ಕೃಷ್ಣ ಆಚಾರ್ಯ ಸಾಂತ್ಯರು ಹಾಗೆ ಉಪಾಧ್ಯಕ್ಷರಾಗಿ ಕೆವಿ ರಮೇಶ್ ಆಚಾರ್ಯ, ಕಾರ್ಯದರ್ಶಿಯಾಗಿ ಶ್ರೀನಿವಾಸ್ ಆಚಾರ್ಯ, ಜೊತೆ ಕಾರ್ಯದರ್ಶಿಯಾಗಿ ವಿಜಯ್ ಆಚಾರ್ಯ ಹಾಗೆ ಕೋಶಾಧಿಕಾರಿಯಾಗಿ ಜನಾರ್ದನ ಆಚಾರ್ಯ ಶೇಡ್ಗುಡ್ಡೆ ಹಾಗೆ 8 ಜನ ಸದಸ್ಯರಾಗಿ ಮುನ್ನಡೆಸುತ್ತಾ ಬಂದಿರುತ್ತಾರೆ. ಇವರ ಅಧ್ಯಕ್ಷತೆಯಲ್ಲಿ ಸಮುದಾಯ ಭವನದ ಯೋಜನೆಯನ್ನ ಹಾಕಿಕೊಂಡಿರುತ್ತೇವೆ. ಶುಭ ಸಮಾರಂಭದ ಕಾರ್ಯಕ್ರಮಗಳಲ್ಲಿ ಸಂಘದಲ್ಲಿ ಜಾಗ ಕಡಿಮೆ ಇರುವುದರಿಂದ ಸಮುದಾಯ ಭವನದ ಯೋಜನೆಯನ್ನ ಹಾಕಿಕೊಂಡಿರುತ್ತೇವೆ. 2018ರಲ್ಲಿ ಮತ್ತೆ ಹೊಸ ಕಮಿಟಿಯನ್ನ ರಚನೆ ಮಾಡಲಾಯಿತು. ಅಧ್ಯಕ್ಷರಾಗಿ ಕೆವಿ ರಮೇಶ್ ಆಚಾರ್ಯ 41ನೇ ಶಿರೂರು ಹಾಗೆ ಉಪಾಧ್ಯಕ್ಷರಾಗಿ ಜನಾರ್ದನ್ ಆಚಾರ್ಯ ಶೇಡಿಗುಂಡೆ ಹಾಗೆ ಕಾರ್ಯದರ್ಶಿಯಾಗಿ ವಿಜಯ ಆಚಾರ್ಯ ಗಾಣದಕೊಟ್ಟಿಗೆ ಹಾಗೆ ಕೋಶಾಧಿಕಾರಿಯಾಗಿ ಕೇಶವ ಆಚಾರ್ಯ ಕುಂಟಲ್ಕಟ್ಟೆ, 8 ಜನ ಸದಸ್ಯರಾಗಿ ಗೌರವಾಧ್ಯಕ್ಷರಾಗಿ ಪುರುಷೋತ್ತಮ ಆಚಾರ್ಯ, ಗೌರವ ಸಲಹೆಗಾರರಾಗಿ ಎಸ್ ಕೃಷ್ಣ ಆಚಾರ್ಯ ಸಾಂತ್ಯಾರು ಇವರೊಂದಿಗೆ ಈ ಸಂಘ ಎನ್ನುವಂಥದ್ದು ನಡೆದು ಬಂದಂತಹ ದಾರಿ. ಹಾಗೆ ತದನಂತರದಲ್ಲಿ ರಮೇಶ್ ಆಚಾರ್ಯ ಇವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಇಂತಹ ಒಂದು ಸುಂದರವಾದಂತಹ ಸಮುದಾಯ ಭವನವನ್ನು ನಿರ್ಮಾಣ ಮಾಡಲಿಕ್ಕೆ ಅವರು ಕೂಡ ಕಾರಣಕರ್ತರಾಗಿರ್ತಾರೆ. ಇದೀಗ ಸಭಾ ಕಾರ್ಯಕ್ರಮಕ್ಕೆ ಶ್ರೀ ಲಾಲಾಜಿ ಆರ್ ಮೆಂಡನ್ ಮಾಜಿ ಶಾಸಕರು ಕಾಪು ವಿಧಾನ ಸಭಾ ಕ್ಷೇತ್ರ ಇವರು ಕೂಡ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸುತ್ತಾ, ಹಾಗೆ ಶ್ರೀ ಶ್ರೀಧರ ಕೆ ಶೆಟ್ಟಿ ಕುತ್ಯಾರು ಬೀಡು ಉದ್ಯಮಿಗಳು ಸಾಂತ್ಯರು ಇವರು ಕೂಡ ನಮ್ಮೊಟ್ಟಿಗೆ ಸೇರಿಕೊಂಡಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತಾ, ಹಾಗೆ ಈಶ್ವರ ಆಚಾರ್ಯ ವಿಶ್ವಕರ್ಮ ಸಮಾಜ ಸೇವಾ ಸಂಘ ದೊಂಡರಂಗಡಿ ಇವರು ಕೂಡ ನಮ್ಮೊಟ್ಟಿಗಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತಾ, ವಿಘ್ನಧ್ವಂಸ ಪರಿಸಮಾಪ್ತವೇ ಮಂಗಲಮಾಚರಂತಿ ಎನ್ನುವಂತಹ ನೈಯಾಯಿಕರ ಮಾತನ್ನು ಸ್ಮರಿಸುತ್ತಾ ಈ ಸಭಾ ಕಾರ್ಯಕ್ರಮದ ನಿರ್ವಿಘ್ನತೆಗೋಸ್ಕರ ವೇದಘೋಷವನ್ನು ಮಾಡಲಿದ್ದಾರೆ ಶ್ರೀಮಠದ ವೇದ ಸಂಜೀವಿನಿ ಮಹಾಪಾಠ ಶಾಲೆಯ ವಿದ್ಯಾರ್ಥಿಗಳಿಂದ. ಪ್ರಾರ್ಥನೆ ಸಿಂಚನ ಟೀಮ್ ಸಂಘದ ಅಧ್ಯಕ್ಷರು प्रतिमिमेते अर्कमर्केण सावत्रैष्टुभेन वाकम् वाकेन वाकं विपदा चतुष्पदाक्षरेण विमते सप्तवाणी दीर्घतमा मामते योजुर्वां दशमे युगे अपामर्तै यतीनां ब्रह्मा भवति सारथिः। ॐ शान्ति शान्ति शान्तिः। हरिः ॐ। ಸಸ್ವರ ಸಹಿತವಾಗಿ ವೇದಘೋಷ ಮಾಡಿದ ಶ್ರೀಮಠದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಇದೀಗ ಸಕಲ ವಿಘ್ನಗಳ ನಿವಾರಣೆಗೋಸ್ಕರವಾಗಿ ವಿಶ್ವಕರ್ಮನನ್ನು ಸ್ತುತಿ ಮಾಡುವ ಮುಖಾಂತರ ಪ್ರಾರ್ಥನೆಯನ್ನು ಮಾಡಲಿಕ್ಕಿದ್ದಾರೆ ಸಿಂಚನ ಟೀಮಿನವರು. ನಮ್ಮ ಇವತ್ತಿನ ಈ ಒಂದು ಕಾರ್ಯಕ್ರಮದ ಪ್ರಾರ್ಥನೆಯನ್ನ ನೆರವೇರಿಸಿಕೊಡ್ಬೇಕಾಗಿ ಸಿಂಚನ ಅವರ ತಂಡದೊಂದಿಗೆ ವಿನಂತಿಯನ್ನ ಮಾಡ್ತಾ ಇದ್ದೇವೆ.
सर्वनाशितभास्करा एकमेव हि ब्रह्ममूर्ति पिनाकि संस्तुत भास्करा शोकवर्जित शम्भुनामक विश्वकर्म जगद्गुरु विश्वकर्म जगद्गुरु सर्वनायक सर्वधायक सर्वसाक्षि महेश्वरा सर्वराजित सर्वपूजित सर्वकार्यदुरन्दरा सर्वशिक्षक सर्वभक्षक सर्वरक्षक शङ्करा सर्वसद्गुण सर्वनामक विश्वकर्म जगद्गुरु विश्वकर्म जगद्गुरु विश्वकर्म जगद्गुरु ಧನ್ಯವಾದಗಳು ಸಿಂಚನಾ ಹಾಗೂ ತಂಡದವರಿಗೆ. ಇದೀಗ ನಮ್ಮ ಈ ಒಂದು ಕಾರ್ಯಕ್ರಮದ ಆಗಮಿಸಿರುವಂತಹ ಎಲ್ಲರನ್ನ ಸ್ವಾಗತ ಭಾಷಣದೊಂದಿಗೆ ಸ್ವಾಗತಿಸಿಕೊಂಡಿದ್ದಾರೆ ಸುರೇಂದ್ರ ಆಚಾರ್ಯ ಅವರು, ನಮ್ಮ ಸಂಘದ ಸದಸ್ಯರು. ಇದೀಗ ವೇದಿಕೆ. ಓಂ ನಮೋ ವಿಶ್ವಕರ್ಮಣೇ ನಮಃ. ಮೊದಲ ಬಾರಿಗೆ ಗುರುಗಳ ಪಾದಾರವಿಂದಕ್ಕೆ ವಂದಿಸುತ್ತಾ ಶ್ರೀ ವಿಶ್ವಕರ್ಮ ಸಮಾಜ ಸೇವಾ ಸಂಘ ಹರಿಕಂಡಿಗೆ ಇದರ ನೂತನ ಸಭಾಭವನದ ಉದ್ಘಾಟನೆ ಸಮಾರಂಭದ ಕಾರ್ಯಕ್ರಮದಲ್ಲಿದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀ KV ರಮೇಶ್ ಆಚಾರ್ಯ ಅಧ್ಯಕ್ಷರು ವಿಶ್ವಕರ್ಮ ಸಮಾಜ ಸೇವಾ ಸಂಘ ಹರಿಕಂಡಿಗೆ, ಇವರಿಗೆ ನಮ್ಮ ಸಂಘದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅಜ್ಞಾನವೆಂಬ ತಿಮಿರದಿಂದ ಅಂಧನಾದವನ ಕಣ್ಣನ್ನು ಜ್ಞಾನವೆಂಬ ಅಂಜನ ಶಲಾಕೆಯಿಂದ ಬಿಡಿಸಿದಂತಹ ಚೈತನ್ಯ ಶಾಶ್ವತ ಶಾಂತ ನಿರಂಜನ ಅದ್ವಿತೀಯ ನಿತ್ಯ ಅಚಲರೂ ಆದಂತಹ ನಾದ ಬಿಂದು ಕಲೆಗಳಿಗೆ ಅತೀತರೂ ಆದಂತಹ ವೇದಾಂತವೆಂಬ ಕಮಲವನ್ನು ಅರಳಿಸುವಂತಹ ಸೂರ್ಯ ಸ್ವರೂಪರಾದಂತಹ ಪರಮಪೂಜ್ಯ ಯತಿದ್ವಯರಿಗೆ ಫಲನ್ಯಾಸದ ಮುಖಾಂತರವಾಗಿ ಸ್ವಾಗತವನ್ನು ಮಾಡಬೇಕು ಎಂಬುದಾಗಿ ನಮ್ಮ ಸಂಘದ ಅಧ್ಯಕ್ಷರಾಗಿರ್ತಕ್ಕಂತಹ ರಮೇಶ್ ದಂಪತಿಗಳಲ್ಲಿ ಕೇಳಿಕೊಳ್ತಾ ಇದ್ದೀನಿ. ಹಾಗೆ ಪರಮ ಪೂಜ್ಯ ಜಗದ್ಗುರು ಅನಂತ ಶ್ರೀ ವಿಭೂಷಿತ ಶ್ರೀ ಶ್ರೀ ಶ್ರೀಕಾಳಹಸ್ತೀಂದ್ರ ಸರಸ್ವತಿ ಮಹಾಸ್ವಾಮಿಗಳವರು, ಶ್ರೀಮದ್ ಆನೆಗುಂದಿ ಮಹಾಸಂಸ್ಥಾನ ಸರಸ್ವತಿ ಪೀಠ ಕಡಪಾಡಿ ಪಡುಕುತ್ಯಾರು ಶ್ರೀಗಳಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇವೆ. ಹಾಗೆ ಮತ್ತೋರ್ವ ಪೂಜ್ಯ ಪರಮ ಪೂಜ್ಯರು ಪರಮ ಪೂಜ್ಯ ಜಗದ್ಗುರು ಅನಂತ ಶ್ರೀ ವಿಭೂಷಿತ ಶ್ರೀ 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 ಶಿವಸುಜ್ಞಾನ ಮಹಾಸ್ವಾಮಿಗಳವರು, ಶ್ರೀ ವಿಶ್ವಕರ್ಮ ಪೀಠ ಅರಿಮಾದನಹಳ್ಳಿ ಹಾಸನ, ಇವ್ರಿಗೂ ಕೂಡ ನಮ್ಮ ಈ ಒಂದು ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಶ್ರೀ KV ರಮೇಶ್ ಆಚಾರ್ಯ ಇವರಿಗೆ ನಮ್ಮ ಸಂಘದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೂ ಶಿಲ್ಪಿ ಶ್ರೀ ರಾಮಚಂದ್ರ ಆಚಾರ್ಯ ಅವರ ಆಳ್ತ ಮುಕ್ತೇಶ್ವರು ನೆಕ್ಲಾಜಿ ಶ್ರೀ ಕಾಳಿಕಮ್ಮ ದೇವಸ್ಥಾನ ಕಾರ್ಕಳ, ಇವರಿಗೂ ಕೂಡ ನಮ್ಮ ಸಂಘದ ಪರವಾಗಿ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರಿಗೆ ಅಧ್ಯಕ್ಷರಾಗಿರ್ತಕ್ಕಂತಹ ರಮೇಶ್ ಆಚಾರ್ಯವರು ಶಾಲನ್ನು ಹೊರಿಸಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಹಾಗೂ ದಯಾನಂದ ಆಚಾರ್ಯ ಉದ್ಯಮಿ ಕೆಳಕಲ್ಬೆಟ್ಟು ಉಡುಪಿ, ಇವರಿಗೂ ಕೂಡ ನಮ್ಮ ಸಂಘದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರಿಗೂ ಕೂಡ ನಮ್ಮ ಅಧ್ಯಕ್ಷರು ಶಾಲನ್ನ ನೀಡುವ ಮುಖಾಂತರವಾಗಿ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೂ ಮಾಜಿ ಶಾಸಕರು ಆಗಿರುವಂತಹ
ಈ ಸಂಘದ ಬೆಳವಣಿಗೆ ಎಲ್ಲ ಅಭಿವೃದ್ಧಿಗಳ ಕಾರ್ಯಕ್ರಮಕ್ಕೆ ನಮಗೆ ಸಹಾಯವನ್ನು ಮಾಡಿರುವಂತಹ ಮಾಜಿ ಶಾಸಕರು ಕಾಪು ವಿಧಾನಸಭಾ ಕ್ಷೇತ್ರ ಇವರಿಗೂ ಶ್ರೀ ಲಾಲಾಜಿ ಮೆಂಡನ್ ಇವರಿಗೂ ಕೂಡ ನಮ್ಮ ಪರವಾಗಿ ನಮ್ಮ ಸಂಘದ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೂ ಶ್ರೀ ಉಪೇಂದ್ರ ಆಚಾರ್ಯ ಅಧ್ಯಕ್ಷರು SKG ಗೋಲ್ಡ್ ಸ್ಮಿತ್ ಸೊಸೈಟಿ ಮಂಗಳೂರು ಹಾಗೂ ಜ್ಯೋತಿ ಜ್ಯುವೆಲ್ಲರಿ ಪೆರಡು ಇದರ ಮಾಲೀಕರು ಆಗಿರುವಂತಹ ಶ್ರೀ ಉಪೇಂದ್ರ ಆಚಾರ್ಯ ಇವರಿಗೂ ಕೂಡ ನಮ್ಮ ಸಂಘದ ಬಗ್ಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರಿಗೂ ಕೂಡ ಶ್ರೀ ಮಾಧವ ಉಪಾಧ್ಯಾಯರು ಅರ್ಚಕರು ಆಗಿರುವಂಥ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನ ಸಾಂತ್ಯಾರು ಇವರಿಗೂ ಕೂಡ ನಮ್ಮ ಈ ಕಾರ್ಯಕ್ರಮ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರು ಕೂಡ ನಮ್ಮ ಅಧ್ಯಕ್ಷರು ಶಾಲನ್ನ ನೀಡುವ ಮುಖಾಂತರವಾಗಿ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಶ್ರೀ ರತ್ನಾಕರಾಚಾರ್ಯ ಕಟ್ಟೆಮಾರ್ ಕಾರ್ಕಳ ಮಾಜಿ ಆಳ್ತ ಮುಕ್ತೇಶ್ವರು ನೆಕ್ಲಾಜೆ ಕಾಳಿಕಮ್ಮ ದೇವಸ್ಥಾನ ಕಾರ್ಕಳ ಇವರಿಗೂ ಕೂಡ ನಮ್ಮ ಈ ಕಾರ್ಯಕ್ರಮದ ಪರದಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೂ ಸುಧಾಕರ್ ಆಚಾರ್ಯ ಮಂಜುಬೆಟ್ಟು ಉದ್ಯಮಿಗಳು ಇವರಿಗೂ ಕೂಡ ನಮ್ಮ ಸಂಘದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀಮತಿ ನಳಿನಿ ವಿಜೇಂದ್ರ ಆಚಾರ್ಯ ಅಧ್ಯಕ್ಷರು ಶ್ರೀ ವಿಶ್ವಕರ್ಮ ಮಹಿಳಾ ಮಂಡಳಿ ಕಾರ್ಕಳ ಇವರಿಗೂ ಕೂಡ ನಮ್ಮ ಸಂಘದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಗೌರವಾಧ್ಯಕ್ಷರಾಗಿರುವ ಉಷಾ ರಮೇಶ್ ಆಚಾರ್ಯ ಇವರು ಶಾಲನ್ನು ಹೊದಿಸಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಹಾಗೂ ಮಾಜಿ ಅಧ್ಯಕ್ಷರು ಆಗಿರುವಂಥ ಬೈರಂಪಳ್ಳಿ ಗ್ರಾಮ ಪಂಚಾಯತ್ ಶ್ರೀ S ಜಿಯಾನಂದ ಹೆಗ್ಡೆ ಇವರಿಗೂ ಕೂಡ ನಮ್ಮ ಸಂಘದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅವರಿಗೆ ಶಾಲನ್ನು ಹೊದಿಸುವುದರ ಮುಖಾಂತರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೂ PW ಕಾಂಟ್ರಾಕ್ಟರ್ ಸಾಂತ್ಯಾರು ಸತೀಶ್ ಶೆಟ್ಟಿ ಕುತ್ಯಾರಬೀಡು ಇವರಿಗೂ ಕೂಡ ನಮ್ಮ ಸಂಘದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೂ ಬೈರಂಪಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಆಗಿರುವಂಥ ಪ್ರಸಾದ್ ಮಲ್ಯ ಇವರಿಗೂ ಕೂಡ ನಮ್ಮ ಸಂಘದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀ ಶ್ರೀಧರ್ ಕೆ ಶೆಟ್ಟಿ ಕುತ್ಯಾರಬೀಡು ಉದ್ಯಮಿಗಳು ಸಾಂತ್ಯಾರು ಇವರಿಗೂ ಕೂಡ ನಮ್ಮ ಸಂಘದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀ KV ಶಂಕರಾಚಾರ್ಯ ಪೇತ್ರಿ ಇವರಿಗೂ ಕೂಡ ನಮ್ಮ ಸಂಘದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮೇರ್ ಬೈದು ಜೇರತಾ ಶ್ರೀ ಪುರುಷೋತ್ತಮಾಚಾರ್ಯ ಗೌರವಾಧ್ಯಕ್ಷರು ಶ್ರೀ ವಿಶ್ವಕರ್ಮ ಸಮಾಜ ಸೇವಾ ಹರಿಕಂಡಿಗೆ ಇವರಿಗೂ ಕೂಡ ನಮ್ಮ ಸಂಘದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀಮತಿ ಮಮತಾ ಚಂದ್ರಾಯಾಚಾರ್ಯ ಅಧ್ಯಕ್ಷರು ಶ್ರೀ ವಿಶ್ವಕರ್ಮ ಮಹಿಳಾ ಮಂಡಳಿ ಹರಿಕಂಡಿಗೆ ಇವರಿಗೂ ಕೂಡ ನಮ್ಮ ಸಂಘದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರಿಗೆ ನಮ್ಮ ಮಮತಾ ಅವರು ಶಾಲನ್ನ ನೀಡಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಶ್ರೀ ಮಂಜುನಾಥಾಚಾರ್ಯ ಗ್ರಾಮ ಮುಕ್ತೇಶ್ವರು ಹರಿಕಂಡಿಗೆ ಇವರಿಗೂ ಕೂಡ ನಮ್ಮ ಸಂಘದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀ S ಕೃಷ್ಣಾಚಾರ್ಯ ಸಾಂತ್ಯಾರು ಗೌರವ ಸಲಹೆಗಾರರು ಇವರಿಗೂ ಕೂಡ ನಮ್ಮ ಸಂಘದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀಮತಿ ಗುಲಾಬಿ ಆಚಾರ್ಯ ಸಾಂತ್ಯಾರು ಸಂಘದ ಸಂಸ್ಥಾಪಕರು ಶ್ರೀ ಲಕ್ಷ್ಮಣಾಚಾರ್ಯ ಇವರ ಆಚಾರ್ಯ ಪತ್ನಿ ಇವರಿಗೂ ಕೂಡ ನಮ್ಮ ಸಂಘದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀ ವಾಸು ಆಚಾರ್ಯ 41ನೇ ಶ್ರೀರವರು ಸಮುದಾಯ ಭವನದ ಸ್ಥಳದಾನಿಗಳು ಇವರಿಗೂ ಕೂಡ ನಮ್ಮ ಸಂಘದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೂ ಶ್ರೀ ಜನಾರ್ದನಾಚಾರ್ಯ ಹರಿಕಂಡಿಗೆ ಗ್ರಾಮ ಮುಕ್ತೇಶ್ವರು ಇವರಿಗೂ ಕೂಡ ನಮ್ಮ ಸಂಘದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀ ಜನಾರ್ದನಾಚಾರ್ಯ ಹರಿಕಂಡಿಗೆ ಇವರಿಗೂ ಹಿರಿಯ ಸದಸ್ಯರು ಇವರಿಗೂ ಕೂಡ ನಮ್ಮ ಸಂಘದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ.
ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಗೌರವಾನ್ವಿತ ವ್ಯಕ್ತಿಗಳು ಹಾಗೂ ಎಲ್ಲ ಸದಸ್ಯರು, ಸಲಹೆಗಾರರು ಎಲ್ಲರಿಗೂ, ಮಹಿಳೆಯರಿಗೆ ಎಲ್ಲರಿಗೂ ಈ ಕಾರ್ಯಕ್ರಮದ ಉದ್ಘಾಟನೆಯ ಸಮಾರೋಪದಲ್ಲಿ ಎಲ್ಲರಿಗೂ ಆಗಮಿಸಿದಂಥ ಎಲ್ಲರಿಗೂ ನಮ್ಮ ಸಂಘದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀ ನಾರಾಯಣ ಆಚಾರ್ಯ ಭವಾನಿ ಬಿಲ್ಡರ್ಸ್ ಅಂಬಾಗಿಲು ಉಡುಪಿ ಇವರು ಕೂಡ ನಮ್ಮ ಸೇರಿಕೊಂಡಿದ್ದಾರೆ. ಇವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸುತ್ತಾ ಸ್ವಾಗತ ಭಾಷಣವನ್ನ ನೆರವೇರಿಸಿಕೊಟ್ಟಂತಹ ಸುರೇಂದ್ರ ಆಚಾರ್ಯ ಅವರಿಗೂ ಕೂಡ ಧನ್ಯವಾದವನ್ನ ಸಲ್ಲಿಸ್ತಾ, ಇದೀಗ ಪೂಜ್ಯದ್ವಯರ ಸಮ್ಮುಖದಲ್ಲಿ ಹಾಗೆ ಬಂದಂತಹ ಮುಖ್ಯ ಅತಿಥಿಗಳ ಸಮ್ಮುಖದಲ್ಲಿ ಅಧ್ಯಕ್ಷರು ಸೇರಿ ಇವತ್ತಿನ ಈ ಒಂದು ಕಾರ್ಯಕ್ರಮದ ದ್ವೀಪ ಪ್ರಜ್ವಲನೆಯನ್ನ ಮಾಡಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಹಚ್ಚೋಣ ಬನ್ನಿ ಅಜ್ಞಾನದ ಕತ್ತಲೆಗೆ ಅರಿವಿನ ಪ್ರಣತಿ, ದ್ವೇಷದ ಇರುಳಿಗೆ ಪ್ರೀತಿಯ ಹಣತೆ. ಹಚ್ಚೋಣ ಬನ್ನಿ ಸ್ವಾರ್ಥದ ತಮಸ್ಸಿಗೆ ತ್ಯಾಗದ ಹಣತೆ, ಸ್ವೇಚ್ಛೆಯ ತಿಮಿರಕ್ಕೆ ಸಂಸ್ಕಾರದ ಹಣತೆ. ಹಚ್ಚೋಣ ಬನ್ನಿ ಮತ್ಸರದ ಮಬ್ಬಿಗೆ ಮಮತೆಯ ಹಣತೆ. ಅಂಧಕಾರ ಕಳೆದು ಜ್ಯೋತಿ ಬೆಳಗಲಿ, ವಿಕಾರಗಳು ತೊಳೆದು ಮಮಕಾರ ಮೂಡಿ ಬರಲಿ. ಪ್ರೀತಿ ಎನ್ನುವ ಆಶಯದೊಂದಿಗೆ ಇದೀಗ ಕಾರ್ಯಕ್ರಮದ ಮುಖ್ಯ ಘಟ್ಟ ಉದ್ಘಾಟನಾ ಸಮಾರಂಭ. ವೇದಿಕೆಯ ಮೇಲಿರುವಂತಹ ಯತಿದ್ವಯರು ಈ ಕಾರ್ಯಕ್ರಮವನ್ನು ದೀಪವನ್ನು ಬೆಳಗಿಸುವ ಮುಖಾಂತರವಾಗಿ ಉದ್ಘಾಟನೆಯನ್ನು ಮಾಡಬೇಕಾಗಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಜ್ಯೋತಿಯನ್ನು ಬೆಳಗುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ದೈವೀ ಕಳೆ ತಂದ ಸರ್ವರಿಗೂ ವಂದನೆಗಳು. ಇದೀಗ ಪ್ರಾಸ್ತಾವಿಕ ಮಾತಿಗಾಗಿ ಸುರೇಶ್ ಆಚಾರ್ಯ ಅವರನ್ನ ವಿನಂತಿ ಮಾಡ್ತಾ ಇದ್ದೇವೆ. ಸೇವಾ ಸಂಘ ರಿಜಿಸ್ಟರ್ಡ್ ಹರಿಕಂಡಿಗೆ, ಶ್ರೀ ವಿಶ್ವಕರ್ಮ ಮಹಿಳಾ ಮಂಡಳಿ ಹರಿಕಂಡಿಗೆ, 48ನೇ ಶಿರೂರು ಗ್ರಾಮದ ಹರಿಕಂಡಿಗೆಯಲ್ಲಿ ನೂತನವಾಗಿ ನಿರ್ಮಿಸಿದ ಶ್ರೀ ವಿಶ್ವಕರ್ಮ ಸಮುದಾಯ ಭವನ ಉದ್ಘಾಟನಾ ಸಮಾರಂಭದ 30/3/2020 ಸೋಮವಾರ. ಸದ್ಭಕ್ತ ಸಮಾಜ ಬಾಂಧವರೇ, ನಮ್ಮ ಸಂಘವು ದಿನಾಂಕ 24/11/1984 ಶನಿವಾರದಂದು ಸಮಾಜದ ಸಮಾನ ಮನಸ್ಕರಾದ ಕೆಲವೇ ವ್ಯಕ್ತಿಗಳ ಉಪಸ್ಥಿತಿಯೊಂದಿಗೆ ಸಾಂತ್ಯಾರು ಲಕ್ಷ್ಮಣಾಚಾರ್ಯರ ಅಧ್ಯಕ್ಷತೆಯಲ್ಲಿ ಸ್ಥಾಪನೆಗೊಂಡಿತು. ಉಡುಪಿ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರಥಮ ಸಂಘಟನಾ ಸಭೆಯು ಜರುಗಿತು. ಲಕ್ಷ್ಮಣಾಚಾರ್ಯ ಟೈಲರ್ ಸಾಂತ್ಯಾರು, ಎಚ್ ಜನಾರ್ದನಾಚಾರ್ಯ ಹರಿಕಂಡಿಗೆ, ಎಸ್ ಜನಾರ್ದನಾಚಾರ್ಯ ಸಾಂತ್ಯಾರು, ವಾಸು ಆಚಾರ್ಯ ಟೈಲರ್ 40ನೇ ಶಿರೂರು, ಸಾಂಬ್ರಾಯಾಚಾರ್ಯ ಗುಳಿಬೆಟ್ಟು ಮೊದಲ ಬಾರಿಗೆ ಅಧ್ಯಕ್ಷರಾಗಿ ಮುನ್ನಡೆಸುತ್ತಾ ಬಂದಿರುತ್ತಾರೆ. ತದನಂತರ ವರ್ಷಗಳಲ್ಲಿ ವಾಸು ಆಚಾರ್ಯ 41ನೇ ಶಿರೂರು, ಶಂಕರಾಚಾರ್ಯ ಪೇತ್ರಿ, ಲಕ್ಷ್ಮಣಾಚಾರ್ಯ ಸಾಂತ್ಯಾರು ಮುನ್ನಡೆಸುತ್ತಾ ಇದ್ದರು. 1993ರಲ್ಲಿ 94ನೇ ಸಾಲಿನಲ್ಲಿ ಮಣಿಪಾಲದ ರೋಟರಿ ಕ್ಲಬ್ ಸಹಯೋಗದೊಂದಿಗೆ ಕಣ್ಣಿನ ಪರೀಕ್ಷೆ ಹಾಗೂ ಶಸ್ತ್ರಚಿಕಿತ್ಸೆಯ ಕಾರ್ಯಕ್ರಮವು ಹಮ್ಮಿಕೊಂಡಿದ್ದೆವು. ಇದರ ಪ್ರಯೋಜನವನ್ನು ಸುಮಾರು 80 ರೋಗಿಗಳು ಇದರ ಪ್ರಯೋಜನವನ್ನು ಪಡೆದಿರುತ್ತಾರೆ. ತದನಂತರ ಶಿರೂರು ಮಠದ ಪರ್ಯಾಯ ಸಂದರ್ಭದಲ್ಲಿ ಹೊರೆಕಾಣಿಕೆಯನ್ನು ನೀಡಿರುತ್ತೇವೆ. ಕುಲದೇವರ ಜೀರ್ಣೋದ್ಧಾರ ಕೆಲಸದಲ್ಲಿ ಮತ್ತು ವಿಶ್ವಕರ್ಮ ಮಹಾಯಾಗದಲ್ಲಿ ಸೇವೆಯನ್ನು ಸಲ್ಲಿಸುತ್ತೇವೆ. 1988ರಲ್ಲಿ ವಾಸು ಆಚಾರ್ಯರು ದಿ ರುಕ್ಮಿಣಿ ವಿಠಲಾಚಾರ್ಯ ಇವರ ಸ್ಮರಣಾರ್ಥವಾಗಿ ಸುಮಾರು 20 ಜಾಗವನ್ನು ಸಂಘಕ್ಕೆ ದಾನವಾಗಿ ನೀಡಿರುತ್ತಾರೆ.
1994ರಿಂದ 2002ರವರೆಗೆ ಸಂಘದ ಯಾವುದೇ ಚಟುವಟಿಕೆಗಳು ಕಾರ್ಯಕ್ರಮಗಳು ಯಾವುದೇ ನಡೆಯುತ್ತಿರಲಿಲ್ಲ. 2004ರಲ್ಲಿ ಗ್ರಾಮ ಮುಕ್ತೇಸರ ಸಭೆಯಲ್ಲಿ ಎಸ್ ಜನಾರ್ದನಾಚಾರ್ಯರ ಮನೆಯಲ್ಲಿ ಜರುಗಿತು. ಸಭೆಯ ಕೊನೆಗೊಳ್ಳುವಲ್ಲಿ ಸಂಘದ ಪರ ಸ್ವರ ಎತ್ತಿದವರು ಶ್ರೀ ಎಸ್ ಕೃಷ್ಣಾಚಾರ್ಯರು. ಆ ಸಭೆಯಲ್ಲಿ ನೂತನ ಅಧ್ಯಕ್ಷರಾಗಿ ಪುರುಷೋತ್ತಮಾಚಾರ್ಯ, ಕೃಷ್ಣಾಚಾರ್ಯ, ಕಾರ್ಯದರ್ಶಿಯಾಗಿ ಸುರೇಶಾಚಾರ್ಯ, ಜೊತೆ ಕಾರ್ಯದರ್ಶಿಯಾಗಿ ಶ್ರೀನಿವಾಸಾಚಾರ್ಯ, ಕೋಶಾಧಿಕಾರಿಯಾಗಿ ಕೆ.ವಿ. ರಮೇಶಾಚಾರ್ಯ ಹಾಗೂ 8 ಜನ ಸದಸ್ಯರೊಂದಿಗೆ ಹೊಸ ಕಮಿಟಿ ರಚನೆಯಾಯಿತು ಎಂದು ಹೇಳಲು ನಾನು ಸಂತೋಷ ಪಡುತ್ತೇನೆ. ಪ್ರಾರಂಭ ಹಂತದಲ್ಲಿ 3 ವರ್ಷದ ಸತ್ಯನಾರಾಯಣ ಪೂಜೆ, 2 ವರ್ಷ ಕ್ರಿಕೆಟ್ ಪಂದ್ಯಾಟವನ್ನು ನಡೆಸಿದ್ದೆವು. 2014ರಲ್ಲಿ ಹೊಸ ಕಮಿಟಿ ರಚನೆಯಾಯಿತು. ಅಧ್ಯಕ್ಷರಾಗಿ ಎಸ್ ಕೃಷ್ಣಾಚಾರ್ಯ ಸಾಂತ್ಯಾರು, ಉಪಾಧ್ಯಕ್ಷರಾಗಿ ರಮೇಶಾಚಾರ್ಯ, ಕಾರ್ಯದರ್ಶಿಯಾಗಿ ಶ್ರೀನಿವಾಸಾಚಾರ್ಯ, ಜೊತೆ ಕಾರ್ಯದರ್ಶಿಯಾಗಿ ವಿಜಯಾಚಾರ್ಯ, ಕೋಶಾಧಿಕಾರಿಯಾಗಿ ಜನಾರ್ದನಾಚಾರ್ಯ ಸೇಡಿಗುಡ್ಡೆ ಎಂದು 8 ಜನ ಸದಸ್ಯರೊಂದಿಗೆ ಮುನ್ನಡೆಸುತ್ತಾ ಬಂದಿರುತ್ತಾರೆ. ಇವರ ಅಧ್ಯಕ್ಷತೆಯಲ್ಲಿ ಸಮುದಾಯ ಭವನದ ಯೋಜನೆಯನ್ನು ಹಾಕಿಕೊಂಡಿರುತ್ತೇವೆ. ಶುಭ ಸಮಾರಂಭ ಕಾರ್ಯಕ್ರಮಗಳಿಗೆ ಸಂಘದಲ್ಲಿ ಜಾಗ ಕಡಿಮೆ ಇರುವುದರಿಂದ ಸಮುದಾಯ ಭವನದ ಯೋಜನೆಯನ್ನು ಕೂಡ ಹಾಕಿಕೊಂಡಿದ್ದೇವೆ. 2018ರಲ್ಲಿ ಮತ್ತೆ ಹೊಸ ಕಮಿಟಿ ರಚನೆಯಾಯಿತು. ಅಧ್ಯಕ್ಷರಾಗಿ ಕೆ.ವಿ. ರಮೇಶಾಚಾರ್ಯ 41ನೇ ಶಿರೂರು, ಉಪಾಧ್ಯಕ್ಷರಾಗಿ ಜನಾರ್ದನಾಚಾರ್ಯ ಸೇಡಿಗುಡ್ಡೆ, ಕಾರ್ಯದರ್ಶಿಯಾಗಿ ಸುರೇಶಾಚಾರ್ಯ ಸಾಂತ್ಯಾರು, ಜೊತೆ ಕಾರ್ಯದರ್ಶಿಯಾಗಿ ವಿಜಯಾಚಾರ್ಯ ಗಾಣದ ಕೊಟ್ಟಿಗೆ, ಕೋಶಾಧಿಕಾರಿಯಾಗಿ ಕೇಶವಾಚಾರ್ಯ ಕುಂಟಲ್ಕಟ್ಟೆ. 8 ಜನ ಸದಸ್ಯರು. ಗೌರವ ಅಧ್ಯಕ್ಷರಾಗಿ ಪುರುಷೋತ್ತಮಾಚಾರ್ಯ, ಗೌರವ ಸಲಹೆಗಾರರಾಗಿ ಎಸ್ ಕೃಷ್ಣಾಚಾರ್ಯ ಸಾಂತ್ಯಾರು. 2000 ತಾರೀಕು 18/6/2018ರಂದು ಸೋಮವಾರದಂದು ಕಾರ್ಕಳ ನೆಕ್ಲಾಜಿ ಕಾಳಿಕಾಂಬ ದೇವಸ್ಥಾನದ ಮುಕ್ತೇಸರಾದಂತಹ ಶ್ರೀಯುತ ರತ್ನಾಕರಾಚಾರ್ಯ ಕಟ್ಟೆಮಾರ್ ಕಾರ್ಕಳ ಇವರು ಮತ್ತೆ ಜೊತೆ ಮುಕ್ತೇಸರಾದ ಶಿಲ್ಪಿ ರಾಮಚಂದ್ರಾಚಾರ್ಯ ಹತ್ತೂರು ಮತ್ತು ರವಿ ಆಚಾರ್ಯ ಪೆರ್ವಾಜೆ, ಲಾಲಾಜಿ ಆರ್ ಮೆಂಡನ್, ವಿನಯ್ ಕುಮಾರ್ ಸೊರಕೆ, ಜಿಯಾನಂದ್ ಹೆಗಡೆ, ಪ್ರವೀಣ್ ಪೂಜಾರಿ, ಸತೀಶ್ ಶೆಟ್ಟಿ ಕುತ್ಯಾರ್ಬೀಡು, ಶ್ರೀಧರ್ ಕೆ ಶೆಟ್ಟಿ, ಸದಾಶಿವ ಪೂಜಾರಿ ಹಾಗೂ ಕೂಡುವಳಿಕೆ ಎಲ್ಲ ಸದಸ್ಯರು, ಗ್ರಾಮ ಮುಕ್ತೇಸರು ಎಸ್ ಜನಾರ್ದನಾಚಾರ್ಯ ಸಾಂತ್ಯಾರು, ವೈಪಾಡಿ ಪಿ ವಾದಿರಾಜಾಚಾರ್ಯ, ಕೆ.ವಿ. ರಮೇಶಾಚಾರ್ಯ ಇವರ ಅಧ್ಯಕ್ಷತೆಯಲ್ಲಿ ಶಿಲಾನ್ಯಾಸ ಕಾರ್ಯಕ್ರಮವು ನೆರವೇರಿತು. ಸುಮಾರು 60 ಮನೆಗಳಿಗೆ ಕೊರೋನಾ ಸಂದರ್ಭದಲ್ಲಿ ಸುಮಾರು 60 ಮನೆಗಳಿಗೆ ತಲಾ 10 kg ಅಕ್ಕಿಯಂತೆ ಸದಸ್ಯರು ಸೇರಿ ನೀಡಿರುತ್ತೇವೆ. ನಾವು ಸಂಘದಲ್ಲಿ ಪ್ರತಿ ವರ್ಷವೂ ಋಗೋಪಕರ್ಮ ಮತ್ತು ವಿಶ್ವಕರ್ಮ ಪೂಜೆಯನ್ನು ಹಾಗೂ ಗುರುಗಳ ಚಾತುರ್ಮಾಸ್ಯ ಸಂದರ್ಭದಲ್ಲಿ ಶ್ರೀಪಾದುಕಾ ಪೂಜೆಯನ್ನು ಪ್ರತಿ ವರ್ಷ ನಡೆಸುತ್ತಾ ಬಂದಿರುತ್ತೇವೆ. ಮತ್ತು ಕೋಡಿಮನೆ ಕಾಳಯಾಚಾರ್ಯರ ಮಗಳಿಗೆ ಧನ ಸಹಾಯವನ್ನು ಮಾಡಿರುತ್ತೇವೆ. ಕುತ್ಯಾರು ಮಠಕ್ಕೆ ಧನ ಸಹಾಯವನ್ನು ಕೂಡ ಮಾಡಿರುತ್ತೇವೆ. ಮತ್ತು ಕಶ್ಕೆ ಮಠದಲ್ಲಿ ಅನ್ನಪೂರ್ಣೇಶ್ವರಿಯ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಸ್ವಯಂ ಸೇವಕರಾಗಿ ಮತ್ತು ಚಾತುರ್ಮಾಸ್ಯ ಸಂದರ್ಭದಲ್ಲಿ ಶ್ರೀಪಾದುಕಾ ಪೂಜೆಯನ್ನು ಮಾಡಿರುತ್ತೇವೆ. 17/1/2020 ಶಿರೂರು ಮಠದ ಪುರಪ್ರವೇಶ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುತ್ತೇವೆ. ಇದು ನಮ್ಮ ಸುಮಾರು 42 ವರ್ಷಗಳ ವರದಿಯನ್ನು ಮಂಡಿಸಿದಂತೆ ಆಲಿಸಿದಂಥ ತಮಗೆಲ್ಲರಿಗೂ ಧನ್ಯವಾದಗಳು. ಕೊನೆಯಿಲ್ಲದ ಪಯಣ. ಇಲ್ಲಿ ಯಾವುದೂ ಕೂಡ ಶಾಶ್ವತವಾಗಿ ಉಳಿಯುವುದಿಲ್ಲ. ಉಳಿಯುವುದು ಒಂದೇ, ಅದು ಹೃದಯ ತಟ್ಟಿದ ನೆನಪುಗಳು ಮಾತ್ರ. ಹಾಗೆ ಈ ಸಂಘದ ಏನು ಹಿಂದಿನ ಆದುಹೋಗುಗಳ ಬಗ್ಗೆ ಸವಿಸ್ತಾರವಾಗಿ ಪ್ರಾಸ್ತಾವಿಕವಾಗಿ ನುಡಿಗಳನ್ನು ನೀಡಿದಂತಹ ಸುರೇಶಾಚಾರ್ಯ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಧನ್ಯವಾದಗಳು. ಇದೀಗ ನಮ್ಮ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀ ಲಾಲಾಜಿ ಆರ್ ಮೆಂಡನ್, ಮಾಜಿ ಶಾಸಕರು, ಕಾಪು ವಿಧಾನಸಭಾ ಕ್ಷೇತ್ರ, ಇವರು ತಮ್ಮ ಮಾತನ್ನ ವಾಚಿಸಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಆತ್ಮೀಯ ಊರಿನ ನಾಗರಿಕ ಬಂಧು ಭಗಿನಿಯರೇ, ಮಾಧ್ಯಮ ಸ್ನೇಹಿತರೆ, ಶ್ರೀ ವಿಶ್ವಕರ್ಮ ಸಮಾಜ ಸೇವಾ ಸಂಘ ರಿಜಿಸ್ಟರ್ಡ್ ಹರಿಕಂಡಿಗೆ ಬೈರಂಪಳ್ಳಿ ಇಲ್ಲಿಯ 41ನೇ ಶಿರೂರು ಗ್ರಾಮದ ಹರಿಕಂಡಿಗೆಯಲ್ಲಿ ನೂತನವಾಗಿ ನಿರ್ಮಿಸಿದ ಶ್ರೀ ವಿಶ್ವಕರ್ಮ ಸಮುದಾಯ ಭವನ ಉದ್ಘಾಟನೆಯನ್ನು ನೆರವೇರಿಸಿರುವಂಥ ಪರಮ ಪೂಜ್ಯ ಶ್ರೀ
ಜಗದ್ಗುರು ಅನಂತ ಶ್ರೀ ವಿಭೂಷಿತ ಶ್ರೀ 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 ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮಿಗಳು, ಶ್ರೀಮದ್ ಆನೆಗೊಂದಿ ಮಹಾಸಂಸ್ಥಾನ ಸರಸ್ವತಿ ಪೀಠ ಕಟ್ಪಾಡಿ ಪಡುಕುತ್ಯಾರು ಹಾಗೂ ಇನ್ನೋರ್ವ ಸ್ವಾಮೀಜಿಯಾಗಿರುವಂಥ ಪರಮ ಪೂಜ್ಯ ಜಗದ್ಗುರು ಶ್ರೀ ಅನಂತ ವಿಭೂಷಿತ ಶ್ರೀ 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 ಶಿವ ಸುಜ್ಞಾನ ತೀರ್ಥ ಮಹಾಸ್ವಾಮಿಗಳು, ವಿಶ್ವಕರ್ಮ ಪೀಠ ಅರೆ ಮಾದನಹಳ್ಳಿ ಹಾಸನ ಇವರಿಗೆ ಭಕ್ತಿಪೂರ್ವಕ ಪ್ರಣಾಮ ಸಲ್ಲಿಸ್ತಾ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಈ ಸಮಾಜದ ತುಂಬ ಜನ ಹಿರಿಯರಿದ್ದಾರೆ, ಅವರಿಗೆಲ್ಲರಿಗೂ ಕೂಡ ವಂದಿಸ್ತಾ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ನಮ್ಮ ಪಂಚಾಯತ್ನ ಅಧ್ಯಕ್ಷರಾದ ಶ್ರೀಯುತ ಪ್ರಸಾದ್ರವರೇ, ಮಾಜಿ ಅಧ್ಯಕ್ಷರಾದ ಶ್ರೀಯುತ ಜಿಯಾನಂದ ಹೆಗ್ಡೆ ಅವರೇ, ಸತೀಶ್ ಅವರೇ ಹಾಗೂ ವಿಶ್ವಕರ್ಮ ಸಮುದಾಯದ ಶಿಲ್ಪಿ ರಾಮಚಂದ್ರಾಚಾರ್ಯ ಅವರೇ, ರಥಶಿಲ್ಪಿ ಶ್ರೀ ರಾಜಗೋಪಾಲಾಚಾರ್ಯ ಅವರೇ, ಇವತ್ತಿನ ಸಭೆಯ ಅಧ್ಯಕ್ಷತೆ ವಹಿಸಿರುವಂಥ ಶ್ರೀಯುತ KV ರಮೇಶಾಚಾರ್ಯ ಅವರೇ ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ವಿಶ್ವಕರ್ಮ ಸಮುದಾಯದ ಎಲ್ಲ ಬಂಧುಗಳೇ, ಇಲ್ಲಿ ಸೇರುವಂಥ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಸಮಾಜದ ಬಾಂಧವರೇ ಮತ್ತು ಮಾಧ್ಯಮ ಸ್ನೇಹಿತರೆ, ಎಲ್ರಿಗೂ ಹೃತ್ಪೂರ್ವಕವಂತ ವಂದನೆ ಸಲ್ಲಿಸ್ತಾ ಇದ್ದೇನೆ. ಬಹುಶಃ ನಮಗೆಲ್ಲ ಗೊತ್ತಿದ್ದಾಗೆ ವಿಶ್ವಕರ್ಮ ಸಮುದಾಯದವರು ನಮ್ಮ ಮನೆ ಅಥವಾ ಯಾವುದೇ ದೇವಸ್ಥಾನ ಇರ್ಬೋದು ಅಥವಾ ಲೋಹ ಶಿಲ್ಪ ಇರ್ಬೋದು, ಇದರಲ್ಲಿ ತುಂಬ ಪರಿಣಿತರು. ಹಾಗಾಗಿ ನಮ್ಮ ಮನೆ ಮಠ ಮಂದಿರಗಳನ್ನೆಲ್ಲ ನಿರ್ಮಾಣ ಮಾಡುವಲ್ಲಿ ಅವರ ಪಾತ್ರ ತುಂಬ ಇರ್ತದೆ. ಜೊತೆಗೆ ಈ ಒಂದು ಪ್ರದೇಶದಲ್ಲಿ ಕೂಡ ಹರಿಕಂಡಿಗೆಯಲ್ಲಿ ಕೂಡ ವಿಶ್ವಕರ್ಮ ಸಮುದಾಯದವರು ಬಹಳ ವರ್ಷದಿಂದ, ನಾನು ಇಲ್ಲಿ ಶಾಸಕನಾಗಿ 2 ಬಾರಿ ಈ ಭಾಗಕ್ಕೆ ಆಯ್ಕೆಯಾಗಿ ಬಂದಿದ್ದೆ. ಅದರ ಮೊದಲು ಒಂದು ಭಾಗ ನಮ್ಮ ಕಟ್ಪಾಡಿಯಿಂದ ಮುಣಕೂರು ಸಚ್ಚಪೇಟೆವರೆಗೆ ಇತ್ತು, ಬೆಳ್ಮನೆಲ್ಲ ಇತ್ತು. ಆಗ ನಾನು 3 ಬಾರಿ ಶಾಸಕನಾಗಿದ್ದಾಗ ಕೂಡ ಈ ಸಮುದಾಯದ ಜೊತೆಗೆ ತುಂಬ ಹತ್ತಿರದ ಬಾಂಧವ್ಯ ಮತ್ತು ಅಭಿವೃದ್ಧಿಯಲ್ಲಿ ನಮ್ಮ ಕಿಂಚಿತ ಕೊಡುಗೆಗಳನ್ನು ಕೊಟ್ಟಿದ್ದೇವೆ. ಅದು ವಿಶ್ವಕರ್ಮ ಸಮುದಾಯದ ನಮ್ಮ ಕಟಪಾಡಿಯ ಕಲ್ಯಾಣ ಮಂಟಪ ಇರ್ಬೋದು, ಅಲ್ಲಿಯ ದೇವಸ್ಥಾನದ ಜೀರ್ಣೋದ್ಧಾರ ಸಂದರ್ಭ ಇರ್ಬೋದು, ಅಥವಾ ಪಡುಕುತ್ಯಾರಲ್ಲಿ ಕೂಡ ಅಲ್ಲಿಯ ರಸ್ತೆ ಬೇರೆ ಬೇರೆ ಅಭಿವೃದ್ಧಿಯಲ್ಲಿ ಕೂಡ ನಮ್ಮ ಕಿಂಚಿತ ಕೊಡುಗೆಗಳನ್ನೆಲ್ಲ ಕೊಡ್ತಾ ಬಂದಿದ್ದೇವೆ. ಇಲ್ಲಿ ಕೂಡ ಭಾಳ ಕಷ್ಟದಲ್ಲಿ ಈ ಮಂದಿರವನ್ನು ಪ್ರಾರಂಭ ಮಾಡಿದ್ದೇನೆ. ನಾನು ಆಗ ಶಾಸಕನಾಗಿ ಇಲ್ಲಿ ಬಂದಾಗ ಒಂದು ಇಲ್ಲಿಯ ಮಂದಿರಕ್ಕೆ ಶಿಲಾನ್ಯಾಸ ಕಾರ್ಯಕ್ರಮವನ್ನು ನಾವು ಭಾಗವಹಿಸಿದ್ದೇವೆ. ಭಾಳ ಆರ್ಥಿಕವಾಗಿ ತುಂಬ ಒಂದು ಸಣ್ಣ ಸಮುದಾಯ ಮತ್ತು ಇವರ ಶ್ರದ್ಧಾ ಭಕ್ತಿಯಿಂದ ಈ ಒಂದು ಸಮುದಾಯ ಭವನ ಬೇಕೆಂಬ ಕಲ್ಪನೆಯಿಂದ ಇವತ್ತು ನಾವು ಈ ಒಂದು ನಿರ್ಮಾಣಕ್ಕೆ ಕೈ ಹಾಕಿದ್ದಾರೆ. ಹಕ್ಕಿಗಾದರೂ ಒಂದು ಗೂಡು ಬೇಕಂತ ಹೇಳ್ತಾರೆ. ನಾವೆಲ್ಲ ಮನುಷ್ಯ ಜೀವಿಗಳು, ನಾವು ಕೂಡ ಒಂದೆಡೆ ಸೇರಲಿಕ್ಕೆ, ಒಂದೆಡೆ ಸಮುದಾಯ ಭವನದ ಮೂಲಕ ನಮ್ಮ ಭಕ್ತಿ ಶ್ರದ್ಧಾ ಭಕ್ತಿಯಿಂದ ನಮ್ಮ ಪೂಜಾ ಪುರಸ್ಕಾರಗಳು ಮಾಡಲಿಕ್ಕೆ ಅದಕ್ಕೆ ಒಂದು ನೆಲೆ ಬೇಕು. ಆ ನೆಲೆ ಕಂಡುಕೊಳ್ಳಲಿಕ್ಕೆ ಇಂಥ ಒಂದು ಸಮುದಾಯ ಭವನದ ಅಗತ್ಯ ಇದೆ. ಅದನ್ನು ನೀವೆಲ್ಲ ಒಗ್ಗೂಡಿ ಇವತ್ತು ಒಂದು ಸಮುದಾಯ ಭವನ ಲೋಕಾರ್ಪಣೆ ಮಾಡುವಂಥ ಕಾರ್ಯಕ್ರಮಕ್ಕೆ ನಾವೆಲ್ಲ ಬಂದಿದ್ದೇವೆ. ಬಹುಶಃ ನಮಗೆಲ್ಲ ಗೊತ್ತಿದ್ದ ಹಾಗೆ ಸ್ವಾಮೀಜಿಯವರು ಶ್ರೀ ಶ್ರೀ ಕಾಳಹಸ್ತೇಂದ್ರ ಸರಸ್ವತಿ ಸ್ವಾಮಿಗಳು ಮೂಲತಃ ನಮ್ಮ ಸನ್ಮಾನ್ಯ BS ಯಡಿಯೂರಪ್ಪರವರ ಊರವರು. ಶಿಕಾರಿಪುರದಿಂದ ಬಂದು ನಮ್ಮ ಊರಲ್ಲಿ ಇವತ್ತು ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಗಳನ್ನು, ಅದು ಕಡಪಾಡಿಯ ವಿಶ್ವಕರ್ಮ ಸಮುದಾಯದ ಅಲ್ಲಿಯ ಕಲ್ಯಾಣ ಮಂಟಪ ಇರ್ಬೋದು, ಅಥವಾ ಈಗ ಪಡುಕುತ್ಯಾರಲ್ಲಿರುವಂಥ ಮಂದಿರ ಮತ್ತು ಅಲ್ಲಿಯ ಸಮುದಾಯ ಭವನ, ಈ ರೀತಿಯಲ್ಲಿ ಒಂದು ವಿಶ್ವಕರ್ಮ ಸಮುದಾಯಕ್ಕೆ ಒಂದು ಆದರ್ಶಪ್ರಾಯವಾದಂಥ ವ್ಯಕ್ತಿಗಳಾಗಿ ನಮ್ಮ ಹಿಂದುತ್ವದ ಬಗ್ಗೆ ಕೂಡ ನಿಖರವಾಗಿ ಒಂದು ಅಧಿಕಾರ ವಾಣಿಯಲ್ಲಿ ಮಾತಾಡುವಂಥ ಹಿಂದುತ್ವ ಬಗ್ಗೆ ಕೂಡ ಬಹಳ ಇದರ ಬಗ್ಗೆ ಒಬ್ಬ ನಮ್ಮ ಹಿಂದೂ ಧಾರ್ಮಿಕ ಮುಖಂಡರಾಗಿ ಕೂಡ ಅವರು ನಮಗೆ ಸಾಕಷ್ಟು ಮಾರ್ಗದರ್ಶನ ಮಾಡ್ತಾರೆ. ಅಂಥ ಒಂದು ಸ್ವಾಮೀಜಿಗಳ ಆಶೀರ್ವಾದದಿಂದ ಮಾರ್ಗದರ್ಶನದಿಂದ ಇಲ್ಲಿ ಕೂಡ ಒಂದು ಸಮುದಾಯ ಭವನ ಆಗಿದೆ. ರಮೇಶ್ ಆಚಾರ್ಯ ಇರ್ಬೋದು, ಇವತ್ತು ಪ್ರಾಸ್ತಾವಿಕ ಮಾತಲ್ಲಿ ಹೇಳಿದ ಹಾಗೆ ತುಂಬ ಜನ ಹಿರಿಯರೆಲ್ಲ ಇದಕ್ಕೆ ಸ್ಥಳದಾನ ಮಾಡಿಕೊಂಡು ಇದನ್ನು ಅಭಿವೃದ್ಧಿ ಮಾಡಲಿಕ್ಕೆ ಒಂದು ಬಹಳ ಗ್ರಾಮಾಂತರ ಪ್ರದೇಶ ಆದರೂ ಇದಕ್ಕೆ ಬೇಕಾಗುವಂಥ ಎಲ್ಲ ಸ್ಥಳೀಯರ ಸಹಕಾರ ದಾನಿಗಳ ಪ್ರೋತ್ಸಾಹದಿಂದ ಇದನ್ನೊಂದು ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಮ್ಮನ್ನು ಕೂಡ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ವಿಶ್ವಕರ್ಮ
ಸಮುದಾಯದವರು ಶ್ರಮಜೀವಿಗಳು. ನಮಗೆಲ್ಲ ಗೊತ್ತಿದ್ದ ಹಾಗೆ ಇವತ್ತು ಲೋಹ ಶಿಲ್ಪೆಯಲ್ಲಿ, ಮರದ ಕೆತ್ತನೆಯಲ್ಲಿ ಅಥವಾ ಕಾಷ್ಟ ಶಿಲ್ಪೆಯಲ್ಲಿ ತುಂಬ ಪರಿಣತಿ ಹೊಂದಿದವರಿದ್ದಾರೆ. ಬಹುಶಃ ಈ ಸಮುದಾಯದ ಒಬ್ಬರು ಜ್ಞಾನಿ ಜೈಲ್ ಸಿಂಗ್ ಎಂಬ ಹಿರಿಯರೊಬ್ಬರು ನಮ್ಮ ದೇಶದ ಪ್ರಥಮ ಪ್ರಜೆಯಾಗಿ ರಾಷ್ಟ್ರದ ಅಧ್ಯಕ್ಷರಾಗಿ ಕೂಡ ಶ್ರೀಮತಿ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಅವರು ನಮ್ಮ ರಾಷ್ಟ್ರಾಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ. ರಾಷ್ಟ್ರೀಯ ಅಧ್ಯಕ್ಷರಾಗಿ ಕೂಡ ಭಾರತ ದೇಶದ ಪ್ರಥಮ ಪ್ರಜೆಯಾಗಿ ದೇಶವನ್ನು ಮುನ್ನಡೆಸಿದಂಥ ಹಿರಿಮೆ ಉಳ್ಳಂಥ ಜ್ಞಾನಿ ಜೈಲ್ ಸಿಂಗ್ರವರು ಕೂಡ ಈ ಒಂದು ಸಮುದಾಯದಿಂದ ಬಂದವರು. ಅವರು ಸರ್ದಾರ್ಜಿಗಳಾಗಿದ್ದರೂ ಕೂಡ ಒಂದು ವಿಶ್ವಕರ್ಮ ಸಮುದಾಯದಿಂದ ಬಂದಾರಂತೇಳಿ ಅವರಿಗೆ ಆಗ ಒಂದು ಪ್ರತೀತಿ ಇತ್ತು. ಆ ಹಿನ್ನೆಲೆಯಲ್ಲಿ ನಮ್ಮ ಈ ಒಂದು ವಿಶ್ವಕರ್ಮ ಸಮುದಾಯದವರು ಒಗ್ಗಟ್ಟಾಗಿ ಇವತ್ತು ಇಂಥ ಒಂದು ಜನರಿಗೆ ಉಪಯೋಗ ಆಗುವ ರೀತಿಯ ದೊಡ್ಡ ಮಟ್ಟ ಮಾಡಿದ್ದಾರೆ. ಮಹತ್ವ ಕೊಟ್ಟು ಈ ಸಂಘಟನೆಯನ್ನು ಬೆಳೆಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ರಮೇಶ್ ಆಚಾರ್ಯ ಮತ್ತು ಅವರ ತಂಡದವರಿಗೆ ನಾನು ಕ್ಷೇತ್ರದ ಮಾಜಿ ಶಾಸಕ ನೆಲೆಯಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನಾನು ಕೂಡ ಶಾಸಕನಾಗಿದ್ದಾಗ ಈ ಒಂದು ಸಮುದಾಯಕ್ಕೆ ಸುಮಾರು 5 ಲಕ್ಷ ರೂಪಾಯಿಯಲ್ಲಿ ಸರ್ಕಾರದ ಅನುದಾನದಲ್ಲಿ ನಾವು ಒದಗಿಸಿಕೊಟ್ಟಿದ್ದೇವೆ. ಈಗಿನ ಶಾಸಕರು ಶ್ರೀಯುತ ಗುರುಮೆ ಸುರೇಶ್ ಶೆಟ್ಟರವರು ಕೂಡ ಇದಕ್ಕೆ ಅವರ ಅನುದಾನದಿಂದ ಕೂಡ ಒಂದು 5 ಲಕ್ಷವರೆಗೆ ಮಂಜೂರಾತಿ ಮಾಡಿದ್ದಾರೆ. ಬೇರೆ ಜನಪ್ರತಿನಿಧಿಗಳು ಕೂಡ ಇದಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಒಟ್ಟು ದೃಷ್ಟಿಯಿಂದ ಈ ಒಂದು ವಿಶ್ವಕರ್ಮ ಸಮುದಾಯದ ಸೇವಾ ಸಂಘವನ್ನು ನಾವೆಲ್ಲ ಒಗ್ಗೂಡಿಕೊಂಡು ಅದರ ಜೊತೆಗೆ ಸಾಕಷ್ಟು ಜನ ದಾನಿಗಳು ಕೂಡ ಇದಕ್ಕೆ ಪ್ರೋತ್ಸಾಹ ಸಹಕಾರ ಕೊಟ್ಟಿದ್ದಾರೆ. ಪ್ರೋತ್ಸಾಹ ಕೊಟ್ಟಂಥ ಎಲ್ಲ ದಾನಿಗಳಿಗೆ ಮತ್ತು ಸರ್ಕಾರಕ್ಕೆ ಕೂಡ ನಿಮ್ಮ ಪರವಾಗಿ ಅವರಿಗೆ ವಂದನೆಯನ್ನು ಅಭಿನಂದನೆ ಸಲ್ಲಿಸಿ ಈ ಸಮುದಾಯ ಭವನದಿಂದ ನಮ್ಮ ಸಂಘಟನೆ ಇನ್ನಷ್ಟು ಬಲಯುತ ಆಗಲಿ ಅಂತೇಳಿ ಶುಭ ಆಶೀರ್ವಾದವನ್ನು ಕೊಡುವ ಮೂಲಕ ಸ್ವಾಮೀಜಿಗಳ ಆಶೀರ್ವಾದ ಕೂಡ ನಮ್ಮ ಜೊತೆಗೆ ಇರಲಿ ಅಂತ ಹೇಳಿ ಅವಕಾಶಕ್ಕಾಗಿ ವಂದಿಸಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಂದನೆಗಳು. ಪ್ರತಿ ಸಮಾಜದ ಯಶಸ್ಸಿನ ಗುಟ್ಟು ಅದರಲ್ಲಿರುವಂತಹ ಒಗ್ಗಟ್ಟು. ಸಂಘಟನೆಯಲ್ಲಿ ಒಗ್ಗಟ್ಟು ಹೊಂದಿದ್ದರೆ ಸಾಕು, ಅದರ ಮುಂದೆ ಸಮಸ್ಯೆ ಯಾವ ಬ್ರಹ್ಮಗಂಟು ಕೂಡ ನಿಲ್ಲಲ್ಲ. ಈ ವಿಶ್ವಕರ್ಮ ಸಮುದಾಯ ಭವನಕ್ಕೆ ಅತ್ಯಂತ ಅಧಿಕವಾದಂತಹ ದೇಣಿಗೆಯನ್ನು ನೀಡಿ ನಮಗೆ ಸಹಾಯವನ್ನು ಮಾಡಿರ್ತಕ್ಕಂತಹ ಶ್ರೀ ಲಾಲಾಜಿ ಆರ್ ಮೆಂಡನ್ ಇವರಿಗೆ ನಮ್ಮ ಸಂಘದ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಇದೀಗ ನಮ್ಮೊಟ್ಟಿಗೆ ಉಪಸ್ಥಿತರಿರ್ತಕ್ಕಂತಹ ನಾಗರಾಜ ಆಚಾರ್ಯ ಕಾಡುಬೆಟ್ಟು, ಹಾಗೆ ಹರೀಶ್ ಪುರೋಹಿತರು, ಹಾಗೆ ಇವರಿಗೆ ತುಂಬ ಹೃದಯದ ಸ್ವಾಗತವನ್ನು ನಾವು ಬಯಸ್ತಾ ಇದ್ದೇವೆ. ಧನ್ಯವಾದಗಳು. ಇದೀಗ ನಮ್ಮ ಈ ಒಂದು ವೇದಿಕೆಯಲ್ಲಿ ನಮ್ಮ ಊರಿನ ಹಿರಿಯರು ಹಾಗೆ ದಾನಿಗಳಾಗಿರುವಂತಹ ಮಹನೀಯರಿಗೆ ಸನ್ಮಾನವನ್ನ ಸಲ್ಲಿಸುವಂತಹ ಸಮಯ. ಶ್ರೀಮತಿ ಗುಲಾಬಿ ಆಚಾರ್ಯ ಸಾಂತ್ಯಾರು ಸಂಘದ ಸ್ಥಾಪಕರಾದಂತಹ ದಿವಂಗತ ಲಕ್ಷ್ಮಣ ಆಚಾರ್ಯ ಅವರ ಪತ್ನಿ, ಹಾಗೆ ಶ್ರೀ ವಾಸು ಆಚಾರ್ಯ 41ನೇ ಶಿರೂರು ಸಮುದಾಯ ಭವನದ ಸ್ಥಳದಾನಿಗಳು, ಶ್ರೀ ಜನಾರ್ದನ್ ಆಚಾರ್ಯ ಹರಿಕಂಡಿಗೆ ಗ್ರಾಮ ಮುಕ್ತೇಶ್ವರರು, ಶ್ರೀ ಎಸ್ ಕೃಷ್ಣ ಆಚಾರ್ಯ ಸಾಂತ್ಯಾರು ಗೌರವ ಸಲಹೆಗಾರರು, ಶ್ರೀ ಜನಾರ್ದನ್ ಆಚಾರ್ಯ ಹರಿಕಂಡಿಗೆ ಹಿರಿಯ ಸದಸ್ಯರು. ಇದೀಗ ಸನ್ಮಾನಗೊಳ್ಳಲಿರುವಂತಹ ಮಹನೀಯರು ವೇದಿಕೆಯಲ್ಲಿ ಆಸೀನರಾಗಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದಾವೆ. ಜಯಕರಾಚಾರ್ಯ ಕರಂಬಳ್ಳಿ, ಹಾಗೆ ದಿವಾಕರಾಚಾರ್ಯ ಒಳಕಾಡು, ವಿಶ್ವನಾಥಾಚಾರ್ಯ ಕಿದಿಯೂರು, PU ಉಮೇಶ್ ಆಚಾರ್ಯ ಉಡುಪಿ, ಜಗದೀಶ್ ಆಚಾರ್ಯ ಉಡುಪಿ ಇವರನ್ನು ಕೂಡ ನಾವು ಗುರುತಿಸ್ತಾ ಇದ್ದೇವೆ. ಇವರಿಗೂ ಕೂಡ ನಮ್ಮ ಸಂಘದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇದೀಗ ನಮ್ಮ ಸಮಾಜದಲ್ಲಿ ಶ್ರೇಷ್ಠ ವ್ಯಕ್ತಿಗಳು, ಹಿರಿಯರು ಆಗಿರ್ತಕ್ಕಂತಹ ವ್ಯಕ್ತಿಗಳಿಗೆ ಸನ್ಮಾನವನ್ನು ಮಾಡ್ತಕ್ಕಂತಹ ಕಾರ್ಯಕ್ರಮ. ಗುಲಾಬಿ ನಮ್ಮ ಸನ್ಮಾನಿತರಾಗಿರುವಂತಹ ಸಂಘದ ಸ್ಥಾಪಕರಾದಂತಹ ದಿವಂಗತ ಲಕ್ಷ್ಮಣ ಆಚಾರ್ಯ ಅವರ ಪತ್ನಿ ಶ್ರೀಮತಿ ಗುಲಾಬಿ ಆಚಾರ್ಯ ಸಾಂತ್ಯಾರು ಇವರ ಪರಿಚಯವನ್ನ ನಮ್ಮ ಸಂಘದ ಸದಸ್ಯರಾಗಿರುವಂತಹ ವಿದ್ಯಾ ಅವರು ವಾಚನವನ್ನ ಮಾಡಲಿಕ್ಕಿದ್ದಾರೆ.
ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಕರ್ಮಣಿ. ಶ್ರೀ ಕಾಳಿಕಾಂಬಾ ಪ್ರಸನ್ನ. ಶ್ರೀ ವಿಶ್ವಕರ್ಮ ಸಮಾಜ ಸೇವಾ ಸಂಘ ರಿಜಿಸ್ಟರ್ಡ್ ಹರಿಕಂಡಿಗೆ. ರಿಜಿಸ್ಟರ್ ನಂಬರ್ 101/9091 ಹರಿಕಂಡಿ. ಸ್ಥಾಪನೆ 24/11/1984. 41ನೇ ಶಿರೂರು ಗ್ರಾಮದ ಹರಿಕಂಡಿಗೆಯಲ್ಲಿ ನೂತನವಾಗಿ ನಿರ್ಮಿಸಿದ ಶ್ರೀ ವಿಶ್ವಕರ್ಮ ಸಮುದಾಯ ಭವನದ ಉದ್ಘಾಟನಾ ಸಮಾರಂಭದಂದು ಶ್ರೀ ಲಕ್ಷ್ಮಣ ಆಚಾರ್ಯ ಇವರ ಸ್ಮರಣಾರ್ಥವಾಗಿ ಶ್ರೀಮತಿ ಗುಲಾಬಿ ಆಚಾರ್ಯ ಸಾಂತ್ಯರು ಇವರನ್ನು ಆತ್ಮೀಯವಾಗಿ ಸನ್ಮಾನಿಸಿ ನೀಡಿದ ಅಭಿನಂದನಾ ಪತ್ರ. ಮಾನ್ಯರೇ, ದಿನಾಂಕ 15/7/1945 ಶಿರೂರು ದಿವಂಗತ ಕಾಳಯ್ಯ ಆಚಾರ್ಯ ಮತ್ತು ಕಲ್ಯಾಣಿ ಆಚಾರ್ಯ ದಂಪತಿಗಳ ಪುತ್ರನಾಗಿ ಜನಿಸಿದ ಲಕ್ಷ್ಮಣ ಆಚಾರ್ಯರು ಶಿರೂರು 5ನೇ ತರಗತಿ ಹಾಗೂ BM ಪೆರಡೂರಲ್ಲಿ 6ರಿಂದ 7ನೇ ತರಗತಿಯ ವಿದ್ಯಾಭ್ಯಾಸ ಮಾಡಿ ಟೈಲರಿಂಗ್ ವೃತ್ತಿಯಲ್ಲಿ ಎಲ್ಲರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗಿದ್ದರು. ಇವರು ಗುಲಾಬಿ ಆಚಾರ್ಯರನ್ನು ಬಾಳ ಸಂಗಾತಿಯಾಗಿ ಆರಿಸಿಕೊಂಡು 3 ಜನ ಪುತ್ರರು, ಸೊಸೆಯಂದಿರು ಹಾಗೂ ಮೊಮ್ಮಕ್ಕಳೊಂದಿಗೆ ಆದರ್ಶ ಪ್ರಿಯ ಜೀವನವನ್ನು ನಡೆಸಿಕೊಂಡು ಬಂದಿದ್ದರು. 1984ರಲ್ಲಿ ಹರಿಕಂಡಿಗೆಯ ಶ್ರೀ ವಿಶ್ವಕರ್ಮ ಸಮಾಜ ಸೇವಾ ಸಂಘ ಸ್ಥಾಪನೆ ಮಾಡಿ ಸಂಘದ ಅಧ್ಯಕ್ಷರಾಗಿ ಸಂಘದ ಸಂಪೂರ್ಣ ಜವಾಬ್ದಾರಿಯನ್ನು ನಿರ್ವಹಿಸುವುದು ನಮಗೆ ಹೆಮ್ಮೆಯ ವಿಷಯ. ಲಕ್ಷ್ಮಣ ಆಚಾರ್ಯರನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಂಡು ಶ್ರೀಯುತರ ಕುಟುಂಬಸ್ಥರಿಗೆಲ್ಲರಿಗೂ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ನೀಡಿ ಹರಸಲಿ ಎಂದು ಪ್ರಾರ್ಥಿಸುತ್ತಾ ಅವರ ಪತ್ನಿ ಗುಲಾಬಿ ಆಚಾರ್ಯ ಇವರನ್ನು ಸನ್ಮಾನಿಸಿ ಪ್ರೀತಿಪೂರ್ವಕವಾಗಿ ಕೊಡಮಾಡಿದ ಅಭಿನಂದನಾ ಪತ್ರ. ದಿನಾಂಕ 33/2026. ಸ್ಥಳ ಹರಿಕಂಡಿಗೆ. ಶ್ರೀ KV ರಮೇಶ್ ಆಚಾರ್ಯ ಅಧ್ಯಕ್ಷರು, ಶ್ರೀ ಸುರೇಶ್ ಆಚಾರ್ಯ ಕಾರ್ಯದರ್ಶಿ ಹಾಗೂ ಸರ್ವ ಸದಸ್ಯರು, ಶ್ರೀ ವಿಶ್ವಕರ್ಮ ಸಮಾಜ ಸೇವಾ ಸಂಘ ರಿಜಿಸ್ಟರ್ಡ್ ಹಾಗೂ ಶ್ರೀ ವಿಶ್ವಕರ್ಮ ಮಹಿಳಾ ಮಂಡಳಿ ಹರಿಕಂಡಿಗೆ. ಧನ್ಯವಾದಗಳು ವಿದ್ಯಾ ಅವರೇ. ಇದೀಗ ನಮ್ಮ ಮತ್ತೋರ್ವ ಸನ್ಮಾನಿತರು ಗ್ರಾಮ ಮುಕ್ತೇಶ್ವರರು ಶ್ರೀ ಜನಾರ್ದನ್ ಆಚಾರ್ಯ ಹರಿಕಂಡಿಗೆ. ಇವರ ಒಂದು ಪರಿಚಯವನ್ನ ನಮ್ಮ ಸಂಘದ ಸದಸ್ಯರಾಗಿರುವ ಸೌಮ್ಯ ಅವರು ವಾಚಿಸುತ್ತಿದ್ದಾರೆ. ಓಂ ಶ್ರೀ ನಮಃ. ಓಂ ನಮೋ ವಿಶ್ವಕರ್ಮನೆ. ಶ್ರೀ ಕಾಳಿಕಾಂಬಾ ಪ್ರಸನ್ನ. ಶ್ರೀ ವಿಶ್ವಕರ್ಮ ಸಮಾಜ ಸೇವಾ ಸಂಘ ರಿಜಿಸ್ಟರ್ ಹರಿಕಂಡಿಗೆ. ರಿಜಿಸ್ಟರ್ ನಂಬರ್ 101/9091. ಸ್ಥಾಪನೆ 24/11/1984. 41ನೇ ಶಿರೂರು ಗ್ರಾಮದ ಹರಿಕಂಡಿಗೆಯಲ್ಲಿ ನೂತನವಾಗಿ ನಿರ್ಮಿಸಿದ ಶ್ರೀ ವಿಶ್ವಕರ್ಮ ಸಮುದಾಯ ಭವನದ ಶ್ರೀ ಆಚಾರ್ಯ ಗ್ರಾಮ ಮುಕ್ತೇಶ್ವರರು ಹರಿಕಂಡಿಗೆ ಇವರನ್ನು ಆತ್ಮೀಯವಾಗಿ ಸನ್ಮಾನಿಸಿ ನೀಡಿದ ಅಭಿನಂದನಾ ಪತ್ರ. ಮಾನ್ಯರೇ, ದಿನಾಂಕ 19/7/1942 ಉಡುಪಿ ಜಿಲ್ಲೆಯ ಹರಿಕಂಡಿಗೆ ಗ್ರಾಮದಲ್ಲಿ ಶ್ರೀ ನಾರಾಯಣ ಆಚಾರ್ಯ ಹಾಗೂ ರಾಧಮ್ಮ ಆಚಾರ್ಯ ದಂಪತಿಗಳ 7 ಮಂದಿ ಮಕ್ಕಳಲ್ಲಿ ಪ್ರಥಮ ಪುತ್ರನಾಗಿ ಜನಿಸಿದ ತಾವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹರಿಕಂಡಿಗೆ ಇಲ್ಲಿ 4ನೇ ತರಗತಿಯವರೆಗೆ ವಿದ್ಯಾಭ್ಯಾಸ ಮಾಡಿರುತ್ತೀರಿ. ಕುಲಕಸುಬಾದ ಬಡಗಿ ವೃತ್ತಿಯಲ್ಲಿ ಸರ್ವರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗಿರುತ್ತೀರಿ. ತಾವು ಪ್ರೇಮ ಆಚಾರ್ಯರನ್ನು ಬಾಳ ಸಂಗಾತಿಯಾಗಿ ಆರಿಸಿಕೊಂಡು 6 ಜನ ಪುತ್ರರು, 5 ಜನ ಪುತ್ರಿಯರು, ಅಳಿಯಂದಿರು, ಸೊಸೆಯಂದಿರು ಹಾಗೂ ಮೊಮ್ಮಕ್ಕಳೊಂದಿಗೆ ಆದರ್ಶಪ್ರಿಯ ಜೀವನವನ್ನು ನಡೆಸಿಕೊಂಡು ಬಂದಿರುತ್ತೀರಿ. ಶ್ರೀ ವಿಶ್ವಕರ್ಮ ಸಮಾಜ ಸೇವಾ ಸಂಘದ ಕೋಶಾಧಿಕಾರಿಯಾಗಿ ಹಾಗೂ ಸುದೀರ್ಘ 44 ವರ್ಷಗಳ ಕಾಲ ಗ್ರಾಮ ಮುಕ್ತೇಶ್ವರರಾಗಿ ಕಾರ್ಯನಿರ್ವಹಿಸಿರುವುದು ನಮಗೆಲ್ಲರಿಗೂ ಹೆಮ್ಮೆ ಮತ್ತು ಸಂತಸದ ವಿಷಯವಾಗಿದೆ. ತುಂಬು ಕುಟುಂಬದೊಂದಿಗೆ ಜೀವನ ನಡೆಸುತ್ತಿರುವ ತಮಗೆ ದೇವರು ಆಯುರ ಆರೋಗ್ಯ ಹಾಗೂ ಸುಖ ಶಾಂತಿ ಜೀವನವನ್ನು ಕರುಣಿಸಲೆಂದು ಪ್ರಾರ್ಥಿಸುತ್ತೇವೆ. ದಿನಾಂಕ 30/3/2026. ಸ್ಥಳ ಹರಿಕಂಡಿಗೆ. ರಮೇಶ್ ಆಚಾರ್ಯ ಅಧ್ಯಕ್ಷರು, ಶ್ರೀ ಸುರೇಶ್ ಆಚಾರ್ಯ ಕಾರ್ಯದರ್ಶಿ ಹಾಗೂ ಸರ್ವ ಸದಸ್ಯರು, ಶ್ರೀ ವಿಶ್ವಕರ್ಮ ಸಮಾಜ ಸೇವಾ ಸಂಘ ರಿಜಿಸ್ಟರ್ ಹಾಗೂ ಶ್ರೀ ವಿಶ್ವಕರ್ಮ ಮಹಿಳಾ ಮಂಡಳಿ ಹರಿಕಂಡಿಗೆ. ಸನ್ಮಾನಿತರ ಸಂಪೂರ್ಣ ಪರಿಚಯವನ್ನ ವಾಚಿಸಿದ್ದಕ್ಕಾಗಿ ಸೌಮ್ಯ ಅವರಿಗೆ ಧನ್ಯವಾದವನ್ನ ಹೇಳ್ತಾ, ಹಾಗೆ ಮತ್ತೋರ್ವ ಸನ್ಮಾನಿತರು ಶ್ರೀ ಜನಾರ್ದನ್ ಆಚಾರ್ಯ ಹರಿಕಂಡಿಗೆ ಹಿರಿಯ ಸದಸ್ಯರು, ಇವರ ಒಂದು ಪರಿಚಯವನ್ನ ಸಂದೇಶ ಇವರು ವಾಚಿಸಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಶ್ರೀ ಗುರುಭ್ಯೋ ನಮಃ. ಓಂ ನಮೋ ವಿಶ್ವಕರ್ಮಣೆ. ಶ್ರೀ ಕಾಳಿಕಾಂಬ ಪ್ರಸನ್ನ. ಶ್ರೀ ವಿಶ್ವಕರ್ಮ ಸಮಾಜ ಸೇವಾ ಸಂಘ ರಿಜಿಸ್ಟರ್ ಹರಿಕಂಡಿಗೆ. ರಿಜಿಸ್ಟರ್ ನಂಬರ್ 101/9091. ಸ್ಥಾಪನೆ 24/11/1984. 41ನೇ ಶಿರೂರು ಗ್ರಾಮದ ಹರಿಕಂಡಿಗೆಯಲ್ಲಿ ನೂತನವಾಗಿ ನಿರ್ಮಿಸಿದ ಶ್ರೀ ವಿಶ್ವಕರ್ಮ ಸಮುದಾಯ ಭವನದ ಉದ್ಘಾಟನಾ ಸಮಾರಂಭದಂದು ಶ್ರೀ ಜನಾರ್ದನಾಚಾರ್ಯ ಹರಿಕಂಡಿಗೆ ಇವರನ್ನು ಆತ್ಮೀಯವಾಗಿ ಸನ್ಮಾನಿಸಿ ನೀಡಿದ ಅಭಿನಂದನಾ ಪತ್ರ.
ಮಾನ್ಯರೇ, ದಿನಾಂಕ 18/3/1950 ಉಡುಪಿಯ 41ನೇ ಶೀರೂರು ಹರಿಕಂಡಿಗೆ ಗ್ರಾಮದಲ್ಲಿ 3 ಮಂದಿ ಸಹೋದರಿಯರ ಮುದ್ದಿನ ಸಹೋದರನಾಗಿ ಜನಿಸಿದ ತಾವು ಅಂದಿನ ಆರ್ಥಿಕ ಸ್ಥಿತಿಯಿಂದ ವಿದ್ಯಾಭ್ಯಾಸವನ್ನು 6ನೇ ತರಗತಿಗೆ ಮೊಟಕುಗೊಳಿಸಿ ತಂದೆಯವರು ನಡೆಸುತ್ತಿದ್ದ ಕುಲುಮೆ ಕೆಲಸದಲ್ಲಿ ಸಹಾಯಕರಾಗಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದಿರಿ. ಯೌವನಕ್ಕೆ ಕಾಲಿಡುತ್ತಿದ್ದಂತೆ ಉಡುಪಿ ಮಾಡರ್ನ್ ಗ್ಯಾರೇಜ್ನಲ್ಲಿ ಮೆಕ್ಯಾನಿಕ್ ವೃತ್ತಿಗೆ ಸೇರಿಕೊಂಡು ಆ ವೃತ್ತಿಯಲ್ಲಿ ಪರಿಣಿತರಾಗುತ್ತಿದ್ದಂತೆ ಶೀರೂರು ಶ್ರೀ ಲಕ್ಷ್ಮೀವರ ತೀರ್ಥ ಶ್ರೀಪಾದಂಗಳವರ ಆಶೀರ್ವಾದ ಹಾಗೂ ಸಹಾಯ ಹಸ್ತದಿಂದ ಧ್ವನಿವರ್ಧಕ ಕೆಲಸವನ್ನು ಪ್ರಾರಂಭಿಸಿದಿರಿ. 1981ರಲ್ಲಿ ತಮ್ಮದೇ ಆದ ಶ್ರೀ ಮೂಕಾಂಬಿಕಾ ಸೌಂಡ್ಸ್ ಎನ್ನುವ ಸಂಸ್ಥೆಯನ್ನು ಪೆರಡೂರಿನಲ್ಲಿ ಪ್ರಾರಂಭಿಸಿದ ತಾವು ಅದರ ಜೊತೆಗೆ ವೆಲ್ಡಿಂಗ್, ಜನರೇಟರ್, ಡೀಸೆಲ್ ಇಂಜಿನ್ ರಿಪೇರಿ ಕೆಲಸವನ್ನು ಪ್ರಾರಂಭಿಸಿದಿರಿ. ಅಚ್ಚುಕಟ್ಟಾದ ಧ್ವನಿವರ್ಧಕ ಲೈಟಿಂಗ್ ವ್ಯವಸ್ಥೆಗಳನ್ನು ಮಾಡುತ್ತಿದ್ದ ತಾವು 1985ರಲ್ಲಿ ಪ್ರಭಾವತಿ ಆಚಾರ್ಯರನ್ನು ಬಾಳಸಂಗಾತಿಯಾಗಿ ಆರಿಸಿಕೊಂಡು ಈರುವರು ಪುತ್ರರು ಮತ್ತು ಓರ್ವ ಪುತ್ರಿಯನ್ನು ಪಡೆದು ಆದರ್ಶಪ್ರಿಯ ಜೀವನವನ್ನು ನಡೆಸಿಕೊಂಡು ಬಂದಿರುತ್ತೀರಿ. ಅದರ ಜೊತೆಗೆ ಶ್ರೀ ವಿಶ್ವಕರ್ಮ ಸಮಾಜ ಸೇವಾ ಸಂಘ ರಿಜಿಸ್ಟರ್ ಹರಿಕಂಡಿಗೆ ಇದರ ಕಾರ್ಯದರ್ಶಿಯಾಗಿ ನೆಕ್ಲಾಜೆ ಶ್ರೀ ಕಾಳಿಕಾಂಬ ದೇವಸ್ಥಾನದ ಗ್ರಾಮ ಮುಕ್ತೇಸರಾಗಿ ಸೇವೆ ಸಲ್ಲಿಸಿರುವಿರಿ. ಅಷ್ಟೇ ಅಲ್ಲದೆ ನಮ್ಮ ಸಂಘದಲ್ಲಿ ನಡೆಯುವ ಧಾರ್ಮಿಕ ಕಾರ್ಯಕ್ರಮಗಳಿಗೆ ತಮ್ಮ ಧ್ವನಿವರ್ಧಕಗಳನ್ನು ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಿಸ್ವಾರ್ಥ ಸೇವೆಯನ್ನು ನೀಡುತ್ತಿರುವುದು ಸಂತಸ ಸಂಗತಿ. ನಮ್ಮ ಸಂಘದ ಮುಖಾಂತರ ಅಭಿನಂದಿಸಲು ನಮಗೆ ಹೆಮ್ಮೆಯಾಗುತ್ತಿದೆ. ಭಗವಂತನು ತಮಗೆ ಆಯುರಾರೋಗ್ಯ ಹಾಗೂ ಸುಖಶಾಂತಿ ಜೀವನವನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇವೆ. ದಿನಾಂಕ 33/2/2020 ಹರಿಕಂಡಿಗೆ ಶ್ರೀ KV ರಮೇಶಾಚಾರ್ಯ ಅಧ್ಯಕ್ಷರು, ಶ್ರೀ ಸುರೇಶಾಚಾರ್ಯ ಕಾರ್ಯದರ್ಶಿ ಹಾಗೂ ಸರ್ವ ಸದಸ್ಯರು, ಶ್ರೀ ವಿಶ್ವಕರ್ಮ ಸಮಾಜ ಸೇವಾ ಸಂಘ ರಿಜಿಸ್ಟರ್ ಹಾಗೂ ಶ್ರೀ ವಿಶ್ವಕರ್ಮ ಮಹಿಳಾ ಮಂಡಳಿ ಹರಿಕಂಡಿಗೆ. ಧನ್ಯವಾದಗಳು. ಇದೀಗ ಮತ್ತೋರ್ವ ಸನ್ಮಾನಿತರು ಗೌರವ ಸಲಹೆಗಾರರು ಶ್ರೀ ಎಸ್ ಕೃಷ್ಣ ಆಚಾರ್ಯ ಸಾಂತ್ಯಾರು ಇವರ ಪರಿಚಯವನ್ನ ಪುಷ್ಪ ಅವರು ನೆರವೇರಿಸಿಕೊಡ್ಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಶ್ರೀ ಗುರುಭ್ಯೋ ನಮಃ. ಓಂ ನಮೋ ವಿಶ್ವಕರ್ಮಣೆ. ಶ್ರೀ ಕಾಳಿಕಾಂಬ ಪ್ರಸನ್ನ. ಶ್ರೀ ವಿಶ್ವಕರ್ಮ ಸಮಾಜ ಸೇವಾ ಸಂಘ ಹರಿಕಂಡಿಗೆ. ರಿಜಿಸ್ಟರ್ ನಂಬರ್ 101/9091. ಸ್ಥಾಪನೆ 24/11/1984. 41ನೇ ಶ್ರೀರೂರು ಗ್ರಾಮದ ಹರಿಕಂಡಿಗೆಯಲ್ಲಿ ನೂತನವಾಗಿ ನಿರ್ಮಿಸಿದ ಶ್ರೀ ವಿಶ್ವಕರ್ಮ ಸಮುದಾಯ ಭವನದ ಉದ್ಘಾಟನಾ ಸಮಾರಂಭದಂದು ಶ್ರೀ ಎಸ್ ಕೃಷ್ಣ ಆಚಾರ್ಯ ಸಾಂತ್ಯಾರು ಇವರನ್ನು ಆತ್ಮೀಯವಾಗಿ ಸನ್ಮಾನಿಸಿ ನೀಡಿದ ಅಭಿನಂದನಾ ಪತ್ರ. ಮಾನ್ಯರೇ, ದಿನಾಂಕ 1/8/1959ರಲ್ಲಿ ಸಾಂತ್ಯಾರು ಶ್ರೀ ಗುರುವಯ್ಯ ಆಚಾರ್ಯ ಹಾಗೂ ಚಿನ್ನಮ್ಮ ಆಚಾರ್ಯ ದಂಪತಿಗಳ 6 ಮಂದಿ ಮಕ್ಕಳಲ್ಲಿ ದ್ವಿತೀಯ ಪುತ್ರನಾಗಿ ಜನಿಸಿದ ತಾವು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಾಂತ್ಯಾರು ಇಲ್ಲಿ 4ನೇ ತರಗತಿಯವರೆಗೆ ವಿದ್ಯಾಭ್ಯಾಸ ಮಾಡಿರುವಿರಿ. ಕುಲಕಸುಬಾದ ಬಡಗಿ ವೃತ್ತಿಯಲ್ಲಿ ಸರ್ವರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗಿರುತ್ತೀರಿ. ತಾವು 22/3/2000 ಮಾಲತಿ ಆಚಾರ್ಯರನ್ನು ಬಾಳ ಸಂಗಾತಿಯಾಗಿ ಆರಿಸಿಕೊಂಡು 2 ಪುತ್ರಿಯರು ಮತ್ತು ಓರ್ವ ಪುತ್ರನನ್ನು ಪಡೆದು ಆದರ್ಶ ಪ್ರಿಯ ಜೀವನವನ್ನು ನಡೆಸಿಕೊಂಡು ಬಂದಿರುತ್ತೀರಿ. ಶ್ರೀ ವಿಶ್ವಕರ್ಮ ಸಮಾಜ ಸೇವಾ ಸಂಘ ಹರಿಕಂಡಿಗೆ ಇಲ್ಲಿ 5 ವರ್ಷಗಳ ಕಾಲ ಅಧ್ಯಕ್ಷರು, ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿರುತ್ತೀರಿ. ಪ್ರಸ್ತುತ ಗೌರವ ಸಲಹೆಗಾರರಾಗಿ ಕಾರ್ಯನಿರ್ವಹಿಸುತ್ತಿರುವುದು ಹೆಮ್ಮೆಯ ವಿಷಯ. ಭಗವಂತನು ತಮಗೆ ಆರೋಗ್ಯ, ಐಶ್ವರ್ಯ ಮತ್ತು ನೆಮ್ಮದಿಯನ್ನು ಕರುಣಿಸಲೆಂದು ಹಾರೈಸುತ್ತೇವೆ. ದಿನಾಂಕ 30/3/2026. ಸ್ಥಳ ಹರಿಕಂಡಿಗೆ. ಶ್ರೀ KV ರಮೇಶ್ ಆಚಾರ್ಯ ಅಧ್ಯಕ್ಷರು, ಶ್ರೀ ಸುರೇಶ್ ಆಚಾರ್ಯ ಕಾರ್ಯದರ್ಶಿ ಹಾಗೂ ಸರ್ವ ಸದಸ್ಯರು, ಶ್ರೀ ವಿಶ್ವಕರ್ಮ ಸಮಾಜ ಸೇವಾ ಸಂಘ ಹಾಗೂ ಶ್ರೀ ವಿಶ್ವಕರ್ಮ ಮಹಿಳಾ ಮಂಡಳಿ ಹರಿಕಂಡಿಗೆ. ಈ 4 ಜನ ಮಹನೀಯರು ಪರಮಪೂಜ್ಯ ಗುರುಗಳಿಂದ ಮಂತ್ರಾಕ್ಷತೆಯನ್ನು ಸ್ವೀಕರಿಸಿ ಸನ್ಮಾನ ಪೀಠದಲ್ಲಿ ಕುಳಿತುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. 4 ಜನ ಮಹನೀಯರು ಕೂಡ ಗುರುಗಳಲ್ಲಿ ಮಂತ್ರಾಕ್ಷತೆಯನ್ನು ಮೊದಲು ಪಡೆದುಕೊಂಡು ತದನಂತರದಲ್ಲಿ ಸನ್ಮಾನ ಪೀಠದಲ್ಲಿ ಆಸೀನರಾಗಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಹಾಗೆ ನಮ್ಮ ಇವತ್ತಿನ ಈ ಒಂದು ಕಾರ್ಯಕ್ರಮವು ನಮ್ಮ ತುಳುನಾಡು ವಾರ್ತೆ ನೇರ ಪ್ರಸಾರದಲ್ಲಿ ನಮ್ಮೊಂದಿಗೆ ಸಹಕಾರವನ್ನ ನೀಡ್ತಾ ಇದ್ದಾರೆ. ಅವ್ರಿಗೂ ಕೂಡ ನಮ್ಮ ಕಡೆಯಿಂದ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತದವೆ. 4 ಜನ ಮಹನೀಯರು ಮಂತ್ರಾಕ್ಷತೆಯನ್ನು ಸ್ವೀಕರಿಸಿದ ತದನಂತರದಲ್ಲಿ ಸನ್ಮಾನವನ್ನು ಒಟ್ಟಿಗೆ ಮಾಡುವಂಥದ್ದು.
ಶ್ರೀಮತಿ ಗುಲಾಬಿ ಆಚಾರ್ಯ ಸಾಂತ್ಯರು, ಸಂಘದ ಸ್ಥಾಪಕರ ಅಧ್ಯಕ್ಷರಾಗಿರ್ತಕ್ಕಂತಹ ದಿವಂಗತ ಲಕ್ಷ್ಮಣ ಆಚಾರ್ಯರ ಧರ್ಮಪತ್ನಿಯವರು, ಇವರು ಕೂಡ ಸನ್ಮಾನ ಪೀಠದಲ್ಲಿ ಆಸೀನರಾಗಬೇಕಾಗಿ ತಮ್ಮಲ್ಲಿ ವಿನಂತಿ. ಹಾಗೆ ಇನ್ನೋರ್ವ ಸನ್ಮಾನಿತರಾಗಿರ್ತಕ್ಕಂತಹ ಜನಾರ್ದನಾಚಾರ್ಯ ಹರಿಕಂಡಿಗೆ, ಇವರು ಕೂಡ ಗುರುಗಳಲ್ಲಿ ಮಂತ್ರಾಕ್ಷರ ತೆಗೆದುಕೊಂಡು ಸನ್ಮಾನ ಪೀಠದಲ್ಲಿ ಆಸೀನರಾಗಬೇಕಾಗಿ. ಹಾಗೆ ಹಿರಿಯರಾಗಿರ್ತಕ್ಕಂತಹ ಜನಾರ್ದನಾಚಾರ್ಯ ಹರಿಕಂಡಿಗೆ ಗ್ರಾಮ ಮುಕ್ತೇಸರು, ಇವರು ಕೂಡ ಗುರುಗಳಿಂದ ಮಂತ್ರಾಕ್ಷತೆಯನ್ನು ಪಡೆದು ತಮ್ಮ ಸನ್ಮಾನ ಪೀಠದಲ್ಲಿ ಆಸೀನರಾಗಬೇಕಾಗಿ ತಮ್ಮಲ್ಲಿ ವಿನಂತಿ. ಹಾಗೆ ಗೌರವ ಅಧ್ಯಕ್ಷರಾಗಿರ್ತಕ್ಕಂತಹ ಕೃಷ್ಣ ಆಚಾರ್ಯ, ಇವರುಗಳು ಕೂಡ ತಮ್ಮ ಮಂತ್ರಾಕ್ಷರನ್ನು ಸ್ವೀಕರಿಸಿ ಸನ್ಮಾನ ಪೀಠದಲ್ಲಿ ಆಸೀನರಾಗಬೇಕಾಗಿ ತಮ್ಮಲ್ಲಿ ವಿನಂತಿ. ಇದೀಗ ಹಿರಿಯ ವ್ಯಕ್ತಿಗಳಿಗೆ ಸನ್ಮಾನ ನಡೆಯತಕ್ಕಂತಹ ಕಾರ್ಯಕ್ರಮ. ಎಲ್ಲ ಶ್ರೇಷ್ಠ ಅತಿಥಿ ಗಣ್ಯರ ಸಮ್ಮುಖದಲ್ಲಿ ಹಿರಿಯ ವ್ಯಕ್ತಿಗಳಿಗೆ ಸನ್ಮಾನ ಆಗುವಂತಹ ಕಾರ್ಯಕ್ರಮ. ಇವರುಗಳಿಗೆ ಈ ಎಲ್ಲ ಸನ್ಮಾನಿತರಿಗೆ ಪರಮ ಪೂಜ್ಯರಾದಂಥ ಗುರುಗಳ ಪೂರ್ಣವಾದಂಥ ಅನುಗ್ರಹದೊಂದಿಗೆ, ಹಾಗೆ ಕುಲದೇವರಾಗಿರತಕ್ಕಂತಹ ವಿಶ್ವಕರ್ಮ ಕಾಳಿಕಾಂಬೆಯು ಆಯುಷ್ಯ, ಆರೋಗ್ಯ, ನೆಮ್ಮದಿಯನ್ನು ಕರುಣಿಸಲಿ ಎಂಬುದಾಗಿ ವಿಶೇಷವಾಗಿ ಪ್ರಾರ್ಥಿಸುತ್ತಾ, ಹಿರಿಯ ಶ್ರೇಷ್ಠ ಗಣ್ಯರು ಅವರನ್ನು ಫಲ ಪುಷ್ಪಗಳನ್ನು ನೀಡಿ ಸನ್ಮಾನ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ಸನ್ಮಾನವನ್ನ ಸ್ವೀಕರಿಸಿರುವಂತಹ ಎಲ್ಲ ಮಹನೀಯರಿಗೂ ಕೂಡ ನಮ್ಮ ಕಡೆಯಿಂದ ತುಂಬ ಹೃದಯದ ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದೇವೆ. ಹಾಗೆ ನೀಡಿದಂತಹ ಮಹನೀಯರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಮಹನೀಯರ ಪರಿಚಯವನ್ನ ವಾದಿಸಿದವರಿಗೂ ಕೂಡ ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದೇವೆ. ಇದೀಗ ಸನ್ಮಾನಿತರಿಗೆ ಅವರ ಸಾಧನೆಯ ತತ್ವವನ್ನ ನೀಡುವಂತಹ ಸಮಯ. ಬಂದಂತಹ ಎಲ್ಲ ಮಹನೀಯರು ಒಮ್ಮೆ ಜೋರಾದ ಚಪ್ಪಾಳೆಯನ್ನ ಕೊಡಬೇಕು. ನಮ್ಮ ಊರಿನ ಮಹನೀಯರು, ಹಾಗೆ ಹಿರಿಯರು, ಹಾಗೆ ದಾನಿಗಳು. ಧನ್ಯವಾದಗಳು. ಸನ್ಮಾನವನ್ನ ನೀಡಿದವರು ಹಾಗೆ ಸ್ವೀಕರಿಸಿದಂತಹ ಎಲ್ಲ ಮಹನೀಯರಿಗೂ ತುಂಬ ಹೃದಯದ ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದಾವೆ. ಅಲ್ಲೇ ಹಾಕುದಾ? ಗುರುರ್ಬ್ರಹ್ಮ ಗುರುವಿಷ್ಣುರ್ ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಿಜವಾದ ಬಣ್ಣದ ಬದುಕಿಗೆ ಸ್ಫೂರ್ತಿ ಕೊಡುವ ಚಂದ್ರನಿಗಿಂತ ಅರಿವಿನ
ಆಗಸದ ನೇಸರ ಚಂದ, ವರ್ಣರಂಜಿತ ಒಡನಾಟಕ್ಕಿಂತ ಅರ್ಥ ಮಾಡಿಕೊಂಡ ಬಗೆ ಚಂದ. ಹೀಗೆ ಎಲ್ಲವನ್ನೂ ಸಮಚಿತ್ತದ ಸಮತೋಲನದಲ್ಲಿ ಕೊಂಡೊಯ್ಯುವಂತಹ ಅತಿ ದೊಡ್ಡ ಶಕ್ತಿ ಅಂತ ಹೇಳಿದರೆ ಅದುವೇ ಗುರುಶಕ್ತಿ. ಅಂತಹ ಶಕ್ತಿಯ ಪುಂಜವೇ ಆದಂತಹ ಪರಮಪೂಜ್ಯ ಜಗದ್ಗುರು ಅನಂತ ಶ್ರೀ ವಿಭೂಷಿತ ಶ್ರೀ 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 ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ನಮ್ಮೆಲ್ಲರನ್ನು ಕೂಡ ಉದ್ದೇಶಿಸಿಕೊಂಡು ನಮ್ಮನ್ನು ಆಶೀರ್ವದಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. दुर्भिर्युक्त चतुर्भिस्फटिकमणिमयीमक्षमालां दधान हस्तैनेकेन पद्मं सितमपि च शुकं पुस्तकं चापरेण भासा कुन्देन्दुशङ्खस्फटिकमणिनिभा भासमाना समाना सा मे वाग्देवतेयं दिवसतु वदने सर्वदा सुप्रसन्ना. ತುಂಬ ಚೆನ್ನಾಗಿ ನಮ್ಮ ಸಭಾಭವನ ಮೂಡಿ ಬಂದಿದೆ. ಅತ್ಯಂತ ಚಿಕ್ಕದಾಗಿ ಚೊಕ್ಕಟ್ಟಾಗಿ ಅತ್ಯಂತ ಸುಂದರವಾಗಿ ಯಾವುದೇ ಕೆಲಸ ಮುಗಿಯದೆ ಸಂಪೂರ್ಣ ಕಾಮಗಾರಿ ಪೂರ್ಣಗೊಂಡು ಉದ್ಘಾಟನೆಗೊಂಡಿರ್ತಕ್ಕಂಥ ಸಭಾಭವನ ನಮ್ಮ ವಿಶ್ವಕರ್ಮ ಸಭಾಭವನ ಅನ್ನೋ ಹೆಮ್ಮೆ ನಮಗಿದೆ. ಅಂದರೆ ತರಾತುರಿಲೇನು ಮಾಡಲಿಲ್ಲ, ಎಲ್ಲ ಕೆಲಸ ಮುಗಿಸ್ಕೊಂಡೇ ಮಾಡುವ ಅಂತ ಹೇಳಿ ಮೇಲ್ ಫಾಲ್ಸ್ ಸೀಲಿಂಗು ಕೂಡ ಮುಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ. 1984ನೇ ಇಸ್ವಿಯಿಂದ ಪ್ರಾರಂಭವಾಗಿ 2026ನೇ ಇಸ್ವಿಯವರೆಗೆ ಈ ಸಂಘ ನಡೆದುಕೊಂಡು ಬಂದಿದೆ. ಮಧ್ಯೆ ಸ್ವಲ್ಪ ತಟಸ್ಥ ಆದರೂ ಕೂಡ ಪುನಃ ಮೈ ಕೊಡವೆಕೊಂಡು ಜಾಡ್ಯವನ್ನು ತೊಲಗಿಸಿಕೊಂಡು ಪುನಃ ಈ ಸಂಘ ಪ್ರಾರಂಭಗೊಂಡು 2018ನೇ ಇಸ್ವಿಯಲ್ಲಿ ರಮೇಶಾಚಾರ್ಯ ನೇತೃತ್ವದಲ್ಲಿ ಪ್ರಾರಂಭವಾಗಿರ್ತಕ್ಕಂತಹ ಅಲ್ಲಿ ನಡ್ಕೊಂಡು ಬಂದಿತ್ತು. ಪುನಃ ಅವರು ಅಧ್ಯಕ್ಷರಾದರು. ನಂತರ ಈ ಸಭಾಭವನದ ವ್ಯವಸ್ಥೆಯನ್ನು ಅವ್ರ ನೇತೃತ್ವವನ್ನು ಕೈಗೆ ತೆಗೆದುಕೊಂಡು ಕೇವಲ 8 ವರ್ಷದಲ್ಲೇ ಅತ್ಯಂತ ಅಚ್ಚುಕಟ್ಟಾಗಿರ್ತಕ್ಕಂಥ ಸಭಾಭವನನ್ನು ಎಲ್ಲರ ಸಹಕಾರದೊಂದಿಗೆ ನೆರವೇರಿಸಿದ್ದಾರೆ. ಅವರ ನೇತೃತ್ವಕ್ಕೆ ಇದು ಸಂದಿರ್ತಕ್ಕಂತಹ ದೊಡ್ಡ ಕೊಡುಗೆ. ಸುಮಾರು 42 ವರ್ಷದಿಂದ ಇದು ಸಂಘ ಇದೆ, ನಿರಂತರ ನಡೆದುಕೊಂಡು ಬಂದಿದೆ. ಸಂಘಕ್ಕೆ ವಿಶ್ವಕರ್ಮ ಸಭಾಭವನ ಅಂತ ಹೆಸರು ಕೂಡ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ದೇವರ ಮೂರ್ತಿಯನ್ನು ಕೂಡ ಸಂಘದ ದ್ವಾರದಲ್ಲಿ ಅದನ್ನು ಪ್ರತಿಷ್ಠೆ ಮಾಡಿದ್ದಾರೆ. ಬರುವವರೆಲ್ಲರಿಗೂ ಕೂಡ ವಿಶ್ವಕರ್ಮನ ಅನುಗ್ರಹ ನಿರಂತರವಾಗಿರಬೇಕು ಅನ್ನುವ ಸದಾಶಯ ಇಟ್ಟುಕೊಂಡು ಆ ಕಾರ್ಯವನ್ನು ಅವರು ಮಾಡಿದ್ದಾರೆ. ಸಂಘದ ಉದ್ಘಾಟನಾ ಸಮಾರಂಭವನ್ನು
ವಿಶ್ವಕರ್ಮ ಅಷ್ಟಕದಿಂದ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಅತ್ಯಂತ ಸಂತೋಷ ತಂದಿರತಕ್ಕಂಥ ವಿಷಯ. ಅವರು ಕೂಡ ತುಂಬ ಚೆನ್ನಾಗಿ ಅದನ್ನು ವಿಶ್ವಕರ್ಮ ಅಷ್ಟಕವನ್ನು ಹೇಳಿದರು. ಹಾಗೆ ವಿಶ್ವಕರ್ಮನ ಅನುಗ್ರಹ ಎಲ್ಲರಿಗೂ ಬೇಕು. ಜೊತೆಗೆ ಈ ಸಂಘದ ಸದ್ಭಾವನ ಇಡೀ ನಮ್ಮ ಸಮಾಜದ ಹೆಮ್ಮೆಯ ವಿಷಯ, ಸ್ವಾಭಿಮಾನದ ವಿಷಯ. ಇಲ್ಲಿ ಯಾರಾದರೂ ಕಾರ್ಯಕ್ರಮ ಮಾಡ್ತಾ ಇದ್ದರೆ ನಮ್ಮ ಸಮಾಜವರಷ್ಟೇ ಎಲ್ಲ ಬೇರೆಯವರಿಗೂ ಕೊಡುವ ಸಾಧ್ಯತೆಗಳು ಇರ್ತದೆ. ಅವರಿಗೆ ಕೊಟ್ಟಾಗ ನೀವು ಎಲ್ಲಿ ಕಾರ್ಯಕ್ರಮ ಮಾಡಿದ್ರಿ ಅಂತ ಕೇಳಿದರೆ ವಿಶ್ವಕರ್ಮ ಸಮುದಾಯ ಭವನದಲ್ಲಿ ನಾವು ಮಾಡಿದ್ದೇವೆ ಅಂತ ಅವರು ಹೇಳ್ತಾ ಇರ್ತಾರೆ. ಆಗ ವಿಶ್ವಕರ್ಮ ಸಮಾಜದ ಹೆಸರು ಯಾವುದೇ ಪ್ರಯತ್ನವಿಲ್ಲದೆ ಎಲ್ಲರ ಬಾಯಲ್ಲಿ ಬರುವ ಹಾಗೆ ಪ್ರಚಾರ ಆಗುವ ಹಾಗೆ ಒಳ್ಳೆಯ ಕೆಲಸವನ್ನು ನೀವು ಮಾಡಿದ್ದೀರಾ, ಒಂದು ಒಳ್ಳೆಯ ಸಂತೋಷ. ಹಾಗೆ ಈ ಸಂಘದಲ್ಲಿ ಅವರು ಹೇಳಿದ ಹಾಗೆ ಅನೇಕ ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಕೂಡ ಅವರು ಹಮ್ಮಿಕೊಂಡು ನೆರವೇರಿಸಿಕೊಂಡು ಬಂದಿದ್ದಾರೆ ಅಂತ ಹೇಳಿದರು. ಅದು ಕೂಡ ಒಂದು ಒಳ್ಳೆಯ ಸಂತೋಷದ ವಿಷಯ. ಕೇವಲ ಒಂದು ಸಮಾಜ ಅಲ್ಲ, ಎಲ್ಲ ಸಮಾಜ ಚೆನ್ನಾಗಿದ್ದಾಗ ಮಾತ್ರ ಅದರ ಮಧ್ಯೆ ಇರ್ತಕ್ಕಂಥ ನಮ್ಮ ಸಮಾಜವು ಕೂಡ ಚೆನ್ನಾಗಿರಲಿಕ್ಕೆ ಸಾಧ್ಯ ಅನ್ನುವ ಒಳ್ಳೆಯ ಸಂದೇಶವನ್ನು ಸಮಾಜಕ್ಕೆ ನೀವು ಸಾರಿದ್ದೀರ. ಈ ಸಂಘ ಪ್ರಾರಂಭವಾಗುವಾಗ ವಾಸು ಆಚಾರ್ಯರು ಈ ಸಂಘಕ್ಕೆ 22 ಸೆನ್ಸ್ ಜಾಗವನ್ನು ದಾನವಾಗಿ ಕೊಟ್ಟರು ಅಂತ ಹೇಳಿದರು. ಅವರನ್ನು ಗುರುತಿಸುವಂತಹ ಹೆಸರು ಕೂಡ ಇತ್ತು, ಯಾಕೆ ಬರಲಿಲ್ಲ ಗೊತ್ತಿಲ್ಲ. ಆಗಲಿ, ಏನೇ ಆಗಲಿ, ವಾಸು ಆಚಾರ್ಯರು ಈ ಸಂಘಕ್ಕೆ ಜಾಗವನ್ನು ದಾನವಾಗಿ ಕೊಟ್ಟು ಈ ಸಂಘ ಇರುವವರೆಗೆ ಅವರ ಹೆಸರು ಇರುವ ಹಾಗೆ ದೊಡ್ಡ ಕೆಲಸವನ್ನು ದಾನವನ್ನು ಅವರು ಮಾಡಿದ್ದಾರೆ. ಅವರಿಗೆ ಬರುವ ಆರೋಗ್ಯ ಕಡಿಮೆ ಇರುವುದರಿಂದ ಬರಲಿಲ್ಲ ಅಂತ ಹೇಳಿದರು. ಭಗವಂತನ ಅನುಗ್ರಹ ಅವರಿಗೆ ಇರಲಿ, ಅವರ ಆರೋಗ್ಯ ಸುಧಾರಿಸಲಿ, ಅವರಿಗೆ, ಅವರ ಮಕ್ಕಳಿಗೆ, ಅವರ ಮೊಮ್ಮಕ್ಕಳಿಗೆ ಭಗವಂತನ ಅನುಗ್ರಹ ನಿರಂತರವಾಗಿರಲಿ. ಈ ಸಂಘದಲ್ಲಿ ಏನೇನು ಶುಭ ಕಾರ್ಯಗಳು ಆಗ್ತಿದೆಯೋ ಆ ಸಂದರ್ಭದಲ್ಲಿ ಆಗುವಂಥ ಪುಣ್ಯದ ಒಂದಂಶ ಕುಟುಂಬಕ್ಕೆ ನಿರಂತರವಾಗಿ ಹೋಗುವ ಹಾಗೆ ಭಗವಂತ ಅವರನ್ನು ಅನುಗ್ರಹ ಮಾಡಲಿ. ಯಾಕೆ ಹೇಳಿದರೆ ಸ್ಥಳದ ಈ ಸಂದರ್ಭ ಭಯಂಕರ ರೇಟು, ಅದಕ್ಕೆ ಕೊಡುವ ಮನಸ್ಸು ಮಾಡೋದು ಅಪರೂಪ. ಅವರು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಯಾವುದೇ ಸ್ವಾರ್ಥವಿಲ್ಲದೆ ಕೊಟ್ಟಿದ್ದಾರೆ ಅಂತ ಹೇಳಿದರೆ ದೊಡ್ಡ ಕೊಡುಗೆಯನ್ನು ಅವರು ಕೊಟ್ಟಿದ್ದಾರೆ. ಹಾಗೆ ಆ ಸಂಘದಲ್ಲಿ ಕಟ್ಟಡ ಮಾಡುವಾಗ ಕೂಡ ಅನೇಕ ಜನ ಕೊಡುಗೆ ದಾನಿಗಳು ಇದಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇಷ್ಟು ಸುಂದರ ಸಭಾವನ್ನು ನಿರ್ಮಾಣ ಆಗಬೇಕಿದ್ರೆ ಅನೇಕ ಜನ ದಾನಿಗಳ ಕೊಡುಗೆ ಇದಕ್ಕಿದೆ. ಜೊತೆಗೆ ಅನೇಕ ಜನ ಸ್ವಯಂ ಸೇವಕರು ಕೂಡ ನಿಸ್ವಾರ್ಥವಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರೆಲ್ಲರ ಪ್ರಯತ್ನದ ಫಲವಾಗಿ ಅತ್ಯಂತ ಸುಂದರವಾಗಿ ಈ ಸಭಾಭವನ ರೂಪುಗೊಂಡಿದೆ. ಅನೇಕ ಜನಕ್ಕೆ ಇವತ್ತು ಸನ್ಮಾನನೂ ಕೂಡ ಮಾಡಿದರು. ದಿವಂಗತ ಲಕ್ಷ್ಮಣಾಚಾರ್ಯರ ಧರ್ಮಪತ್ನಿ ಶ್ರೀಮತಿ ಗುಲಾಬಿ ಆಚಾರ್ಯರಿಗೆ ಸನ್ಮಾನ ಮಾಡಿದರು. ಅವರ ಲಕ್ಷ್ಮಣಾಚಾರ್ಯರು ದೊಡ್ಡ ಪ್ರಯತ್ನವನ್ನು ಮಾಡಿದ್ದಾರೆ. ಸುಮಾರು 42 ವರ್ಷದ ಹಿಂದೆ ಅವರೊಂದು ಕನಸು ಕಂಡು ಈ ಸಂಘವನ್ನು ಸ್ಥಾಪಿಸಿ ಅವರು ನೆಟ್ಟ ಸಸಿ ಈಗ ದೊಡ್ಡ ಮರವಾಗಿ ಬೆಳೆದು ಬಂದಿದೆ. ಅವರ ಮಾಡಿರ್ತಕ್ಕಂಥ ಪ್ರಯತ್ನದ ಫಲ ಈಗ ನಾವು ಸಂಘ ಕಟ್ಟಿಕೊಂಡು ಸಭಾವನ್ನು ಮಾಡಿಕೊಂಡು ನಾವು ಇಲ್ಲಿ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಾಧ್ಯವಿದೆ. ಖಂಡಿತ ಅವರ ಸಾಧನೆಯು ಕೂಡ ಒಂದು ರೀತಿ ನಮ್ಮ ಸಮಾಜಕ್ಕೆ ಮೇಲ್ಪಂಕ್ತಿಯನ್ನು ಹಾಕಿಕೊಟ್ಟಿದೆ. ಹಾಗೆ 44 ವರ್ಷದ ನಿರಂತರ ಗ್ರಾಮೋಕ್ತೇಶ್ವರಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಜನಾರ್ದನಾಚಾರ್ಯರಿಗೂ ಕೂಡ ಅವರು ಇವತ್ತು ಸನ್ಮಾನವನ್ನು ಮಾಡಿದ್ದಾರೆ. ಬಹುಶಃ ಕಾರ್ಕಳ ದೇವಸ್ಥಾನದ ಕೂಡೊಳಗೆ ಮುಕ್ತೇಶ್ವರಾಗಿದ್ದಿರುವುದು ದೊಡ್ಡ ಸೇವೆ. ಬಹುಶಃ ಜೀವನದ ಅರ್ಧ ಭಾಗದ ಆಯುಷ್ಯ ಸಮಾಜ ಹಾಗೂ ದೇವಸ್ಥಾನ ಸೇವೆಯನ್ನು ಮಾಡಿಕೊಂಡು ಬಂದಿರತಕ್ಕಂಥವರಿಗೆ ಈ ಸಂದರ್ಭದಲ್ಲಿ ಸನ್ಮಾನ ಮಾಡಿರ್ತಕ್ಕಂಥ ಅತ್ಯಂತ ಸೂಕ್ತ. ಹಾಗೆ ಹಿರಿಯ ಗೌರವ ಸಲಹೆಗಾರಾಗಿರ್ತಕ್ಕಂತಹ ಜನಾರ್ದನಾಚಾರ್ಯರು, ಇಬ್ಬರ ಹೆಸರು ಒಂದೇ ಇದೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗಲಿಲ್ಲ. ನನಗೆ ಕನ್ಫ್ಯೂಸ್ ಆಯ್ತು ಯಾರು ಅಂತ ಗೊತ್ತಾಗಲಿಲ್ಲ. ಅವರು ಎದ್ದಿಟ್ಟು ನಮಸ್ಕಾರ ಕೂಡ ಮಾಡಲಿಲ್ಲ. ಯಾರು ಜನಾರ್ದನಾಚಾರ್ಯ ಗ್ರಾಮಮುಕ್ತೇಶ್ವರರು, ಯಾರು ಗೌರವ ಸಲಹೆಗಾರರು ಅಂತ ಗೊತ್ತಾಗಲಿಲ್ಲ. ಅಂದಾಜು ಮಾಡಿದೆ, ಬಹುಶಃ ಗ್ರಾಮಮುಕ್ತೇಶ್ವರಾಗಿರ್ತಕ್ಕಂಥವರು ನಮ್ಮ ಸುರೇಶ್ ಆಚಾರ್ಯ ತಂದೆಯವರು ಇರ್ಬೋದು ಅಂತೇಳಿ ನಾನು ಅಂದಾಜು ಮಾಡಿದೆ. ಹಾಗೆ ಗೌರವ ಸಲಹೆಗಾರಾಗಿರ್ತಕ್ಕಂಥ ಜನಾರ್ದನಾಚಾರ್ಯರು ಕೂಡ ಈ ಸಮಾಜದಲ್ಲಿ ಗೌರವ ಸಲಹೆಗಾರಾಗಿ ನಿರಂತರ ಸೇವೆಯನ್ನು ಸಲ್ಲಿಸಿಕೊಂಡು ಬಂದಿರತಕ್ಕಂಥವ್ರು. ಅವರಿಗೂ ಕೂಡ ಭಗವಂತನ ಅನುಗ್ರಹ ನಿರಂತರವಾಗಿರಲಿ. ಹಾಗೆ ಕೃಷ್ಣಾಚಾರ್ಯರು ಕೂಡ ಇದ್ದಾರೆ. ಎಲ್ಲರೂ ಕೂಡ ಅವರವರ ಸೇವೆಗೆ ಒಂದು ಕಿಂಚಿತ್ ನಮ್ಮ ಸಮಾಜದ ವತಿಯಿಂದ ಗುರುತಿಸುವ ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡಿದ್ದಾರೆ. ಹಾಗೆ ಇನ್ನು ಮುಂದೆ ಕೂಡ ಈ ವ್ಯವಸ್ಥೆಗೆ, ಈ ಸಭಾಭವನಕ್ಕೆ ದೇಣಿಗೆ ಕೊಟ್ಟಿರ್ತಕ್ಕಂತಹ ಮಹನೀಯರನ್ನು ಗುರುತಿಸುವಂತಹ ಕಾರ್ಯಕ್ರಮ ಇರ್ಬೋದು. ನಾನು ತುರ್ತಾಗಿ ಮಠಕ್ಕೆ ಹೋಗಬೇಕಾಗಿರೋದ್ರಿಂದ ನಾನು ಪ್ರಾರಂಭದಲ್ಲಿ ಹೇಳಿದೆ ನಾನು ಬೇಗ ಮುಗಿಸಿ ಹೋಗ್ತೇನೆ ಅಂತ ಹೇಳಿ.
ನಾವು ಸಾಮಾನ್ಯವಾಗಿ ಆಶೀರ್ವಚನ ಮಾಡೋದು ಎಲ್ಲ ಮುಗಿದ ನಂತರ ಮಾಡೋದು. ಆದರೆ ಕೆಲವೊಮ್ಮೆ ಅನಿವಾರ್ಯ ಕಾರಣ ಇದ್ದಾಗ ಬೇಗ ಹೋಗಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬಂದು ಒದಗ್ತದೆ. ಆ ದೃಷ್ಟಿಯಲ್ಲಿ ಇವತ್ತು ನಾನು ನಮ್ಮ ಪೂಜ್ಯ ಸ್ವಾಮಿಗಳು ಮುಂದಿನ ಕಾರ್ಯಕ್ರಮವನ್ನು ನೇತೃತ್ವ ಕೊಟ್ಟು ಮುನ್ನಡೆಸಿಕೊಂಡು ಹೋಗ್ತಾರೆ. ನೀವೆಲ್ಲ ಅತ್ಯಂತ ಶ್ರದ್ಧೆಯಿಂದ ಸೇರಿಕೊಂಡು ಇದು ನಮ್ಮ ಸಂಘ ಅನ್ನುವ ಅಭಿಮಾನದಿಂದ ಈ ಕಾರ್ಯಕ್ರಮವನ್ನು, ಈ ವ್ಯವಸ್ಥೆಯನ್ನು ನೀವು ನಡೆಸಿಕೊಂಡು ಬಂದಿದ್ದೀರಾ. ಭಗವಂತ ನಿಮಗೆಲ್ಲ ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಲಿ. ಈ ಸಂಘದಲ್ಲಿ ಬಾಕಿ ಕಾರ್ಯಕ್ರಮಗಳ ಒಟ್ಟಿಗೆ ಸಾಮಾಜಿಕ ಕಾರ್ಯಕ್ರಮಗಳು ಕೂಡ ನಡೆಯುವ ಹಾಗೆ ಭಗವಂತ ಇವರಿಗೆ ಶಕ್ತಿಯನ್ನು ಕೊಡಲಿ, ಮಾಡಿಸುವ ಹಾಗೆ ಶಕ್ತಿಯನ್ನು ಕೊಡಲಿ. ಹಾಗೆ ಸಮಾಜದ ಅತ್ಯಂತ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಸಮಾಜದ ಬಂಧುಗಳಿಗೆ ಈ ಸಂಘದ ಹಾಲನ್ನು ನಿವೇಶನವನ್ನು ಅತ್ಯಂತ ಕಡಿಮೆ ದರದಲ್ಲಿ ಅವರಿಗೆ ಕೊಡುವ ಹಾಗೆ ನೀವು ಒಂದು ಮನಸ್ಸು ಮಾಡಬೇಕು ಅಂತ ನನ್ನ ಅಪೇಕ್ಷೆ. ಯಾಕೆ ಹೇಳಿದರೆ ದೊಡ್ಡ ದೊಡ್ಡ ಸಭಾಭವನದಲ್ಲಿ ಜಾಸ್ತಿ ಮೊತ್ತ ಕೊಟ್ಟು ಅವರಿಗೆ ಕಾರ್ಯಕ್ರಮ ಮಾಡಲಿಕ್ಕಾಗೋದಿಲ್ಲ. ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥವರಿಗೆ ರಿಯಾಯಿತಿ ದರದಲ್ಲಿ ಉಚಿತ ಕೊಡಬೇಕು ಅಂತ ನಾನು ಯಾವತ್ತೂ ಹೇಳೋದಿಲ್ಲ, ರಿಯಾಯಿತಿ ದರದಲ್ಲಿ ಕೊಡಬೇಕು. ಯಾಕೆ ಹೇಳಿದರೆ ಉಚಿತ ಕೊಟ್ಟೋದಕ್ಕೆ ಬೆಲೆ ಇರೋದಿಲ್ಲ. ರಿಯಾಯಿತಿ ದರದಲ್ಲಿ ಕನಿಷ್ಠ ಇದರ ಕರೆಂಟ್ ಬಿಲ್ಲಾದರೂ ಶುಚಿತ್ವವನ್ನು ನಿರ್ವಹಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಖರ್ಚನ್ನಾದರೂ ಅವರು ಕೊಡಬೇಕಾಗ್ತದೆ. ಆ ರೀತಿಯಾಗಿ ರಿಯಾಯಿತಿ ದರದಲ್ಲಿ ಕೊಡುವ ಹಾಗೆ ನೀವು ಒಂದು ಯೋಜನೆಯನ್ನು ಹಾಕಿಕೊಳ್ಳಿ. ಹಾಗೆ ಮುಂದಿನ ನಿಮ್ಮ ಯೋಜನೆಗಳು, ಇದಕ್ಕೆ ಪಾಕಶಾಲೆ ಇದೆಯೋ ಇಲ್ಲ ಗೊತ್ತಿಲ್ಲ, ಇಲ್ಲದೇ ಇದ್ದರೆ ಆದಷ್ಟು ಬೇಗ ಪಾಕಶಾಲೆ ನಿರ್ಮಾಣವಾಗಲಿ. ಜೊತೆಗೆ ಈ ಸಂಘದಲ್ಲಿ ನಮ್ಮ ಸಂಘವನ್ನು ಅಭಿಮಾನದ ಇಟ್ಟುಕೊಂಡು ನೀವೆಲ್ಲ ಸಾಧ್ಯವಾದಷ್ಟು ನಮ್ಮ ಸಂಘದಲ್ಲೇ ಕಾರ್ಯಕ್ರಮವನ್ನು ಮಾಡುವ ಹಾಗೆ ನಿಮಗೆಲ್ಲ ಭಗವಂತ ಬುದ್ಧಿಯನ್ನು ಶಕ್ತಿಯನ್ನು ಕೊಡಲಿ ಅಂತ ಹೇಳಿ ಮತ್ತೊಮ್ಮೆ ನಮ್ಮ ಆರಾಧ್ಯ ಮೂರ್ತಿಯಲ್ಲಿ ಪ್ರಾರ್ಥಿಸಿ ಬಂದಿರತಕ್ಕಂಥ ನಿಮ್ಮನ್ನೆಲ್ಲ ಹರಿಸುತ್ತಾ ನಾವು ವಿನಮಿಸುತ್ತೇವೆ. ಅದರ ಪೂರ್ವಭಾವಿಯಾಗಿ ಮೇ 6ರಿಂದ ಮೇ 12ನೇ ತಾರೀಕುವರೆಗೆ ಶ್ರೀಮಠದಲ್ಲಿ, ಅಂದರೆ ಪಡಿಗೊಟ್ಟಿಯಾರ ಮಠದಲ್ಲಿ, ಆನೆಗೊಂದಿ ಮಠದಲ್ಲಿ ವಸಂತ ವೇದ ಶಿಬಿರ ಪ್ರಾರಂಭ ಆಗ್ತದೆ. ನೂತನ ಉಪನೀತ ಒಟ್ಟುಗಳಿಗೆ ಅಲ್ಲಿ ಸಂಧ್ಯಾ ವಂದನೆ ಹೇಳಿಕೊಡುವಂಥ ಶಿಬಿರ ಕಳೆದ 20 ವರ್ಷಗಳಿಂದ ನಡೀತಾ ಬಂದಿದೆ. ಈ ಭಾಗದಲ್ಲಿರ್ತಕ್ಕಂತಹ ಉಪನೀತ ಒಟ್ಟುಗಳಿದ್ದರೆ ಆ ಶಿಬಿರದಲ್ಲಿ ಭಾಗವಹಿಸುವ ಹಾಗೆ ಅವರನ್ನು ಕಳಿಸಿಕೊಡಿ. ಹಾಗೆ ಈ ಶಿಬಿರ ಹಲವು ಕಡೆ ನಡೀತದೆ. ನಿಮಗೆ ಸಾಧ್ಯವಾದಷ್ಟು ಬೇರೆ ಬೇರೆ ಕಡೆ ಹೋಗಲಿಕ್ಕೆ ನಿಮಗೆ ಸಾಧ್ಯವಾದಲ್ಲಿ ಹೋಗಿ. ಆನೆಗೊಂದಿಲ್ಲಿ ನಡೀತದೆ, ಬೆಂಗಳೂರು ನಡೀತದೆ, ಮಂಗಳೂರು ನಡೀತದೆ, ಹಾಗೆ ಬೇರೆ ಬೇರೆ ಕಡೆ ನಮ್ಮದೇ ಮಠದಿಂದ ನಡೆಯುವಂಥ ಕಾರ್ಯಕ್ರಮಗಳು. ನಿಮಗೆ ಯಾವುದು ಹತ್ತಿರವೋ ಅಲ್ಲಿ ಭಾಗವಹಿಸಿ. ಮಠದಲ್ಲಂತೂ ಕಡ್ಡಾಯವಾಗಿ ನೀವು ಭಾಗವಹಿಸಲೇಬೇಕು. ಯಾಕಂತ ಹೇಳಿದರೆ ಇದು ಮಠದಿಂದ ನಡೆಯುವಂಥ ಕಾರ್ಯಕ್ರಮ ಆದ್ದರಿಂದ ನಿಮಗೆ ಹತ್ತಿರವಾಗಿರುವುದರಿಂದ ಇಲ್ಲಿ ಭಾಗವಹಿಸಿ. ಹಾಗೆ ಮೂಲ ಮಠದಲ್ಲಿ ಆನೆಗೊಂದಿಲ್ಲೂ ಕೂಡ ಅನೇಕ ಯೋಜನೆಗಳನ್ನು ಹಮ್ಮಿಕೊಂಡಿದ್ದಾರೆ. ಅಲ್ಲೂ ಕೂಡ ನೀವು ಮೂಲಮಠಕ್ಕೆ ಒಮ್ಮೆ ಬಂದು ಮೂಲಮಠವನ್ನು ನೋಡಿ. ನಮ್ಮ ದಿನೇಶ ಆಚಾರ್ಯರು ಇದ್ದರೆ ಪದೇ ಪದೇ ಹೇಳ್ತಾ ಇದ್ರು, ಅಯೋಧ್ಯೆಯಲ್ಲಿ ರಾಮ ಮಂದಿರ ಮಾಡಿದ ಹಾಗೆ ಆನೆಗೊಂದಿ ಮೂಲ ಮಠದಲ್ಲಿ ಇರ್ತಕ್ಕಂಥ ಮೂಲ ಮಠವನ್ನು ನೀವೆಲ್ಲ ಬಂದು ನೋಡಲೇಬೇಕು ಅನ್ನುವ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸ್ತಾ ಇದ್ರು. ಅದೇ ರೀತಿಯಲ್ಲಿ ನೀವು ಕೂಡ ಅಲ್ಲಿಗೆ ಬಂದು ಅಲ್ಲೂ ಕೂಡ ಮಠವನ್ನು ನೋಡಿ ಅಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಹಾಗೆ ನಿಮ್ಮೆಲ್ಲ ಯೋಜನೆಗಳು ಭಗವಂತನ ಅನುಗ್ರಹದಿಂದ ಸಾಕಾರಗೊಳ್ಳಿ ಅಂಥೇಳಿ ಮತ್ತೊಮ್ಮೆ ನಮ್ಮ ಆರಾಧ್ಯ ಮೂರ್ತಿಯಲ್ಲಿ ಪ್ರಾರ್ಥಿಸಿ ಹರಸಿ ನಾವು ವಿರಮಿಸುತ್ತೇನೆ. ಸಬ್ರಹ್ಮಾರ್ಪಣಮಸ್ತು. ಹರ ಪಾರ್ವತೀಪತಯೇ ಹರ ಹರ ಮಹಾದೇವ. ವ್ಯಕ್ತಿ ಕಾಲ ಹೃದಯೇಪಿ ಯೋಗ್ಯತಾಂ ಎಂಬ ಮಾತಿನಂತೆ ವರ್ತಮಾನ ಕಾಲದಲ್ಲಿ ಪಾಪನಾಶವನ್ನು, ಭವಿಷ್ಯತ್ ಕಾಲದಲ್ಲಿ ಶುಭಕರ್ಮದ ಸೂಚನೆಯನ್ನು, ಭೂತಕಾಲದಲ್ಲಿ ಶುಭಕರ್ಮದ ಫಲವು ಸಿಗಬೇಕಾದರೆ ಅದು ಕೇವಲ ಗುರು ಸೇವೆಯಿಂದ ಮಾತ್ರ ಎಂಬುದಾಗಿ ಶ್ರೀಕೃಷ್ಣನೇ ಹೇಳಿರ್ತಕ್ಕಂಥದ್ದು. ಗುರುಗಳ ಆಶೀರ್ವಾದದಿಂದ ನಾವೆಲ್ಲರೂ ಕೂಡ ಪುನೀತರಾಗಿದ್ದೇವೆ. ಹಾಗೆ ನಾರಾಯಣ ಆಚಾರ್ಯ ಭವಾನಿ ಬಿಲ್ಡರ್ಸ್ ಅಂಬಾಗಿಲು ಉಡುಪಿ ಇವರು ವೇದಿಕೆಗೆ ಬಂದು ಗುರುಗಳಿಂದ ಮಂತ್ರಾಕ್ಷತೆಯನ್ನು ಹಾಗೆ ನಮ್ಮ ಸಂಘದ ವತಿಯಿಂದ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಶ್ರೀ ನಾರಾಯಣ ಆಚಾರ್ಯ ಭವಾನಿ ಬಿಲ್ಡರ್ಸ್ ಅಂಬಾಗಿಲು ಅವರಿಗೂ ಕೂಡ ನಾವು ಶುಭ ಹಾರೈಕೆಯನ್ನು ಮಾಡ್ತಾ ಇದ್ದೇವೆ. punto nelle
ಇತರ ಸಮುದಾಯದವರು ಯಾರಿಗಾರು ಒಂದು ಹಾಗೆ ಒಂದು ठीक हेलो ಹಾಗೆ ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕೃಷ್ಣ ಆಚಾರ್ಯ ಉಪ್ಪೂರು, ವಿಶ್ವಕರ್ಮ ಸಮಾಜ ಸೇವಾ ಸಂಘ ಉಪ್ಪೂರು ಇವರು ಕೂಡ ಉಪಸ್ಥಿತಿಯಲ್ಲಿದ್ದಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ನಮ್ಮ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಶ್ರೀ ರಮೇಶ್ ಆಚಾರ್ಯ, ಶ್ರೀ ಕೃಷ್ಣ ಜ್ಯುವೆಲರ್ಸ್ ಹೆಬ್ರಿ ಇವರು ಕೂಡ ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯಲ್ಲಿದ್ದಾರೆ. ತಮಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೇವೆ. ಹಾಗೆ ರಥಶಿಲ್ಪಿ ಶ್ರೀ ರಾಜಗೋಪಾಲ್ ಆಚಾರ್ಯ ಕೋಟೇಶ್ವರ, ಶ್ರೀ ವಿಶ್ವಕರ್ಮ ಕರಕುಶಲ ಶಿಲ್ಪಕಲಾ ಕೇಂದ್ರ ಕುಂಬಾಶಿ ಇವರು ಕೂಡ ನಮ್ಮ ಜೊತೆಗೆ ಉಪಸ್ಥಿತಿಯಲ್ಲಿದ್ದಾರೆ. ತಮಗೂ ಕೂಡ ಪ್ರೀತಿಪೂರ್ವಕವಾದಂಥ ಸ್ವಾಗತ ಸರ್. ಇದೀಗ ಮುಂದಿನ ಮಾತಿಗಾಗಿ ಶ್ರೀ ಶಿಲ್ಪಿ ರಾಮಚಂದ್ರ ಆಚಾರ್ಯ ಅತ್ತೂರು, ಆಡಳಿತ ಮುಕ್ತೇಸರರು, ನೆಕ್ಲಾಜೆ ಶ್ರೀ ಕಾಳಿಕಾಂಬ ದೇವಸ್ಥಾನ ಕಾರ್ಕಳ ಇವರಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಕುಳಿತುಕೊಂಡಲ್ಲೇ ನಮಗೆ ಶುಭಾಶಯವನ್ನ ಸಲ್ಲಿಸಿದಂತ ಸರ್ ತಮಗೆ ಧನ್ಯವಾದವನ್ನ ಸಲ್ಲಿಸ್ತಾ ಇದೀಗ ಮುಂದಿನ ಮಾತು ಶ್ರೀ ಶ್ರೀಧರ್ ಕೆ ಶೆಟ್ಟಿ ಕುತ್ಯಾರು ಬೀಡು, ಉದ್ಯಮಿಗಳು ಸಾಂತ್ಯರು ತಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಶ್ರೀ ರಮೇಶ್ ಆಚಾರ್ಯ, ಶ್ರೀ ಕೃಷ್ಣ ಜ್ಯುವೆಲ್ಸ್ ಹೆಬ್ರಿ ಇವರು ವೇದಿಕೆಯ ಆಸನದಲ್ಲಿ ಸ್ವೀಕಾರ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಇವರನ್ನು ನಮ್ಮ ಸಂಘದ ಸದಸ್ಯರಾಗಿರ್ತಕ್ಕಂತಹ ಸುರೇಂದ್ರ ಆಚಾರ್ಯ ಇವರು ವೇದಿಕೆಗೆ ಕರೆತರಬೇಕಾಗಿ ತಮ್ಮಲ್ಲಿ ವಿನಂತಿ. ಇದೀಗ ಅತಿಥಿಗಳಾಗಿರ್ತಕ್ಕಂತಹ ಶ್ರೀ ಶ್ರೀಧರ ಶೆಟ್ಟಿ ಕುತ್ಯಾರು ಬೀಡು, ಉದ್ಯಮಿಗಳು ಸಾಂತ್ಯರು ಇವರು ನಮ್ಮನ್ನು ಉದ್ದೇಶಿಸಿಕೊಂಡು ಒಂದೆರಡು ಮಾತನಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ಶ್ರೀ ಕೃಷ್ಣ ಆಚಾರ್ಯ, ಶ್ರೀ ರಮೇಶ್ ಆಚಾರ್ಯ, ಶ್ರೀ ಕೃಷ್ಣ ಜ್ಯುವೆಲರ್ಸ್ ಹೆಬ್ರಿ ಇವರಿಗೆ ಶಾಲನ್ನು ಹೊದಿಸಿ ಗೌರವಿಸಬೇಕಾಗಿ ಅಧ್ಯಕ್ಷರಾಗಿರ್ತಕ್ಕಂತಹ ರಮೇಶ್ ಆಚಾರ್ಯ ಇವರಲ್ಲಿ ವಿನಂತಿಸ್ತಾ ಇದ್ದೇವೆ. ಇದೀಗ ಅತಿಥಿಗಳಿಂದ ಒಂದೆರಡು ಮಾತುಗಳು. ಶ್ರೀ ವಿಶ್ವಕರ್ಮ ಸಮಾಜ ಸೇವಾ ಸಂಘ ರಿಜಿಸ್ಟರ್ಡ್ ಹರಿಕಂಡಿಗೆ ಇವರ ವತಿಯಿಂದ ನಿರ್ಮಾಣಗೊಂಡಂಥ ಶ್ರೀ ವಿಶ್ವಕರ್ಮ ಸಮುದಾಯ ಭವನ ಹರಿಕಂಡಿಗೆ ಇದರ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂಥ ಪರಮ ಪೂಜ್ಯ ಸ್ವಾಮಿಗಳ ಪಾದಾರವಿಂದಕ್ಕೆ ನಮಸ್ಕರಿಸುತ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೆ ವಂದಿಸಿಕೊಂಡು ಈ ದಿನ ನಮ್ಮ ಬೈರಂಪಳ್ಳಿ ಗ್ರಾಮದ ವ್ಯಾಪ್ತಿಯಲ್ಲಿ ಬಹುಶಃ ಒಂದು ಸಮುದಾಯ ಭವನ ಆಗ್ತಾ ಇರೋದು ಇದೇ ಪ್ರಥಮ. ಬೇರೆ ಬೇರೆ ಸಮುದಾಯಗಳಲ್ಲಿದ್ದರೆ ಕೂಡ ಒಂದು ಸಮುದಾಯ ಭವನ ನಿರ್ಮಾಣಗೊಂಡಿರುವುದು ವಿಶ್ವಕರ್ಮ ಸಮುದಾಯದ ವತಿಯಿಂದ ನಿರ್ಮಾಣಗೊಂಡಿದೆ. ಅದೊಂದು ಬಹಳ ಖುಷಿಯ ವಿಷಯ. ಇನ್ನೊಂದು ಮಾತೇನೆಂದರೆ ಈ ಸಮುದಾಯ ಭವನ ಬಹುಶಃ ಕೇವಲ ವಿಶ್ವಕರ್ಮ ಸಮುದಾಯಕ್ಕೆ ಸೇರಿದ ಭವನ ಅಂತ ಅಲ್ಲ, ಎಲ್ಲ ಬೈರಂಪಳ್ಳಿಲಿ ನಾವು ಯಾವ ರೀತಿ ಅನ್ಯೋನ್ಯತೆಯಿಂದ ಇದ್ದೇವೆ ಅಂತ ಹೇಳಿದರೆ ಎಲ್ಲ ಜಾತಿಯವರು, ಎಲ್ಲ ಸಮುದಾಯದವರು ಅಣ್ಣ ತಮ್ಮಂದಿರಂತೆ ಬದುಕುವವರು. ಇಲ್ಲಿ ಯಾವುದೇ ಸಮುದಾಯದ ಭೇದ ಭಾವ ಇಲ್ಲ. ಯಾವುದೇ ಸಮುದಾಯದಲ್ಲಿ ಕಾರ್ಯಕ್ರಮ ನಡೆದರೆ ಎಲ್ಲ ಸಮುದಾಯದವರು ಒಂದಾಗಿ ಆಚರಿಸುವಂತಹ ಪದ್ಧತಿ ಮೊದಲಿನಿಂದಲೂ ನಡೆದು ಬಂದಿದೆ. ನೀವು ಬಹುಶಃ ವೇದಿಕೆಯಲ್ಲಿ ಕೂಡ ನೋಡ್ಬೋದು, ಎಲ್ಲ ಸಮುದಾಯದ ಅತಿಥಿಗಳು ಇಲ್ಲಿದೆ ಕೂತಿದ್ದಾರೆ.
ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿ ಕೂಡ ಊರಿನ ಎಲ್ಲ ಸಮುದಾಯದ ವ್ಯಕ್ತಿಗಳು ಕೂಡ ಇಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಆದರೆ ನಮ್ಮ ಹಿರಿಯರಿಂದ ನಡೆದು ಬಂದಂತಹ ಒಂದು ಸಮುದಾಯದ ಪದ್ಧತಿಯಲ್ಲಿ ವಿಶ್ವಕರ್ಮ ಸಮುದಾಯ ಭವನ ಅಂತ ಇಂದು ನಿರ್ಮಾಣಗೊಂಡಿದೆ. ಇದಕ್ಕೆ ಎಲ್ಲ ಸಮುದಾಯದವರು ಕೂಡ ಪ್ರೋತ್ಸಾಹವನ್ನು ನೀಡಿದ್ದಾರೆ, ಸಹಕಾರವನ್ನು ನೀಡಿದ್ದಾರೆ. ಹಾಗೆ ನಾನು ಕೂಡ ಹಲವಾರು ವರ್ಷಗಳ ಹಿಂದೆ ರಾಜಕೀಯದಲ್ಲಿ ಇರುವಾಗ, ಈಗ ರಾಜಕೀಯದಲ್ಲಿ ಇಲ್ಲ, ಆ ಸಂದರ್ಭದಲ್ಲಿ ಈ ಒಂದು ಸಮುದಾಯ ಭವನಕ್ಕೆ ನಮ್ಮ ಆಗಿನ ಮಂತ್ರಿಗಳಾಗಿದ್ದಂಥ ಶ್ರೀಯುತ ವಿನಯ್ ಕುಮಾರ್ ಸೊರಕೆ ಅವರ ಮುಖಾಂತರವಾಗಿ ಈ ಸಮುದಾಯ ಭವನಕ್ಕೆ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದಿಂದ 10 ಲಕ್ಷ ರೂಪಾಯಿಯನ್ನು ಮಂಜೂರುಗೊಳಿಸುವರೆ ಬಹಳಷ್ಟು ಕೆಲಸವನ್ನು ಮಾಡಿ ಆ ಮುಖಾಂತರವಾಗಿ ಈ ಒಂದು ಕೆಲಸಕ್ಕೆ ಕೈ ಜೋಡಿಸ್ತೇನೆ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ. ಅದೇ ರೀತಿ ಯಾವುದೇ ಒಂದು ಸಮುದಾಯದ ಸಂಘಗಳನ್ನು ಮುನ್ನಡೆಸುವುದು ಬಹಳ ಕಷ್ಟದ ಕೆಲಸ. ನಾವು ಕೂಡ ಬೇರೆ ಸಮುದಾಯದ ಸಂಘಗಳಿದ್ದೇವೆ. ಎಲ್ಲರನ್ನು ಒಗ್ಗೂಡಿಸಿಕೊಂಡು ಹೋಗುವುದಂದರೆ ಅದು ಬಹಳ ಕಷ್ಟ ಅಂತ ಈ ಸಂದರ್ಭದಲ್ಲಿ ಈ ಬೈರಂಪಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಹುಶಃ ಒಂದು ಸಮುದಾಯದಲ್ಲಿ ಬಹಳಷ್ಟು ಕಡಿಮೆ ಜನರಿರುವಂಥ ಈ ವಿಶ್ವಕರ್ಮ ಸಮುದಾಯ, ಇವರು ಎಲ್ಲರೂ ಒಗ್ಗೂಡಿಕೊಂಡು ಬಹಳಷ್ಟು ಪ್ರಯತ್ನವನ್ನು ಮಾಡಿ ಬಹಳಷ್ಟು ಅದರ ಬಗ್ಗೆ ಹೋರಾಟವನ್ನು ಮಾಡಿ ಈ ಒಂದು ಸಮುದಾಯವನ್ನು ನಿರ್ಮಿಸಿದ್ದಾರೆ. ಅವರಿಗೆ ಎಲ್ಲ ಸಮುದಾಯದ ಪರವಾಗಿ ನಾನು ಅಭಿನಂದನೆ ಸಲ್ಲಿಸಲೇಬೇಕು. ಅದೇ ರೀತಿ ಈ ಸಮುದಾಯ ಭವನ ಮುಂದೆ ಅವರ ವಿಶ್ವಕರ್ಮ ಸಮುದಾಯದ ಎಲ್ಲರಿಗೂ ಒಳಿತನ್ನು ಮಾಡಲಿ, ಎಲ್ಲರಿಗೂ ಒಳ್ಳೆಯ ರೀತಿಯ ಕಾರ್ಯಕ್ರಮ ನಡೆಸಲಿಕ್ಕೆ ಅನುಕೂಲವಾಗಲಿ, ದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ಅವಕಾಶಕ್ಕಾಗಿ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಸರ್ ನಿಮ್ಮ ಪ್ರೀತಿಪೂರ್ವಕವಾದಂತಹ ಮಾತಿಗೆ. ಅದೇ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಮತ್ತೋರ್ವ ಅತಿಥಿಗಳು ಶ್ರೀ ರತ್ನಾಕರ್ ಆಚಾರ್ಯ ಕಟ್ಟೆಮಾರು ಕಾರ್ಕಳ, ಮಾಜಿ ಆಡಳಿತ ಮುಕ್ತೇಸರರು, ನೆಕ್ಲಾಜಿ ಶ್ರೀ ಕಾಳಿಕಾಂಬ ದೇವಸ್ಥಾನ ಕಾರ್ಕಳ. ಇವರು ನಮ್ಮ ಸಭೆಯನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಜಗನ್ಮಾತೆ ಕಾಳಿಕಾಂಬೆಗೆ ವಂದಿಸಿಕೊಳ್ತಾ ಭಗವಾನ್ ವಿಶ್ವಕರ್ಮ ದೇವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ, ಶ್ರೀ ವಿಶ್ವಕರ್ಮ ಸಮಾಜ ಸೇವಾ ಸಂಘ ರಿಜಿಸ್ಟರ್ ಹರಿಗಂಡಿಗೆ ಇದರ ಈ ಸಮುದಾಯ ಭವನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಈಗಾಗಲೇ ಆಶೀರ್ವಚನವನ್ನು ಮಾಡಿ ನಿರ್ಗಮಿಸಿದಂಥ ಅನಂತ ಶ್ರೀ ವಿಭೂಷಿತ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮೀಜಿಗಳವರ ಪಾದಕಮಲಗಳಿಗೆ ವಂದಿಸಿಕೊಳ್ತಾ, ಪರಮ ಪೂಜ್ಯ ಜಗದ್ಗುರು ಅನಂತ ಶ್ರೀ ವಿಭೂಷಿತ ಶ್ರೀ 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 ಶಿವಸುಜ್ಞಾನ ತೀರ್ಥ ಮಹಾಸ್ವಾಮಿಗಳವರು ವಿಶ್ವಕರ್ಮ ಪೀಠ ಅರಮಾದನಹಳ್ಳಿ ಹಾಸನ ಇವರ ಪಾದಕಮಲಗಳಿಗೆ ಕೂಡ ವಂದಿಸಿಕೊಳ್ತಾ, ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ರಮೇಶ್ ಆಚಾರ್ಯರೇ ಮತ್ತು ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯಮಾನ್ಯರೇ, ಮುಂಭಾಗದಲ್ಲಿರುವಂಥ ಎಲ್ಲ ಹಿರಿಯರೇ, ಕಿರಿಯರೇ, ಅಭಿಮಾನಿಗಳೇ, ಇವತ್ತು ಈ ಒಂದು ಸಮುದಾಯ ಭವನ ಉದ್ಘಾಟನೆಗೊಂಡಂಥ ಈ ಶುಭ ಸಂದರ್ಭದಲ್ಲಿ ನೀವೆಲ್ಲ ಎಷ್ಟು ಪಟ್ಟಿದ್ದೀರೋ ಅದೇ ರೀತಿ ನಾನು ಕೂಡ ಒಂದು ಪಟ್ಟು ಜಾಸ್ತಿ ಸಂತೋಷಪಟ್ಟುಕೊಂಡು ಈ ವೇದಿಕೆಯಲ್ಲಿ ಮಾತುಗಳನ್ನು ಆರಂಭಿಸ್ತಾ ಇದ್ದಾನೆ. ಯಾಕೆ ಅಂತ ಹೇಳಿದರೆ 2017ನೇ ಇಸ್ವಿಯಲ್ಲಿ ಈ ಸಮುದಾಯ ಭವನಕ್ಕೆ ಶಿಲಾನ್ಯಾಸ ಮಾಡುವಂಥ ಒಂದು ಸೌಭಾಗ್ಯ ನನಗೆ ದೊರೆತಿತ್ತು. ಕಾರಣ ಕ್ಷೇತ್ರದ ಆಡಳಿತ ಮುಕ್ತೇಸರನಾಗಿ ಸೇವೆ ಸಲ್ಲಿಸುತ್ತಿರುವಂಥ ಸಂದರ್ಭ. ಆ ಶಿಲಾನ್ಯಾಸ ಸಂದರ್ಭದಲ್ಲಿ ನಮ್ಮ ಪ್ರಾರ್ಥನೆ ಏನಿತ್ತು ಅಂತ ಹೇಳಿದರೆ, ಈ ಸಮುದಾಯ ಭವನ ಆದಷ್ಟು ಬೇಗ ನಿರ್ಮಾಣಗೊಂಡು ಈ ಸಮಾಜಕ್ಕೆ ಲೋಕಾರ್ಪಣೆ ಆಗಬೇಕು ಅಂತೇಳುವಂಥ ಒಂದು ಸದುದ್ದೇಶದ ಪ್ರಾರ್ಥನೆಯನ್ನು ಮಾಡಿಕೊಂಡು ನಾವು ಆ ಶಿಲಾನ್ಯಾಸವನ್ನು ಮಾಡಿದ್ದೆವು. ಅದು ಇವತ್ತು ಸುಮಾರು 9 ವರ್ಷಗಳ ಪರ್ಯಂತ ನಿಮ್ಮ ಪರಿಶ್ರಮದೊಂದಿಗೆ ಇವತ್ತು ಸಾಫಲ್ಯಗೊಂಡಿದೆ. ಆ ನಿಟ್ಟಲ್ಲಿ ನಿಮಗೆಲ್ಲರಿಗೂ ಬಹಳ ಸಂತೋಷವಾಗಿರುವಂಥದ್ದು ಸ್ವಾಭಾವಿಕವಾದಂಥ ವಿಷಯ. ಸುಮಾರು 42 ವರ್ಷಗಳ ಪರಿಶ್ರಮದಿಂದ ಈ ಸಂಘ ಬೆಳೆದು ಬಂತು. 42 ವರ್ಷಗಳ ಪರ್ಯಂತ ಈ ಸಂಘಟನೆಗಳು ಬೆಳೆದು ಬರಿದಂತ ಹೇಳಿದ್ರೆ ಅದರಲ್ಲಿ ಕೆಲವೊಂದು ಏರಿಳಿತಗಳು ಸಂಭವಿಸುವುದು ಸ್ವಾಭಾವಿಕ. ಅದರಲ್ಲಿ ಏನು ವಿಶೇಷತೆ ಏನು ಇರುವುದಿಲ್ಲ.
ಆದರೆ ಎಲ್ಲವನ್ನ ಸೇರಿಸಿಕೊಂಡು ಇದರಲ್ಲಿ ಪರಿಶ್ರಮ ಪಟ್ಟಂಥ ಪ್ರತಿಯೊಬ್ಬರಿಗೂ ಇವತ್ತು ಸಂತೋಷವನ್ನು ಕೊಟ್ಟಿದೆ ಅಥವಾ ಗೌರವ ಸಿಕ್ಕಿದೆ. ಕಾರ್ಯಕಾರಿ ಸಮಿತಿಗಳು ಆಗಾಗ ಬದಲಾವಣೆ ಆಗ್ತಾ ಇರ್ತದೆ, ಅದು ಸ್ವಾಭಾವಿಕ. ಆದರೆ ಈ ಸಮುದಾಯ ಭವನ ಉದ್ಘಾಟನೆಗೊಂಡ ಈ ಸಂತಸದ ಗೌರವ ಮಾತ್ರ 42 ವರ್ಷಗಳ ಪರ್ಯಂತ ದುಡಿದಂಥ ಪ್ರತಿಯೊಬ್ಬರಿಗೂ ಸಲ್ಲುವಂಥದ್ದು. ಬಹಳ ಸಂತೋಷ. ಈ ಭಾಗದ ನಾವು ಯಾವಾಗಲೂ ಸಂಘ ಮತ್ತು ಕೂಡುವಳಿಕೆ ಅಂತ ಹೇಳುವಂಥದ್ರಲ್ಲಿ ಎಲ್ಲ ನಿಯಮಗಳು ಒಂದೇ ರೀತಿ ಮಾಡ್ಕೊಂಡು ಹೋಗಲಿಕ್ಕೆ ಆಗೋದಿಲ್ಲ. ಆದರೂ ಕೂಡ ಈ ಭಾಗದಲ್ಲಿ ಇರುವಂಥ ಕೂಡುವಳಿಕೆ ಮತ್ತು ಈ ಸಂಘ ಬಹಳ ಒಂದು ಉತ್ತಮವಾಗಿ ಬಹಳ ಒಗ್ಗಟ್ಟಿನಿಂದ ಈ ಸೇವೆಯನ್ನು ಮಾಡಿದ ಫಲವೇ ಇವತ್ತು ಈ ಸಮುದಾಯ ಭವನದ ಉದ್ಘಾಟನೆಯ ಸತ್ಫಲ. ಭಾಳಷ್ಟು ಶ್ರಮಪಟ್ಟವರಿದ್ದಾರೆ ಇದರಲ್ಲಿ. ಈಗಾಗಲೇ ನಾವು ಕೇಳಿದ್ದೇವೆ, ಇದು ಬರೀ ನಮ್ಮ ಸಮಾಜದ ಸಹಕಾರದೊಂದಿಗೆ ಮಾತ್ರ ಅಲ್ಲ, ಎಲ್ಲ ಸಮಾಜದ ಸಹಕಾರ ಕೂಡ ಇದರಲ್ಲಿ ಇರುತ್ತದೆ. ಆದ್ದರಿಂದ ಇದರ ಸತ್ಫಲ ಕೂಡ ಅಥವಾ ಉಪಯೋಗ ಕೂಡ ಎಲ್ಲ ಸಮಾಜಕ್ಕೆ ಸೇರ್ತದೆ ಅಂತ ಹೇಳುವಂಥದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳ್ಕೊಳ್ಬೇಕಾಗಿದೆ. ಮುಂದೆ ಕೂಡ ಈ ಸಂಘ ಲೋಕಾರ್ಪಣೆಗೊಂಡಿದೆ. ಇದರ ಅನುಕೂಲತೆಗಳು ಎಲ್ರಿಗೂ ಲಭಿಸಲಿ. ಈ ಸಂಘದಿಂದ ಎಲ್ಲವೂ ಉತ್ತರೋತ್ತರ ಅಭಿವೃದ್ಧಿ ಆಗಲಿ, ಸಮಾಜಕ್ಕೆ ಒಳ್ಳೆಯದಾಗಲಿ. ಈ ಸಂಘದಲ್ಲಿ ಭಾಳಷ್ಟು ಕಾರ್ಯಕ್ರಮಗಳು ನಡೀತಾ ಬಂದಾಗ ಅದರ ಉಪಯೋಗ ಈ ಸಂಘಕ್ಕೆ ಸಿಗ್ತದೆ. ಒಂದು ಉತ್ತಮ ಕಾರ್ಯಕ್ರಮಗಳನ್ನು ನೆರವೇರಿಸಿದ್ದೀರಿ. ಭಾಳಷ್ಟು ಹಿರಿಯರಿಗೆ ಸನ್ಮಾನವನ್ನು ಮಾಡಿದ್ದೇವೆ. ಭಾಳಷ್ಟು ಹಿರಿಯರು ಇದರಲ್ಲಿ ದುಡಿದವರಿದ್ದಾರೆ. ಖಂಡಿತ ಈ ಗೌರವ ನಿಮಗೆಲ್ಲ ಸಲ್ತದೆ. ಇದರಲ್ಲಿ ನಾವು ಇಲ್ಲಿಯ ಹಿರಿಯ ಕೂಡುವಳಿಕೆ ಮುಕ್ತಸರಾದಂಥ ಜನಾರ್ದನಾಚಾರ್ಯರು, ಅದರ ಹಿಂದೆ ದುಡಿದಂಥ ಜನಾರ್ದನಾಚಾರ್ಯರು ಮತ್ತು ಭಾಳಷ್ಟು ಈ ಸ್ಥಳದಾನಿಗಳು ದುಡಿದಂಥ ಹಿರಿಯರು ಎಲ್ಲರನ್ನ ಈ ಸಂದರ್ಭದಲ್ಲಿ ಅಭಿನಂದಿಸುವಂಥದ್ದು ಕೂಡ ನಮ್ಮ ಕರ್ತವ್ಯ. ಮುಂದೆ ಇದು ಈ ಸಮುದಾಯ ಭವನದ ಸತ್ಫಲ ಎಲ್ರಿಗೂ ಸಿಗಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಆ ಜಗನ್ಮಾತೆ ಶ್ರೀ ಕಾಳಿಕಾಂಬೆ ನಿಮ್ಮೆಲ್ಲರ ಬೇಡಿಕೆಗಳನ್ನು ಈಡೇರಿಸಿ ಗುರುಗಳ ಅನುಗ್ರಹ ಸದಾ ಈ ಸಂಘದ ಅಥವಾ ಸಮಾಜದ ಎಲ್ರಿಗೂ ಲಭಿಸಲಿ. ಭಾಗವಹಿಸಿದಂಥ ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ಪ್ರಾರ್ಥಿಸ್ಕೊಳ್ತಾ ಅವಕಾಶಕ್ಕಾಗಿ ಹೊಂದಿಸ್ಕೊಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಧನ್ಯವಾದಗಳು ಸರ್. ನಮ್ಮ ಸಂಘದ ಮೇಲೆ ಇರುವಂತಹ ತಮ್ಮ ಪ್ರೀತಿಯ ಮಾತುಗಳನ್ನು ಆಡಿದಕ್ಕಾಗಿ ತಮಗೆ ಧನ್ಯವಾದವನ್ನು ತಿಳಿಸ್ತಾ, ಹಾಗೆ ನಮ್ಮ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ವಿಶ್ವ ಬ್ರಾಹ್ಮಣ ಸಂಘ ಕುಂಜವೆಟ್ಟು ವಿಶ್ವನಾಥ್ ಆಚಾರ್ಯ ಅವರು ಉಪಸ್ಥಿತಿಯಲ್ಲಿದ್ದಾರೆ. ಹಾಗೆ ಜೈಕರ್ ಆಚಾರ್ಯ ಬಾರ್ಕೂರು ದೇವಸ್ಥಾನದ ಸದಸ್ಯರು ನಮ್ಮೊಂದಿಗೆ ಉಪಸ್ಥಿತಿಯಲ್ಲಿದ್ದಾರೆ. ಹಾಗೆ ಕರುಣಾಕರ್ ಆಚಾರ್ಯ ಗ್ರಾಮ ಮುಕ್ತೇಸರರು ನೆಲ್ಲಿಕಾರು ಇವರು ಕೂಡ ಉಪಸ್ಥಿತಿಯಲ್ಲಿದ್ದಾರೆ. ಹಾಗೆ ಮತ್ತೋರ್ವರು ರವಿ ಆಚಾರ್ಯ ಗುರು ಸೇವಾ ಪರಿಷತ್ ಉಡುಪಿ ಮಂಡಲ ಇವರು ಕೂಡ ನಮ್ಮೊಂದಿಗಿದ್ದಾರೆ. ತಮಗೂ ಕೂಡ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ, ಹಾಗೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತಿಯಲ್ಲಿರುವಂತಹ ಶ್ರೀ ಮಾಧವ ಉಪಾಧ್ಯಾಯ ಅರ್ಚಕರು, ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಸಾಂತ್ಯರು ಮುಂದಿನ ಮಾತಿಗಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ ಸರ್. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣೆ ನಮೋಸ್ತುತೆ. ಕ್ಷೇತ್ರ ಸ್ವಾಮಿ ಶ್ರೀ ಮಹಾಲಿಂಗೇಶ್ವರ ಹಾಗೂ ಮುಖ್ಯಪ್ರಾಣ ಗೋಪಾಲಕೃಷ್ಣನ ಸ್ಮರಿಸುತ್ತಾ ಇಂದು ಈ ಸಭಾಭವನದ ಉದ್ಘಾಟನೆಯಲ್ಲಿ ಪಾಲ್ಗೊಂಡಿರುವ ಯತಿದ್ವಯರಿಗೂ ಹಾಗೂ ಸಭೆಯಲ್ಲಿ ಆಸೀನರಾದ ಎಲ್ಲ ಗಣ್ಯರಿಗೂ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಸಮಾಜ ಬಾಂಧವರಿಗೂ ನಮಸ್ಕರಿಸ್ತಾ 1-2 ಮಾತುಗಳನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಇವತ್ತಿನ ದಿನಗಳಲ್ಲಿ ಮನೆಯಲ್ಲಿ ಕಾರ್ಯಕ್ರಮ ಆಗೋದು ಸ್ವಲ್ಪ ವಿರಳ ಆಗಿದೆ. ಎಲ್ಲಿಯಾದರೂ ಹತ್ತಿರದ ಹಾಲ ಇನ್ನೂ ಸ್ವಲ್ಪ ತಾಕತ್ತು ಇದ್ದವರು AC ರೂಮು ಇಂಥದ್ದೆಲ್ಲ ಬೇಕಂದವರು ಸಿಟಿಗೆ ಹೋಗಿ ಕಾರ್ಯಕ್ರಮ ಮದುವೆ ಸಮಾರಂಭಗಳನ್ನು ಮಾಡಿದ
ರೂಢಿ ಜಾಸ್ತಿ ಆಗಿದೆ. ಆದರೆ ನಮ್ಮ ಈ ಊರಿನ ವಿಶ್ವಕರ್ಮ ಸಮಾಜದವರು ಅದರ ಮುಂದಾಲೋಚನೆಯನ್ನು ಮಾಡಿಕೊಂಡು ಬಡವರಿಗೆ ಹಾಗೂ ಇದನ್ನು ಖರ್ಚನ್ನು ನೀಗಿಸುವಷ್ಟು ಶಕ್ತಿ ಇಲ್ಲದವರಿಗೆ ಹಳ್ಳಿಯಲ್ಲೇ ಒಂದು ಉತ್ತಮವಾದ ಎಲ್ಲ ಮೂಲ ಸೌಕರ್ಯಗಳನ್ನು ಇಟ್ಟುಕೊಂಡು ಈ ಸಭಾಭವನವನ್ನು ಕಟ್ಟಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಹಾಗೂ ಇದು ತುಂಬ ಶ್ಲಾಘನೀಯ. ಇದರ ಉದ್ದೇಶ ಏನಂತ ಹೇಳಿದರೆ, ಎಲ್ಲರೂ ಒಂದು ದೂರದ ಊರಿಗೆ ಹೋಗುವ ಬದಲು ಹಳ್ಳಿಯಲ್ಲೇ ತಮ್ಮ ಈ ಸಮಾರಂಭಗಳನ್ನೆಲ್ಲ ಇಲ್ಲಿ ಮಾಡಿದರೆ ಊರಿಗೂ ಖರ್ಚು ಉಳಿತದೆ ಹಾಗೂ ಊರು ಬೆಳೀತದೆ. ಸಂಘ ಹಾಗೂ ಸಂಘಟನೆ ಗಟ್ಟಿಯಾದಷ್ಟು ಊರು ಬೆಳೀಲಿಕ್ಕೆ ಸಾಧ್ಯ. ಈ ವಿಶ್ವಕರ್ಮ ಸಮಾಜದ ಎಲ್ಲ ಬಾಂಧವರು ಅವರು ಎಷ್ಟು ಶ್ರದ್ಧೆ ಹಾಗೂ ಸೇವಾ ಮನೋಭಾವದಿಂದ ಕೆಲಸ ಮಾಡ್ತಾರಂತ ಮೊದಲಿಂದಲೂ ನಮಗೆ ಚಿರಪರಿಚಿತ. ಯಾಕಂತ ಹೇಳಿದರೆ ಅಲ್ಲಿ ಊರಿನ ದೇವಸ್ಥಾನ ಅಥವಾ ಮಠ ಯಾವುದೇ ಆದರೂ ಅದಕ್ಕೆ ಮುಂಚೂಣಿಯಲ್ಲಿದ್ದು ಸೇವೆಯನ್ನು ಮಾಡಿದ್ದು ನಾವು ನೋಡ್ಬೋದು. ಅದೇ ಮನೋಭಾವ ಎಲ್ಲರಲ್ಲೂ ಬಂದು ಈ ಸಮಾಜದ ಉನ್ನತಿಗೆ ಕಾರಣ ಆಗಲಿ ಹಾಗೂ ಹಿಂದೂ ಸಮಾಜದ ಉನ್ನತಿಗೆ ಇದು ಒಂದು ಉತ್ತೇಜನ ಕೊಡಲಿ ಅಂತ ಹೇಳಿ ಶ್ರೀದೇವರಲ್ಲಿ ಪ್ರಾರ್ಥಿಸಿ ಎಲ್ಲರಿಗೂ ಸನ್ಮಂಗಲವನ್ನು ಉಂಟು ಮಾಡಲಿ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಸರ್. ಸಂಘ ಸಂಘಟನೆ ಎನ್ನುವಂಥದ್ದು ಗಟ್ಟಿಯಾದಷ್ಟು ನಮ್ಮ ಊರು ಎನ್ನುವಂಥದ್ದು ಬೆಳೀತದೆ ಎನ್ನುವಂಥ ಒಂದು ಸುಂದರವಾದಂತಹ ಮಾತನ್ನ ಹೇಳಿದ್ರೆ ತಮಗೆ ತುಂಬ ಧನ್ಯವಾದವನ್ನ ಹೇಳ್ತಾ, ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯಲ್ಲಿರುವಂತಹ ಈಗಾಗಲೇ ನಮ್ಮ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಶ್ರೀ ಲಾಲಜಿ ಆರ್ ಮೆಂಡನ್, ಮಾಜಿ ಶಾಸಕರು, ಕಾಪು ವಿಧಾನಸಭಾ ಕ್ಷೇತ್ರ. ಮತ್ತೊಂದು ಕಾರ್ಯಕ್ರಮಕ್ಕೆ ತಾವು ಭಾಗಿಯಾಗಲಿಕ್ಕೆ ಇರುವ ಕಾರಣದಿಂದ ನಮ್ಮನ್ನ ಬೀಳ್ಕೊಡ್ತಾ ಇದ್ದಾರೆ. ಅವರನ್ನು ನಾವೆಲ್ಲರೂ ಕೂಡ ಅತ್ಯಂತ ಪ್ರೀತಿಯಾಗಿ ಒಂದು ಜೋರಾದ ಚಪ್ಪಾಳಿಯನ್ನು ಕೊಡುವ ಮುಖಾಂತರವಾಗಿ ಈ ಸಭೆಯಿಂದ ಬೀಳ್ಕೊಡ್ಲಿಕ್ಕಿದ್ದೇವೆ. ಧನ್ಯವಾದಗಳು ಸರ್. ಹಾಗೆ ನಮ್ಮ ಅತಿಥಿಗಳಿಗೆ ನಮ್ಮ ಅಧ್ಯಕ್ಷರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಧನ್ಯವಾದಗಳು ಸರ್. ಇದೀಗ ನಮ್ಮ ಸಭೆಯನ್ನು ಉದ್ದೇಶಿಸಿಕೊಂಡು ಮಾಜಿ ಅಧ್ಯಕ್ಷರು ಬೈರಂಪಳ್ಳಿ ಗ್ರಾಮ ಪಂಚಾಯತ್ ಶ್ರೀ ಪ್ರಸಾದ್ ಮಲ್ಯ ಇವರಿಗಾಗಿ ಈ ವೇದಿಕೆ. ಶ್ರೀ ವಿಶ್ವಕರ್ಮ ಸಮುದಾಯ ಭವನ ಇದರ ಉದ್ಘಾಟನೆಯ ಸುಸಂದರ್ಭದಲ್ಲಿ ವೇದಿಕೆಯಲ್ಲಿರುವ ಯತಿಗಳಿಗೆ ನಮಸ್ಕರಿಸುತ್ತಾ ಹಾಗೂ ಎಲ್ಲ ಗಣ್ಯಾತಿ ಗಣ್ಯರಿಗೆ ನಮಸ್ಕರಿಸುತ್ತಾ ಇವತ್ತಿನ ಈ ಒಂದು ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಇವತ್ತಿನ ದಿನ ಬೈರಂಪಳ್ಳಿಯ ವಿಶ್ವಕರ್ಮ ಸಮಾಜ ಹಾಗೂ ಎಲ್ಲ ಸಮಾಜದವರು ಇವತ್ತಿನ ದಿನ ಒಂದು ಹೆಮ್ಮೆ ಪಡುವಂಥ ವಿಚಾರ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಈ ಒಂದು ಇಷ್ಟು ಸಣ್ಣ ಗ್ರಾಮದಲ್ಲಿ ಸ್ವಲ್ಪ ಸಮಾಜದ ಜನಸಂಖ್ಯೆ ಇರುವ ಕಡೆಯೂ ಒಂದು ಒಳ್ಳೆಯ ಸಭಾಭವನ ನಿರ್ಮಾಣ ಆಗಿದೆ. ಆ ಸಭಾಭವನ ನಿರ್ಮಾಣ ಆಗಲಿಕ್ಕೆ ಈಗಾಗಲೇ ಯತಿಗಳು ತಮ್ಮ ಮಾತಿನಲ್ಲಿ ಆಗಾಗಲೇ ಉಲ್ಲೇಖ ಮಾಡಿದರು. ತುಂಬ ಜನರ ಶ್ರಮ ಇದೆ. ಆ ಶ್ರಮಕ್ಕೆ ಒಂದು ಒಳ್ಳೆಯ ಫಲ ಈ ಕಟ್ಟಡವನ್ನು ನೋಡಿದರೆ ನನಗೆ ಅನುಭವಕ್ಕೆ ಸಿಗುತ್ತೆ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಈ ಒಂದು ಸಭಾಭವನ ನಮ್ಮ ವಿಶ್ವಕರ್ಮ ಸಮಾಜದ ಶಾಂತಿ ಹಾಗೂ ಒಗ್ಗಟ್ಟಿನ ಸಂಕೇತವಾಗಿ ಹೊರಹೊಮ್ಮಬೇಕಾಗಿದೆ. ಅದೇ ರೀತಿ
ಇಬ್ಬರು ಯತಿಗಳನ್ನು ಒಂದೇ ವೇದಿಕೆಯಲ್ಲಿ ಇಲ್ಲಿ ಕಾಣಲಿಕ್ಕೆ ಸಿಕ್ಕಿದ್ದು ನಮ್ಮೆಲ್ಲರ ಪುಣ್ಯ ಅಂತ ಹೇಳಲಿಕ್ಕೆ ನಾನು ಭಾವಿಸ್ತೇನೆ. ಅದೇ ರೀತಿ ಸ್ವಾಮೀಜಿಗಳ ಆಶೀರ್ವಾದದಿಂದ ನಮ್ಮ ಬೈರಂಪಳ್ಳಿ ಈ ಹರಿಕಂಡಿಗೆ ಬಂಡಸಾಳೆಯ ವಿಶ್ವಕರ್ಮ ಸಮಾಜ ಇನ್ನಷ್ಟು ಅಭಿವೃದ್ಧಿಯಾಗಬೇಕು. ಅದೇ ರೀತಿ ವಿಶ್ವಕರ್ಮ ಸಮಾಜ ಅಲ್ಲದೆ ಶ್ರೀಧರ್ ಶೆಟ್ಟರು ಹೇಳಿದ ಹಾಗೆ ಇಲ್ಲಿ ಎಲ್ಲ ಸಮಾಜದವರು ಒಂದೇ ವಸುದೈವ ಕುಟುಂಬಕ್ಕಂತ ಹೇಳಿದ ಹಾಗೆ ಒಂದೇ ಸಮಾಜದ ಹಾಗೆ ನಾವೆಲ್ಲ ಬದುಕ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಸ್ವಾಮೀಜಿಯವರ ಆಶೀರ್ವಾದ ಸನಾತನ ಹಿಂದೂ ಧರ್ಮದ ಎಲ್ಲ ಜಾತಿಯವರಿಗೆ ಸಿಗಲಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಎತ್ತರಕ್ಕೆ ಏರಲಿ. ಈ ಸಮುದಾಯ ಭವನದಲ್ಲಿ ಬಡವರಿಗೆಲ್ಲ ಸ್ವಲ್ಪ ಸಹಕಾರ ಆಗಲಿ. ಹಾಗೆ ಅಧ್ಯಕ್ಷರ ಬಗ್ಗೆ ಒಂದು ಮಾತು ಹೇಳ್ತೇನೆ. ರಮೇಶ್ ಆಚಾರ್ಯ ಅವರು ಎಲ್ಲಿವರೆಗೆ ಅಂತ ಹೇಳಿದರೆ ಸೌಮ್ಯ ಸ್ವಭಾವದವರು. ಇಷ್ಟು ಸಣ್ಣ ಮಗು ಬಂದರೂ ಅವರ ಹತ್ರ ಒಂದು ಸಲಹೆಯನ್ನು ಕೊಟ್ಟರೆ ಅವರ ಸಲಹೆಯನ್ನು ಸ್ವೀಕಾರ ಮಾಡ್ತಾರೆ. ಅವರ ಈ ಸೌಮ್ಯ ಸ್ವಭಾವದಿಂದಲೇ ಇಷ್ಟೊಂದು ಒಗ್ಗಟ್ಟಾಗಿ ಈ ರೀತಿಯ ಸಭಾಭವನ ಇಲ್ಲಿ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳ್ತಾ ನಿಮ್ಮೆಲ್ಲರ ಈ ಸಭಾಭವನಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರೆಲ್ಲ ಸಹಕಾರ ಕೊಟ್ಟಿದ್ದಾರೆ ನಿಮಗೆಲ್ಲರಿಗೂ ಆ ಯತಿಗಳು ಹಾಗೂ ಸ್ವಾಮೀಜಿಗಳು ಹಾಗೂ ದೇವರ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಶುಭವನ್ನು ಕೋರುತ್ತಾ ನಮಸ್ಕರಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ವಿಶ್ವಕರ್ಮ ಸಂಘ ಎನ್ನುವಂಥದ್ದು ಶಾಂತಿ ಹಾಗೆ ಸಮಾನತೆಯ ಉದ್ದೇಶದಿಂದ ಹೊರಹೊಮ್ಮಬೇಕು ಎನ್ನುವಂಥ ಸುಂದರವಾದಂತಹ ಮಾತನ್ನ ಹೇಳಿದ್ರೆ ಖಂಡಿತವಾಗ್ಲೂ ಈ ಒಂದು ಮಾತನ್ನ ನಾವೆಲ್ಲರೂ ಕೂಡ ಅಳವಡಿಸ್ತೇವೆ ಅಂತ ಹೇಳ್ತಾ ಧನ್ಯವಾದವನ್ನ ಸಲ್ಲಿಸ್ತಾ ಇದೀಗ ಮತ್ತೋರ್ವ ಅತಿಥಿಗಳು ಶ್ರೀ ಎಸ್ ಜಿಯಾನಂದ ಹೆಗ್ಡೆ ಮಾಜಿ ಅಧ್ಯಕ್ಷರು ಬೈರಂಪಳ್ಳಿ ಗ್ರಾಮ ಪಂಚಾಯತ್ ನಮ್ಮನ್ನ ಉದ್ದೇಶಿಸಿ ಒಂದೆರಡು ಮಾತನ್ನ ಆಡಬೇಕು ಸರ್. ಸ್ಥಳ ಸಾನ್ನಿಧ್ಯ ದೇವರುಗಳಿಗೆ ಶಿರಸ್ಸ ಹೊಂದಿಸಿಕೊಂಡು ವಿಶ್ವಕರ್ಮ ಸಮಾಜ ಸೇವಾ ಸಂಘ ಹರಿಕಂಡಿಗೆ ಇದರ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಪೂಜನೀಯ ಗುರುಗಳ ಒಂದು ಆಶೀರ್ವಚನ ಬೇಡ್ತಾ ವೇದಿಕೆಯಲ್ಲಿರುವಂಥ ಎಲ್ಲ ವಿಶ್ವಕರ್ಮ ಸಮಾಜದ ಮುಖಂಡರೇ ಹಾಗೂ ಎಲ್ಲ ನಮ್ಮ ಮಿತ್ರರೇ, ನೆರೆಯುವಂಥ ಸಮಾಜದ ಬಂಧುಗಳೇ, ಇವತ್ತಿನ ದಿವಸ ಈ ಪರಿಸರಕ್ಕೆ ಒಂದು ಸುಂದರವಾದ ಕಾರ್ಯಕ್ರಮ ಅಂತ ಹೇಳ್ಬೋದು. ಯಾಕೆ ಹೇಳ್ತಾ ಅಂತಂದರೆ ಆಗ ಪ್ರಾಸ್ತಾವಿಕ ಮಾತಾಡುವಾಗ 84ನೇ ಇಸ್ವಿಯಲ್ಲಿ ಗುದ್ದಳಿ ಪೂಜೆ ಆಗಿರುವಂಥದ್ದು. ಆದರೆ 84ನೇ ಇಸ್ವಿಯಲ್ಲಿ ಆದರೂ ಇಲ್ಲಿ ಒಂದಲ್ಲ ಒಂದು ಕಾರ್ಯಕ್ರಮ ನಿರಂತರವಾಗಿ ನಡೀತಾ ಇವತ್ತು ಈ ಮಟ್ಟಕ್ಕೆ ಬಂದು ಇವತ್ತು ಸಮಾಜಕ್ಕೆ ಈ ಸಂಘವನ್ನು ಅರ್ಪಣೆ ಮಾಡುವಂಥ ಒಂದು ಸಂದರ್ಭ. ನಾನು ಯಾವಾಗಲೂ ಈ ದಾರಿಯಲ್ಲಿ ಹೋಗಿ ಕೇಳ್ತಾ ಉಂಟು, ಯಾವಾಗ ನಿಮ್ಮ ಓಪನಿಂಗ್ ಯಾವಾಗ ಆಗ್ತದೆ, ಅದು ಆಗ್ತದೆ ಅಂತ ಹೇಳ್ತಿದ್ರು. ಆದರೆ ಈಗ ಈ ಪರಿಸರದಲ್ಲಿ ವಿಶ್ವಕರ್ಮ ಸಮುದಾಯದ ಬಹಳ ಮುಗ್ಧ ಜನರಿರುವಂಥದ್ದು. ನಾವು ಮತ್ತು ಅವರು ಭಾರಿ ಮಿತ್ರತ್ವದಿಂದ ಬೆಳೆದು ಬಂದು ಇವತ್ತು ಸಂಘಕ್ಕೆ ಕಷ್ಟ ಆದಾಗ ನಮ್ಮಲ್ಲೂ ಸ್ವಲ್ಪ ಈ ಸಮಸ್ಯೆ ಬಂದಾಗ ಕೇಳಿಕೊಂಡು ಈಗ ಉಂಟು ಅದಕ್ಕೆ ಅನುದಾನ ಸರ್ಕಾರದಿಂದ ಕೊಡಿಸ್ಬೇಕು ಅಂತ. ಹಾಗೆ ಹಿಂದಿನ ಶಾಸಕರ ಹತ್ರ ಕರ್ಕೊಂಡೋಗಿ ಅವರು ಸ್ವಲ್ಪ ಕೊಟ್ಟಿದ್ದಾರೆ. ಮತ್ತು ಈಗಿನ ಶಾಸಕರು ಅವರು ಮೊನ್ನೆ ಇದಕ್ಕೆ ಸಂಪೂರ್ಣ ಕಾಮಗಾರಿಗೆ ಸ್ವಲ್ಪ ಅನುದಾನ ಕೊಟ್ಟಿದ್ದಾರೆ. ಈಗ ಸ್ವಾಮಿಗಳಾಗಿ ಹೇಳಿದರು, ಈಗ ಭೋಜನ ಶಾಲೆ ಏನು ಮಾಡ್ತೀರಿ ಅಂತ ಮಾಡಬೇಕು ಅಂತ ಹೇಳಿದರು. ಅನುದಾನದ ಕೊರತೆ ಇರ್ಬೋದು, ಆದರೆ ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರದ ಜನಪ್ರತಿನಿಧಿಗಳ ಹತ್ರ ಕೇಳಿಕೊಂಡು ವಿಶ್ವಕರ್ಮದ ಸಮುದಾಯದ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ಸೇರಿಕೊಂಡು ಅದಕ್ಕೂ ನಾವು ಸರ್ಕಾರದಿಂದ ಸಿಗುವ ಹಾಗೆ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ, ಇವತ್ತು ನಾವು ಸಮಾಜದ ಬಂಧುಗಳ ಜೊತೆ ಕೈ ಜೋಡಿಸಿಕೊಂಡು ಈ ಸಂಘದ ಉತ್ತರೋತ್ತರ ಅಭಿವೃದ್ಧಿಗೆ ನಾವು ಕೈ ಜೋಡಿಸಿ ಈ ಭಾಗಕ್ಕೆ ಆದರ್ಶ ಪ್ರಿಯ ಒಂದು ವ್ಯಕ್ತಿಗಳಾಗಿ ವಿಶ್ವಕರ್ಮ ಸಮುದಾಯದ ಬಂಧುಗಳನ್ನು ಮುನ್ನಡೆಸುವಲ್ಲಿ ನಾನು ನನ್ನ ಕೊಡುಗೆಯನ್ನು ನಾನು ಕೊಡ್ತೇನೆ ಅಂತ ಹೇಳ್ತಾ ಈ ಸುಂದರ ಸಮಾರಂಭಕ್ಕೆ ವಂದಿಸಿಕೊಂಡು ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಇಷ್ಟು ಸಣ್ಣ
ಹಠರವಾಗಿರ್ತಕ್ಕಂಥ ಸಭಾಭವನ ನಿರ್ಮಾಣ ಆಗಿರುವುದಕ್ಕೆ ಎಲ್ಲರೂ ಕೂಡ ಸಹಾಯವನ್ನು ಮಾಡಿದರೆ, ಅದರಲ್ಲಿ ಕೂಡ ಸರ್ಕಾರವು ಕೂಡ ತುಂಬ ಸಹಾಯ ಮಾಡಲಿಕ್ಕೆ ನಮಗೆ ಸಹಾಯ ಮಾಡಿರ್ತಕ್ಕಂತಹ ಜಿಯಾನಂದ ಹೆಗಡೆ ಇವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇದೀಗ ನಮ್ಮ ಜೊತೆಗೆ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತಿಯಲ್ಲಿರುವಂತಹ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ದೊಡ್ಡ ಮಟ್ಟದ ಹಣದ ಸಹಾಯವನ್ನು ಮಾಡಿದಂತಹ ಶ್ರೀ ರಮೇಶ್ ಆಚಾರ್ಯ ಶ್ರೀಕೃಷ್ಣ ಜ್ಯುವೆಲರ್ಸ್ ಹೆಬ್ರಿ ಇವರಿಗೆ ಸನ್ಮಾನವನ್ನು ನೀಡುವಂತಹ ಸಮಯ. ದಯಮಾಡಿ ಸನ್ಮಾನಿತರು ವೇದಿಕೆಯ ಮುಂದೆ ಬಂದು ಇಟ್ಟಂತಹ ಆಸನದಲ್ಲಿ ಆಸನರಾಗಬೇಕು. ಹಾಗೆ ಗುರುಗಳ ಆಶೀರ್ವಾದವನ್ನು ಪಡೆದುಕೊಂಡು ಅವರ ಸಮ್ಮುಖದಲ್ಲಿ ನಿಮಗೆ ಇದೀಗ ಸನ್ಮಾನವನ್ನು ನೆರವೇರಿಸುವಂತಹ ಸಮಯ. ನಮ್ಮ ಅಧ್ಯಕ್ಷರು ಶ್ರೀ KV ರಮೇಶ್ ಆಚಾರ್ಯ, ಅಧ್ಯಕ್ಷರು ಶ್ರೀ ವಿಶ್ವಕರ್ಮ ಸಮಾಜ ಸೇವಾ ಸಂಘ ರಿಜಿಸ್ಟರ್ ಹರಿಕಂಡಿಗೆ ಇವರು ಶ್ರೀ ರಮೇಶ್ ಆಚಾರ್ಯ ಇವರಿಗೆ ಸನ್ಮಾನದ ಸಾಲನ್ನು ನೀಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಸ್ಮರಣಿಕೆಯನ್ನು ನೀಡಿ ಗೌರವವನ್ನು ಸಲ್ಲಿಸಬೇಕು. ಎಲ್ಲರೂ ಕೂಡ ಒಮ್ಮೆ ಒಂದು ಜೋರಾದ ಚಪ್ಪಾಳಿಯನ್ನು ನೀಡಬೇಕು. ಹಾಗೆ ಅವರಿಗೆ ಫಲಪುಷ್ಪಗಳನ್ನು ನೀಡಿ ಅಧ್ಯಕ್ಷರು ಅವರನ್ನು ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಧನ್ಯವಾದಗಳು ಸರ್. ಇದೀಗ ಇನ್ನೋರ್ವ ಈ ಸಮುದಾಯ ಭವನಕ್ಕೆ ಅತಿ ಹೆಚ್ಚಿನ ಸಹಕಾರವನ್ನು ನೀಡಿದಂತಹ ಶ್ರೀ ದಯಾನಂದಾಚಾರ್ಯ ಉದ್ಯಮಿ, ಕೆರ್ಕಳಬೆಟ್ಟು, ಉಡುಪಿ, ಇವರು ಕೂಡ ಗುರುಗಳಿಂದ ಮಂತ್ರಾಕ್ಷತೆಯನ್ನು ಪಡೆದು ಅಧ್ಯಕ್ಷರಿಂದ ಸನ್ಮಾನವನ್ನು ಪಡೆಯಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಶ್ರೀ ಮಹೋದಯರು ಈ ಸಭಾಭವನಕ್ಕೆ ಅತಿ ಹೆಚ್ಚಿನ ಹಣ ಸಹಾಯವನ್ನು ಮಾಡಿರುವಂಥವರು. ಇವರಿಗೂ ಕೂಡ ನಮ್ಮ ಈ ಸಂಘದ ಎಲ್ಲ ಸರ್ವ ಸದಸ್ಯರುಗಳು ತುಂಬ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಇವರು ತಮ್ಮ ಸನ್ಮಾನ ಪೀಠದಲ್ಲಿ ಸ್ವೀಕರಿಸಿ ನಾವು ಕೊಡುವಂತಹ ಕಿರು ಕಾಣಿಕೆಯನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವೀಕರಿಸಿ ಧನ್ಯವಾದಗಳು ಸರ್. ಇದೀಗ ನಮ್ಮನ್ನು ಉದ್ದೇಶಿಸಿಕೊಂಡು ಇದೀಗ ಮುಂದಿನ ಮಾತಿಗಾಗಿ ಶ್ರೀಮತಿ ನಳಿನಿ ವಿಜೇಂದ್ರ ಆಚಾರ್ಯ, ಅಧ್ಯಕ್ಷರು ಶ್ರೀ ವಿಶ್ವಕರ್ಮ ಮಹಿಳಾ ಮಂಡಳಿ ಕಾರ್ಕಳ ಇವರಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದಾವೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಿಕೆ ದೇವಿ ಕಾಳಿಕಾಂಬೆ ನಮಸ್ತುತೆ. ಕಾಳಿಕಾಂಬೆಗೆ ನಮಸ್ಕರಿಸ್ತಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದಂತಹ ಎರಡು ಗುರುದ್ವಯರಿಗೆ ಕೂಡ ತಲೆಯನ್ನು ಬಾಗ್ತಾ ಈ ಸಂಘಟನೆಯ ಚುಕ್ಕಾಣಿಯನ್ನು ಹಿಡಿದಂತಹ ಈ ಅಧ್ಯಕ್ಷರಾದಂತಹ ರಮೇಶ್ ಆಚಾರ್ಯರನ್ನು ನಮಸ್ಕರಿಸ್ಕೊಳ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರೇ ಹಾಗೆ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಗಣ್ಯರೇ ಹಾಗೆ ಇವತ್ತು ಮಹಿಳಾ ಸಂಖ್ಯೆ ಬಹಳಷ್ಟಿದೆ. ಎಲ್ಲ ಮಹಿಳೆಯರು ಕೂಡ ಬಹಳ ಚಂದವಾಗಿದ್ದುಕೊಂಡು ಇಡೀ ಕಾರ್ಯಕ್ರಮದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಇದನ್ನು ಗಮನಿಸಿಕೊಂಡು ಎಲ್ಲ ಮಾತೆಯರಿಗೆ, ಎಲ್ಲ ನನ್ನ ಸಹೋದರಿಯರಿಗೆ ಈ ಸಂದರ್ಭದಲ್ಲಿ ನಮಸ್ಕರಿಸ್ಕೊಳ್ತಾ ಎರಡು ಮಾತನ್ನು ಹೇಳಲಿಕ್ಕೆ ನಿಮ್ಮ ಮುಂದೆ ನಿಂತಿದ್ದೇನೆ. 5 ನಿಮಿಷಕ್ಕಿಂತ ಜಾಸ್ತಿ ಖಂಡಿತ ಸಮಯ ತಗೊಳ್ಳೋದಿಲ್ಲ. ಒಂದು ಸಣ್ಣ ಕಥೆಯೊಂದಿಗೆ ನನ್ನ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಬ್ಬ ರಾಜ ಮಾರುವೇಷ ಮಾಡಿಕೊಂಡು ತನ್ನ ರಾಜ್ಯಕ್ಕೆ ತೆರಳ್ತಾನಂತೆ. ಬಹಳ ರೈತರಿದ್ದಂತಹ ಪ್ರದೇಶದಲ್ಲಿ ಅಲ್ಲಿ ದ್ರಾಕ್ಷಿಯನ್ನು ಬೆಳೀತಾ ಇದ್ರು. ಮೊದಲು ಒಂದು 4-5 ತೋಟಕ್ಕೆ ಹೋದಾಗ ಸಾಮಾನ್ಯ ದ್ರಾಕ್ಷಿಯನ್ನು ಬೆಳೆಯುತ್ತಿದ್ದ ರೈತರನ್ನು ಕಂಡು ಹೇಳ್ತಾನಂತೆ,
ಈ ದ್ರಾಕ್ಷಿ ಆದಾಗ ನೀವು ನಮ್ಮ ರಾಜ್ಯಕ್ಕೆ ಬರಬೇಕು, ನನ್ನ ಅರಮನೆಗೆ ಬರಬೇಕು, ನಿಮಗೆ ನಾನು ಸತ್ಕಾರವನ್ನು ಮಾಡ್ತೇನೆ ಅಂತ. ಅದಕ್ಕಿಂತ ಸ್ವಲ್ಪ ದೂರ ಹೋಗುವಾಗ ಕೇವಲ ಇನ್ನೂ ಕೂಡ ಅವನು ಗಿಡವನ್ನು ಹಾಕಿರಲಿಲ್ಲ. ಯಾಕೆ ಅಂತ ಕೇಳಿದಾಗ ಅವನು ಹೇಳ್ತಾನಂತೆ, ಬಹಳ ವಿಶೇಷವಾದ ಗಿಡವನ್ನು ನಾನು ಹಾಕಿದ್ದೇನೆ, ಇದಕ್ಕೆ 10 ವರ್ಷ ಬೇಕು, ಇದರ ಹಣ್ಣುಗಳು ಬರಲಿಕ್ಕೆ 10 ವರ್ಷ ಬೇಕು ಅಂತ ಹೇಳ್ತಾನಂತೆ. ಆಯಿತು, 10 ವರ್ಷ ಆದ ನಂತರವೂ ಕೂಡ ನೀನು ನನ್ನ ಹತ್ರ ಬರಬೇಕು ಎನ್ನುವ ಮಾತಿನೊಂದಿಗೆ ರಾಜ ತನ್ನ ರಾಜಧಾನಕ್ಕೆ ಹೋಗ್ತಾನೆ ಮತ್ತು ಮರೆತು ಬಿಡ್ತಾನೆ. ಈ ಎಲ್ಲ ಬಾಕಿ ಎಲ್ಲ ದ್ರಾಕ್ಷಿಯನ್ನು ಬೆಳೆದಂತಹ ರೈತರು ತಾವು ಬೆಳೆದಂತಹ ದ್ರಾಕ್ಷಿಯನ್ನು ನೀಡಿ ಹಣವನ್ನು ರಾಜನಿಂದ ಪಡೆದು ಮರಳಿ ಹೋಗ್ತಾರಂತೆ. ಆದರೆ 10 ವರ್ಷ ಸತತ ಪ್ರಯತ್ನ ಪಟ್ಟಂತಹ ಆ ಕೊನೆಯ ರೈತ ದೊಡ್ಡದಾದಂತಹ ದ್ರಾಕ್ಷಿ, ಅಂದರೆ ಯಾವ ರೀತಿ ಅಂದರೆ ಸ್ವರ್ಗದಲ್ಲೇ ಬಂದಿದ್ದಂತಹ ದ್ರಾಕ್ಷಿಯನ್ನು ಎತ್ತುಕೊಂಡು ಬಂದು ರಾಜನಿಗೆ ಕೊಡ್ತಾನಂತೆ. ರಾಜನಿಗೆ ಬಹಳ ಖುಷಿ ಆಗ್ತದಂತೆ. ಎತ್ತಿ ಚಿನ್ನದ ನಾಣ್ಯವನ್ನೇ, ಒಂದು 100 ನಾಣ್ಯವನ್ನು ಅವನಿಗೆ ಕೊಡ್ತಾನಂತೆ. ಬಹಳ ಖುಷಿ ಆಗ್ತದಂತೆ. ಇವನು ಮರಳಿ ಹೋದಾಗ ಮೊದಲು ಪಡೆದಿದ್ದ ಹಣವನ್ನು ಬಂದ ರೈತರು ಕೇಳ್ತಾನಂತೆ ರಾಜರ ಹತ್ರ, ನಮಗೆ ಕೇವಲ ನಾಣ್ಯವನ್ನು ಕೊಟ್ರಿ, ಅವರಿಗೆ ಚಿನ್ನದ ನಾಣ್ಯ ಕೊಟ್ರಿ ಯಾಕೆ ಅಂತ. ಆಗ ರಾಜ ಹೇಳ್ತಾನಂತೆ, ನಾನು ಅವನಿಗೆ ಕೊಟ್ಟದ್ದು ಕೇವಲ ದ್ರಾಕ್ಷಿಗಲ್ಲ, ಅದರ ಹಿಂದಿರುವಂತಹ ಸಂಯಮಕ್ಕೆ, ಅದರ ಹಿಂದಿರುವಂಥ ತಾಳ್ಮೆಗೆ, ಅದರ ಹಿಂದಿರುವಂತಹ ಅವರ ಒಂದು ಆತ್ಮವಿಶ್ವಾಸಕ್ಕೆ ಅಂತ. ಇವತ್ತು ಈ ಸಂಘಟನೆಯ ಎಲ್ಲ ಸಂಘಟಕರಿಗೆ 7 ವರ್ಷಗಳ ಕಾಲ ಸತತ ಈ ಒಂದು ಪ್ರದೇಶದಲ್ಲಿ ನೂತನವಾಗಿ ಸಮುದಾಯ ಭವನ ಮಾಡಬೇಕೆಂಬ ಉದ್ದೇಶದಿಂದ ತೊಡಗಿದ್ದ ಎಲ್ಲರಿಗೂ ಕೂಡ ನನ್ನ ತಲೆಯನ್ನು ಬಾಗಲಿಕ್ಕೆ ಇಷ್ಟಪಡ್ತೇನೆ. ಕೊನೆಯ ಮಾತಿನೊಂದಿಗೆ ನನ್ನ ಮಾತನ್ನು ಮುಕ್ತಾಯಗೊಳಿಸಲಿಕ್ಕೆ ಇಷ್ಟಪಡ್ತೇನೆ. ಹುಟ್ಟುವಾಗ ಜಾತಕ, ನಡುವಿನಲ್ಲಿ ನಾಟಕ, ಕೊನೆಯಲ್ಲಿ ಸೂತಕ ಅಂತೆ. ಮನುಷ್ಯ ಇರುವುದು 3 ದಿನ ಮಾತ್ರ. ಸಾರ್ಥಕತೆಯ ಕ್ಷಣವನ್ನು ನಮ್ಮ ಜೀವನದಲ್ಲಿ ತಂದುಕೊಳ್ಬೇಕಂತೆ. ಬಹುಶಃ ಇದೊಂದು ಸಾರ್ಥಕತೆಯ ಕ್ಷಣಗಳು. ಹರಿಕಂಡೆಯ ಎಲ್ಲ ಸಮಸ್ತ ಬಾಂಧವರಿಗೂ ಕೂಡ ಸಾರ್ಥಕತೆಯನ್ನು ತಂದುಕೊಂಡ ಈ ಕಾರ್ಯಕ್ರಮದಲ್ಲಿ ನಾನೊಂದಿದ್ದೇನೆ. ನನ್ನನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಇಲ್ಲಿ ಆಹ್ವಾನಿಸಿ ಒಂದು ಭಾಗಿಯಾಗಿಸಿದ್ದಕ್ಕೆ ಎಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ, ಮತ್ತೊಮ್ಮೆ ನಿಮಗೆ ಎಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಇದೊಂದು ಮತ್ತಷ್ಟು ಬೆಳೀಲಿ, ಎಲ್ಲ ನಮ್ಮ ಸಮುದಾಯದ ಜನರಿಗೆ ಇದರ ಅನುಕೂಲ ಆಗಲಿ ಅಂತ ಹೇಳ್ತಾ ಮಾತಿಗಾಗಿ ಅವಕಾಶ ಕೊಟ್ಟು ನಿಮಗೆ ವಂದಿಸ್ತಾ ಇದ್ದೇನೆ. ನಮಸ್ಕಾರಗಳು. ಬಾನಹಾದಿಯಲ್ಲಿ ಸೂರ್ಯ ನಿಧಾನವಾಗಿ ಮೇಲೆ ಇರುವ ಸಕಾರಾತ್ಮಕ ಆಲೋಚನೆ ಹೊಂದಿದ ವ್ಯಕ್ತಿಗಳು ಕೂಡ ಯಶಸ್ಸಿನ ಮೆಟ್ಟಿಲನ್ನು ಏರುತ್ತಾರೆ ಎಂಬುದಾಗಿ. ಅದಕ್ಕೆ ಮುಖ್ಯ ಕಾರಣ ಆತ್ಮವಿಶ್ವಾಸ, ನಿರ್ದಿಷ್ಟ ಗುರಿ ಸಾಧಿಸುವಂಥ ಛಲ ಮತ್ತು ಸತತ ಪ್ರಾಮಾಣಿಕ ಪ್ರಯತ್ನಗಳಿಂದ ಸಾಧನೆ ಮಾಡಲಿಕ್ಕೆ ಸಾಧ್ಯ ಎಂಬುದಾಗಿ ತಿಳಿಸಿದಂತಹ ಅತಿಥಿಗಳಾಗಿರ್ತಕ್ಕಂತಹ ನಳಿನಿ ವಿಜೇಂದ್ರ ಆಚಾರ್ಯ ಇವರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಹಾಗೆ ಮುಂದೆ ನಮ್ಮ ಈ ಸಮುದಾಯ ಭವನಕ್ಕೆ ಅತಿ ಹೆಚ್ಚಿನ ಹಣದ ಸಹಾಯವನ್ನು ನೀಡಿರ್ತಕ್ಕಂತಹ ದಯಾನಂದ ಆಚಾರ್ಯ, ಉದ್ಯಮಿಗಳು, ಕೆರ್ಕಾಳಬೆಟ್ಟು, ಉಡುಪಿ, ಇವರು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಓಂ ಶ್ರೀ ಗುರುಭ್ಯೋ ನಮಃ. ಯತಿದ್ವಯರಿಗೆ ಶಿರಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸುತ್ತಾ, ನೆರೆದಿದ್ದಂಥ ಎಲ್ಲ ಅತಿಥಿ ಗಣ್ಯರೇ, ಅದೇ ರೀತಿ ಸಜ್ಜನ ಬಂಧುಗಳನ್ನು ಎಲ್ಲರಿಗೂ ವಂದಿಸುತ್ತಾ, ಈಗಾಗಲೇ ಅತಿಥಿಗಳು ಎಲ್ಲರ ಬಗ್ಗೆ ಹೇಳಿ ಆಯಿತು. ಸಮಾಜದ ಬಗ್ಗೆ ಹೇಳಿದರು, ನೂತನ ಸಭಾಭವನದ ಬಗ್ಗೆ ಹೇಳಿದರು. ಎಲ್ಲ ಹೇಳಿದ ಮೇಲೆ ನನಗೇನು ಹೇಳೋದಂತಲೇ ನನಗೇನು ಉಳಿದಿಲ್ಲ, ಎಲ್ಲ ಹೇಳಿ ಆಗಿದೆ. ಆ ನಿಟ್ಟಿನಲ್ಲಿ ನಾವು ನಮ್ಮ ಗ್ರಾಮದಲ್ಲೊಂದು ಸಮಾಜೋತ್ಸವ ಮಾಡಿದ, ಹಿಂದೂ ಸಮಾಜೋತ್ಸವ ಮಾಡಿದಾಗ ನನಗೊಂದು ನೆನಪಿಗೆ ಬಂದು, ಅಲ್ಲಿಗೆ ಬಂದ ಒಬ್ಬರು ಯತಿಗಳು ಒಂದು ಮಾತು ಹೇಳಿದರು, ಇಡೀ ನಮ್ಮ ಸಮಾಜದಲ್ಲಿ ಎಲ್ಲವನ್ನು ಹೊಂದಿಕೊಂಡಿರುವಂತಹ ಒಂದು ಸಮಾಜ ಹೇಳಿದರೆ ವಿಶ್ವ ಬ್ರಾಹ್ಮಣ ಸಮಾಜ ಅಂತ. ಯಾಕೆ ಗುರುಗಳಂತ ಕೇಳಿದಾಗ ಅವರೊಂದು ಮಾತು ಹೇಳಿದರು ನನಗೆ. ಜೀವನದಲ್ಲಿ ಯಾವಾಗಲೂ ನಮ್ಮ ಗುರುಗಳು ಬ್ರಹ್ಮೋಪದೇಶಕ್ಕೆ ಹೋದಾಗ ಒಂದು ಮಾತು ಹೇಳ್ತಾರೆ, ಒಟ್ಟಿಗೆ ಗ ಗ ಗಿ ಗು ಅಂತ.
ಅಂದರೆ ಬೆಳಿಗ್ಗೆ ಎದ್ದ ಕೂಡಲೇ ಗಂಗೆ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಅಂತ ಹೇಳ್ತಾ ಒಂದು ಮಂತ್ರ ಹೇಳ್ತಾರೆ. ಆಮೇಲೆ ಗಾಯತ್ರಿ ಮಂತ್ರ ಹೇಳಬೇಕು. ಆಮೇಲೆ ಗುರುಗಳಿಗೆ ವಂದಿಸಬೇಕು ಅನ್ನೋ ಒಂದು 3-4 ವಿಷಯವನ್ನು ಹೇಳ್ತಾರೆ. ನಮ್ಮ ವಿಶ್ವ ಬ್ರಾಹ್ಮಣ ಸಮಾಜದವರು ಕೂಡ ಆ ಗುರುಗಳು ಹೇಳಿದಾಗೆ ಬಾ ಬೂ ಬಾ ಬೂ ಬ್ರಾ ಅಂತ ಹೇಳಿದರು. ಗುರುಗಳೇ ಒಂದು 5 ವಿಷಯಗಳನ್ನು ಹೇಳಿದರು. ನನಗೆ ಕೂಡ ಒಂದು ಆಶ್ಚರ್ಯ ಆಯಿತು. ನಮ್ಮ ಸಮಾಜದಲ್ಲಿ ಇಂಥ ಜನಗಳಿದ್ದಾರಂತ ಹೇಳಲಿಕ್ಕೆ ಖುಷಿ ಆಯಿತು. ಈಗ ನಾನು ಬರುವಾಗಲೇ ಗುರುಗಳ ಜೊತೆ ಬರುವಾಗಲೇ ನೋಡಿದೆ, ಇಲ್ಲಿ ಭಜನೆ ಆಗ್ತಾ ಇತ್ತು. ನಮ್ಮ ವಿಶ್ವ ಬ್ರಾಹ್ಮಣ ಸಮಾಜದವರು ಭಜನೆಯಲ್ಲೂ ಕೂಡ ಮುಂದೆ ಇದ್ದಾರೆ ಅಂತ ನನಗೆ ಖುಷಿ ಆಗ್ತಾ ಇದೆ. ಅದೇ ರೀತಿ ಬಾ ಹೇಳಿದ ಮೇಲೆ ಭೂ ಅಂತ ಹೇಳಿದರು. ಭೂ ಅಂದರೆ ಎಂತ ಅಂತ ಕೇಳಿದಾಗ ಗುರುಗಳೊಂದು ಮಾತು ಹೇಳಿದರು, ಭೂಷಣ ಅಂತ. ಈಗ ಇಲ್ಲಿ ನೆರೆದಿತ್ತಂತ ತಾಯಿಯಂದರು ನೋಡಿದಾಗ ಗೊತ್ತಾಗ್ತದೆ ಅವರ ಒಂದು ಭೂಷಣ ಯಾವ ರೀತಿ ಇದೆ. ಯಾಕಂತ ಹೇಳಿದ್ರೆ ಇಂಥ ಕಾರ್ಯಕ್ರಮಕ್ಕೆ ಬರುವಾಗ ಜೀನ್ಸ್ ಪ್ಯಾಂಟು ಟೀ ಶರ್ಟು ಹಾಕೊಂಡು ಬರ್ತಾ ಇಲ್ಲ. ಎಲ್ಲರೂ ಒಂದು ನಮ್ಮ ಹಿಂದೂ ಸಂಪ್ರದಾಯದ ಉಡುಗೆ ತೊಡುಗೆಯಿಂದ ನಮ್ಮ ಸಮಾಜವನ್ನು ಎತ್ತಿ ಹಿಡಲಿಕ್ಕೆ ಹೇಳಿದಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ಅದೇ ರೀತಿ ಭಾಷೆ ಅಂತ ಹೇಳಿದರೆ ಈಗ ಎಲ್ಲ ಮನೆಯಲ್ಲಿ ಒಂದು ಸುದ್ದಿಯಾಗಿದೆ, ನನ್ನ ಮಗ ಇಂಗ್ಲೀಷ್ ಮೀಡಿಯಮ್ಗೆ ಹೋಗೋದು, ನಮ್ಮ ಹೆತ್ತವರು ಕೂಡ ಇಂಗ್ಲೀಷ್ ಮೀಡಿಯಮ್ಮೇ ಮಾತಾಡೋದು. ಆದರೆ ನಿಮ್ಮ ವಿಶ್ವ ಬ್ರಾಹ್ಮಣಲ್ಲಿ ಒಂದು ವಿಶೇಷತೆ ಉಂಟು ಅಂತ ಕೇಳಿದಾಗ ಅವ್ರು ಹೇಳಿದ್ರು, ವಿಶ್ವ ಬ್ರಾಹ್ಮಣರಿಗೆ ಅಂತ ಒಂದು ಭಾಷೆ ಉಂಟು ಅಂತ ಹೇಳಿ ನನಗೆ ತುಂಬ ಖುಷಿಯ ವಿಷಯವನ್ನು ಹೇಳಿದರು. ಯಾಕಂತ ಹೇಳಿದರೆ ಗುರುಗಳು ನಮ್ಮ ಸಮಾಜದವರಲ್ಲ, ಬೇರೆ ಸಮಾಜದ ಗುರುಗಳು ನಮ್ಮ ಬಗ್ಗೆ ಹೇಳುವಾಗ ನಮಗೆ ಅತೀವ ಸಂತೋಷವಾಯಿತು. ಈ ರೀತಿ ನಮ್ಮ ವಿಶ್ವ ಬ್ರಾಹ್ಮಣ ಸಮಾಜದಲ್ಲಿ ಕೂಡ ಒಂದು ಭಾಷೆ ಅಂತ ಉಂಟಂತ ಹೇಳಿದಾಗ ನನಗೆ ಖುಷಿ ಅಂತರಿತು. ಅದೇ ರೀತಿ ಎಲ್ಲ ಆದ ಮೇಲೆ ಒಂದು ಮಾತು ಹೇಳಿದರು, ಭೋಜನ ಅಂತ. ಈ ಭೋಜನ ಹೇಳುವಾಗ ನನಗೆ ಏನಪ್ಪ ಅಂತ ಕೇಳಿದಾಗ, ಭೋಜನ ಒಂದು ಬ್ರಾಹ್ಮಣ ನಿಯಮದ ಪ್ರಕಾರ ಭೋಜನವನ್ನು ಸ್ವೀಕರಿಸುವ ಒಂದು ಬ್ರಾಹ್ಮಣರಿಗೆ ಹೇಗೆ ಉಂಟು ಅದೇ ವಿಶ್ವ ಬ್ರಾಹ್ಮಣರು ಕೂಡ ಅದೇ ನಿಟ್ಟಿನಲ್ಲಿ ನೀವು ಮಾಡ್ತಾರಂತ ಹೇಳಿದರು. ಅದು ಕೂಡ ನನಗೆ ಖುಷಿಯನ್ನು ಎನಿಸಿತು. ಬೇರೆ ಜನಾಂಗದವರು ಭೋಜನದಲ್ಲಿ ನಮ್ಮ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಲಿಲ್ಲ. ಅದು ಗುರುಗಳು ಹೇಳಿದರು. ಇನ್ನೊಂದು ಬ್ರಹ್ಮಣ್ಣ ಅಂತ. ಬ್ರಹ್ಮಣ್ ಏನಂತ ಕೇಳಿದರೆ ಎಲ್ಲರೂ ಒಂದು ಒಟ್ಟಾಗಿ ಊಟ ಮಾಡುವ ಒಂದು ವ್ಯವಸ್ಥೆ ನಿಮ್ಮಲ್ಲಿ ಬಿಟ್ಟರೆ ಬೇರೆ ಜನಾಂಗದಲ್ಲಿ ತುಂಬ ಕಡಿಮೆ. ಯಾಕಂತ ಹೇಳಿದರೆ ಬೇರೆಯವರೆಲ್ಲ ಈಗ ಎಲ್ಲಿ ತನಕ ಹೋಗಿದೆ ಹೇಳಿದರೆ ಕ್ರಿಶ್ಚಿಯನ್ರು ಹಾಗೆ ತಟ್ಟೆ ಹಿಡಿದುಕೊಂಡು ಊಟ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಆದರೆ ನಿಮ್ಮ ಯಾವ ಕಾರ್ಯಕ್ರಮಕ್ಕೆ ಹೋದರೂ ಕೂಡ ಒಂದು ಬ್ರಾಹ್ಮಣ ರೀತಿ ಎಲೆ ಹಿಡ್ಕೊಂಡು ಎಲೆ ಹಾಕಿ ಒಂದು ಬ್ರಾಹ್ಮಣ ಸಂಪ್ರದಾಯದಲ್ಲಿ ಊಟ ಮಾಡ್ತೀರಿ ಅಂತ ಹೇಳಿದರು. ಈ ಎಲ್ಲ ವಿಷಯವನ್ನು ಕೂಡ ಗುರುಗಳು ಒಂದು ಮಾತು ಕೊನೆಗೆ ಹೇಳಿದರು, ಈಗ ನಿಮ್ಮ ಗುರು ಯತಿ ಇದ್ದಾರೆ, ಅವರು ನಿಮ್ಮ ಸಮಾಜಕ್ಕೆ ಒಂದು ಓಝೋನ್ ಲೇಯರ್ ಇದ್ದ ಹಾಗೆ. ಯಾಕೆ ಓಝೋನ್ ಲೇಯರ್ ಹೇಳಿದೆ ಅಂತ ಹೇಳಿದರೆ, ಸೂರ್ಯನ ಕಿರಣಗಳು ಭೂಮಿಗೆ ಬರುವಾಗ ಆ ಓಝೋನ್ ಲೇಯರ್ ನಮ್ಮನ್ನು ತಡಿತದಂತೆ, ಇಲ್ಲದಿದ್ದರೆ ನಮಗೆ ಚರ್ಮ ರೋಗಗಳು ಬರ್ತದಂತ ಹೇಳ್ತಾರೆ. ಅದೇ ರೀತಿ ಯತಿಗಳು ಮಾಡುವ ಒಂದು ಅನುಗ್ರಹ ನಮ್ಮ ಇಡೀ ಸಮಾಜಕ್ಕೆ ಓಝೋನ್ ಲೇಯರ್ನ ಹಾಗೆ ಆಗ್ತಾ ಇದೆ. ಆದರೆ ಒಂದು ವಿಷಾದನೀಯ ವಿಷಯ ಹೇಳಿದರೆ, ನಮ್ಮ ಸಮಾಜದವರು ಆ ಗುರುಗಳ ಅನುಗ್ರಹವನ್ನೇ ಒಂದು ರೀತಿಯ ಎಂತ ಹೇಳಿದರೆ, ಯಾಕಂತ ಹೇಳಿದರೆ ಈಗದ ಒಂದು ಆಧುನಿಕ ಜೀವನದಲ್ಲಿ ಈಗ ಎಲ್ಲ ವಾಹನ ಚಲಾಯಿಸ್ತಾರೆ. ವಾಹನ ಚಲಾಯಿಸುವಾಗ ಇಂಧನವನ್ನು ಹಾಕ್ತಾರೆ. ಇಂಧನ ಹಾಕುವಾಗ ಕಲಬೆರಕೆ ಇಂಧನ ಕೂಡ ಹಾಕಿ ವಾಹನ ಚಲಾಯಿಸ್ತಾರೆ. ಯಾಕಂತ ಹೇಳಿದರೆ ಸೀಮೆ ಎಣ್ಣೆ ಹಾಕಿ ವಾಹನವನ್ನು ಚಲಾಯಿಸಿದರೆ ಸ್ವಲ್ಪ ಕಡಿಮೆ ದರದಲ್ಲಿ ಹೋಗ್ಬೋದು. ಆದರೆ ಅದರಿಂದ ಹೊರಬರುವ ಹೊಗೆಯಿಂದ ಹೇಗೆ ಓಝೋನ್ ಲೇಯರ್ ಪದರ ಹಾಳಾಗ್ತದ, ಅದೇ ರೀತಿ ನಮ್ಮ ಸಮಾಜ ಕೂಡ ಒಂದು ಯಾವುದೋ ಒಂದು ಈ ಯುವಕರ ಅಲ್ಲ ಒಂದು ತಿಳಿದವರ ತುಂಬ ಕಲ್ತವರ ವಿಷಯದಿಂದ ನಮ್ಮ ಸಮಾಜ ಕೂಡ ಒಂದು ರೀತಿಯ ಈ ಓಝೋನ್ ಪದರವನ್ನು ಗುರುಗಳ ಅನುಗ್ರಹವನ್ನೇ ಒಂದು ರೀತಿ ಕಡೆಗಣಿಸುವ ಪರಿಸ್ಥಿತಿಗೆ ಬಂದಿದೆ. ಯಾಕಂತ ಹೇಳಿದರೆ ನಿನ್ನೆ ದಿನ ಒಬ್ಬರು ನನಗೆ ಹಿರಿಯರೊಂದು ಹೇಳಿದರು, ನನ್ನ ಮಗನಿಗೆ ಒಂದು ಮನೆಯಲ್ಲಿ ಗಣಹೋಮ ಮಾಡಲಿಕ್ಕೆ ಹೇಳಿದರೆ ಅವನು ಯಾಕೆ ಅಂತ ಕ್ವಶನ್ ಮಾರ್ಕ್ ಕೇಳ್ತಾನೆ ಮಾರ ಅಂತ. ಆವಾಗ ಅವನನ್ನು ನನ್ನಲ್ಲಿ ಕರ್ಕೊಂಡು ಬಂದರು. ನಾನು ಮಠಕ್ಕೆ ಕರ್ಕೊಂಡು ಹೋದೆ. ಮಠಕ್ಕೆ ಕರ್ಕೊಂಡು ಹೋದಾಗ ಅವನಿಗೆ ಎಲ್ಲ ವಿಚಾರವನ್ನು ಹೇಳಿದಾಗ ಅವ ಹೇಳಿದ, ಹೌದು ಮಾರೆ, ನನಗೆ ವಿಷಯ ಗೊತ್ತಿರಲಿಲ್ಲ, ನನಗೆ ಅಜ್ಜ ಹೇಗೂ ಹೇಳಲಿಲ್ಲ, ಅಪ್ಪ ಅದರ ಬಗ್ಗೆ ಏನೂ ಗೊತ್ತಿಲ್ಲ ಅಪ್ಪನಿಗೆ. ಆದರೆ ನೀವೊಂದು ತಿಳಿಸಿದ ಮೇಲೆ ನಮ್ಮ ಸಮಾಜ ಏನು, ನಾವು ಗುರು ಪರಂಪರೆ ಏನು ಅಂತ ತಿಳಿಸಿ ನನ್ನನ್ನು ಈ ಒಂದು ಬದಲಾವಣೆಗೆ ಸಹಕರಿಸಿದ್ದಕ್ಕೆ ಧನ್ಯವಾದ ಹೇಳಿದ. ಅದೇ ರೀತಿ ನಮ್ಮ ಸಮಾಜ ಕೂಡ
ನಮ್ಮ ಏನೊಂದು ತತ್ವ ನಿಯಮಗಳಿದೆ ಅದನ್ನು ಶಿರಸ ಪಾಲಿಸ್ತಾ ಈ ಸಂಘ ಕೂಡ ಒಂದು ಒಳ್ಳೆಯ ರೀತಿಯ ಒಂದು ಸಮಾಜಕ್ಕೆ ಅನುಕರಣೀಯವಾಗಿ ಭಜನೆ, ಭೋಜನ, ಭ್ರಮಣ ಎಲ್ಲ ಅಂತ ಹೇಳಿದೆ ಅದನ್ನೆಲ್ಲ ಪರಿಪಾಲಿಸುತ್ತಾ ಒಳ್ಳೆಯ ರೀತಿಯಲ್ಲಿ ನಡೀಲಿ ಅಂತ ಹೇಳ್ತಾ, ಮತ್ತೆ ಅದೇ ರೀತಿ ಈಗಾಗಲೇ ನಾನು ಈ ಸಂಘಕ್ಕೆ ತುಂಬ ಸಾರಿ ಭೇಟಿ ನೀಡಿದ್ದೇನೆ. ಭೇಟಿ ನೀಡಿದ ಸಂದರ್ಭದಲ್ಲಿ ನನಗೆ ಒಂದು ಕ್ರೀಡೆ ನೆನಪಾಗ್ತಾ ಇದೆ. ಯಾಕಂದೇಳಿ ನಾವು ಚಿಕ್ಕದಿರುವಾಗ ಒಂದು ಫುಟ್ಬಾಲ್ ಕ್ರೀಡೆಯನ್ನು ಆಡ್ತಾ ಇದ್ದೇವೆ. ಫುಟ್ಬಾಲ್ ಕ್ರೀಡೆ ಆಡುವಾಗ ಯಾರು ಕ್ಯಾಪ್ಟನ್ ಆದರೂ ಏನು ಸಮಸ್ಯೆ ಇಲ್ಲ, ಗೋಲ್ ಕೀಪರ್ ಯಾರು ಅನ್ನೋದು ಮುಖ್ಯ. ಅದೇ ರೀತಿ ಒಬ್ಬ ಕಿಕ್ ಹೊಡೆದರೆ ತಲೆ ತಿರುಗಿ ಬೀಳುವಂಥ ಪರಿಸ್ಥಿತಿ ನಮ್ಮ ಈ ಸಂಘದ ಅಧ್ಯಕ್ಷರಿಗೆ ಇದೆ. ಯಾಕಂತ ಹೇಳಿದ್ರೆ ಅವ್ರು ತುಂಬ ಸೌಮ್ಯ ಸ್ವಭಾವದವರು ಅಂತ ಯಾವಾಗಲೂ ನನಗೆ ಹೇಳ್ತಾ ಇದ್ರು. ಮೊನ್ನೆ ಕೂಡ ಒಂದು ಕಾರ್ಯಕ್ರಮ ಹೋದಾಗ ನನ್ನನ್ನು ಭೇಟಿಯಾಗಿ ಸುರೇಶ್ ಅಣ್ಣನವ್ರನ್ನ ಹತ್ರ ಹೇಳಿದರು, ಯಾವುದು ವಿಷಯ ಆದಿದು ಮಾರೆ, ಒಂದು ಸ್ವಲ್ಪ ನೋವಾದರೆ ನಮ್ಮ ಅಧ್ಯಕ್ಷರು ತಲೆ ತಿರುಗಿ ಬೀಳ್ತಾರಂತ ಹೇಳಿದರು. ಅದೇ ರೀತಿ ಈ ನಮ್ಮ ಸಂಘವನ್ನು ಒಂದು ಫುಟ್ಬಾಲ್ ಟೀಮ್ನಿಗೆ ತಗೊಂಡುಕೊಂಡ್ರೆ ಈಗಾಗಲೇ ರಮೇಶ್ ಅಣ್ಣನವರು ಕ್ಯಾಪ್ಟನ್ ಆಗಿರ್ಬೋದು, ಆದರೆ ಅದರ ಗೋಲ್ ಕೀಪರ್ ಸುರೇಶ್ ಅಣ್ಣ ಅಂತ ಹೇಳಲಿಕ್ಕೆ ನನಗೆ ಅನಿಸ್ತಾ ಉಂಟು. ಯಾಕಂತ ಹೇಳಿದರೆ ಇಲ್ಲಿ ಎಂಥ ಕಾರ್ಯಕ್ರಮ, ಈಗ ದೀಪ ಕೆಳಗಿಡ್ಲಿಕ್ಕೆ ಹೋದ್ರು ಅವರಿಗೆ ಪ್ರಾಸ್ತಾವಿಕ ಭಾಷಣ ಮಾಡಲಿಕ್ಕೆ ಅವಕಾಶ ಕೊಟ್ಟಾಗ ಅವರು ದೀಪವನ್ನು ಹೋಗಿ ಕೆಳಗೆ ಇಡಲಿಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಅಂತ ಒಂದು ಸಹಾಯ ಹಸ್ತ ನಿಮ್ಮಲ್ಲೆಲ್ಲನೂ ಇರಲಿ ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದ. ಆಚಾರಹೀನಂನ ಪುನಂತಿ ವೇದಾಹ ಎಂಬಂತೆ ಆಚಾರ ಹೀನನಾದನನ್ನು ವೇದಗಳು ಕೂಡ ಉದ್ಧರಿಸಲಾಗದು. ಪಶುಭಿಸ್ಸಮಾನಃ ಎಂಬುದಾಗಿ ಹೇಳಿದರೆ, ಅಂದರೆ ಸಂಸ್ಕಾರ ಇಲ್ಲದವರು ಒಂದು ಪಶುವಿಗೆ ಸಮಾನ ಎಂಬುದಾಗಿ ಶಾಸ್ತ್ರಜ್ಞರು ಹೇಳಿರ್ತಕ್ಕಂಥದ್ದು. ಆದರೆ ನಮ್ಮ ಈ ವಿಶ್ವಕರ್ಮ ಸಮಾಜ ಎನ್ನುವಂಥದ್ದು ಒಳ್ಳೆಯ ಸಂಸ್ಕಾರದಿಂದ ಗುರುತಿಸಿಕೊಂಡಂತಹ ಒಂದು ಸಮಾಜ ಎಂಬುದಾಗಿ ನಮ್ಮೆಲ್ಲರನ್ನು ಕೂಡ ಉದ್ದೇಶಿಸಿ ಅತಿಥಿಗಳ ಮಾತುಗಳನ್ನು ನೀಡಿದಂತಹ ದಯಾನಂದ ಆಚಾರ್ಯ ಇವರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಹಾಗೆ ಸುಧಾಕರ ಆಚಾರ್ಯ ಗುರುಸೇವಾ ಪರಿಷತ್ ಉಡುಪಿ ಹಾಗೂ ನಾಗರಾಜ ಆಚಾರ್ಯ ಯುವಕ ಸೇವಾದಳ ಉಡುಪಿ ಇವರ ಉಪಸ್ಥಿತಿಯನ್ನು ನಾವು ಗುರುತಿಸ್ತಾ ಇದ್ದೇವೆ. ಇವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾ, ಅದೇ ರೀತಿಯಾಗಿ ಮುಂದಿನ ವೇದಿಕೆಗಾಗಿ ಉಪೇಂದ್ರ ಆಚಾರ್ಯ ಅಧ್ಯಕ್ಷರು SK ಗೋಲ್ಡ್ ಸ್ಮಿತ್ ಸೊಸೈಟಿ ಮಂಗಳೂರು ಇವರಿಗಾಗಿ ಈ ವೇದಿಕೆ. ವಿಶ್ವಕರ್ಮ ಸಮುದಾಯ ಭವನ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿ ಪರಮ ಸಾನ್ನಿಧ್ಯವನ್ನು ಪಡೆದಂತಹ ಯತಿದ್ವಯರ ಪಾದಪದ್ಮಗಳಿಗೆ ವಂದಿಸ್ತಾ, ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ಸೇರಿರುವಂತಹ ಸಜ್ಜನ ಸಮಾಜ ಬಂಧುಗಳೇ, VC ಅವರು ಒಂದು ಕಡೆ ಹೇಳ್ತಾರೆ, ಮಣಿಯದಿಹ ಮನವೊಂದು ಸಾಧಿಸುವ ಛಲವೊಂದು, ನಿಜದ ನೇರಕ್ಕೆ ನಡೆಯುವ ನಿಶ್ಚಲತೆಯೊಂದು, ಅನ್ಯಾಯಕ್ಕೆಂದು ಭಾಗದ ಎಚ್ಚರವೊಂದು, ಕರುಣೆಗೆ ಪ್ರೀತಿಗೆ ಚಿರತೆರೆದ ಎದೆಯೊಂದು. ಬಹುಶಃ ಹರಿಗಂಡಿಗೆ ಸಂಘದ ಸದಸ್ಯರನ್ನು, ಅವರ ಕಾರ್ಯಚಟುವಟಿಕೆಗಳನ್ನು ಗಮನಿಸಿದಾಗ ಅಂತಹ ಒಂದು ಸೌಜನ್ಯದ ನಡೆಯಿಂದ ಇಂತಹ ಒಂದು ಭವ್ಯ ಕಟ್ಟಡ ಕಟ್ಟಲಿಕ್ಕೆ ಸಾಧ್ಯ ಆಯಿತು ಅಂತ ಭಾವಿಸ್ತೇನೆ. ಈಗಾಗಲೇ ಹೇಳಿದರು ರಮೇಶಾಚಾರ್ಯರು ತುಂಬ ಸೌಮ್ಯ ಸ್ವಭಾವದವರು ಅಂತ. ನಿಜವಾಗಿಯೂ, ಯಾಕಂದರೆ ಅವರಿಂದ ಆಗಿ ಅಲ್ಲ, ಅವರ ಹಿರಿಯರು ಜನಾರ್ದನಾಚಾರ್ಯ ಇರ್ಬೋದು, ತುಂಬ ಹಿರಿಯರು ತುಂಬ ಜನ ಇರ್ಬೋದು, ಪ್ರತಿಯೊಬ್ಬರು ಕೂಡ ಅವರ ನಯ ವಿನಯ, ಅವರ ಸೌಜನ್ಯ ಬಹುಶಃ ಈ ಸಂಘಕ್ಕೆ ಶೋಭೆಯನ್ನು ತಂದುಕೊಟ್ಟಿದೆ ಅಂತ ಭಾವಿಸ್ತೇನೆ. ಬಂಧುಗಳೇ, ಇವತ್ತು ಇಲ್ಲಿ ಕೇವಲ ಒಂದು ಕಟ್ಟಡ ಉದ್ಘಾಟನೆ ಆಗ್ತಾ ಇಲ್ಲ. ಈಗಾಗಲೇ ಹೇಳಿದ ಹಾಗೆ ಈ ಸಮಾಜ ಭವನಕ್ಕಾಗಿ ಹಿರಿಯರು ತುಂಬ ಕಷ್ಟಪಟ್ಟಿದ್ದಾರೆ. ಇದು ಕೇವಲ ಕಟ್ಟಡ ಉದ್ಘಾಟನೆ ಅಲ್ಲ, ನಮ್ಮ ಪೂರ್ವಜರು ಹಿರಿಯರು ಕಂಡ ಕನಸುಗಳ ಸಾಕಾರ ಅಂತ ಹೇಳಲಿಕ್ಕೆ ಭಾವಿಸ್ತೇನೆ. ಇದು ನಮ್ಮ ಪರಿಶ್ರಮದ ಫಲ, ಇದು ನಮ್ಮ ಸ್ವಾಭಿಮಾನದ ಸಂಕೇತ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈ ಕಟ್ಟಡದ ತಯಾರಿಗೆ ಬಹಳಷ್ಟು ದಾನಿಗಳು ಕೊಡುಗೆಯನ್ನು ನೀಡಿದ್ದಾರೆ. ಈಗಾಗಲೇ ನಮ್ಮ ರಮೇಶ್ ಅಣ್ಣನನ್ನು, ದಯಾನಂದಾಚಾರ್ಯರನ್ನ ಸನ್ಮಾನ ಮಾಡಿದರು. ನಮ್ಮ ಕೃಷ್ಣ ಜಿಲ್ಲೆ ರಮೇಶ್ ಆಚಾರ್ಯರು ಮೊನ್ನೆ ಉಪ್ಪೂರಲ್ಲಿ ಒಂದು ಸಭಾಭವನ ಲೋಕಾರ್ಪಣೆ ಇತ್ತು, ಅಲ್ಲಿಯೂ ಕೂಡ ಅವರಿಗೆ ಸನ್ಮಾನ ಆಯಿತು. ಬಹುಶಃ ಅವರು ತುಂಬ ಶ್ರಮಜೀವಿ, ತುಂಬ ಕಷ್ಟಪಟ್ಟು ಇವತ್ತೊಂದು ದೊಡ್ಡ ಸ್ಥಾನಕ್ಕೆ ಬಂದಿದ್ದಾರೆ. ಹೆಬ್ರಿಯಲ್ಲಿ ಕೃಷ್ಣ ಜ್ಯುವೆಲ್ಲರಿ ಎನ್ನುವ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ಕೊಡುಗೆ ದಾನಿಯಾಗಿ ಕೂಡ ಗುರುತಿಸಿಕೊಳ್ತಾ ಇದ್ದಾರೆ. ದೇವರು ಅವರಿಗೆ ಆಯುಷ್ಯ ಆರೋಗ್ಯವನ್ನು ಕೊಡಲಿ ಅಂತ ಭಾವಿಸ್ತೇನೆ. ಅಂತಹ
ದಾನಿಗಳ ಸಂಖ್ಯೆ 1000 ಆಗಲಿ. ಯಾಕಂದರೆ ಒಂದು ಮಾತಿದೆ, ಸತೇಶು ಜಾಯತೆ ಶೂರಃ ಸಹಸ್ರೇಶು ಪಂಡಿತಃ ವಕ್ತ ದಶಸಹಸ್ರೇಶು ದಾತ ಭವತಿವಾನವ ಅಂತ. 100ರಲ್ಲಿ ಒಬ್ಬ ಶೂರ ಹುಡ್ತಾನಂತೆ, 1000ದಲ್ಲಿ ಒಬ್ಬ ಪಂಡಿತ ಹುಡ್ತಾನಂತೆ, 10,000ದಲ್ಲಿ ಒಬ್ಬ ವಾಗ್ಮಿ ಹುಟ್ಟುತ್ತಾನಂತೆ. ಆದರೆ ದಾನಿಗಳು ಹುಟ್ಟುವುದೇ ವಿರಳ ಅಂತ ಹೇಳ್ತಾರೆ. ಅಂತಹ ದಾನಿಗಳು ನಮ್ಮ ಸಮಾಜದಲ್ಲಿ ಮತ್ತಷ್ಟು ಹುಟ್ಟಿ ಬರಲಿ. ಈ ಸಂಘದಲ್ಲಿ ಮುಂದೆ ಕೂಡ ಒಳ್ಳೊಳ್ಳೆಯ ಕಾರ್ಯಕ್ರಮ ಆಗಲಿ. ಯುವಕರಿಗೆ ತಮ್ಮ ಪ್ರತಿಭೆಗಳನ್ನು ಅನಾವರಣಗೊಳಿಸುವ ವೇದಿಕೆ ಇದಾಗಲಿ. ವಯೋವೃದ್ಧರಿಗೆ ತಮ್ಮ ಅನುಭವಗಳನ್ನು ಹಂಚುವ ವೇದಿಕೆ ಇದಾಗಲಿ. ಹಳೆಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು ಎನ್ನುವಂತೆ ಈ ಸಂಘ ಉತ್ತರೋತ್ತರ ಅಭಿವೃದ್ಧಿಯಾಗಲಿ, ಸಮಾಜಕ್ಕೆ ಮಾದರಿಯಾಗಲಿ ಅಂತ ಆಶಿಸ್ತಾ, ನಮ್ಮ SKGA ಸಂಸ್ಥೆಯ ಮೂಲಕ ನಮಗೂ ಕೂಡ ಒಂದು ಅವಕಾಶ ಕೊಟ್ಟಂತಹ ಈ ಸಂಘಕ್ಕೆ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ಸಂಸ್ಥೆಯ ಸಂಸ್ಥಾಪಕರಾದ ದೇವಮಾನವ ಪಾಲ್ಕೆ ಬಾಬುರಾಯಚ್ಚರನ್ನು ನೆನಪಿಸ್ಕೊಳ್ತಾ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಹಾಗೆ ನಾನೊಂಚೂರು ಮುಂದುವರಿತಾ ಇದ್ದೇನೆ ಒಂದು ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕೆ. ಧನ್ಯವಾದಗಳು ಸರ್. ಇವರಿಗೆ ಶ್ರೀ ಉಪೇಂದ್ರ ಆಚಾರ್ಯ, ಅಧ್ಯಕ್ಷರು SK ಗೋಲ್ಡ್ ಸ್ಮಿತ್ ಸೊಸೈಟಿ ಮಂಗಳೂರು, ಇವರಿಗೆ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ತಮ್ಮ ಸಂಘದ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀ KV ರಮೇಶ್ ಆಚಾರ್ಯ ಇವರಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಶ್ರೀಗಳಿಂದ ಮಂತ್ರಾಕ್ಷತೆಯನ್ನು ಪಡೆದು ನಮ್ಮ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ, ಹಾಗೆ ಮಹಿಳಾ ಮಂಡಳಿ ವತಿಯಿಂದ ನಮ್ಮ ಶ್ರೀ ವಿಶ್ವಕರ್ಮ ಸಮಾಜ ಸೇವಾ ಸಂಘ ರಿಜಿಸ್ಟರ್ ಹರಿಕಂಡಿಗೆ, ಈ ಸಂಘದ ಮಹಿಳಾ ಅಧ್ಯಕ್ಷರಾಗಿರ್ತಕ್ಕಂತಹ ಮಮತಾ ಚಂದ್ರಯಾಚಾರ್ಯ ಇವರು ವೇದಿಕೆಯ ಮುಂಭಾಗಕ್ಕೆ ಬಂದು ಗುರುಗಳಿಂದ ಮಂತ್ರಾಕ್ಷತೆಯನ್ನು ಪಡೆದು ಇವರನ್ನು ನಾವು ಗೌರವಿಸ್ತಾ ಇದ್ದೇವೆ. ಮಮತಾ ಚಂದ್ರಾಚಾರ್ಯ ಇವರು ಗುರುಗಳಿಂದ ಮಂತ್ರಾಕ್ಷತೆಯನ್ನು ಪಡೆದು ಸನ್ಮಾನ ಪೀಠದಲ್ಲಿ ಕುಳಿತುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿ. ಇವರನ್ನು ಸನ್ಮಾನಿಸಲಿದ್ದಾರೆ ನಮ್ಮ ಸಂಘದ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀ KV ರಮೇಶ್ ಆಚಾರ್ಯ ಇವರು. ನಮ್ಮ ವಿಶ್ವಕರ್ಮ ಸಮಾಜ ಸೇವಾ ಸಂಘ ರಿಜಿಸ್ಟರ್ ಹರಿಕಂಡಿಗೆ ಈ ಸಂಘದ ವತಿಯಿಂದ ಪ್ರತಿ ವರ್ಷವೂ ಕೂಡ ದುರ್ಗ ನಮಸ್ಕಾರ ಸೇವೆಯನ್ನು ಸಮಾಜಕ್ಕೆ ಅತಿ ಹೆಚ್ಚಿನ ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಹಾಗೆ ಮಾಡಿದ್ದಾರೆ. ಅವರಿಂದಲೇ ಈ ಸಂಘದಲ್ಲಿ ದುರ್ಗಾ ನಮಸ್ಕಾರ ಎನ್ನುವಂಥದ್ದು ಪ್ರಾರಂಭ ಆಗಿರುವಂಥದ್ದು. ಅವರ ಅಧ್ಯಕ್ಷತೆಯಿಂದ ಅವರನ್ನು ಈ ಸಂಘದ ಮಹಿಳಾ ಬಳಗದ ವತಿಯಿಂದ ನಾವು ಸನ್ಮಾನಿಸ್ತಾ ಇದ್ದೇವೆ. ಅವರಿಗೆ ಫಲಪುಷ್ಪಗಳನ್ನು ಹಾಗೆ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ನಮ್ಮ ಸಂಘದ ಅಧ್ಯಕ್ಷರಲ್ಲಿ ವಿನಂತಿ. ಧನ್ಯವಾದಗಳು. ಇದೀಗ ಶ್ರೀಧರ ಶೆಟ್ಟಿ ಉದ್ಯಮಿಗಳು, ಇವರು ಕೂಡ ಬೇರೆ ಕಾರ್ಯಕ್ರಮದ ನಿಮಿತ್ತವಾಗಿ ತೆರಳಲಿದ್ದಾರೆ. ಅವರು ಕೂಡ ನಮ್ಮ ಸಂಘದ ವತಿಯಿಂದ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಶ್ರೀಗಳಿಂದ ಮಂತ್ರಾಕ್ಷತೆಯನ್ನು ಪಡೆದು ಸಂಘದ ಅಧ್ಯಕ್ಷರು ಅವರಿಗೆ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ. ಈ ಸಮುದಾಯ ಭವನಕ್ಕೆ ಅತಿ ಹೆಚ್ಚಿನ ಹಣವನ್ನು ನೀಡಿ ನಮಗೆ ಸಹಾಯವನ್ನು ಮಾಡಿರ್ತಕ್ಕಂಥವರು, ಇವರಿಗೆ ತುಂಬ ಹೃದಯದ ಕೃತಜ್ಞತೆಗಳು. ಇದೀಗ ನಮ್ಮೆಲ್ಲರನ್ನು ಕೂಡ ಉದ್ದೇಶಿಸಿಕೊಂಡು ಮಾತನಾಡಲಿದ್ದಾರೆ ಶ್ರೀ ಶಿಲ್ಪಿ ರಾಮಚಂದ್ರ ಆಚಾರ್ಯ ಹತ್ತೂರು, ಆಡಳಿತ ಮುಕ್ತೇಸರರು, ನಿಕ್ಲಾಜಿ ಶ್ರೀ ಕಾಳಿಕಾಂಬ ದೇವಸ್ಥಾನ ಕಾರ್ಕಳ. ಇದೀಗ ಅವರಿಗಾಗಿ. ಓಂ ಶ್ರೀ ಗುರುಭ್ಯೋ ನಮಃ. ಕ್ಷೇತ್ರ ಮಾತೆಯ ಪಾದಕಮಲಗಳಿಗೆ ನಮಸ್ಕರಿಸುತ್ತಾ ಅನಂತ ಶ್ರೀ ವಿಭೂಷಿತ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮೀಜಿಯವರ ಪಾದಕಮಲಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ
ಅನಂತಶ್ರೀ ವಿಭೂಷಿತ ಸುಜ್ಞಾನ ಮಹಾಸ್ವಾಮಿಗಳವರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇವತ್ತಿನ ಉದ್ಘಾಟನಾ ವೇದಿಕೆಯಲ್ಲಿ ಉಪಸ್ಥಿರುವಂಥ ವಿಶ್ವಕರ್ಮ ಸಮಾಜ ಸೇವಾ ಸಂಘ ರಿಜಿಸ್ಟರ್ಡ್ ಹರಿಕಣ್ಣಿಗೆ ಇದರ ಅಧ್ಯಕ್ಷರಾದಂಥ ರಮೇಶ್ ಆಚಾರ್ ಅವರೇ ಹಾಗೂ ಗೌರವ ಅಧ್ಯಕ್ಷರಾದಂಥ ಪುರುಷೋತ್ತಮಾಚಾರ್ ಅವರೇ ಹಾಗೂ ಸಂಘದ ಎಲ್ಲ ಪದಾಧಿಕಾರಿಗಳೇ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ಮುಂಭಾಗದಲ್ಲಿ ಆಸೀನರಾದಂಥ ಎಲ್ಲ ಮಹಿಳಾ ಮಂಡಳಿಯ ಸದಸ್ಯರೇ, ಮಹನೀಯರೇ, ಮಹಿಳೆಯರೇ, ಇವತ್ತು ಬಹಳ ಸಂತೋಷದ ದಿವಸ ಅಂತೇಳಿ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತದೆ. ಯಾಕಂತೇಳಿದರೆ ಇದು ಸುಮಾರು 8 ವರ್ಷದ ಹಿಂದೆ ಶಿಲಾನ್ಯಾಸ ಮಾಡಿದಂಥ ಒಂದು ಕಾರ್ಯಕ್ರಮ. ನಾವೊಂದು 3 ವರ್ಷದಲ್ಲಿ ಇದು ಪೂರ್ಣಗೊಳ್ಬೇಕಂತೇಳಿ ಆ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಮಾತನಾಡಿಕೊಂಡಿತ್ತು. ಆವಾಗ ಆ ಶಿಲಾನ್ಯಾಸ ಮಾಡಿದ ಸಂದರ್ಭದ 2 ವರ್ಷದಲ್ಲಿ ಕೊರೋನಾ ಬಂದು ಇದು ಸ್ವಲ್ಪ ಮುಂದೆಗೆ ಹೋಗಿ ಈ 8 ವರ್ಷದಲ್ಲಿ ಇವತ್ತು ಈ ಸಮುದಾಯ ಭವನ ಲೋಕಾರ್ಪಣೆಗೊಂಡಿದೆ. ಇದಕ್ಕೆ ಅಧ್ಯಕ್ಷರಾದಂಥ ರಮೇಶ್ ಆಚಾರ್ಯರು ಎಲ್ಲರೂ ವೇದಿಕೆಯಲ್ಲಿ ಇದ್ದವರು ಹೇಳಿದರು ಸೌಮ್ಯ ಸ್ವಭಾವದವರು ಅಂತೇಳಿ. ನಾನು ಸಹ ಅದನ್ನು ಒತ್ತಿ ಹೇಳ್ತೇನೆ. ಯಾಕಂತೇಳಿದರೆ ಅವರ ದೇವರಲ್ಲಿ ಇದ್ದಂಥ ಒಂದು ಅಪಾರವಾದ ನಂಬಿಕೆ ಮತ್ತು ಗುರುಗಳಲ್ಲಿ ಇದ್ದಂಥ ನಂಬಿಕೆ ಅವರನ್ನು ಇಷ್ಟು ವರ್ಷ 8 ವರ್ಷ ಅವರ ಅಧ್ಯಕ್ಷ ಸ್ಥಾನದಲ್ಲಿ ಇವತ್ತು ಈ ಸಮುದಾಯ ಭವನ ಲೋಕಾರ್ಪಣೆಗೊಂಡಿತ್ತೆ ಅಂತೇಳಿ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತದೆ. ಯಾಕಂತೇಳಿದರೆ ಇವತ್ತು ತುಂಬ ನಿರಾಳವಾಗಿ ಇದ್ದಾರಂತೇಳಿ ಹೇಳಲಿಕ್ಕೆ ಸಂತೋಷ ಆಗ್ತದೆ. ಈ ಹರಿಗಂಡಿಕೆಯಲ್ಲಿ ನಮ್ಮ ವಿಶ್ವಕರ್ಮ ಬಂಧುಗಳು ಆರ್ಥಿಕದಲ್ಲಿ ತುಂಬ ಹಿಂದುಳಿದಿರಬಹುದು, ಆದರೆ ಸಂಘಟನೆಯಲ್ಲಿ ಯಾವತ್ತೂ ಹಿಂದುಳಿದಿರಲಿಲ್ಲ. ಯಾಕಂತೇಳಿದರೆ ಪ್ರತಿ ವರ್ಷ ನಮ್ಮನ್ನು ಕ್ಷೇತ್ರಕ್ಕೆ ಗೌರವ ಕೊಟ್ಟು ನಾವು ಕ್ಷೇತ್ರದಿಂದ ಪ್ರತಿ ವರ್ಷ ಮಹಾಸಭೆಗೆ ಬರ್ತಾ ಇದ್ದೇವೆ. ಆವಾಗ ಈ ಸಂಘದಲ್ಲಿ ಪ್ರತಿ ಮನೆಯ ಒಬ್ಬ ಮೆಂಬರ್ಸ್ ಈ ಸಂಘದಲ್ಲಿ ಪಾಲ್ಗೊಳ್ಳುವಿಕೆಯನ್ನು ನಾವು ಕಂಡಿದ್ದೇವೆ. ಹಾಗಾಗಿ ನಮ್ಮಲ್ಲಿ ಹಣದ ಆರ್ಥಿಕತೆಯಲ್ಲಿ ಕೊರತೆ ಇರ್ಬೋದು, ಸಂಘಟನೆಯಲ್ಲಿ ಕೊರತೆ ಇಲ್ಲ. ಆದರೆ ನಮ್ಮಲ್ಲಿ ಪ್ರತಿಭೆಗಳಿಗೆ ಸಹ ಇಲ್ಲಿ ಕೊರತೆ ಇಲ್ಲ. ಯಾಕಂತೇಳಿದರೆ ಈಗ ತಾನೇ ಕುಮಾರಿ ಸಾನ್ನಿಧ್ಯ ಅವರನ್ನು ನಾವು ಚಿಕ್ಕಂದಿನಿಂದ ಕಂಡಿದ್ದೇವೆ. ಹಾಗಾಗಿ ಪ್ರತಿಭೆಗಳಿಗೂ ಈ ಹರಿಗಂಡಿಕೆಯಲ್ಲಿ ಕೊರತೆ ಇಲ್ಲ. ಹಾಗಾಗಿ ಈ ಹರಿಗಂಡಿಕೆಯ ಎಲ್ಲ ವಿಶ್ವಕರ್ಮ ಸಮಾಜದವರು ಸಂಸ್ಕಾರಯುತವಾಗಿ ನಾವು ಬೆಳೆಯೋಣ, ನಮ್ಮ ಸಂಘಟನೆಯನ್ನು ಎತ್ತಿ ತೋರಿಸೋಣ ಅಂತೇಳಿ ಹೇಳುತ್ತಾ, ನಮ್ಮ ರಾಜಕೀಯ ಕಾಂಗ್ರೆಸ್ ಮತ್ತು BJP ಇದು ನಮ್ಮ ಎಲ್ರಿಗೂ ಬೇಕಾದಂಥದ್ದು. ಅದು ಯಾವಾಗ ಚುನಾವಣೆ ಬರುತ್ತದೆ ಆವಾಗ ಮಾತ್ರ ನಾವು ಕಾಂಗ್ರೆಸ್ BJP ಅಂತೇಳಿ ಹೇಳಿಕೊಳ್ಳೋಣ. ಈ ಸಂಘದ ಒಳಗೆ ಬರುವಾಗ ನಾವು ಎಲ್ಲ ರಾಜಕೀಯ ಪಕ್ಷಗಳನ್ನು ಮರೆತು ನಾವು ವಿಶ್ವಕರ್ಮ ಸಮುದಾಯದವರೆಂದು ಹೇಳಿಕೊಳ್ಳುತ್ತಾ ನಾವು ಒಂದಾಗಿ ಈ ಸಂಘಟನೆ ಮಾಡೋಣ ಅಂತೇಳಿ ಹೇಳಿಕೊಳ್ಳುತ್ತಾ, ನಮಗೆಲ್ಲ ಗುರುಗಳ ಅನುಗ್ರಹ ಇದೆ, ದೇವರ ಆಶೀರ್ವಾದ ಇದೆ. ನಾವೆಲ್ಲರೂ ಸೋದರತೆ ಅಂತೇಳಿ ಬಾಳಿಕೊಳ್ಳುತ್ತಾ ನಮ್ಮನ್ನು ನಾವು ಬೆಳೆಸೋಣ ಅಂತೇಳಿ ಹೇಳಿಕೊಳ್ಳುತ್ತಾ ಕ್ಷೇತ್ರಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು. ಸಂಘಟನೆಯಲ್ಲಿ ಆರ್ಥಿಕತೆಯ ಕೊರತೆ ಇದ್ರೂ ಕೂಡ ಸಂಘಟನೆ ಹಾಗೆ ಪ್ರತಿಭೆಗಳಿಗೆ ಯಾವುದೇ ರೀತಿಯಾದಂತಹ ಕೊರತೆ ಇಲ್ಲ ಎನ್ನುವಂತಹ ಮಾತನ್ನ ಆಡಿದಂತ ತಮಗೆ ತುಂಬ ಹೃದಯದ ಧನ್ಯವಾದವನ್ನ ತಿಳಿಸ್ತಾ, ಹಾಗೆ ಕಾರ್ಯಕ್ರಮದ ಮುಂದಕ್ಕೆ ಶ್ರೀ ಪ್ರಸಾದ್ ಮಲ್ಯ ಮಾಜಿ ಅಧ್ಯಕ್ಷರು ಬೈರಂಪಳ್ಳಿ ಗ್ರಾಮ ಪಂಚಾಯತ್ ಅವರು ಮತ್ತೊಂದು ಕಾರ್ಯಕ್ರಮದ ನಿಮಿತ್ತ ನಮ್ಮನ್ನ ಬೀಳ್ಕೊಡ್ಲಿಕ್ಕಿದ್ದಾರೆ. ಅವರನ್ನ ನಾವೆಲ್ಲರೂ ಕೂಡ ಅತ್ಯಂತ ಪ್ರೀತಿಯಿಂದ ಬೀಳ್ಕೊಡುವ. ಇದೀಗ ಮುಂದಿನ ಮಾತಿಗಾಗಿ ಧನ್ಯವಾದಗಳು ಸರ್. ಅವರಿಗೆ ಸ್ಮರಣಿಕೆಯನ್ನು ನೀಡಬೇಕಾಗಿ ರಮೇಶ್ ಆಚಾರ್ಯ ಇವರಲ್ಲಿ ವಿನಂತಿಸ್ತಾ ಇದ್ದೇವೆ. ಇದೀಗ ಸನ್ಮಾನಗೊಳ್ಳಲಿರತಕ್ಕಂತಹ ಆಭರಣ ಜ್ಯುವೆಲರ್ಸ್ ರಾಜು ಇವರು ವೇದಿಕೆಗೆ ಬಂದು ನಮ್ಮ ಈ ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಹಾಗೆ
ಚಿನ್ನಬೆಳ್ಳಿ ಕೆಲಸಗಾರರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂತಹ ರವೀಂದ್ರ ಆಚಾರ್ಯ ಮಾರಾಳಿ ಇವರನ್ನು ನಾವು ಗುರುತಿಸಿಕೊಳ್ತಾ ಇದ್ದೇವೆ. ಹಾಗೆ ಬಾಲಕೃಷ್ಣ ಆಚಾರ್ಯ ಕಬ್ಬೆಟ್ಟು ಇವರನ್ನು ಕೂಡ ನಾವು ಇಲ್ಲಿ ಈ ಸಂದರ್ಭದಲ್ಲಿ ಗುರುತಿಸಿಕೊಳ್ತಾ ಇದ್ದೇವೆ. ಆಭರಣ ಜ್ಯುವೆಲರ್ಸ್ ರಾಜು ಇವರು ವೇದಿಕೆಗೆ ಬಂದು ಗುರುಗಳಿಂದ ಮಂತ್ರಾಕ್ಷರವನ್ನು ಪಡೆದು ನಮ್ಮ ಕಿರು ಕಾರಣಿಕೆಯನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಹಾಗೆ ಸುಧಾಕರಾಚಾರ್ಯ ಮಂಜುಬೆಟ್ಟು, ಇನ್ನೋರ್ವರು ಆಗಿರ್ತಕ್ಕಂತಹ ಶಂಕರಾಚಾರ್ಯ ಪೇತ್ರಿ, ಚಂದ್ರಯ್ಯ ಆಚಾರ್ಯ ಪೇತ್ರಿ, ಆಭರಣ ವರ್ಕ್ಶಾಪಿನ ರಾಜಣ್ಣ ಅಥವಾ ವರ್ಕ್ಶಾಪ್ನ ಪರವಾಗಿ ಯಾರಾದರೂ ಒಬ್ಬರ ಮೇಲೆ ಬಂದು ಗುರುಗಳ ಹತ್ರ ಮಂತ್ರಾಕ್ಷರವನ್ನು ತೆಗೆದುಕೊಂಡು ಅವರ ಒಂದು ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತೇವೆ. ನನ್ನ ಸಹೋದ್ಯೋಗಿಗಳು. ಆಭರಣ ಕೆಲಸಗಾರರು ಬರದಿದ್ದರೆ ಬೇರೆ ಯಾರಾದರೂ ವರ್ಕ್ಶಾಪಿನಲ್ಲಿ ಯಾರಾದರೂ ಚಿನ್ನ ಬೆಳ್ಳಿ ವರ್ಕ್ ಮಾಡುವವರು ಯಾರಾದಿದ್ರು ಗುರುಗಳಿಂದ ಮಂತ್ರಾಕ್ಷರವನ್ನು ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿ. ಆಭರಣ ಜ್ಯುವೆಲರ್ಸ್ ಇದೀರ ಯಾರಾದರೂ ಬಂದು ಅವರ ಪರವಾಗಿ ನಮ್ಮ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂತಹ ಪುರುಷೋತ್ತಮ ಆಚಾರ್ಯ ಇವರು ಆ ಗೌರವವನ್ನು ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿ. ಶ್ರೀ ಗುರುಗಳಿಂದ ಮಂತ್ರಾಕ್ಷರವನ್ನು ಪಡೆದು ನಮ್ಮ ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ನಮ್ಮ ಈ ವಿಶ್ವಕರ್ಮ ಸಮಾಜ ಸೇವಾ ಸಂಘಕ್ಕೆ ಆ ವತಿಯಿಂದ ಅನೇಕ ರೀತಿಯಲ್ಲಿ ನಮಗೆ ಸಹಾಯವನ್ನು ಮಾಡಿದ್ದಾರೆ. ಮೊದಲಿಂದ ಕೂಡ ನಮಗೆ ತುಂಬ ಸಹಾಯವನ್ನು ಮಾಡಿರ್ತಕ್ಕಂತಹ ಸಂಘ ಅದು. ಅವರನ್ನು ಈ ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ತಾ ಇದ್ದೇವೆ. ಅದಕ್ಕೋಸ್ಕರವಾಗಿ ಅವರ ಪರವಾಗಿ ನಮ್ಮ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂತಹ ಪುರುಷೋತ್ತಮ ಆಚಾರ್ಯರು ಇದನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಧನ್ಯವಾದಗಳು ಸರ್. ಇದೀಗ ನಮ್ಮ ಸಂಘಕ್ಕೆ ಮೊದಲಿನಿಂದಲೂ ಕೂಡ ಸಹಾಯವನ್ನು ಮಾಡಿರ್ತಕ್ಕಂಥವರು ಸುಧಾಕರಾಚಾರ್ಯ ಮಂಜುಬೆಟ್ಟು ಇವರು ವೇದಿಕೆಗೆ ಬಂದು ತಮ್ಮ ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ವಿಶ್ವಕರ್ಮ ಪೂಜೆಯ ಸಂದರ್ಭದಲ್ಲಿ ಅವರ ವತಿಯಿಂದ ಮುಖ್ಯವಾಗಿ ಅನೇಕ ರೀತಿಯಲ್ಲಿ ಭೋಜನದ ಸಹಾಯವನ್ನು ಮಾಡಿರ್ತಕ್ಕಂಥವರು, ಅದೇ ರೀತಿಗೆ ಈ ಭವನಕ್ಕೆ ಹೆಚ್ಚಿನ ಸಹಾಯವನ್ನು ಮಾಡಿರ್ತಕ್ಕಂಥದ್ದು ನಮ್ಮ 2 ದ್ವಾರ ಬಾಗಿಲು ಕೂಡ ಇವರ ಸಹಾಯದಿಂದ ನಮಗೆ ಈ ಸಂಘಕ್ಕೆ ಸಿಕ್ಕಿರುವಂಥದ್ದು. ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಗುರುತಿಸಿಕೊಳ್ತಾ ಅವರಿಗೆ ಗೌರವಿಸ್ತಾ ಇದ್ದೇವೆ. ಧನ್ಯವಾದಗಳು ಸರ್. ಇದೀಗ ನಮ್ಮ ಸಂಘಕ್ಕೆ ಸಹಾಯವನ್ನು ಮಾಡಿರ್ತಕ್ಕಂಥವರು ಶಂಕರಾಚಾರ್ಯ ಪೇತ್ರಿ ಇವರು ಕೂಡ ಈ ಸಂಘಕ್ಕೆ ಅನೇಕ ರೀತಿಯಲ್ಲಿ ಮೊದಲಿನಿಂದಲೂ ಕೂಡ ಸಹಾಯವನ್ನು ಮಾಡಿರ್ತಕ್ಕಂಥವರು. ಅವರನ್ನು ಕೂಡ ನಾವು ಗುರುತಿಸ್ತಾ ಇದ್ದೇವೆ. ವೇದಿಕೆಗೆ ಬಂದು ಗುರುಗಳಿಂದ ಮಂತ್ರಾಕ್ಷತೆಯನ್ನು ಪಡೆದು ನಮ್ಮ ಕಿರು ಗೌರವವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಗುರುಗಳಿಂದ ಮಂತ್ರಾಕ್ಷರವನ್ನು ಪಡೆದು ನಮ್ಮ ಈ ಕಿರು ಕಾಣಿಕೆಯನ್ನು ಮಹನೀಯರು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಇವರಿಗೆ ಸ್ಮರಣಿಕೆಯನ್ನು ಹಾಗೆ ಫಲಪುಷ್ಪವನ್ನು ಅಧ್ಯಕ್ಷರು ನೀಡಬೇಕಾಗಿ ತಮ್ಮಲ್ಲಿ ವಿನಂತಿ. ಹಾಗೆ ಈ ಸಮುದಾಯ ಭವನಕ್ಕೆ ಅತಿ ಹೆಚ್ಚಿನ ಹಣದ ಸಹಾಯವನ್ನು ಮಾಡಿರ್ತಕ್ಕಂಥವರು ಇವರ ಶಂಕರಾಚಾರ್ಯವರ ತಮ್ಮರಾಗಿರ್ತಕ್ಕಂತಹ ಚಂದ್ರಯ್ಯ ಆಚಾರ್ಯ ಪೇತ್ರಿ ಇವರು ಕೂಡ ವೇದಿಕೆಗೆ ಆಗಮಿಸಿ ಗುರುಗಳಿಂದ ಮಂತ್ರಾಕ್ಷತೆಯನ್ನು ಪಡೆದು ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಚಂದ್ರಯ್ಯ ಆಚಾರ್ಯ ಪೇತ್ರಿ
ವೇದಿಕೆಗೆ ಆಗಮಿಸಿ ತಮ್ಮ ಈ ಗೌರವವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ತದನಂತರದಲ್ಲಿ ನಮ್ಮ ಈ ಸಭಾಭವನದ ಎದುರುಗಡೆ ಇರತಕ್ಕಂಥ ಮಹಾದ್ವಾರದ ನಿರ್ಮಾಣವನ್ನು ಮಾಡಿರ್ತಕ್ಕಂಥವರು ಹಾಗೆ ಈ ಸಮುದಾಯಕ್ಕೆ ದಾನವಾಗಿ ನೀಡಿರುವಂಥವರು ಸುರೇಂದ್ರ ಆಚಾರ್ಯ, ಇವರನ್ನು ಕೂಡ ನಾವು ಗುರುತಿಸಿಕೊಳ್ತಾ ಇದ್ದೇವೆ. ಶ್ರೀ ಮಹನೀಯರು ಗುರುಗಳಿಂದ ಮಂತ್ರಾಕ್ಷತೆಯನ್ನು ಪಡೆದು ಗೌರವ ಪೀಠವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಇವರು ಕೂಡ ನಮ್ಮ ವರ್ಷದಲ್ಲಿ ನಡೆಯತಕ್ಕಂತಹ ವಿಶ್ವಕರ್ಮ ಪೂಜೆ ಇರ್ಬೋದು ಅಥವಾ ಉಪಕರ್ಮ ಇರ್ಬೋದು, ಈ ಸಂದರ್ಭದಲ್ಲಿ ಹೆಚ್ಚಿನ ಸಹಾಯವನ್ನು ಮಾಡಿರ್ತಕ್ಕಂಥವರು. ಅದರ ಮೇಲಾಗಿ ನಮ್ಮ ಈ ಭವನದ ಮಹಾದ್ವಾರದ ನಿರ್ಮಾಣವನ್ನು ಮಾಡಿದವರು, ಜೊತೆಗೆ ಅದನ್ನು ನಮಗೆ ಉಡುಗೆಯಾಗಿ ಕೊಟ್ಟವರು, ಇವರಿಗೂ ಕೂಡ ನಮ್ಮ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಹಾಗೆ ಇನ್ನೋರ್ವರು ಈ ಸಂಘಕ್ಕೆ ತುಂಬ ಸಹಾಯವನ್ನು ಮಾಡಿರ್ತಕ್ಕಂಥವರು ಸದಾನಂದಾಚಾರ್ಯ ಸಾಂತ್ಯರು, ಇವರು ಕೂಡ ವೇದಿಕೆಗೆ ಬಂದು ಗುರುಗಳಿಂದ ಮಂತ್ರಾಕ್ಷತೆಯನ್ನು ಪಡೆದು ತಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಇದೀಗ ಚಂದ್ರಯಾಚಾರ್ಯ ಪೇತ್ರಿ, ಇವರು ನಮ್ಮ ಸಂಘಕ್ಕೆ ಅತಿಯಾದಂತಹ ಸಹಾಯವನ್ನು ಮಾಡಿರ್ತಕ್ಕಂಥವ್ರು. ಇವರು ಗುರುಗಳಿಂದ ಮಂತ್ರಾಕ್ಷತೆಯನ್ನು ಪಡೆದು ನಮ್ಮ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಇನ್ನು ಮುಂದಕ್ಕೂ ಕೂಡ ಈ ಸಂಘಕ್ಕೆ ಸಹಾಯವನ್ನು ಮಾಡ್ತಕ್ಕಂಥ ಯೋಗ್ಯತೆಯನ್ನು ಭಗವಂತ ಅನುಗ್ರಹಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಇವರನ್ನು ಈಗ ಗೌರವಿಸ್ತಾ ಇದ್ದೇವೆ. ಸಂಘದ ಅಧ್ಯಕ್ಷರಾಗಿರ್ತಕ್ಕಂತಹ ರಮೇಶಾಚಾರ್ಯ ಹಾಗೂ ಗೌರವಾಧ್ಯಕ್ಷರಾಗಿರ್ತಕ್ಕಂತಹ ಪುರುಷೋತ್ತಮ ಆಚಾರ್ಯವರು ಸ್ಮರಣಿಕೆ ಫಲಪುಷ್ಪಗಳನ್ನು ನೀಡಿ ಅವರನ್ನು ಗೌರವಿಸ್ತಾ ಇದ್ದಾರೆ. ಹಾಗೆ ನಮ್ಮ ಸಂಘಕ್ಕೆ ಸಹಾಯವನ್ನು ಮಾಡಿರ್ತಕ್ಕಂಥವರು ಸದಾನಂದಾಚಾರ್ಯ ಸಾಂತ್ಯಾರು, ಇವರು ಕೂಡ ವೇದಿಕೆಗೆ ಆಗಮಿಸಿ ಗುರುಗಳಿಂದ ಮಂತ್ರಾಕ್ಷತೆಯನ್ನು ಪಡೆದು ನಮ್ಮ ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಶ್ರೀ ಮಹನೀಯರು ಗುರುಗಳಿಂದ ಮಂತ್ರಾಕ್ಷತೆಯನ್ನು ಪಡೆದು ಸನ್ಮಾನ ಪೀಠವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಇವರಿಗೂ ಕೂಡ ಭಗವಂತ ಆಯುಷ್ಯ ಆರೋಗ್ಯವನ್ನು ಕರುಣಿಸಿ ಇನ್ನೆಚ್ಚಿನ ಸಮಾಜಮುಖವಾಗಿರ್ತಕ್ಕಂತಹ ಕಾರ್ಯಗಳು ನಡೆಯುವ ಹಾಗೆ ಭಗವಂತ ಅನುಗ್ರಹಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ನಮ್ಮ ಸಂಘದ ವತಿಯಿಂದ ಕಿರು ಕಾಣಿಕೆಯನ್ನು ಹಾಗೆ ಸ್ಮರಣಿಕೆಯನ್ನು ಫಲಪುಷ್ಪಗಳನ್ನು ನೀಡು ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಹಾಗೆ ಇನ್ನೋರ್ವರಾಗಿರ್ತಕ್ಕಂತಹ ಚಂದ್ರಯಾಚಾರ್ಯ ಸಾಂತ್ಯರು, ಇವರು ಕೂಡ ವೇದಿಕೆಗೆ ಆಗಮಿಸಿ ಗುರುಗಳಿಂದ ಮಂತ್ರಾಕ್ಷತೆಯನ್ನು ಪಡೆದು ಈ ಸಂಘದಲ್ಲಿ ಏನೇ ಕಾರ್ಯಕ್ರಮಗಳು ಆದರೂ ಕೂಡ ಮುಂಚಿತವಾಗಿದ್ದುಕೊಂಡು ಆ ಕಾರ್ಯಕ್ರಮ ಯಶಸ್ವಿಗೊಳಿಸುವುದರಲ್ಲಿ ಇವರೊಬ್ಬರು ಕೂಡ ಕಾರಣಕರ್ತರು. ಇವರನ್ನು ಗೌರವಿಸುವುದು ಅತ್ಯಂತ ಮುಖ್ಯವಾದದ್ದು. ಹಾಗಾಗಿ ಶ್ರೀ ಮಹನೀಯರು ಸನ್ಮಾನ ಪೀಠವನ್ನು ಸ್ವೀಕರಿಸಿ ಅವರಿಗೆ ಫಲಪುಷ್ಪಗಳನ್ನು ಹಾಗೆ ನೆನಪಿನ ಕಾಣಿಕೆಯನ್ನು ಕೊಟ್ಟು ಅವರನ್ನು ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಹಾಗೆ ಇನ್ನೋರ್ವ ಮಹನೀಯರಾಗಿರ್ತಕ್ಕಂತಹ ಜನಾರ್ದನಾಚಾರ್ಯ ಶೇಡಿಗುಡ್ಡೆ, ಇವರು ಕೂಡ ಸಭೆಗೆ ಆಗಮಿಸಿ ಗುರುಗಳಿಂದ ಮಂತ್ರಾಕ್ಷತೆಯನ್ನು ಪಡೆದು ತಮ್ಮ ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಜನಾರ್ದನಾಚಾರ್ಯ ಶೇಡಿಗುಡ್ಡೆ, ಇವರು ಕೂಡ ಸಂಘದ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡು ಸಂಘದ ಏಳಿಗೆಗೋಸ್ಕರವಾಗಿ ದುಡಿದವರು. ಇವರನ್ನು ಕೂಡ ನಾವು ಗುರುತಿಸ್ತಾ ಇದ್ದೇವೆ. ಇವರಿಗೂ ಕೂಡ ಭಗವಂತ ಹೆಚ್ಚಿನ ಆಯುಷ್ಯ ಆರೋಗ್ಯವನ್ನು ಭಗವಂತ ಕರುಣಿಸಲಿ. ಹಾಗೆ ಶ್ರೀ ಮಹನೀಯರು ಸನ್ಮಾನ ಪೀಠವನ್ನು ಸ್ವೀಕರಿಸಿ ನಾವು ಕೊಡುವಂತಹ ಫಲಪುಷ್ಪ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಹಾಗೆ ಇನ್ನೋರ್ವ ಮಹನೀಯರಾಗಿರ್ತಕ್ಕಂತಹ ನಾಗರಾಜ ಆಚಾರ್ಯ ಸಾಂತ್ಯರು, ಇವರು ಕೂಡ ವೇದಿಕೆಗೆ ಬಂದು ನಮ್ಮ ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ನಾಗರಾಜಾಚಾರ್ಯ ಸಾಂತ್ಯರು, ಕಾಳಯ್ಯಾಚಾರ್ಯ ಕುಂಟಾಲ್ಕಟ್ಟೆ, ಇವರು ಕೂಡ ಸಭೆಗೆ ಆಗಮಿಸಿ ಗುರುಗಳಿಂದ ಮಂತ್ರಾಕ್ಷತೆಯನ್ನು ಹಾಗೆ ಗೌರವವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಕಾಳಯ್ಯಾಚಾರ್ಯ ಕುಂಟಾಲ್ಕಟ್ಟೆ,
ಸಿಂಗರಿ ಬಾಬ್ರಯ್ಯ ಆಚಾರ್ಯ 5 ಸೆನ್ಸ್. ಇದೀಗ ಕಾಳಯ್ಯ ಆಚಾರ್ಯ ಇವರು ಸಂಘಕ್ಕೆ ಮೊದಲಿನಿಂದಲೂ ಕೂಡ ಸೇವೆಯನ್ನು ಹಣದ ಸಹಾಯವನ್ನು ಮಾಡಿದವರು. ಇವರನ್ನು ಕೂಡ ನಾವು ಗುರುತಿಸ್ತಾ ಇದ್ದೇವೆ. ಇವರಿಗೆ ಗುರುಗಳಿಂದ ಮಂತ್ರಾಕ್ಷತೆ ಹಾಗೆ ಸಂಘದ ವತಿಯಿಂದ ಗೌರವವನ್ನು ನೀಡಬೇಕಾಗಿ ತಮ್ಮಲ್ಲಿ ವಿನಂತಿ. ಇವರು ಇನ್ನು ಮುಂದಕ್ಕೂ ಕೂಡ ಸಂಘಕ್ಕೆ ಅತಿ ಹೆಚ್ಚಿನ ಸಹಾಯ ಆಗಲಿ ಎಂಬುದಾಗಿ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಧನ್ಯವಾದಗಳು ಸರ್. ಇದೀಗ ಸಿಂಗರಿ ಬಾಬ್ರಯ್ಯ ಆಚಾರ್ಯ 5 ಸೆನ್ಸ್ ಇವರು ಕೂಡ ನಮ್ಮ ಸಂಘಕ್ಕೆ ಅತಿ ಹೆಚ್ಚಿನ ಹಣವನ್ನು ನೀಡಿ ಈ ಸಂಘಕ್ಕೆ ಸಮುದಾಯ ಭವನಕ್ಕೆ ಸಹಾಯವನ್ನು ಮಾಡಿದವರು. ಇವರನ್ನು ಕೂಡ ನಾವು ಗುರುತಿಸ್ತಾ ಇದ್ದೇವೆ. ಇವರು ಗುರುಗಳಿಂದ ಮಂತ್ರಾಕ್ಷತೆಯನ್ನು ಪಡೆದು ತದನಂತರ ನಮ್ಮ ಸಂಘದ ಅಧ್ಯಕ್ಷರ ಧರ್ಮಪತ್ನಿಯಾಗಿರ್ತಕ್ಕಂತಹ ಉಷಾ ರಮೇಶ್ ಆಚಾರ್ಯ ಇವರು ಅವರಿಗೆ ಸ್ಮರಣಿಕೆಯನ್ನು ಹಾಗೆ ಫಲಪುಷ್ಪಗಳನ್ನು ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಸಂಘದಲ್ಲಿ ಏನೇ ಕಾರ್ಯಕ್ರಮಗಳು ಆಗಿದ್ರೂ ಕೂಡ ಅವರು ಮುಂಚಿತವಾಗಿ ಬಂದು ಆ ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಟ್ಟವರು. ಇವರನ್ನು ಕೂಡ ನಾವು ಗುರುತಿಸಿಕೊಳ್ತಾ ಇದ್ದೇವೆ. ಸಂಘದಲ್ಲಿ ಯಾವುದೇ ಕಾರ್ಯಕ್ರಮಗಳಿದ್ರೂ ಕೂಡ ಅವರು ಬಂದು ಅದರಲ್ಲಿ ತೊಡಗಿಸಿಕೊಂಡವರು. ಅವರಿಗೆ ಸಂಘದ ವತಿಯಿಂದ ನೆನಪಿನ ಕಾಣಿಕೆ ಹಾಗೆ ಫಲಪುಷ್ಪಗಳನ್ನು ಕೊಟ್ಟು ಗೌರವಿಸ್ತಾ ಇದ್ದೇವೆ. ಹಾಗೆ ನಾಗರಾಜಾಚಾರ್ಯ ಸಾಂತ್ಯಾರು ಇವರು ಕೂಡ ವೇದಿಕೆಗೆ ಆಗಮಿಸಿ ನಮ್ಮ ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಶ್ರೀ ಮಹನೀಯರು ಕೂಡ ಹಾಗೆಯೇ ನಮ್ಮ ಸಂಘಕ್ಕೆ ಅತಿ ಹೆಚ್ಚಿನ ಸಹಾಯವನ್ನು ನೀಡಿದವರು. ಇವರು ಗುರುಗಳಿಂದ ಮಂತ್ರಾಕ್ಷತೆಯನ್ನು ಪಡೆದು ಹಾಗೆ ಸಂಘದ ಅಧ್ಯಕ್ಷರು ಅವರನ್ನು ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಹಾಗೆ ಇನ್ನೋರ್ವರು ಆಗಿರ್ತಕ್ಕಂತಹ ಲಕ್ಷ್ಮೀ ನಾರಾಯಣಾಚಾರ್ಯ ಬೆದ್ರಕಲ್ಯ ಇವರು ಕೂಡ ಸಭೆಗೆ ಆಗಮಿಸಿ ಗುರುಗಳಿಂದ ಮಂತ್ರಾಕ್ಷತೆ ಹಾಗೆ ಗೌರವವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಲಕ್ಷ್ಮೀ ನಾರಾಯಣಾಚಾರ್ಯ ಬೆದ್ರಕಲ್ಯ ಇವರನ್ನು ಕೂಡ ನಾವು ಗುರುತಿಸ್ತಾ ಇದ್ದೇವೆ. ಶ್ರೀ ಮಹನೀಯರು ಸಭೆಗೆ ಆಗಮಿಸಿ ಗುರುಗಳಿಂದ ಮಂತ್ರಾಕ್ಷತೆ ಹಾಗೆ ತಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಶ್ರೀ ಮಹನೀಯರು ಸಂಘಕ್ಕೆ ಆಗಮಿಸಿ ಸಂಘದಲ್ಲಿ ನಡೆಯತಕ್ಕಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ಭಾಗವಹಿಸಿ ತಮ್ಮದಾದಂಥ ಸೇವೆಯನ್ನು ಆ ಸಂಘಕ್ಕೆ ಸಮರ್ಪಿಸ್ತಾ ಇದ್ದಾರೆ. ಅವರಿಗೂ ಕೂಡ ಭಗವಂತ ಆಯುಷ್ಯ ಆರೋಗ್ಯವನ್ನು ಕರುಣಿಸಿ ನಮ್ಮ ಈ ಸಂಘದ ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಆಭರಣ ಜ್ಯುವೆಲರ್ಸಿನ ವರ್ಕ್ಶಾಪಲ್ಲಿ ಕೆಲಸ ಮಾಡೋದು ರಾಜಣ್ಣ ಎಲ್ಲಿದ್ದರೂ ವೇದಿಕೆ ಹತ್ರ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಆಭರಣ ಜ್ಯುವೆಲರ್ಸ್ನ ಚಿನ್ನ ಬೆಳ್ಳಿ ಕೆಲಸಗಾರರಾಗಿರ್ತಕ್ಕಂತಹ ರಾಜಣ್ಣ ಇವರು ವೇದಿಕೆಗೆ ಆಗಮಿಸಿ ಗುರುಗಳಿಂದ ಮಂತ್ರಾಕ್ಷತೆಯನ್ನು ಪಡೆದು ತಮ್ಮ ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಇವರು ಕೂಡ ನಮ್ಮ ಸಂಘದ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಅದಕ್ಕೆ ಸಹಾಯವನ್ನು ಮಾಡಿದವರು. ಅವರನ್ನು ಕೂಡ ನಾವು ಗುರುತಿಸ್ತಾ ಇದ್ದೇವೆ. ಅವರು ಕೂಡ ಸನ್ಮಾನ ಪೀಠವನ್ನು ಸ್ವೀಕರಿಸಿ ತಮ್ಮ ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಧನ್ಯವಾದಗಳು ಸರ್. ಇದೀಗ ಪದ್ಮನಾಭಾಚಾರ್ಯ ಸಾಂತ್ಯಾರು ಇವರು ಕೂಡ ವೇದಿಕೆಗೆ ಆಗಮಿಸಿ ಗುರುಗಳಿಂದ ಮಂತ್ರಾಕ್ಷತೆಯನ್ನು ಪಡೆದು ತಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಪದ್ಮನಾಭಾಚಾರ್ಯ ಸಾಂತ್ಯಾರು ಇವರು ಕೂಡ ಹಾಗೆಯೇ ಸಂಘದ ಏನೇ ಕಾರ್ಯಕ್ರಮಗಳಿದ್ರೂ ಕೂಡ ಅತಿ ಬೇಗನೆ ಬಂದು ಸಂಘಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡವರು. ಅವರನ್ನು ಈ ಸಂದರ್ಭದಲ್ಲಿ ನಾವು ಗುರುತಿಸ್ತಾ ಇದ್ದೇವೆ. ಅವರಿಗೂ ಕೂಡ
ಭಗವಂತ ಆಯುಷ್ಯ ಆರೋಗ್ಯವನ್ನು ಕರುಣಿಸಲಿ ಎಂಬುದಾಗಿ ಬೇಡುತ್ತಾ ಸನ್ಮಾನ ಪೀಠವನ್ನು ಸ್ವೀಕರಿಸಿ ಅಧ್ಯಕ್ಷರಾಗಿರ್ತಕ್ಕಂತಹ ರಮೇಶ್ ಆಚಾರ್ಯ ಇವರು ಅವರನ್ನು ಗೌರವಿಸ್ತಾ ಇದ್ದಾರೆ. ಧನ್ಯವಾದಗಳು ಸರ್. ಇದೀಗ ವಿಜಯಾಚಾರ್ಯ ಗಾಣದ ಕೊಟ್ಟಿಗೆ ಅವರ ಪರವಾಗಿ ಅವರ ತಾಯಿಯಾಗಿರ್ತಕ್ಕಂತಹ ಸುಮತಿ ಇವರು ವೇದಿಕೆಗೆ ಆಗಮಿಸಿ ಗುರುಗಳಿಂದ ಮಂತ್ರಾಕ್ಷತೆಯನ್ನು ಪಡೆದು ಗೌರವವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಸುಮತಿ ಆಚಾರ್ಯ ಗಾಣದ ಕೊಟ್ಟಿಗೆ. ವಿಜಯಾಚಾರ್ಯ ಅವರ ಮಾತೃಶ್ರೀ ಆಗಿರ್ತಕ್ಕಂಥವರು ಶ್ರೀ ವಿಜಯಾಚಾರ್ಯ ಅವರು ಕೂಡ ಹಾಗೆಯೇ ಸಂಘಕ್ಕೆ ಬಹುದೊಡ್ಡದ ಸಹಾಯವನ್ನು ಮಾಡಿರ್ತಕ್ಕಂಥವರು. ಸಂಘದ ಯಾವುದೇ ಕಾರ್ಯಕ್ರಮ ಆಗಿದ್ದರೂ ಕೂಡ ತನ್ನಲ್ಲಿ ತೊಡಗಿಸಿಕೊಂಡು ಆ ಕಾರ್ಯಕ್ರಮವನ್ನು ಚೆನ್ನಾಗಿಸಿಕೊಡುವಲ್ಲಿ ಅವರು ಕೂಡ ಮುಖ್ಯ ಪಾತ್ರರು. ಅವರನ್ನು ಕೂಡ ನಾವು ಗೌರವಿಸ್ತಾ ಇದ್ದೇವೆ. ಅವರ ತಾಯಿಯಾಗಿರ್ತಕ್ಕಂಥ ಸುಮತಿ ಇವರು ಗುರುಗಳಿಂದ ಮಂತ್ರಾಕ್ಷತೆಯನ್ನು ಪಡೆದು ಸನ್ಮಾನ ಪೀಠವನ್ನು ಸ್ವೀಕರಿಸಿ ನಾವು ಕೊಡುವಂತಹ ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ನವರತ್ನ ಸ್ವಸಹಾಯ ಸಂಘದ ಅಧ್ಯಕ್ಷರಾದ ಕೇಶವಾಚಾರ್ಯ ಕೂಡ ವೇದಿಕೆ ಹತ್ರ ಬರಬೇಕಾಗಿ ವಿನಂತಿಸ್ತೇನೆ. ನವರತ್ನ ಸ್ವಸಹಾಯ ಸಂಘದ ಅಧ್ಯಕ್ಷರಾಗಿರ್ತಕ್ಕಂತಹ ಕೇಶವಾಚಾರ್ಯ ಇವರು ಕೂಡ ಸಭೆಗೆ ಆಗಮಿಸಿ ಗುರುಗಳಿಂದ ಮಂತ್ರಾಕ್ಷತೆಯನ್ನು ಪಡೆದು ಸನ್ಮಾನ ಪೀಠವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಕೇಶವಾಚಾರ್ಯ ಕುಂಟಲ್ಕಟ್ಟೆ. ಕೆ.ವಿ. ಭಾಸ್ಕರಾಚಾರ್ಯ ಕೂಡ ವೇದಿಕೆ ಹತ್ರ ಬರಬೇಕಾಗಿ ವಿನಂತಿಸುತ್ತೇನೆ. ಕೆ.ವಿ. ಭಾಸ್ಕರಾಚಾರ್ಯ ಹಾಗೂ ಕೆ.ವಿ. ಗಣೇಶಾಚಾರ್ಯ ಶಿರೂರು. ಕೆ.ವಿ. ಭಾಸ್ಕರಾಚಾರ್ಯ ಹಾಗೆ ಅವರ ತಮ್ಮರಾಗಿರ್ತಕ್ಕಂತಹ ಗಣೇಶಾಚಾರ್ಯ ಇವರು ಕೂಡ ವೇದಿಕೆಗೆ ಆಗಮಿಸಿ ತಮ್ಮ ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಇವರು ಕೂಡ ನಮ್ಮ ಸಮುದಾಯ ಭವನಕ್ಕೆ ಸಹಾಯವನ್ನು ಮಾಡಿರ್ತಕ್ಕಂಥವರು. ಅವರು ಸಭೆಗೆ ಆಗಮಿಸಿ ತಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಭಾಸ್ಕರಾಚಾರ್ಯ ಅವರ ಹೀಗೆ ಅನೇಕ ಮಹನೀಯರು ಈ ಸಮುದಾಯ ಭವನಕ್ಕೆ ತುಂಬ ಸಹಾಯವನ್ನು ಮಾಡಿದವರಿದ್ದಾರೆ. ಅವರನ್ನೆಲ್ಲರನ್ನು ಕೂಡ ನಾವು ಗುರುತಿಸಿ ಅವರಿಗೆ ಗೌರವವನ್ನು ನೀಡಲಿಕ್ಕಿದ್ದೇವೆ. ಸಹಾಯ ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ ನಮ್ಮ ಸಂಘದ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳು. ಹಾಗೆ ಅಧ್ಯಕ್ಷರು ಶ್ರೀ ವಿಶ್ವ ಸಮಾಜೋಧರಕ ಸಂಘ ಹಾವಂಜೆ ಬೆಳ್ಳಂಪಳ್ಳಿ ಕುಕ್ಕೆಕೆಟ್ಟೆ ಈ ಅಧ್ಯಕ್ಷರು ನಮ್ಮ ಜೊತೆ ವೇದಿಕೆ ಹತ್ರ ಬರಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಹಾಗೆಯೇ ಉಪ್ಪೂರು ಸಂಘದ ಅಧ್ಯಕ್ಷರಾದಂಥ ಕೃಷ್ಣ ಆಚಾರ್ಯ ಇವರು ಕೂಡ ವೇದಿಕೆ ಹತ್ರ ಬರಬೇಕಾಗಿ ವಿನಂತಿಸುತ್ತೇವೆ. ಉಪ್ಪೂರು ಸಂಘದ ಅಧ್ಯಕ್ಷರಾಗಿರ್ತಕ್ಕಂತಹ ಕೃಷ್ಣ ಆಚಾರ್ಯ ಇವರು ವೇದಿಕೆಗೆ ಆಗಮಿಸಿ ಗುರುಗಳಿಂದ ಮಂತ್ರಾಕ್ಷರವನ್ನು ಪಡೆದು ತಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ವಿಶ್ವನಾಥಾಚಾರ್ಯ ಸಾರಂಬೈಲು, ರತ್ನಾಕರಾಚಾರ್ಯ ಸಾಂತ್ಯಾರು, ನಾಗೇಶಾಚಾರ್ಯ ಶೀರೂರು ಮಂಜುಪೆಟ್ಟು, ಇವರನ್ನೆಲ್ಲರನ್ನು ನಾವು ಗುರುತಿಸ್ತಾ ಇದ್ದೇವೆ. ಇದೀಗ ಈ ಸಮಾರಂಭದ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀ ಕೆ.ವಿ. ರಮೇಶಾಚಾರ್ಯ ಇವರು ಅಧ್ಯಕ್ಷ ನುಡಿಗಾಗಿ ಇದೀಗ ತಮಗಾಗಿ ವೇದಿಕೆ.
ಬ್ರಾಹ್ಮಣ ಸಮಾಜ ಸೇವಾ ಸಂಘ ಉಪ್ಪೂರು ಕೃಷ್ಣಾಚಾರ್ಯ ಇವರು ಕೂಡ ವೇದಿಕೆಗೆ ಆಗಮಿಸಿ ಗುರುಗಳಿಂದ ಮಂತ್ರಾಕ್ಷತೆಯನ್ನು ಪಡೆದು ತಮ್ಮ ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಧನ್ಯವಾದಗಳು ಸರ್. ಇವರಿಗೆ ಫಲಪುಷ್ಪಗಳನ್ನು ವೇದಿಕೆ ಸನ್ಮಾನ ಪೀಠವನ್ನು ಸ್ವೀಕರಿಸಿ ಅಧ್ಯಕ್ಷರಾಗಿರ್ತಕ್ಕಂತಹ ರಮೇಶ್ ಆಚಾರ್ಯ ಇವರು ಸ್ಮರಣಿಕೆಯನ್ನು ಹಾಗೆ ಫಲಪುಷ್ಪಗಳನ್ನು ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಪುರುಷೋತ್ತಮ ಆಚಾರ್ಯರವರು ನೀಡಬೇಕಾಗಿ ತಮ್ಮಲ್ಲಿ ವಿನಂತಿ. ಧನ್ಯವಾದಗಳು ಸರ್. ಇದೀಗ ಅಧ್ಯಕ್ಷೀಯ ನುಡಿಗಾಗಿ ಕೆ ವಿ ರಮೇಶ್ ಆಚಾರ್ಯ ಇವರಿಂದ. ಓಂ ಶ್ರೀ ಗುರುಭ್ಯೋ ನಮಃ. ವಿಶ್ವಕರ್ಮ ಶ್ರೀ ಕಾಳಿಕಾ ಮಾತೆಯನ್ನು ಮನಸಾರ ಸ್ಮರಿಸುತ್ತಾ ವೇದಿಕೆಯಲ್ಲಿ ಉಪಸ್ಥಿತಿರುವ ಶ್ರೀ ಗುರು ಅಣ್ಣರಿಗೆ ಸಾಷ್ಟಾಂಗ ಪ್ರಣಾಮಗಳು. ವೇದಿಕೆಯಲ್ಲಿರುವ ಗಣ್ಯರಿಗೂ ಹಾಗೂ ವೇದಿಕೆಯಲ್ಲಿ ಮುಂಭಾಗದಲ್ಲಿರುವ ಸರ್ವರಿಗೂ ನನ್ನ ನಮಸ್ಕಾರಗಳು. ಶ್ರೀ ವಿಶ್ವಕರ್ಮ ಸಮಾಜ ಸೇವಾ ಸಂಘ ಹರಿಗಂಡಿ ಇದರ ವಿಶ್ವಕರ್ಮ ಸಮುದಾಯ ಭವನದ ಉದ್ಘಾಟನಾ ಕಾರ್ಯಕ್ರಮದ ಈ ಸುಸಂದರ್ಭದಲ್ಲಿ ನಿಮ್ಮೊಂದಿಗೆ ಮಾತನಾಡಲು ಹರ್ಷಪಡುತ್ತೇನೆ. ಹಾಗೆ ಒಂದು ಸಮಯದಲ್ಲಿ ಒಬ್ಬನೇ ಕೂತು ದುಃಖಪಟ್ಟದ್ದುಂಟು, ಇಷ್ಟು ದೊಡ್ಡವರು ಹೇಗೆ ಸಾಧ್ಯ ಅಂತ. ಆದರೆ ಇವತ್ತಿನ ದಿನ ಎಲ್ಲರ ಸಮ್ಮುಖದಲ್ಲಿ ಬಾಷ್ಪಾಂಜಲಿ ಬರ್ತಾ ಉಂಟು, ತುಂಬ ಸಂತೋಷ ಆಗ್ತಾ ಉಂಟು, ಜೀವನ ಸಾರ್ಥಕ ತೋರ್ತಾ ಉಂಟು. ಹಾಗೆ ಮೊದಲಿಗೆ ನಮ್ಮ ಇಬ್ಬರು ಗುರುಗಳ ಪಾದಸ್ಪರ್ಶದಿಂದ ಈ ಭೂಮಿ ಇಂದು ಪಾವನವಾಯಿತು. ಪ್ರತಿ ವರ್ಷ ನಾವು ನಮ್ಮ ಸಂಘದ ಪರವಾಗಿ ಶ್ರೀ ಗುರುಗಳ ಪಾದುಕ ಪೂಜೆಯಲ್ಲಿ ಪಾಲ್ಗೊಂಡು ಅವರ ಅನುಗ್ರಹ ಮಂತ್ರಾಕ್ಷತೆ ಪಡೆದು ಈ ಭೂಮಿಗೆ ತಂದು ಅರ್ಪಿಸುತ್ತಿದ್ದೆವು. ಅದರ ಫಲವೇ ನೀವೊಂದು ನೋಡುತ್ತಿರುವ ಈ ಸಮುದಾಯ ಭವನ. ಶ್ರೀ ಗುರುಗಳನ್ನು ಭಕ್ತಿಯಿಂದ ಮನಸಾರ ಸ್ಮರಿಸುತ್ತಾ ನಮ್ಮ ಕರ್ತವ್ಯದಲ್ಲಿ ತೊಡಗಿಕೊಂಡಾಗ ಯಶಸ್ಸು ನಮಗೆ ಲಭಿಸುವುದು ಎಂದು ನಂಬಿದವನು ನಾನು. ಹಾಗೆಯೇ ಸುಮಾರು 9 ವರ್ಷದ ಶ್ರಮದ ಫಲ ಇಂದು ನೆರವೇರಿತು ಎಂದು ಹೇಳಲು ತುಂಬ ಸಂತೋಷವಾಗುತ್ತದೆ. ಈ ಸಂಘವು ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆಯಲಿಕ್ಕೆ ಮುಖ್ಯ ಕಾರಣ ಸ್ಥಾಪಕ ಅಧ್ಯಕ್ಷರಾದ ದಿವಂಗತ ಲಕ್ಷ್ಮಣಾಚಾರ್ಯ ಇವರನ್ನು ನಾನು ಈಗಲೇ ಸ್ಮರಿಸಲೇಬೇಕು. ಅವರೀಗಿರ್ತಿದ್ದರೆ ತುಂಬ ಸಂತೋಷ ಪಡ್ತಿದ್ದರು. ಸಂಘ ಸಂಸ್ಥೆಗಳನ್ನು ಒಬ್ಬರಿಂದ ಮುನ್ನಡೆಸಲು ಸಾಧ್ಯವಿಲ್ಲ, ಅದಕ್ಕೆ ಎಲ್ಲ ಸರ್ವದಯಗಳ ಸಹಕಾರ ಅಗತ್ಯ. ನಮ್ಮ ಈ ಸಮುದಾಯ ಭವನದ ನಿರ್ಮಾಣದ ಸಂದರ್ಭದಲ್ಲಿ ನಮಗೆ ನಮ್ಮ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಶುಭಾಶೀರ್ವಾದಗಳೊಂದಿಗೆ ದೊಡ್ಡ ಮೊತ್ತದ ಸಹಾಯಧನ ದೊರಕಿಸಿದ್ದಾರೆ ಎಂದು ಹೇಳಲು ತುಂಬ ಹೆಮ್ಮೆ ಪಡುತ್ತೆ. ಹಾಗೆಯೇ ಒಂದು ಸಮುದಾಯ ಭವನ ನಿರ್ಮಾಣಗೊಳ್ಳಬೇಕಾದರೆ ಮೊದಲಿಗೆ ಬೇಕಾಗಿರುವುದು ಸ್ಥಳ. ಹಾಗೆಯೇ ಈ ವಿಶಾಲವಾದ ಸ್ಥಳವನ್ನು ನಮ್ಮ ಸಂಘದ ಸ್ಥಳದಾನಿ ಕೊಟ್ಟು ಸಹಕರಿಸಿದ ಶ್ರೀ ವಾಸು ಆಚಾರ್ಯ ಶಿರೂರು ಇವರಿಗೂ ತುಂಬ ಹೃದಯದ ಕೃತಜ್ಞತೆಗಳು. ಹಾಗೆಯೇ ನಮ್ಮ ಈ ಸಮುದಾಯ ಭವನದ ಆರಂಭ ಅಂದರೆ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆದ್ದು ಶಿಲಾನ್ಯಾಸ ಮಾಡಿ ನಮಗೆಲ್ಲರಿಗೂ ಶುಭ ಹಾರೈಸಿದಂಥ ಕಾರ್ಕಳ ಕಾಳಿಕಾಮ ದೇವಸ್ಥಾನದ ಮಾಜಿ ಆಡಳಿತ ಮುಕ್ತಸ್ಥರಾದ ಶ್ರೀಯುತ ರತ್ನಾಕರ ಆಚಾರ್ಯ ಮತ್ತು ಈಗಿನ ಆಡಳಿತ ಮುಕ್ತಸ್ಥರಾದ ಶ್ರೀಯುತ ರಾಮಚಂದ್ರ ಆಚಾರ್ಯ ಇವರ ಸಹಕಾರದ ಬಗ್ಗೆ ಅದೆಷ್ಟು ಮಾತನಾಡಿದರೂ ಕಮ್ಮಿ ಎನ್ನಿಸುತ್ತದೆ ನನಗೆ. ವರ್ಷಂಪ್ರತಿ ನಡೆಯುವ ಈ ಸಂಘದ ವಾರ್ಷಿಕ ಮಹಾಸಭೆಯು ಕೂಡ ಅವರ ಉಪಸ್ಥಿತಿಯಲ್ಲೇ ನಡೆಸುತ್ತಿತ್ತು. ಅವರಿಲ್ಲದಿದ್ದರೂ ನಮಗೂ ಆಗಲ್ಲ, ಅವರು ಬೇಕೇ ನಮಗೆ. ಅಂದರೆ ಅವರು ಶಕ್ತಿ ತುಂಬುತ್ತಿದ್ದರು, ನಮಗೆಲ್ಲರಿಗೂ ಧೈರ್ಯವನ್ನು ಹೇಳುತ್ತಿದ್ದರು, ಧೈರ್ಯದ ಮಾತುಗಳನ್ನು ಹೇಳಿ ಹರಸುತ್ತಿದ್ದರು. ಆ ಮಾತುಗಳು ಇಂದು ನಮ್ಮನ್ನು ಈ ವೇದಿಕೆ ಮೇಲೆ ನಿಲ್ಲಿಸುವಂತೆ ಮಾಡಿದೆ ಎಂದು ಹೇಳಲು ತಪ್ಪಾಗಲಾರದು. ನಮ್ಮ ಸಮುದಾಯ ಭವನಕ್ಕೆ ಪ್ರಥಮ ಅನುದಾನ ನೀಡಿದವರು ಮಾಜಿ ಸಚಿವರಾದ ಶ್ರೀ ವಿನಾಯಕ್ ಕುಮಾರ್ ಸ್ವರಕೆ ಅವರು. ಇದರ ಸಹಾಯ ಪಡೆಯಲು ನಮ್ಮೊಂದಿಗೆ ನಿರಂತರವಾಗಿ ಸಹಕಾರವನ್ನು ಶ್ರೀಧರ್ ಕೆ ಶೆಟ್ಟಿಯವರು ನೀಡುತ್ತಾರೆ. ಅವರ ಸಹಕಾರವನ್ನು ಎಂದಿಗೂ ಮರೆಯಲಾರದು. ಹಾಗೆಯೇ ನಮ್ಮ ಬೈರಂಪಳ್ಳಿ ಗ್ರಾಮ ಮಾಜಿ ಅಧ್ಯಕ್ಷರಾದ ಜಯನಂದ ಹೆಗಡೆ
ಅವರು ಅಣ್ಣ ಹಾಗೂ ಸಹೋದರ ಮತ್ತು ನಮ್ಮ ಗೆಳೆತನದ ಫ್ರೆಂಡ್ ಹಾಗೂ ಪ್ರಿಯಟೇಬಲ್ ಕಂಡಕ್ಟರ್ ಆದ ಸತೀಶ್ ಶೆಟ್ಟಿಯವರ ಸಂಪೂರ್ಣ ಸಹಕಾರದೊಂದಿಗೆ ಮಾಜಿ ಶಾಸಕರಾದ ಲಾಲಜ್ ಮೆಂಡರವರ ಶಾಸಕ ನಿಧಿಯಿಂದ ಹಾಗೂ ಈಗಿನ ಶಾಸಕರಾದ ಸುರೇಶ್ ಶೆಟ್ಟಿಯವರ ಶಾಸಕ ನಿಧಿಯಿಂದ ಅನುದಾನ ದೊರೆಯುತ್ತದೆ. ಇದಕ್ಕಾಗಿ ಇವರಿಬ್ಬರೂ ಕೂಡ ಅವರ ಅಮೂಲ್ಯವಾದ ಸಮಯವನ್ನು ಬದಿಗೊತ್ತಿ ನಮ್ಮೊಂದಿಗೆ ಸಹಕರಿಸಿದ್ದಕ್ಕೆ ಎಷ್ಟು ಕೃತಜ್ಞತೆ ಸಲ್ಲಿಸಿದರೂ ತಪ್ಪಾಗಲಾರದು. ಹಾಗೆಯೇ ನಮ್ಮ ಬೈರಂಪಳ್ಳಿ ಗ್ರಾಮದ ಪೆರಡೂರು ಹೆಬ್ರಿ ದೊಂಡರಂಗಡಿ ವಿಶ್ವಕರ್ಮ ಸಂಘದವರಿಂದ ಸಂಪೂರ್ಣ ಸಹಕಾರ ದೊರಕಿರುತ್ತದೆ. ಹಾಗೆಯೇ ಎಂತೋಡ ಹಾಗೆ ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಶಾಸಕರಾದ ಗುರ್ಮೆಯವರು ಇವತ್ತು ವೇದಿಕೆ ಮೇಲೆ ಆಗಮಿಸುತ್ತಿದ್ದಾರೆ. ಅವರು ತುಂಬ ಹೃದಯದ ಸ್ವಾಗತ. ಶ್ರೀ ಸುರೇಶ್ ಶೆಟ್ಟಿ ಗುರ್ಮೇಶ್ ಶಾಸಕರು ಕಾಪು ವಿಧಾನಸಭಾ ಕ್ಷೇತ್ರ ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದಾರೆ. ಶ್ರೀತ್ರಿಗೆ ಅಧ್ಯಕ್ಷರು ಶ್ರೀ KV ರಮೇಶ್ ಆಚಾರ್ಯ ಅವರು ಶಾಲನ್ನ ನೀಡುವ ಮುಖಾಂತರವಾಗಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಹಾಗೆ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಅಧ್ಯಕ್ಷರ ಮಾತನ್ನು ಮುಂದುವರಿಸ್ತದೆ. ನಮ್ಮ ಬೈರಂಪಳ್ಳಿ ಪೆರಡೂರು ಹೆಬ್ರಿ ದೊಂಡರಂಗಡಿ ವಿಶ್ವಕರ್ಮ ಸಂಘದವರಿಂದ ಸಂಪೂರ್ಣ ಸಹಕಾರ ದೊರಕಿರುತ್ತದೆ. ಹಾಗೆಯೇ ನವರತ್ನ ಸ್ವಸಹಾಯ ಸಂಘದವರಿಂದ ಕೂಡ ಸಹಕಾರ ದೊರಕಿರುತ್ತದೆ. ನಮ್ಮ ಕಕ್ಕೆ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಆಳ್ತ ಮಂಡಳಿಯವರಾದ ಶ್ರೀ ಕೇಶವಾಚಾರ್ಯ, ರತ್ನಕರಾಚಾರ್ಯ, ಪ್ರಕಾಶಾಚಾರ್ಯ ಮತ್ತು ಶೇಖರಾಚಾರ್ಯ ಇವರಿಂದಲೂ ಪೂರ್ಣ ಪ್ರಮಾಣದ ಸಹಕಾರ ದೊರಕಿರುತ್ತದೆ. ಇದರ ಜೊತೆಗೆ ನಮ್ಮ ಊರ ಹಾಗೂ ಪರವೂರ ಪರಿಸರದ ಹಲವಾರು ದಾನಿಗಳಿಂದ ಸಹಾಯಧನ ದೊರಕಿಸುತ್ತದೆ. ಹಾಗೆಯೇ ನಮ್ಮ PW ಕಂಡಕ್ಟರ್ ಆದ ಪ್ರವೀಣ್ ಪೂಜಾರು ಮತ್ತು ಸತೀಶ್ ಶೆಟ್ಟಿ ಕುತ್ಯಾರ್ಬೀಡು ಇವರು ತಲಾ 100 ಚೀಲ ಸಿಮೆಂಟ್ ನೀಡಿ ಸಹಕರಿಸುತ್ತಾರೆ ಎಂಬುದನ್ನು ನಾವಿಂದು ನೆನೆಯಲು ಇಚ್ಛಿಸುತ್ತೇನೆ. ಹಾಗೆಯೇ 2500ರಿಂದ 3 ವರ್ಷಗಳ ಕಾಲ ಸಾಮೂಹಿಕ ಸತ್ಯನಾರಾಯಣ ಪೂಜೆಯಲ್ಲಿ ಸಹಕಾರ ನೀಡಿದವರು ಶ್ರೀ ಮಹಾಲಿಂಗೇಶ್ವರ ಇವರು ಇಲ್ಲಿಯ ಅರ್ಚಕರಾದ ಶ್ರೀ ಮಾಧವ ಉಪಾಧ್ಯಾಯರು ಮತ್ತು ಸಹೋದರರು. ಇದರ ಜೊತೆಗೆ ಸಂತೋಷ್ ಕುಮಾರ್ ಕೂಡ ಈ ಹಿಂದೆ ಸಂಘಕ್ಕೆ ಸಹಕಾರ ನೀಡಿರುತ್ತಾರೆ. ಇವರಿಗೂ ನಮ್ಮ ತುಂಬ ಕೃತಜ್ಞತೆಗಳು. ಇನ್ನು ನೀಡಿದವರು ರಥಶಿಲ್ಪಿ ಶ್ರೀ ರಾಜಗೋಪಾಲಾಚಾರ್ಯ ಮತ್ತು ನನ್ನ ಬಾಲ್ಯ ಸ್ನೇಹಿತರಾದ ಶ್ರೀ ಕೃಷ್ಣ ಜ್ಯುವೆಲರ್ಸ್ ಹೆಬ್ರಿ ಇದರ ಮಾಲೀಕರಾದ ಶ್ರೀ ರಮೇಶ್ ಆಚಾರ್ಯ, ಜೊತೆಗೆ ಮೂಡುಬಿದ್ರೆಯ SKFನ ಮಾಲೀಕರಾದ ಶ್ರೀ ರಾಮಕೃಷ್ಣಾಚಾರ್ಯ ನಮಗೆ ಸಹಕಾರ ನೀಡುತ್ತಾರೆ. ಹಾಗೆ ನಮ್ಮ ಶ್ರೀ ಸುಧಾಕರ್ ಆಚಾರ್ಯ ಮಂಜುಬೆಟ್ಟು ಇವರು ಮೂಡಬದಿಯ 2 ದಾರದ ಬಾಗಿಲು ನೀಡಿ ಸಹಕರಿಸಿದ್ದಾರೆ. ಹಾಗೆ ನಮ್ಮ ಸಂಘದ ಮಹಿಳಾ ಮಂಡಳಿಯವರಿಂದ ಕೂಡ ಸಹಕಾರ ದೊರಕಿದ್ದೆ ಎಂದು ಹೇಳಲು ತುಂಬ ಸಂತೋಷ ಪಡುತ್ತೇನೆ. ಹಾಗೆ ನಮ್ಮ ವಿಜಯ ಆಚಾರ್ಯ ಇವರು ಕಿಟಕಿ ಹಾಗೂ ದಾರಂದಗಳಿಗೆ ಮರದ ಸಹಾಯ ನೀಡಿರುತ್ತಾರೆ. ಉಜಿರೆಯ ಜ್ಯುವೆಲರ್ಸ್ ಮಾಲೀಕರಾದ ಆನಂದ ಆಚಾರ್ಯರು, ಉಡುಪಿ ಕಳಕಬೆಟ್ಟಿನ ಉದ್ಯಮಿಗಳಾದ ಶ್ರೀ ದಯಾನಂದ ಆಚಾರ್ಯರು, SK ಸೊಸೈಟಿ ಮಂಗಳೂರಿನ ಅಧ್ಯಕ್ಷರಾದ ಉಪೇಂದ್ರ ಆಚಾರ್ಯರು, ಪೆರಡೂರು ದೀಪಾ ಜ್ಯುವೆಲರ್ಸಿನ ಮಾಲೀಕರಾದ ರವಿಕಿರಣ ಆಚಾರ್ಯರು, ಕಟಿಪಾಡಿ ಕಾಳಿಗಮ್ಮ ದೇವಸ್ಥಾನದ ಮುಖ್ಯಸ್ಥರಾದ ಮುರಾಹರಿ ಆಚಾರ್ಯರು ಇವರೆಲ್ಲರೂ ನಮ್ಮ ಈ ಸಮುದಾಯ ಭವನಕ್ಕೆ ಸಂಪೂರ್ಣ ಸಹಕಾರವನ್ನು ನೀಡಿರುತ್ತಾರೆ. ಇದರ ಜೊತೆಗೆ 2 ಡ್ರೆಸ್ಸಿಂಗ್ ರೂಮಿನ ಬಾಗಿಲುಗಳನ್ನು ಶ್ರೀ ಲಕ್ಷ್ಮೀನಾರಾಯಣ ಆಚಾರ್ಯ ಬೇದ್ರಕಳ್ಳಿ ಇವರು ಸಹ ನೀಡಿರುತ್ತಾರೆ. ಇದಿಷ್ಟು ಮಾತ್ರವಲ್ಲದೆ ನಮ್ಮ ಸಂಘದ ಕೂಡುವಳಿಕೆಯರಿಂದ ತುಂಬ ಸಹಕಾರ ದೊರಕಿರುತ್ತದೆ. ಹಾಗೂ ನಮ್ಮ
ಸಹೋದರರಿಂದಲೂ ಸಹಕಾರ ದೊರಕಿರುತ್ತದೆ ಎಂದು ಹೇಳಲು ಹರ್ಷಪಡುತ್ತೇನೆ. ಹಾಗೆ ನಮ್ಮ ಕಮಿಟಿಯ ಎಲ್ಲ ಸದಸ್ಯರ ಪರ ಹರಸಾಹಸ ಹೋರಾಟದಿಂದ ಬೆವರ ತರ್ಪಣೆಯಿಂದ ಈ ಸಭಾಭವನ ಈ ರೂಪ ತಾಳಿದೆ ಎಂದರೆ ತಪ್ಪಾಗಲಾರದು. ಅಂದು ಇಂದು ಮುಂದೆ ಸಹಕರಿಸಿದ ಹಾಗೂ ಸಹಕರಿಸಲಿರುವ ಪ್ರತಿಯೊಬ್ಬರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಇಂದು ಮುಂಜಾನೆ ಭಜನಾ ಕಾರ್ಯಕ್ರಮ ನಡೆಸಿಕೊಟ್ಟಂಥ ಶ್ರೀ ವಿಶ್ವಕರ್ಮ ಸಂಘ ಕುಕ್ಕಿಕಟ್ಟೆ ಇಲ್ಲಿನ ಸರ್ವರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸುತ್ತಾ, ನನ್ನ ಅನುಭವಕ್ಕೆ ತಕ್ಕಂತೆ ನನ್ನ ಮಾತುಗಳಲ್ಲಿ ಸವಿಸ್ತಾರವಾಗಿ ವಿವರಿಸಿದ್ದೇನೆ. ಲೋಪದೋಷಗಳೇನಿದ್ದರೂ ಕ್ಷಮೆ ಇರಲಿ ಎಂದು ಹೇಳುತ್ತಾ, ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ನಮಸ್ತೆ. ಸದಾ ಸ್ಫೂರ್ತಿಯ ಹೊನಲಾಗಿರುವ, ಇನ್ನೊಬ್ಬರ ಅಭಿವೃದ್ಧಿಯಲ್ಲಿ ತಮ್ಮ ಏಳಿಗೆಯನ್ನು ಕಾಣುವ, ಕಿರಿಯರನ್ನು ಪ್ರೋತ್ಸಾಹಿಸುವ, ಹಿರಿಯರನ್ನು ಗೌರವಿಸುವ, ಹಿರಿಯ ಗುಣದ ಹಾಗೂ ಶಿಸ್ತಿನ ಸಿಪಾಯಿಯಾದಂತಹ ಅಧ್ಯಕ್ಷರಾಗಿರ್ತಕ್ಕಂತಹ ರಮೇಶ್ ಆಚಾರ್ಯವರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಇದೀಗ ನಮ್ಮನ್ನು ಸೇರಿಕೊಂಡಿರ್ತಕ್ಕಂತಹ ಶ್ರೀ ಸುರೇಶ್ ಶೆಟ್ಟಿ ಗುರ್ಮೆ, ಶಾಸಕರು, ಕಾಪು ವಿಧಾನಸಭಾ ಕ್ಷೇತ್ರ, ಇವರು ನಮ್ಮನ್ನು ಉದ್ದೇಶಿಸಿಕೊಂಡು ಒಂದೆರಡು ಮಾತನಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ಓಂ ಶ್ರೀ ಗುರುಭ್ಯೋ ನಮಃ. ಒಂದು ಸಂಭ್ರಮದ ಸಾರ್ಥಕಗಳಿಗೆ ಅಂತ ಭಾವಿಸ್ತೇನೆ. ಒಂದು ನಿಶ್ಚಲ ತಪೋನಿಷ್ಠೆ ಪರಿಸರಗಳಿಗೆ ಅಂತ ಭಾವಿಸ್ತೇನೆ ಸ್ನೇಹಿತರೆ. ಇದು ನಿಮ್ಮೆಲ್ಲರ ಸಾತ್ವಿಕ ತಪನೆ ಫಲ, ಅಪ್ರತಿಮ ಸಾಧನೆ ಅಮೃತ ಫಲ ಅಂತ ಭಾವಿಸ್ತೇನೆ. ವೇದಿಕೆ ಮೇಲೆ ಜಗದ್ಗುರು ಅನಂತ ಶ್ರೀ ವಿಭೂಷಿತ ಶಿವಸುಜ್ಞಾನ ಮಹಾಸ್ವಾಮಿಗಳ ಸಾನ್ನಿಧ್ಯ ಇದೆ. ಸ್ವಾಮಿಗಳ ಬಗ್ಗೆ ಹೇಳಬೇಕಾದ್ರೆ, ಭೋಗ ಜೀವನಕ್ಕಿಂತ ತ್ಯಾಗ ಜೀವನವನ್ನು ಒಪ್ಪಿಕೊಂಡಂಥವರು, ಒಬ್ಬಾಕೆ ತಾಯಿಯಿಂದ ಬೀಳ್ಕೊಂಡು ಜಗತ್ತಿನ ನಾರಿ ಶಕ್ತಿ ಎಲ್ಲವನ್ನು ಮಾತೃತ್ವ ಸ್ಥಾನದಲ್ಲಿಟ್ಟು ಪೂಜಿಸಿದಂಥವರು, ಸಂಬಂಧಗಳೆಲ್ಲವನ್ನು ಕಡಿದುಕೊಂಡು ಜಗತ್ತಿನ ಬಂಧುಗಳೆಲ್ಲ ತನ್ನ ಬಂಧುಗಳೆಂದು ಪರಿಭಾವಿಸಿದಂಥವರು, ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಹಂಕಾರ, ಚಿತ್ತದಲ್ಲಿ ನಿರಪೇಕ್ಷ, ಭಾವದಲ್ಲಿ ದಿಗಂಬರ. ಹೀಗೆ ಮನುಕುಲದ ಸೇವೆಯನ್ನೇ ಅನ್ನ, ಅರಿವೆ, ಹಸು, ಆತ್ಮ, ಅಮೃತ ಅಂತ ಭಾವಿಸಿ ನಮಗೆಲ್ರಿಗೂ ಮಾರ್ಗದರ್ಶನ ಮಾಡ್ತಕ್ಕಂಥ ಪೂಜ್ಯ ಶ್ರೀಗಳ ಅಡಿಗಳಿಗೆ ಮುಡಿಯನ್ನು ಬಾಗ್ತೇನೆ. ಮಗು ಮನಸ್ಸನ್ನು ಸ್ವಾಮೀಜಿ ಅನ್ನೋದನ್ನು ನಾನು ಕೇಳಿದ್ದೇನೆ ಮತ್ತು ನೋಡಿದ್ದೇನೆ ಕೂಡ. ಹಾಗೆ ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ಈ ಭಾಗದ ಹಿರಿಯರು ಜನ ಹೆಗ್ಡೆಯವರೇ, ಸತೀಶ್ ಅಣ್ಣವರೇ, ಈ ಸಮಾಜದ ಇಲ್ಲಿಯ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಈ ಸಮಾಜದ ಎಲ್ಲ ಬಂಧುಗಳೇ, ಬಹುಶಃ ಸತ್ಯ, ಧರ್ಮ, ನಿಷ್ಠೆ, ಪ್ರಾಮಾಣಿಕತೆಗೆ ಮತ್ತೊಂದು ಅನ್ವರ್ಥ ನಾಮ ಅಂತ ಇದ್ರೆ ಅದು ವಿಶ್ವಕರ್ಮ ಸಮಾಜ ಅಂತೇಳಿ ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ಳಿ ಇಷ್ಟಪಟ್ಟು ಸ್ನೇಹಿತರೆ. ಸರಿದು ಹೋದ ನೆನೆಗಳಿಗಾಗಿ ಕಣ್ಣೀರು ಸುರಿಸದ, ಬರುವ ನಾಳೆಗಳಿಗಾಗಿ ಬಾಯಿ ನೀರು ಸುರಿಸದ, ಬಂದಿರುವ ಇಂದಿಗಾಗಿ ಬೆವರು ಸುರಿಸುವ ಶ್ರಮ ಮತ್ತು ಸಂಸ್ಥೆ ಜನ ಅದು ವಿಶ್ವಕರ್ಮ ಸಮಾಜ ಅಂತೇಳಿ ಭಾಳ ಹೆಗ್ಗಳಿಕೆಯಿಂದ ಹೇಳ್ಕೊಳ್ತೇನೆ. ನಾವು ಬಹುಶಃ ಯಾರು ಅರ್ಜಿ ಹಾಕಿ ಒಂದು ಜಾತಿಯಲ್ಲಿ ಧರ್ಮದಲ್ಲಿ ಹುಟ್ಟುವುದಿಲ್ಲ. ದೈವ ಸೃಷ್ಟಿಯಲ್ಲಿ ಮುಕುಟಪ್ರಾಯದ ಮಾನವ ಜನ್ಮ. ಹುಟ್ಟು ಎಲ್ಲಿ, ಬದುಕು ಹೇಗೆ, ವೃತ್ತಿ ಯಾವುದು, ಜಾತಿ ಯಾವುದು ಎನ್ನುವಂಥದ್ದು ಅದು ದೈವಚಿತ್ತಕ್ಕೆ ಬರಬೇಕಂತೆ. ಆ ನಿಟ್ಟಿನಲ್ಲಿ ಹೇಳ್ತಾರೆ, ಹುಟ್ಟು ನಮ್ಮ ಆಯ್ಕೆ ಅಲ್ಲ, ಬದುಕು ನಮ್ಮ ಆಯ್ಕೆ ಅಲ್ಲ, ಊಳಿಗವು ಕಾಳಗವು ಬಾಳು ಬಾಳದೆ ಬಿಡದು ಎನ್ನುವಂತೆ ನಮ್ಮ ಜನನ ಅದು ನಮ್ಮ ಆಯ್ಕೆ ಅಲ್ಲದ ಘಟನೆ. ನಮ್ಮ ಮರಣ ಅದು ನಮ್ಮ ಅಧೀನದಲ್ಲಿ ಇಲ್ಲದ ಅಂತ್ಯ. ಆದರೆ ನಮ್ಮ ಜೀವನ ಮಾತ್ರ ಅದು ನಾವೇ ರೂಪಿಸಿಕೊಳ್ಳುವಂಥ ಬದುಕು ಪಯಣ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆ ನಿಟ್ಟಿನಲ್ಲಿ ಇವತ್ತು ಹೇಳ್ತಾರೆ, ರಟ್ಟೆಯ ಬಲದಿಂದ ರೊಟ್ಟಿಯ ಗಳಿಕೆ ಸಾಧ್ಯವಾಗಿಸಬೇಕೆನ್ನೋ ಎಂತಕ್ಕಂಥ ಚಿಂತನೆಯೊಂದಿಗೆ ಬಹುಶಃ ನಾವು ಪೂರ್ವಜರು ಭಾಳ ಕಷ್ಟಪಟ್ಟು ನಮ್ಮ ಬದುಕನ್ನು ಕಟ್ಟಿಕೊಂಡಿದ್ದೀವಿ. ಇವತ್ತು ಯಾಂತ್ರಿಕತೆ ಅಂಗಳದಲ್ಲಿ ನಿಂತು ಅಂಗೈಯಲ್ಲಿ ಜಗತ್ತಿನ ಅರಮನೆ ಕಟ್ಟುವಂಥ ತೌಕದಲ್ಲಿ ನಾವೆಲ್ಲ ಇದ್ದೀವಿ ಸ್ನೇಹಿತರೆ. ಹೇಳ್ತಾರೆ ನಯತಿ ಇತಿ ಜೀವನ ಅಂತೇಳಿ, ಅಂದರೆ ಎಲ್ಲರ ಬದುಕೊಂದು ಯಾತ್ರೆ ಅಂತೆ. ತಲೆ ಹೋಗುವ ದಾರಿ ನಿರ್ಧರಿಸಬೇಕು, ಮನಸ್ಸು ಒಪ್ಪಬೇಕು, ಶಾಸ್ತ್ರ ಸಮಸ್ಯೆ ಬೇಕು, ಗುರು ಹಿರಿಯರು ಕೈ ಹಿಡಿದು ಮುನ್ನಡೆಸಬೇಕಂತೆ. ಹಾಗಾದಾಗ ಸತ್ಯಂ ವದ ಧರ್ಮಂ ಚರ ಅಂತೇಳಿ, ಅಂದರೆ
ಸತ್ಯವನ್ನೇ ಮಾತಾಡಬೇಕು, ಧರ್ಮವನ್ನೇ ಆಚರಣೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಹಿರಿಯರು ನಮಗೆ ಹೇಳಿಕೊಟ್ಟಂಥ ಪಾಠ. ಈ ನಿಟ್ಟಿನಲ್ಲಿ ಇವತ್ತು ನಾರದ ಮಹರ್ಷಿ ದಿಲೀಪ ಚಕ್ರವರ್ತಿ ಒಂದು ಪ್ರಶ್ನೆಯನ್ನು ಕೇಳ್ತಾನೆ, ನಿನ್ನ ಬದುಕಿನ ಉದ್ದೇಶ ಏನು, ವಾಟ್ ಈಸ್ ದಿ ಪರ್ಪಸ್ ಆಫ್ ಯುವರ್ ಲೈಫ್ ಅಂತ ಕೇಳಿದಾಗ ಮೊದಲು ಪರೋಪಕಾರ, ಅನಂತರ ಆತ್ಮ ಸಾಕ್ಷಾತ್ಕಾರ, ಕೊನೆಗೆ ನಾವು ಮಾಡ್ತಕ್ಕಂಥ ಎಲ್ಲ ಒಳ್ಳೆಯ ಕೆಲಸಗಳ ಮೂಲಕ ಧರ್ಮ ಸಾಕ್ಷಾತ್ಕಾರ, ಬ್ರಹ್ಮ ಸಾಕ್ಷಾತ್ಕಾರ ಅಂತೇಳಿ. ಈ ನಿಟ್ಟಿನಲ್ಲಿ ನಾವು ಮಾಡ್ತಕ್ಕಂಥ ಪ್ರತಿ ಕೆಲಸಗಳು ಕೂಡ ಇವತ್ತು ಶ್ರೀಕೃಷ್ಣನ ಕರ್ಮ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟಂಥವ್ರು ನಾವು. ಹಾಗಾಗಿ ಕಷ್ಟಗಳನ್ನು ಮೌನವಾಗಿ ದಾಟಬೇಕು, ಸಾಧನೆ ಸದ್ದಿಲ್ಲದೆ ಸಾಕಬೇಕು, ಸಿಗುವ ಯಶಸ್ಸಿನ ಶಬ್ದ ಜಗತ್ತಿಗೆ ಕೇಳಿಸೋಷ್ಟು ಜೋರಾಗಿರ್ಬೇಕಂತೆ. ನಿಮ್ಮ ಬಹುಶಃ ಭಾಳ ದಿನಗಳ ಕನಸು ಇವತ್ತು ನನಸಾಗಿದೆ. ಒಂದಷ್ಟು ಬೇಡಿಕೆಯನ್ನು ನಮ್ಮ ಜೀವನದ ಹೆಗಡರು ಹೇಳ್ತಿದ್ರು, ಖಂಡಿತ ನಿಮ್ಮ ಋಣ ನಮ್ಮ ತಲೆ ಮೇಲಿದೆ. ಹಾಗಾಗಿ ಕಾಯ ವಾಚ ಮನಸ ಒಬ್ಬ ಶಾಸಕನಾಗಿ ಏನೆಲ್ಲ ಸಾಧ್ಯ ಇದೆಯೋ ನಿಮ್ಮ ಜೊತೆ ಹೆಜ್ಜೆ ಹಾಕ್ತೇನೆ. ನೀವು ಎಳೆಯುವಂಥ ಪವಿತ್ರವಾದ ತೇರಿಗೆ ಕೈಯಾಸರೆ ಆಗುವಂಥ ಕೆಲಸವನ್ನು ಮಾಡ್ತೇನೆ. ನೀವು ಹೊರುವಂಥ ದಿವ್ಯವಾದ ಪಲ್ಲಕ್ಕಿಗೆ ಹೆಗಲನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀನಿ ಎನ್ನುವಂಥ ಮಾತನ್ನು ಹೇಳ್ತಾ, ಹೀಗೆ ಧರ್ಮದ ಬಿಗಿ, ಕರ್ಮದ ಕಟ್ಟು, ಭಕ್ತಿಯ ಬಲ, ನೀತಿಯ ನೆಲೆ ಇದು ಬದುಕಿಗೆ ಪೂರಕವಾಗಿ ಸ್ಪಂದಿಸಿದಾಗ ಆಗ ಬದುಕು ಭಾವಗೀತೆ ಆಗ್ತಂತೆ. ಮೊನ್ನೆ ನರೇಂದ್ರ ಮೋದಿ ಅವರು ಉಡುಪಿಗೆ ಬಂದಾಗ ವೇದಿಕೆಯಲ್ಲಿ ನಾನಿದ್ದೆ. ಒಂದು ಮಾತನ್ನು ಅವರು ಹೇಳಿದರು, ನಿಮ್ಮ ಮನೆಯ ಹಿಂದೆ ಅಥವಾ ಮುಂದೆ, ನಿಮ್ಮ ಮನೆಯ ಎಡ ಮತ್ತು ಅಥವಾ ಬಲ ಯಾರಾದರೂ ಒಬ್ಬರು ಬಡವರಿದ್ದರೆ, ನೊಂದವರು ಬೆಂದವರಿದ್ದರೆ ಅವರ ಕೈ ಹಿಡಿಯುವಂಥ ಕೆಲಸವನ್ನು ನೀವು ಮಾಡಬೇಕು, ಅವರ ಕಣ್ಣೀರು ಒರೆಸುವಂಥ ಕೆಲಸವನ್ನು ಮಾಡಬೇಕು. ಅಂದಾಗ ಈ ದೇಶ, ಈ ಸಮಾಜ ಸುಸ್ಥಿತಿಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಮಾತನ್ನು ಹೇಳಿದ್ದಾನೆ. ಅದನ್ನು ಒಂದು ಯಜ್ಞದ ರೀತಿಯಲ್ಲಿ ನಾವೆಲ್ಲ ಪರಿಪಾಲನೆ ಮಾಡಬೇಕು ಎನ್ನುವಂಥ ಮಾತನ್ನು ಹೇಳ್ತಾ ಯಾಕಂತ ಹೇಳಿದ್ರೆ ಪ್ರತಿ ಸಮಾಜದಲ್ಲೂ ಕೂಡ ನೊಂದವರು ಬೆಂದವರು ದುರ್ಬಲರು ಇರ್ತಾರೆ. ಬದುಕಿನ ಎಲ್ಲ ಸಂಭ್ರಮಗಳಿಗೆ ಊರೆಲ್ಲ ಕಿವಿ ಆದರೆ ಸಂಕಟದ ಮೊರೆ ಅದು ಅನಾಥ ಆಗಬಾರ್ದಂತೆ ಹೇಳ್ತಾರೆ. ವ್ಯಷ್ಟಿತ್ವದೊಂದಿಗೆ ಸಮಷ್ಟಿತ್ವ ಮೇಳೈಸಿ ಬಂದ ಎತ್ತರ ನಿಲುವು ನಮ್ಮದಾಗಬೇಕು. ಹೋಮಾಗ್ನಿಯೆಂದು ಮನೆತ್ತರಿಕೆ ಹರಿಯುವಂತೆ, ನದಿ ಹರಿದು ಸಾಗರನ್ನು ಸೇರುವಂತೆ ನಮ್ಮ ಬದುಕು ಮುಂದಡಿ ಇಡಬೇಕಂತೆ. ಯಾಕಂತ ಹೇಳಿದ್ರೆ ನಾವು ಬದುಕು ಪಯಣ ಅದು ಕೇವಲ ಮನಸ್ಸಿನವರೇ ಮಾತ್ರ ಅಲ್ಲ, ಅದರ ಆಚೆ ಒಂದು ಪಾರಮಾರ್ಥಿಕ ಪಯಣ ಕೂಡ ಇರ್ತಂತೆ. ಸಾವನ್ನು ಗರ್ಭದಲ್ಲಿಟ್ಟುಕೊಂಡೇ ಬದುಕನ್ನು ಕಟ್ಟಿಕೊಳ್ಳೋ ಪ್ರಯತ್ನ ನಾವೆಲ್ಲ ಮಾಡ್ತಾ ಇರ್ತೀವಿ. ಹೀಗಾಗಿ ಸಾವು ಬದುಕಿನ ಅಂತಿಮ ಸತ್ಯ ಅನ್ನೋದು ನಾವು ಮರಿಬಾರ್ದು. ಅದಕ್ಕೆ ಹೇಳ್ತಾರೆ, ಹುಟ್ಟುತ್ತೇನು ತರಲಿಲ್ಲ, ಸಾಹಿತ್ಯೇನು ಒಯ್ಯಲಿಲ್ಲ, ಸುಟ್ಟು ಸುಟ್ಟು ಸುಣ್ಣದರಳು ಆಯ್ತು ಈ ದೇಹ, ಹೊಟ್ಟೆ ಬಲು ಕೆಟ್ಟದೆಂದು ಎಷ್ಟು ಕಷ್ಟ ಮಾಡಿದರೂ ಬಿಟ್ಟು ಹೋಗುವಾಗ ಬೊಟ್ಟು ಬಟ್ಟೆ ಕಾಣದೆ ಎನ್ನುವಂತೆ ಆಕಸ್ಮಿಕ ಹುಟ್ಟು ಮತ್ತು ಅನಿವಾರ್ಯ ಸಾವಿನ ನಡುವೆ ಮನುಷ್ಯ ಆ ಸಾಮಾಜಿಕವಾಗಿ ತನ್ನ ಬಿತ್ತರಿಸಿಕೊಂಡ ಬಗ್ಗೆ ಹೇಗೆ, ಆಧ್ಯಾತ್ಮಿಕವಾಗಿ ಆತನ ಚಿಂತನೆ ಏನು, ಸಾಂಸಾರಿಕವಾಗಿ ಅದರ ನಡೆನುಡಿ ಏನು ಅದನ್ನು ಸಮಾಜ ಬಗೆ ನೋಡ್ತಂತೆ. ಆತ್ಮೀಯರೇ, ಆ ನಿಟ್ಟಿನಲ್ಲಿ ಒಂದು ಸಂಭ್ರಮದ ಕಾಲಘಟ್ಟ. ಮಾತು ಶಬ್ದಗಳ ಸೂತಕ್ಕಾಗಬಾರ್ದಂತೆ, ಹಸಿದವರ ಮುಂದೆ ಭಾಷಣ ಮಾಡಬಾರ್ದಂತೆ. ಹಾಗಾಗಿ ಮಾತು ಶಬ್ದಗಳ ಸೂತಕ್ಕಾಗಬಾರ್ದಂತೆ, ಅದು ಬದುಕಿನ ಭರವಸೆ ಸಾಧ್ಯತೆ ಕೂಡ ಆಗಬೇಕಂತೆ, ಸೂತಕದ ಮನೆಗಳಿಗೆ ಹಬ್ಬ ನಡೆದು ಬರಬೇಕಂತೆ. ಹಾಗಾಗಿ ಈ ಸಂಭ್ರಮ ತಮ್ಮ ಬದುಕಿನ ಹಾಡಿನ ನಿತ್ಯ ಪಲ್ಲವಿ ಆಗಬೇಕು. ಮತ್ತೆ ಮತ್ತೆ ಇಂತಹ ವೈಭವಗಳು ತಮ್ಮ ಬದುಕಲ್ಲಿ ರಣಿಸುವಂತೆ ಮಾಡಬೇಕು ಎನ್ನುವಂಥ ಮಾತನ್ನು ಹೇಳ್ತಾ, ಖಂಡಿತವಾಗಿಯೂ ನಿಮ್ಮ ಒಳ್ಳೆಯತನ ನನ್ನ ಬುದ್ಧಿ ಭಾವ ಮತ್ತು ಬದುಕನ್ನು ಪ್ರಭಾವಿಸಿದೆ. ನಿಮ್ಮ ಬದುಕು ಧರ್ಮಾಧಾರಿತ ಮತ್ತು ಮಾನವತಾಧಾರಿತ ಎನ್ನುವುದರಿಂದಲೇ ಅದು ವಂದನಾರ್ಹ ಮತ್ತು ಗೌರವ ಅನ್ನೋದು ಮಾತನ್ನು ಹೇಳ್ತಾ, ಆ ನಿಮ್ಮ ಬದುಕಿನ ರೀತಿಗೆ ನಮ್ಮೆಲ್ಲರ ನಮನ ಎನ್ನುವಂಥ ಮಾತನ್ನು ಹೇಳ್ತಾ, ಶಾಸ್ತ್ರ ಹೇಳಿದ ಹಾಗೆ ಅನಿತ್ಯಾನಿ ಶರೀರಾನಿ ವಿಭವೋ ನೈವ ಶಾಶ್ವತಃ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ ಮಾತನ್ನು ಹೇಳ್ತಾ, ಮತ್ತೊಮ್ಮೆ ಆ ಭಗವಂತ ನಿಮಗೆಲ್ಲರಿಗೂ ಕೂಡ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿಯನ್ನು ಕೊಡಲಿ. ನೆಮ್ಮದಿಯ ನೆರಳು ನಿಮ್ಮ ಮನೆಯಂಗಳವನ್ನು ಕಾಯುವಂತಾಗಲಿ ಬದುಕಿನ ಯಶಸ್ಸಿನ ಕೀರ್ತಿ ಧ್ವಜ ಕೆಳಗಿಳಿಯದಂತೆ ಆ ದೈವ ಹರಿಸಲಿ ಎಂದು ಮಾತನ್ನು ಹೇಳ್ತಾ, ಮತ್ತೊಮ್ಮೆ ಶ್ರೀಗಳ ಅಡಿಗಳಿಗೆ ಮುಡಿಯನ್ನು ಮುಗಿಸಿ ನಮಸ್ಕಾರ. ಧನ್ಯವಾದಗಳು ಸರ್. ಇದೀಗ ಶ್ರೀ ಮಹೋದಯರು ಗುರುಗಳಿಂದ ಮಂತ್ರಾಕ್ಷತೆಯನ್ನು ಪಡೆದು ಸನ್ಮಾನ ಪೀಠವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಶ್ರೀ ಮಹೋದಯರು ಗುರುಗಳಿಂದ ಮಂತ್ರಾಕ್ಷತೆಯನ್ನು ಪಡೆದು ನಮ್ಮ ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಮಳೆಬಿಲ್ಲು ಭೂಮಿಗೆ ಪ್ರೀತಿಯ ಸಂಕೇತ ತೋರಿದ ಹಾಗೆ, ತೆಂಗಿನ ಗರಿಯ ಮರೆಯಲ್ಲಿ ನೇಸರನ ಕಿರಣಗಳು ಪಿಸುಗುಟ್ಟಿದ ಹಾಗೆ, ಚಿಲಿಪಿಲಿ ಹಕ್ಕಿಗಳ ಕರಲವ ಪ್ರೇಮ ನಿವೇದನ ಮೂಡಿದ ಹಾಗೆ, ಅನುಭವಿಸು ಅನುಸರಿಸು ಈ ಪ್ರೀತಿ ವಿಶ್ವಾಸದ ಸಂದೇಶವಿದು. ಶ್ರೀ ಮಹೋದಯರು ಇಷ್ಟು ದೊಡ್ಡ ಶ್ರೀ ವಿಶ್ವಕರ್ಮ ಸಮುದಾಯ ಭವನ ನಿರ್ಮಾಣ ಆಗಬೇಕಾದ್ರೆ ಶ್ರೀ ಮಹೋದಯರ ಒಂದು ಸಹಾಯ ಎನ್ನುವಂಥದ್ದು ಅತ್ಯಂತ ಮುಖ್ಯವಾದದ್ದು. ಮೊದಲಿಂದಲೂ ಕೂಡ ಸರ್ಕಾರದಿಂದ ಏನೆಲ್ಲ ನಾವು ಪಡೆಯಬೇಕು ಅದಕ್ಕೆಲ್ಲಕ್ಕೂ ಕೂಡ ಸಹಾಯವನ್ನು ನೀಡಿದವರು. ಇನ್ನು ಮುಂದಕ್ಕೂ ಕೂಡ ನಿಮ್ಮ ಸಹಾಯ ಈ ಸಂಘಕ್ಕೆ ಬೇಕು ಎನ್ನುವಂತಹ ಆಶೆಯೊಂದಿಗೆ ಶ್ರೀ ಮಹೋದಯರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ
ಇದೀಗ ನಮ್ಮ ಸಂಘದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂತಹ ಪುರುಷೋತ್ತಮ ಆಚಾರ್ಯ ಇವರು ಒಂದೆರಡು ನುಡಿಗಾಗಿ ತಮ್ಮ ವೇದಿಕೆ. ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಆರಾಧ್ಯ ದೇವರಾದಂಥ ಜಗನ್ಮಾತೆಯನ್ನು ಪ್ರಾರ್ಥಿಸುತ್ತಾ, ಹಾಗೆ ನಮ್ಮ ಪರಮ ಪೂಜ್ಯ ಗುರುಗಳಾದಂಥ ಅನಂತೈ ಶ್ರೀ ಭೂಷಿತ ಕಾಳಾಯ್ತ ಸ್ವಾಮಿಗಳನ್ನು ಪಾದರೊಂದಿಗೆ ವಂದಿಸುತ್ತಾ, ಹಾಗೆಯೇ ನಮ್ಮ ಪರಮ ಪೂಜ್ಯ ಜಗದ್ಗುರು ಅನಂತ ಶ್ರೀ ವಿಭೂಷಿತ ಶ್ರೀ ಸುಜ್ಞಾನ ಸ್ವಾಮಿಗಳವರ ಪಾದರೊಂದಕ್ಕೆ ವಂದಿಸುತ್ತಾ, ನಮಗೆ ಮಾತಾಡಲಿಕ್ಕೇನು ಎಂಥದ್ದು ಉಳಿಲಿಲ್ಲ. ಅಧ್ಯಕ್ಷರೆಲ್ಲ ಮಾತಾಡಿ ಆಗಿದೆ, ಏನೆಲ್ಲ ಆಗಿದೆ, ಎಷ್ಟು ವರ್ಷ ಆಗಿದೆ, ಏನು ಕತೆ ಅಂತೇಳಿ ಎಲ್ಲ ಹೇಳಿ ಆಗಿದೆ. ಆದರೂ ನಮಗೆ ಒಂದು 22 ವರ್ಷದ ಅನುಭವ ಬಿಟ್ಟರೆ 42 ಅನುಭವ ಇಲ್ಲ. ಅಂದರೆ 10 ವರ್ಷ ಸ್ಥಗಿತಗೊಂಡ ಮೇಲೆ ನಾನು ಅಧ್ಯಕ್ಷನಾದ ಮೇಲೆ ಒಂದು 10 ವರ್ಷ ಅಧ್ಯಕ್ಷನಾಗಿದ್ದೆ. ಆವಾಗ ಸಣ್ಣ ಸಂಘವನ್ನು ನಾವು ಪ್ರತಿ ವರ್ಷ ವಿಶ್ವಕರ್ಮ ಪೂಜೆ, ಸಾಮೂಹಿಕ ಸತ್ಯನಾರಾಯಣ ಹಾಗೂ 3 ವರ್ಷ ಕ್ರಿಕೆಟ್ ಮಾಡಿಸಿ ಒಂದು ಸಂಘವನ್ನು ಅದಕ್ಕೆ ಯಾವ ವಿಷಯಕ್ಕೂ ನಾವು ಕೈ ಚಾಚಲಿಕ್ಕೆ ಹೋಗಲಿಲ್ಲ. ಸರಕಾರದಿಂದಾಗಲಿ ಅಥವಾ ಎಲ್ಲ ನಮ್ಮ ಜಾತಿ ಮತ ಭೇದವಿಲ್ಲದೆ ನಮ್ಮ ಆತ್ಮೀಯರಾದ ಎಲ್ಲರೂ ಅದಕ್ಕೆ ಕೈ ಜೋಡಿಸಿದ್ದಾರೆ ನನ್ನಿಂದಾಗಿ. ಹಾಗೆ 80 ಅಧ್ಯಕ್ಷನಾದದ್ದು ಮಾತ್ರ ಪ್ರಯೋಜನ ಅಲ್ಲ, 84 ಮನೆಯವರ ಸಹಕಾರದಿಂದ ನಮ್ಮ ಅದು ಸಣ್ಣ ಸಂಘ ಆಗಿದೆ. ಹಾಗೂ ಇದು ಕೂಡ ಅದರ ನಂತರ 3 ವರ್ಷ ನಮ್ಮ ಗೌರವ ಸಲಗಾರರು ಕೃಷ್ಣಾಚಾರ್ಯ ಆದರು. ಅದರ ನಂತರ ನಮ್ಮ ರಮೇಶಣ್ಣ ಆದರೆ ಸಹ ಆವಾಗ ನಮ್ಮ ಅದಕ್ಕೆ ನಾವು ಸಾಮೂಹಿಕ ಸತ್ಯನಾರಾಯಣ ಪೂಜೆ ಮಾಡಲಿಕ್ಕೆ ಅವರ ಅಣ್ಣ ಬಂದಿದ್ದಾರೆ. ಗಣಪತಿ ಭಟ್ರದ್ದು ಒಂದು ಪರಿಚಯ ಇದೆ. ಬ್ರಹ್ಮಲಿಂಗೇಶ್ವರ ದೇವಸ್ಥಾನದಲ್ಲಿ ನಮಗೆ 3 ವರ್ಷ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗೆಯೇ ನಮ್ಮ ರಾಘವೇಂದ್ರ ಉಪಾಧ್ಯಾಯರು ಕೂಡ ನಮಗೆ ಏನು ಒಂದು ಖರ್ಚು ವೆಚ್ಚದ ನಮಗೆ ಹೆಚ್ಚಿಗೆ ಹೊರೆ ಮಾಡದೆ ಒಳ್ಳೆಯ ರೀತಿಯಲ್ಲಿ 3 ವರ್ಷ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಮಾಡಿಸಿ ಅದರಲ್ಲಿ ಸಹ ನಮಗೆ ಫಲ ಬಂದು ಅದರ ಎಲ್ಲ ದೇವರ ಫಲ ಮುಖಾಂತರವೇ ನಾವು ಒಂದು ಸಣ್ಣ ಕೆಲಸ ಮಾಡಿಕೊಂಡು ಮುಂದೆ ಹೋಗಿದ್ದೇವೆ. ಬಿಟ್ಟರೆ ಸರಕಾರದಿಂದ ಅನುದಾನ ಬಂದದಂದರೆ ನಮ್ಮ ರಮೇಶಣ್ಣನ ಅಧ್ಯಕ್ಷತೆಯಲ್ಲಿ ಈ ಸಂಘಕ್ಕೆ 10 ಲಕ್ಷ ಸೊರಕೆಯವರಿಂದ ಹಾಗೂ 5 ಲಕ್ಷ ಲಾಲಾಜಿ ಭಂಡಾರಿಯಿಂದ ಹಾಗೂ ಗುರ್ಮೆ ಈ ಸಲ ಗುರ್ಮೆ ಶಿರುಶೆಟ್ಟರ ನೇತೃತ್ವದಲ್ಲಿ 5 ಲಕ್ಷ, ಹಾಗೆ ಮತ್ತು ಎಲ್ಲ ಸಮಾಜ ಬಾಂಧವರು ಹಾಗೂ ಹೊರಗಿನವರು ಎಲ್ಲ ಹೊರಗಿನ ಒಳ್ಳೊಳ್ಳೆ ಉದ್ಯಮಿಗಳು ಹಾಗೂ ನನ್ನ ಆತ್ಮೀಯರಾದ ಸುಧಾಕರಾಚಾರ್ಯರು ಮೂಡುಬಾದಿಯ ಬಾಗಿಲನ್ನು ಭಾರಿ ಒಳ್ಳೆಯ ರೀತಿಯಲ್ಲಿ ನನ್ನ ಲೆಕ್ಕದಲ್ಲಿ ಇರಲಿ ಅಂಥೇಳಿ ನನ್ನ ಆತ್ಮೀಯರಾದ ಸುಧಾಕರಾಚಾರ್ಯರು ಅದನ್ನು ಸಹ ಭಾರಿ ಒಳ್ಳೆಯ ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ. ಹಾಗೆ ನಮ್ಮ ಸಹೋದ್ಯೋಗಿಗಳಾದ ಆಭರಣ ವರ್ಕ್ಶಾಪಿನ ಎಲ್ಲ ವರ್ಕ್ಶಾಪಿನ ಕೆಲಸ ಮಾಡುವ ವರ್ಕ್ಶಾಪಿನವರು ಸಣ್ಣ ಸಂಘಕ್ಕೆ ನಮ್ಮ ಮೊದಲಿಂದಲೂ ನಮಗೆ ಒಳ್ಳೆಯ ಸಹಕಾರವನ್ನು ಕೊಟ್ಟಿದ್ದಾರೆ. ನನ್ನ ಸಹೋದ್ಯೋಗಿಗಳನ್ನು ಬಿಡುವ ಹಾಗೆ ಇಲ್ಲ. ಹಾಗೆ ಹೋಗಿ ಒಳ್ಳೆಯ ರೀತಿಯಲ್ಲಿ ಸಹಕಾರ ಕೊಡ್ತಾ ಬಂದಿದ್ದಾರೆ. ಈ ಸಂಘಕ್ಕೂ ಕೊಟ್ಟಿದ್ದಾರೆ. ಹಾಗೆ ಒಳ್ಳೆಯ ರೀತಿಯಲ್ಲಿ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆಯೇ ಈ ಸಲ ಮಹಿಳಾ ಮಂಡಳಿಯವರು ನಮ್ಮ ಸುಜ್ಞಾನ ಸ್ವಾಮಿಗಳು ಒಂದು ಮಾತನ್ನು ಹೇಳಿದ್ದಾರೆ. ನಮ್ಮ ಕಾರ್ಕಳದಲ್ಲಿ ಕಿಶೋರಾಚಾರ್ಯ ಯಾಗ ಮಾಡುವಾಗ ಸುಜ್ಞಾನ ಸ್ವಾಮಿಗಳ ನೇತೃತ್ವದಲ್ಲಿ ಇವರು ಕಿಶೋರಾಚಾರ್ಯ ಯಾಗ ಮಾಡ್ತಿರುವಾಗ ಸಮಾರೋಪದಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ. ಹಸಿರು ಆ ದಿವಸ ಕಿಶೋರಾಚಾರ್ಯ ಹಸಿರು ಬಟ್ಟೆಯನ್ನು ಹುಟ್ಟಿದ್ದಾರೆ. ಯಾವ ದೋಷವೂ ಇಲ್ಲ ಸಂಘಕ್ಕೆ, ದೋಷವೂ ಯಾವುದೂ ಇಲ್ಲ. ಹಾಗೆ ಇರುವಾಗ ಅದೇ ರೀತಿಯಲ್ಲಿ ಈ ವರ್ಷ ನಮ್ಮ ಮಹಿಳಾ ಮಂಡಳಿಯಲ್ಲೂ ಹಸಿರು ಸಮವಸ್ತ್ರವನ್ನು ಮಾಡಿದ್ದಾರೆ. ಇನ್ನು ಮುಂದೆ ನಮ್ಮ ಸಂಘಕ್ಕೆ ಯಾವುದು ಲೋಪದೋಷ ಬರುವುದಿಲ್ಲ ಅಂತ ನಾನು ಭಾವಿಸ್ತೇನೆ. ಆವತ್ತು ಹೇಳಿದ ಸುಜ್ಞಾನ ಸ್ವಾಮಿಗಳ ಮಾತು ಇವತ್ತು ನನಗೆ ನೆನಪಿತ್ತು. 4 ದಿವಸ ಅವರೊಟ್ಟಿಗೆ ನಾನು ಇದ್ದೆ. ಹಾಗಾಗಿ ಆ ಯಾಗ ಆಗುವಾಗ ಅವರೊಟ್ಟಿಗೆ ಇದ್ದೆ. ಆದ್ದರಿಂದ ನಾನು ಮಾತಿನಲ್ಲಿ ಏನಾದರೂ ಮಾತನ್ನು ಮುಗಿಸ್ತೇನೆ. ಹಾಗೆಯೇ ನನ್ನ ಮಾತಿನಲ್ಲಿ ತಪ್ಪಿದ್ದರೆ
ಉಭಯ ಗುರುಗಳ ಪಾದಾರವಿಂದಕ್ಕೆ ಸಮರ್ಪಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಮಾಜಿ ಅಧ್ಯಕ್ಷರಾಗಿರ್ತಕ್ಕಂತಹ ಪುರುಷೋತ್ತಮ ಆಚಾರ್ಯರು ತಮ್ಮ ಅನುಭವವನ್ನು ತಮ್ಮಲ್ಲಿ ಹಂಚಿಕೊಂಡಿದ್ದಾರೆ. ಅವರಿಗೂ ಕೂಡ ನಮ್ಮ ಸಂಘದ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಕೊಲಕಾಡಿ ದೇವಸ್ಥಾನದ ಸಮಿತಿಯ ಅಧ್ಯಕ್ಷರು ಈ ಕ್ಷೇತ್ರಕ್ಕೆ ಬಂದಿದ್ದಾರೆ. ಅವರ ಒಂದು ಸಂಕಲ್ಪದಂತೆ ಗುರುಗಳ ಫಲಪುಷ್ಪಗಳನ್ನು ಸಮರ್ಪಿಸಿ ಅವರ ಒಂದು ಶಿಲಾನ್ಯಾಸದ ಒಂದು ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನು ಗುರುಗಳಿಗೆ ಸಮರ್ಪಣೆ ಮಾಡಲಿಕ್ಕಿದ್ದಾರೆ. ಶ್ರೀ ಮಹನೀಯರು ಗುರುಗಳ ಸಮೀಪಕ್ಕೆ ಬಂದು ಅವರ ಆಮಂತ್ರಣವನ್ನು ಗುರುಗಳಿಗೆ ಸಮರ್ಪಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಕಾರ್ಕಳ ಗುರು ಜ್ಯುವೆಲ್ಲರ್ನ ಮಾಲಕರಾದಂಥ ಗುರುಪ್ರಸಾದ್ ಅವರು ವೇದಿಕೆ ಹತ್ರ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ಶ್ರೀನಿವಾಸಾಚಾರ್ಯ ಅಂಬಾಗಿಲು, ಗುರು ಜ್ಯುವೆಲ್ಲರ್ಸ್ ಗುರು ಜ್ಯುವೆಲ್ಲರ್ಸಿನ ಮಾಲೀಕರಾಗಿರ್ತಕ್ಕಂತಹ ಪೈರಂಪಳ್ಳಿ ಗ್ರಾಮದ ಗ್ರಾಮ ಮುಕ್ತೇಸರಾದಂಥ ಮಂಜುನಾಥಾಚಾರ್ಯ ಅವರು ನಮ್ಮ ಗೌರವದ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ನಾನು ವಿನಂತಿಸಿಕೊಳ್ತಿದ್ದೇನೆ. ಕಾರ್ಕಳ ಗುರು ಜ್ಯುವೆಲ್ಲರ್ನ ಮಾಲಕರ ಗುರುಪ್ರಸಾದ್ ಶ್ರೀನಿವಾಸಾಚಾರ್ಯ ಅಂಬಾಗಿಲು, ಶ್ರೀ ಮಹನೀಯರಿಗೆ ಸ್ಮರಣಿಕೆಯನ್ನು ಹಾಗೆ ಫಲಪುಷ್ಪಗಳನ್ನು ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಹಾಗೆ ನಮ್ಮ ಈ ಸಮುದಾಯ ಭವನಕ್ಕೆ ಸಹಾಯವನ್ನು ಮಾಡಿರ್ತಕ್ಕಂತಹ ಗುರು ಜ್ಯುವೆಲ್ಲರ್ಸ್ ಕಾರ್ಕಳ ಇವರು ಮಾಲೀಕರು ಗುರುಗಳಿಂದ ಮಂತ್ರಾಕ್ಷತೆಯನ್ನು ಪಡೆದು ತಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಇವರಿಗೆ ನಮ್ಮ ಸಂಘದ ಅಧ್ಯಕ್ಷರ ಅವರಿಗೆ ಫಲಪುಷ್ಪಗಳನ್ನು ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಇದೀಗ ನಾವೆಲ್ಲರೂ ಕೂಡ ಕಾಯುತ್ತಿರುವಂತಹ ಹೇಗೆ ಚಾತಕ ಪಕ್ಷಿ ಮಳೆಯ ನೀರನ್ನು ಯಾವ ರೀತಿಯಾಗಿ ಕಾಯ್ತಾ ಇರ್ತದೆಯೋ ಅದು ಕೇವಲ ಮೇಲಿಂದ ಬಿದ್ದ ನೀರನ್ನು ಮಾತ್ರ ಅದು ಕುಡಿಯುವಂಥದ್ದು. ಹಾಗೆ ನಾವೆಲ್ಲರೂ ಕೂಡ ಕಾಯುತ್ತಿರ್ತಕ್ಕಂತಹ ಪರಮಪೂಜ್ಯ ಗುರುಗಳಾಗಿರ್ತಕ್ಕಂತಹ ಜಗದ್ಗುರು ಅನಂತಶ್ರೀ ವಿಭೂಷಿತ ಶ್ರೀ 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 ಶಿವಸುಜ್ಞಾನ ತೀರ್ಥ ಮಹಾಸ್ವಾಮಿಗಳು ನಮ್ಮೆಲ್ಲರನ್ನು ಕೂಡ ಆಶೀರ್ವದಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಇದೀಗ ಗುರುಗಳ ಆಶೀರ್ವಾದ.
ಓಂ ಶ್ರೀ ವಿಶ್ವಕರ್ಮನ್ ನಿಗಮಾಂತವೇದ್ಯಸ್ತ್ವಮೇವ ವಿಜ್ಞಾನರಹಸ್ಯಚೇತಾಃ ಕ್ಷೀರೇ ನಿಗೂಢಂ ಘೃತವತ್ಸು ಸೂಕ್ಷ್ಮಂ ತ್ವಾಂ ಮನ್ಯತೆ ತತ್ವವಿಧರ್ತಗೂಢಂ. ಶ್ರೀಮತ್ಪರಂ ಬ್ರಹ್ಮ ವಿಶ್ವಕರ್ಮಣೇ ನಮಃ. ಜ್ಞಾನವೈರಾಗ್ಯಸಂಪನ್ನಂ ವೇದವೇದಾಂಗಪಾರಗಂ ಸಕಲಾಗಮತತ್ವಜ್ಞಂ ಸುಜ್ಞಾನಪ್ರಭುಮಾಶ್ರಯೇ. ಶ್ರೀ ಗುರುಭ್ಯೋ ನಮಃ. ಸದ್ಭಕ್ತ ಮಹಾಶಯರೇ, ನಿಜವಾಗ್ಲೂ ಕೂಡ ಶ್ರೀ ವಿಶ್ವಕರ್ಮ ಸಮಾಜ ಸೇವಾ ಸಂಘ ಹರಿಕಂಡ್ಗೆ ಇದರ ವತಿಯಿಂದ ಶ್ರೀ ವಿಶ್ವಕರ್ಮ ಸಮುದಾಯ ಭವನದ ಉದ್ಘಾಟನೆ ಬಹಳ ಯಶಸ್ವಿಯಾಗಿ ಜರುಗಿದೆ. ಸಾಕಷ್ಟು ಜನ ಅತಿಥಿಗಳು ಹಾಗೂ ಶ್ರೀಗಳು ಕೂಡ ಬಂದು ನಿರ್ಗಮಿಸಿದ್ದಾರೆ. ಈಗ ತಾನೇ ನಮ್ಮ ಸುರೇಶ್ ಷಷ್ಠಿ ಗುರುಮೇರವರು ಅತ್ಯಂತ ತಡವಾದರೂ ಕೂಡ ಬಂದು ತಮ್ಮ ಒಂದು ಸಾನ್ನಿಧ್ಯವನ್ನು ವಹಿಸಿ ಭಾಳ ವಿಶೇಷವಾಗಿರ್ತಕ್ಕಂಥ ಹಿತವಚನಗಳನ್ನು ಸಮಾಜಕ್ಕೆ ನೀಡಿದ್ದಾರೆ. ಕೊನೆಯಲ್ಲಿ ಆಶೀರ್ವಚನ ಇರುತ್ತೆ, ಆದರೆ ಎಷ್ಟು ಜನ ಅದಕ್ಕಾಗಿ ಕುಳಿತಿರ್ತಾರೆ ಗೊತ್ತಿಲ್ಲ. ನಿರೂಪಕರು ಹೇಳಿದ್ರು, ನಾವೆಲ್ಲ ಚಾತಕ ಪಕ್ಷಿಗಳಂತೆ ಕಾಯ್ತಾ ಇದ್ದೇವೆ ಗುರುಗಳ ಆಶೀರ್ವಚನಕ್ಕೆ. ಆಕಾಶದಿಂದ ಬೀಳ್ತಕ್ಕಂಥ ಮಳೆ ಹನಿಯನ್ನು ಅಲ್ಲಿಯೇ ಆಂತು ಕುಡಿತಕ್ಕಂಥದ್ದು ಚಾತಕ ಪಕ್ಷಿ. ಕೆಳಕ್ಕೆ ಬಿದ್ದ ನೀರನ್ನು ಕುಡಿಯುವುದಿಲ್ಲ ಅದು. ಹಾಗಾಗಿ ಅಂಥ ಚಾತಕ ಪಕ್ಷಿಯಂತೆ ನಾವೆಲ್ಲ ಕಾಯ್ತಾ ಇದ್ದೇವೆ ಅಂತ ಅಂದರು. ನಿಜ, ಬಹುಶಃ ಇಲ್ಲಿರೋರು ಮಾತ್ರ ಚಾತಕ ಪಕ್ಷಿಗಳಿರ್ಬೋದು, ಉಳಿದವ್ರನ್ನೆಲ್ಲ ಹೇಳಲಿಕ್ಕೆ ಬರುವುದಿಲ್ಲ. ಬಂಧುಗಳೇ, ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ಈ ಒಂದು ಸಭಾಭವನದ ಉದ್ಘಾಟನೆ ಆಗಿದೆ. ಭಾಳಷ್ಟು ಜನ ಇದರ ಬಗ್ಗೆ ಅನೇಕ ಶ್ಲಾಘನೆಗಳನ್ನು ಕೂಡ ಮಾಡಿದ್ದಾರೆ. ಬಹಳ ಸಂತೋಷ ಅನಿಸಿದ್ದು ಅಂತ ಅಂದರೆ, ಈ ಪ್ರಾಂತ್ಯದಲ್ಲಿ ಬಂದಂಥ ಎಲ್ಲ ಸಮುದಾಯದ ಮುಖಂಡರುಗಳು ಬಹಳ ವಿಶೇಷವಾಗಿರ್ತಕ್ಕಂಥ ತಮ್ಮ ಅನಿಸಿಕೆಗಳನ್ನು ಹೇಳಿದರು. ನಮಗೆ ಬಹಳ ಸಂತೋಷ ಆಗಿದ್ದೇನು ಅಂದರೆ, ಒಬ್ಬರು ತಮ್ಮ ಅನಿಸಿಕೆಯನ್ನು ಹೇಳ್ತಾ, ಈ ಭಾಗದಲ್ಲಿ ಸಾಕಷ್ಟು ಸಣ್ಣ ಪುಟ್ಟ ಸಮುದಾಯಗಳಿದ್ದಾವೆ, ಅವೆಲ್ಲರೂ ಕೂಡ ಒಟ್ಟಿಗೆ ಸೇರಿಕೊಂಡು ನಾವು ಸಮಾಜದ ಸಂಘಟನೆಯಲ್ಲಿ ಸನಾತನ ಧರ್ಮದ ಒಂದು ಶ್ರೇಯಸ್ಸಿಗಾಗಿ ನಾವೆಲ್ಲ ಒಟ್ಟಾಗಿ ನಡೀತಾ ಇರ್ತಕ್ಕಂಥವರು. ಅಂತಹ ಈ ಒಂದು ಪ್ರಾಂತ್ಯದಲ್ಲಿ ಸಣ್ಣ ಸಮುದಾಯಗಳ ಮಧ್ಯದಲ್ಲಿ ನಮಗೇನಾದರೂ ಒಂದು ನಮ್ಮ ಸಣ್ಣ ಸಮುದಾಯದ್ದೇ ಮೊಟ್ಟ ಮೊದಲು ಒಂದು ಸಮುದಾಯ ಭವನ ಈ ಪ್ರಾಂತ್ಯದಲ್ಲಿ ಆಗಿದ್ದರೆ ಅದು ವಿಶ್ವಕರ್ಮ ಸಮಾಜದ್ದು ಅಂತಕ್ಕಂಥದ್ದನ್ನು ಹೇಳಿದಾಗ ನಮಗೆ ಬಹಳ ಸಂತೋಷ ಅನ್ನಿಸ್ತು ಬಂಧುಗಳೇ. ನಿಜವಾಗ್ಲೂ ಕೂಡ ಪರಿಶ್ರಮ ದೊಡ್ಡದು. ನಮ್ಮ ಅಧ್ಯಕ್ಷರು ರಮೇಶ್ ಆಚಾರ್ಯರು ಈ ಹಿಂದೆ ಭಾಳಷ್ಟು ಜನ ಬಂದು ಇದಕ್ಕೆ ಬೇಕಾದಂಥ ಪೂರ್ವ ಸಿದ್ಧತೆಗಳನ್ನು ಮಾಡಿ ಹೋಗಿದ್ದಾರೆ. ಸ್ಥಳದಾನಿಗಳಿರ್ಬೋದು, ಅನೇಕ ಜನ ಮಾಜಿ ಅಧ್ಯಕ್ಷರುಗಳು ಪೂರ್ವ ಸಿದ್ಧತೆಯನ್ನು ಮಾಡಿ ಹೋಗಿದ್ದಾರೆ. ಬಹುಶಃ ಈ ಕೊನೆಯಲ್ಲಿ ರಮೇಶ್ ಆಚಾರ್ಯರವರು ನೇತೃತ್ವವನ್ನು ತೆಗೆದುಕೊಂಡರು. ನಮಗೆ ಬಹಳ ಒಂದು ಆಶ್ಚರ್ಯ ಏನು ಅಂತ ಅಂದರೆ, ಅವರು ನಮ್ಮ ಕಚಕೆ ಮಠದಲ್ಲಿ ಭಾಳಷ್ಟು ಸಲ ಬಂದು ಸೇವೆ ಮಾಡ್ತಾನೇ ಇದ್ದರು. ಆದರೆ ಇಂಥ ಒಂದು ಸಮುದಾಯದ ನೇತೃತ್ವವನ್ನು ಅವ್ರು ತಗೊಂಡಿದ್ದಾರೆ ಅಂತ ನಮಗೆ ಗೊತ್ತೇ ಇಲ್ಲ ಇದುವರೆಗೆ. ಆದರೆ ಇವತ್ತು ನೋಡುವಾಗ ಅವರೇ ಅಧ್ಯಕ್ಷರು ಅನ್ನುವಾಗ ನಮಗೆ ಬಹಳ ಆಶ್ಚರ್ಯ ಅನ್ನಿಸ್ತು. ಜನಗಳ ಜೊತೆಯಲ್ಲಿ ಮಾತನಾಡುವಾಗ ಅದೆಷ್ಟೊಂದು ತಾಳ್ಮೆ ಸಹನೆ ಅವ್ರು ಹೇಗೆ ನಿರ್ವಹಿಸಿದ್ರು ಅಂತ ಆಶ್ಚರ್ಯ ಅನ್ನಿಸ್ತದೆ. ಆದರೆ ಅವರಲ್ಲಿರ್ತಕ್ಕಂಥ ನಿಷ್ಠೆ ಇದೆಯಲ್ಲ, ಒಬ್ಬ ಮನುಷ್ಯನ ವ್ಯಕ್ತಿತ್ವ ಹೇಗೆ ಹೊರಹೊಮ್ಮುತ್ತೆ ಅಂತ ಅಂದರೆ, 4 ಅಂಶಗಳಿದೆ ಬಂಧುಗಳೇ. ಒಬ್ಬ ಮನುಷ್ಯನ ವ್ಯಕ್ತಿತ್ವವನ್ನು ನಿರ್ಣಯ ಮಾಡ್ತಕ್ಕಂಥ 4 ಅಂಶಗಳಿದೆ. ಒಂದು, ಅವನ ವರ್ಚಸ್ಸು, ಪ್ರಸನ್ನತೆ, ವಾಕ್ಯಶುದ್ಧಿ, ಸ್ವಸ್ಥಾನ, ಪರಿಜ್ಞಾನ, ಈ 4 ಅಂಶಗಳು ಅಂತ ಹೇಳ್ತಾರೆ. ಮೊದಲನೆಯದು ವರ್ಚಸ್ಸು.
ಅವ್ರನ್ನ ನೋಡಿದ ತಕ್ಷಣ ಎಂಥವ್ರಿಗೂ ಗೊತ್ತಾಗ್ತದಂತೆ ಇವರೆಂಥ ಸಜ್ಜನರು ಅಂತ ಮುಖ ನೋಡಿದ ತಕ್ಷಣ ಗೊತ್ತಾಗ್ತದಂತೆ ವರ್ಚಸ್ಸು. ಎರಡನೆಯದು ಪ್ರಸನ್ನತೆ. ಆ ಒಂದು ಸರಳತೆ ಮತ್ತು ವರ್ಚಸ್ಸನ್ನು ಹೇಗೆ ಎಲ್ಲರ ಜೊತೆಯಲ್ಲಿ ಹಂಚ್ಕೊಳ್ತಾರೆ ಅಂತಕ್ಕಂಥದ್ದು ಎರಡನೆಯದು. ಅದು ವರ್ಚಸ್ಸು, ಎರಡನೇದು ಪ್ರಸನ್ನತೆ, ಪ್ರಸನ್ನತೆಯಲ್ಲಿ ಕಾಣಿಸ್ತದಂತೆ. ಮೂರನೇದು ವಾಕ್ಯಶುದ್ಧಿ, ಎಲ್ಲರ ಜೊತೆಯಲ್ಲಿ ಎಷ್ಟು ಪ್ರೀತಿ ವಿಶ್ವಾಸದಿಂದ ಮಾತನಾಡ್ತಕ್ಕಂಥದ್ದು, ತಾನು ನಡೆದಂತೆ ನುಡಿತಕ್ಕಂಥದ್ದು, ನುಡಿದಂತೆ ನಡೀತಕ್ಕಂಥದ್ದು, ಇದು ವಾಕ್ಯಶುದ್ಧಿ. ಕೊನೆಯದು ಸ್ವಸ್ಥಾನ ಪರಿಜ್ಞಾನ. ಅಂದರೆ ಒಬ್ಬ ವ್ಯಕ್ತಿ ಒಂದೇ ಸ್ಥಾನದಲ್ಲಿರ್ಲಿಕ್ಕಾಗುವುದಿಲ್ಲ. ನೀವೆಲ್ಲ ನಮ್ಮನ್ನು ಗುರುಗಳು ಅಂತ, ನೀವು ಶಿಷ್ಯರು ಅಂತ ಭಾವಿಸಿರ್ತೀರಿ. ನಾವೇ ಒಮ್ಮೆ ನಮ್ಮ ಗುರುಗಳ ಮುಂದೆ ನಿಂತ್ಕೊಂಡಾಗ ನಾವು ಶಿಷ್ಯರಾಗಿರ್ತೇವೆ. ಒಬ್ಬ ತಂದೆಯ ಮುಂದೆ ಮಗ ನಿಂತ್ಕೊಂಡಾಗ ಅವನು ಮಗ ತಂದೆಗೆ ಗೌರವವನ್ನು ಕೊಟ್ಟು ನನ್ನ ಮಗ ಅಂತ ಅಂದ್ಕೊಂಡಿರ್ತಾನೆ. ಅವನಿಗೆ ಒಬ್ಬ ಮಗ ಬಂದಾಗ ಅವನು ತಂದೆಯಾಗಿರ್ತಾನೆ. ಆಗ ಅವನ ಮಗನನ್ನು ಅವನು ತನ್ನ ಮಗ ಅಂತ ಸ್ವೀಕರಿಸಬೇಕಾಗ್ತದಂತೆ. ಹೀಗೆ ಒಂದೊಂದು ಸಂದರ್ಭಗಳಲ್ಲಿಯೂ ಕೂಡ ಒಬ್ಬ ವ್ಯಕ್ತಿಯ ಸ್ಥಾನಮಾನ ವ್ಯತ್ಯಾಸ ಆಗ್ತಾ ಇರ್ತದೆ. ಅದನ್ನು ಅರಿತು ಸ್ವಸ್ಥಾನ ಪರಿಜ್ಞಾನವನ್ನು ತಿಳಿದು ಯಾರು ನಡೀತಾರೋ ಅವರು ಸಂಪೂರ್ಣವಾದಂಥ ತಮ್ಮ ವ್ಯಕ್ತಿತ್ವವನ್ನು ಉಳಿಸ್ಕೊಂಡಿರ್ತಾರೆ ಅಂತಕ್ಕಂಥದ್ದಾಗಿ ಹೇಳಲ್ಪಡ್ತದೆ. ಬಹುಶಃ ಅದನ್ನು ನಮ್ಮ ರಮೇಶ್ ಅವರಲ್ಲಿ ಅದಷ್ಟನ್ನು ಕೂಡ ನಾವು ಕಂಡಿದ್ದೇವೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಅನ್ನಿಸ್ತದೆ ಬಂಧುಗಳೇ. ಇವತ್ತು ಇಲ್ಲಿ ಸಮುದಾಯದ ಮುಖಾಂತರ ಎಲ್ಲ ಶ್ರೇಯಸ್ಸನುಗಳನ್ನು ನಾವು ಪಡ್ಕೊಳ್ತೇವೆ. ಧಾರ್ಮಿಕ ತಳಹದಿಯ ಮೇಲೆ ನಡೀತಕ್ಕಂಥ ನಾವೆಲ್ಲರೂ ಕೂಡ ನಮ್ಮ ಶ್ರೇಯಸ್ಸನ್ನು ಕಂಡುಕೊಳ್ಳಲಿಕ್ಕೆ ಮನುಷ್ಯನಿಗೆ ಒಂದು 5 ಋಣಗಳಿದ್ದಾವೆ ಬಂಧುಗಳೇ. ಅಷ್ಟು ಹೇಳಿ ನಮ್ಮ ಆಶ್ವಚನ ಮುಗಿಸ್ಬಿಡ್ತೇವೆ, ಹೆಚ್ಚಿಗೆ ಹೊತ್ತು ಹೇಳಲಿಕ್ಕೆ ಹೋಗುವುದಿಲ್ಲ. 5 ಋಣಗಳಿದ್ದಾವೆ. ಮೊದಲನೆಯದು ದೇವಋಣ, ಎರಡನೆಯದು ಋಷಿ ಋಣ, ಮೂರನೆಯದು ಸಮಾಜ ಋಣ, ನಾಲ್ಕನೆಯದು ಭೂತಋಣ. ಹೀಗೆ 4-5 ಋಣಗಳು ಇದ್ದಾವೆ. ಮೊದಲನೆಯದು ದೇವಋಣ. ಎಲ್ಲರಿಗೂ ಕೂಡ ಒಂದೊಂದು ರೀತಿಯಲ್ಲಿ ದೇವರನ್ನು ಆರಾಧಿಸ್ತಕ್ಕಂಥ ಪರಿಪಾಠ ಇದೆ. ಯಾವ ದೇವರನ್ನು ಆರಾಧಿಸಿಕೊಳ್ಳಲಿ, ರಾಮ ಕೃಷ್ಣ ಶಿವ ಪಾರ್ವತಿ ಗಣಪತಿ ಯಾರನ್ನೇ ಆರಾಧಿಸಿಕೊಳ್ಳಲಿ, ನಾವು ದೇವಋಣ ಎಲ್ಲರಿಗೂ ಇರ್ತಕ್ಕಂಥದ್ದು. ಅದನ್ನು ನಾವೆಲ್ಲ ಪಾಲಿಸ್ತಕ್ಕಂಥವ್ರು. ಬೆಳಗಿನಿಂದ ಇಲ್ಲಿ ವಿಶ್ವಕರ್ಮ ಪೂಜೆಯನ್ನು ಅತ್ಯಂತ ಶ್ರೇಯಸ್ಕರವಾಗಿ ಮಾಡಿದ್ದಾರೆ. ಅದರ ಮುಖಾಂತರ ಎಲ್ಲ ಶ್ರೇಯಸ್ಸನ್ನು ಕಂಡುಕೊಳ್ಳಲಿಕ್ಕೆ ಭಗವಂತನನ್ನು ಸ್ಮರಿಸಿದ್ದಾರೆ. ದೇವಋಣ. ಎರಡನೇದು ಋಷಿ ಋಣ. ಋಷಿ ಋಣ ಅಂತ ಅಂದರೆ ಅಂಥ ದೇವರನ್ನು ತೋರಿಸಿಕೊಟ್ಟು ನಾವು ಹೇಗೆ ನಡೆಯಬೇಕು ಅಂತಕ್ಕಂಥದ್ದಾಗಿ ನಮಗೆ ಆಶೀರ್ವದಿಸಿದ್ರಲ್ಲ ನಮ್ಮ ಋಷಿಮುನಿಗಳು. ಆ ನಂತರ ನಮ್ಮ ಮಠಗಳೇ ಇರಬಹುದು, ಯಾರು ಅಂಥ ಮಾರ್ಗದರ್ಶನಗಳನ್ನು ಮಾಡ್ತಾರೋ ಅವರೆಲ್ಲರನ್ನ ಗೌರವಿಸ್ತಕ್ಕಂಥದ್ದು ಋಷಿ ಋಣಕ್ಕೆ ಸಲ್ಲುತ್ತೆ. ಅದನ್ನು ಕೂಡ ನೀವು ಇಲ್ಲಿ ಗುರುಗಳನ್ನು ಕರೆಸಿ ಋಷಿ ಋಣವನ್ನು ಕೂಡ ತೀರಿಸಿದ್ದೀರಿ. ಮೂರನೆಯದು ಸಮಾಜ ಋಣ. ಸಮಾಜಕ್ಕಾಗಿ ಬೇಕಾಗಿರ್ತಕ್ಕಂಥ ಈ ಸಮುದಾಯ ಭವನವನ್ನು ಮಾಡಿ ಅದು ಎಲ್ಲರಿಗೆ ಶ್ರೇಯಸ್ಸನ್ನು ಕೊಡಲಿ ಅಂತಕ್ಕಂಥ ಭಾವದಿಂದ ನೀವು ಮಾಡಿದ್ದೀರಲ್ಲ. ನಿಜವಾಗ್ಲೂ ಕೂಡ ಈ ಒಂದು ಸಂದರ್ಭದಲ್ಲಿ ಇಲ್ಲಿ ನಡೆಯತಕ್ಕಂಥ ಯಾವುದೇ ಧಾರ್ಮಿಕ ಕೈಂಕರ್ಯಗಳು ನಮ್ಮಲ್ಲಿರ್ತಕ್ಕಂಥ ಎಲ್ಲ ಧಾರ್ಮಿಕ ಅಸ್ತಿತ್ವವನ್ನು ಹೊರಹೊಮ್ಮತಕ್ಕಂಥದ್ದು. ಒಂದು ಉಪನಯನ ಇರಲಿ, ವಿವಾಹ ಇರಲಿ, ಒಂದು ಸತ್ಯನಾರಾಯಣ ಪೂಜೆ ಇರಲಿ, ಇನ್ನಾವುದೇ ಮತ್ತಾವುದೇ ಕೈಂಕರ್ಯಗಳನ್ನು ಮಾಡಿದಾಗಲೂ ಕೂಡ ನಾವೆಲ್ಲ ಒಟ್ಟಾಗಿ ಸೇರಿ ನಾವು ಅದನ್ನು ನಡೆಸ್ಕೊಳ್ತೇವಲ್ಲ, ಅದು ಸಮಾಜ ಋಣ ಅಂತಕ್ಕಂಥದ್ದಾಗಿ ಹೇಳಲ್ಪಡ್ತದೆ. ಅದರ ಜೊತೆಯಲ್ಲಿ ಭೂತಋಣ ಅಂತ ಇದೆ. ಭೂತಋಣ ಅಂತ ಅಂದರೆ ಏನು ಅಂತ ಅಂದರೆ ನಾವು ಇಡೀ ಪ್ರಕೃತಿಯನ್ನು ಸದಾ ಅನುಭವಿಸ್ತಾ ಇದ್ದೇವೆ. ಹಾಗಾದರೆ ಈ ಒಂದು ಸಮಾಜದ ಮಧ್ಯದಲ್ಲಿ ಅದನ್ನು ಉಪಯೋಗಿಸುವಾಗ ಹೇಗೆ ನಾವು ಉಪಯೋಗಿಸಬೇಕು ಅಂತಕ್ಕಂಥ ವಿವೇಚನೆಯೂ ಕೂಡ ಬೇಕಾಗ್ತದೆ. ಅಂದರೆ ಇವತ್ತು ಪೃಥ್ವಿ, ಅಪ್ಪು, ತೇಜು, ವಾಯು, ಆಕಾಶ ಅಂತಕ್ಕಂಥ ಪಂಚಭೂತಾತ್ಮಕವಾಗಿರ್ತಕ್ಕಂಥ ಜಗತ್ತು ನಮಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಬದುಕಿಗೆ ಬೇಕಾದಂಥ ಸೌಲಭ್ಯಗಳನ್ನು ಒದಗಿಸಿದೆ. ಅದನ್ನು ಸ್ವೀಕಾರ ಮಾಡುವಾಗ ನಾವು ಎಷ್ಟು ಸ್ವೀಕಾರ ಮಾಡಬೇಕು,
ಉಳಿದದನ್ನು ಹೇಗೆ ಸಂರಕ್ಷಣೆ ಮಾಡಬೇಕು, ಅದನ್ನು ಮಲಿನ ಮಾಡದಂತೆ ಹೇಗೆ ಉಳಿಸ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಚಿಂತಿಸಿ ಮಾಡ್ತಕ್ಕಂಥದ್ದೇ ಭೂತಋಣ ಅಂತಕ್ಕಂಥದ್ದಾಗಿ ಹೇಳಲ್ಪಡ್ತದೆ. ನೀರನ್ನು ಉಪಯೋಗಿಸ್ಕೊಳ್ಳುವಾಗ ಇರಲಿ, ಅಥವಾ ವಾಯುವನ್ನು ಉಪಯೋಗಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿರಲಿ, ಭೂಮಿಯನ್ನು ಉಪಯೋಗಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿರಲಿ, ಪ್ರಕೃತಿಯನ್ನು ಉಪಯೋಗಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿರಲಿ, ಅದೆಲ್ಲವನ್ನು ಕೂಡ ನಾವು ಅರಿತು ಮುಂದಿನವರಿಗೂ ಕೂಡ ಅದು ಉಳಿಯಲಿ ಅಂತಕ್ಕಂಥ ಭಾವದಿಂದ ನಡೆಸಿಕೊಂಡಾಗ ಭೂತಋಣ ಆಗ್ತದೆ. ಸಮಾಜ ಋಣ ಈಗಾಗಲೇ ಮಾಡಿದ್ರಿ. ಜನಋಣ ಅಂತಕ್ಕಂಥದ್ದಾಗಿದೆ. ಯಾಕಂತ ಅಂದರೆ ಜನಋಣ ಅಂತಕ್ಕಂಥದ್ದು ಹೇಗೆ ಬಂದಿರ್ತದೆ ಅಂತಂದರೆ ಪರಂಪರಾನುಗತವಾಗಿ ಬಂದಿರ್ತದೆ. ಅದನ್ನೇ ಪಿತೃಋಣ ಅಂತಕ್ಕಂಥದ್ದಾಗಿ ಹೇಳ್ತಕ್ಕಂಥದ್ದು. ಪಿತೃಋಣಗಳನ್ನು ಹೇಗೆ ಉಳಿಸ್ಕೊಳ್ಬೇಕಾಗ್ತದೆ ಅಂತಂದರೆ ನಾವು ಇರುವಾಗ ನಮ್ಮ ತಂದೆ ತಾಯಿಗಳನ್ನು ಹೇಗೆ ರಕ್ಷಿಸಿಕೊಳ್ಳುತ್ತೇವೆ, ನಮ್ಮ ಬಂಧು ಬಳಗದವರ ಜೊತೆಯಲ್ಲಿ ಹೇಗೆ ನಡೆದುಕೊಂಡು ನಮಗೆ ಸಂಬಂಧಪಟ್ಟವರನ್ನು ಎಷ್ಟು ಪ್ರೀತಿಯಿಂದ ಅಥವಾ ಅವರಿಂದ ಏನೇನು ನಾವು ಸೌಲಭ್ಯಗಳನ್ನು ಪಡೆದಿರ್ತೇವೋ ಅದಕ್ಕೆ ಏನು ಪ್ರತ್ಯುಪಕಾರವನ್ನು ನೀಡಬೇಕೋ ಅದನ್ನು ನೀಡ್ತಕ್ಕಂಥದ್ದು ಪಿತೃಋಣ. ಇದ್ದಾಗ ಮಾಡ್ತಕ್ಕಂಥದ್ದು ಕೂಡ ಒಂದು ಭಾಗ, ಅವ್ರು ಹೋದ ಮೇಲೆ ಮಾಡ್ತಕ್ಕಂಥ ಪಿತೃಕಾರ್ಯಗಳು ಇತ್ಯಾದಿಗಳು ಕೂಡ ಪಿತೃಋಣಕ್ಕೆ ಸೇರ್ತಕ್ಕಂಥದ್ದು. ಹೀಗೆ ಈ ಪಂಚ ಋಣಗಳನ್ನು ಇಟ್ಕೊಂಡಿರ್ತಕ್ಕಂಥ ನಮ್ಮ ಸನಾತನ ಪರಂಪರೆಯಲ್ಲಿ ನಾವೆಲ್ಲರೂ ಕೂಡ ಅದನ್ನು ಅರಿತು ಅನುಸರಿಸಿ ನಡೆದಾಗ ಮಾತ್ರ ನಮ್ಮ ಸನಾತನ ಪರಂಪರೆಯ ಅಭ್ಯುತ್ಥಾನ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಬಹುಶಃ ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಅದನ್ನು ಅರಿತು, ಯಾಕಂದರೆ ಎಷ್ಟೋ ಜನ ಇದಕ್ಕೆ ಬೇಕಾದಂಥ ಸ್ಥಳದಾನವನ್ನು ಮಾಡಿದ್ರಲ್ಲ, ಏನವರ ಹೆಸರು ವಾಸುದೇವಾಚಾರ್ಯರು. ಯಾಕಂತಂದರೆ ಮೊದಲು ಜಾಗ ಬೇಕಲ್ವಾ, ಒಂದು ಜಾಗ ಸಿಗ್ತಕ್ಕಂಥದ್ದೇ ಬಹಳ ಕಷ್ಟ ಇವತ್ತಿನ ಕಾಲದಲ್ಲಿ. ಅಂಥ ಸ್ಥಳವನ್ನು ಕೊಟ್ಟಿದ್ದರಿಂದ ನಾವಿಷ್ಟೆಲ್ಲ ಮಾಡ್ತಾ ಇದ್ದೇವೆ. ಭೂದಾನ ಅತ್ಯಂತ ಶ್ರೇಷ್ಠ ದಾನ, ಅದು ಕೂಡ ಸಮುದಾಯಕ್ಕಾಗಿ ಕೊಟ್ಟಿರ್ತಕ್ಕಂಥದ್ದಲ್ವಾ. ಅಂತಹ ದಾನವನ್ನು ದಾತವ್ಯಮಿತಿ ಯದ್ದಾನಂ ದೀಯತೆ ಅನುಪಕಾರಿಣ ದೇಶೇಚ ಕಾಲೇಚ ತದ್ದಾನಂ ಸಾತ್ವಿಕಂ ಸ್ಮೃತಂ ಅಂತಕ್ಕಂಥದ್ದಾಗಿ ಗೀತೆಯಲ್ಲಿ ಹೇಳಲ್ಪಡ್ತದೆ. ಒಂದು ದಾನವನ್ನು ಕೊಡುವಾಗ ಅದರಿಂದ ಏನೂ ಪ್ರತಿಫಲಾಪೇಕ್ಷೆ ಪಡೆದಲೇ ಕೊಟ್ಟಾಗ ಅದು ಕೂಡ ದೇಶ ಕಾಲೇಚ ತದ್ದಾನಂ, ಯಾವ ದೇಶದಲ್ಲಿ ತಾವು ವಾಸಿಸ್ತಾ ಇರ್ತಕ್ಕಂಥ ಈ ಪವಿತ್ರವಾಗಿರ್ತಕ್ಕಂಥ ನೆಲದಲ್ಲಿ ಯಾವ ಕಾಲದಲ್ಲಿ ಸಮಾಜಕ್ಕೆ ಅವಶ್ಯಕತೆ ಇದೆ, ಇದೊಂದು ಜಾಗದ ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನು ಅರಿತು ಕೊಡ್ತಕ್ಕಂಥದ್ದಿದೆಯಲ್ಲ, ದೇಶೇಚ ಕಾಲೇಚ ತದ್ದಾನಂ ಸಾತ್ವಿಕಂ ಸ್ಮೃತಂ, ಅದು ಸಾತ್ವಿಕ ದಾನ ಅಂತಕ್ಕಂಥದ್ದಾಗಿ ಅನ್ನಿಸ್ಕೊಳ್ತದೆ. ಬಹುಶಃ ಭೂದಾನಿಗಳು ಅಂಥ ಸಾತ್ವಿಕ ದಾನಕ್ಕೆ ಭಾಜನರಾಗಿದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಅನ್ನಿಸ್ತದೆ ಬಂಧುಗಳೇ. ಇನ್ನು ಅನೇಕ ಜನ ಬಹಳ ರೀತಿಯಲ್ಲಿ ದಾನಗಳನ್ನು ಅನುದಾನಗಳನ್ನು ನಮ್ಮ ಶಾಸಕರು ರಾಜಕಾರಣಿಗಳು ಅನುದಾನಗಳನ್ನು ಕೊಟ್ಟಿದ್ದಾರೆ. ಇನ್ನು ಎಷ್ಟೋ ಜನ ಸ್ವಯಂ ದಾನಗಳನ್ನು ಕೂಡ ಅತಿಶಯವಾಗಿ ಕೊಟ್ಟಿದ್ದಾರೆ. ಬಹುಶಃ ನಮ್ಮ ರಮೇಶಾಚಾರ್ಯ ಅವರು ಕೃಷ್ಣ ಜ್ಯುವೆಲರ್ಸ್ ಕುಳಿತಿದ್ದಾರೆ ಇಲ್ಲಿ, ಅವ್ರನ್ನ ಹೇಳ್ತಾ ಇದ್ರು, ಇಲ್ಲಿ ಎಲ್ಲರಿಗಿಂತ ಹೆಚ್ಚು ದಾನವನ್ನು ಕೊಟ್ಟಂಥವರು ನಮ್ಮ ರಮೇಶ್ ಆಚಾರ್ಯರು ಕೃಷ್ಣ ಜ್ಯುವೆಲರ್ಸ್ ಅಂತಕ್ಕಂಥ ಮಾತನ್ನು ಹೇಳಿದಾಗ ನಮಗೆ ಬಹಳ ಸಂತೋಷ ಅನ್ನಿಸ್ತು ಬಂಧುಗಳೇ. ಅವರು ನಮ್ಮ ಕಜ್ಕೆ ಮಠದಲ್ಲಿಯೂ ಕೂಡ ಹಿರಿದಾದಂಥ ದಾನವನ್ನು ಸಲ್ಲಿಸಿದಂಥ ಮತ್ತೊಬ್ಬರು ನಾವು ಜ್ಞಾಪಿಸ್ಕೊಳ್ಬೇಕು ಅಂತಂದರೆ ಕೃಷ್ಣ ಜ್ಯುವೆಲರ್ಸ್ ರಮೇಶಾಚಾರ್ಯ ಅವರನ್ನು ಜ್ಞಾಪಿಸ್ಕೊಳ್ಬೇಕಾಗ್ತದೆ. ಹಾಗಾಗಿ ಅಂಥ ದಾನಿಗಳು ಭಾಳಷ್ಟು ಜನ ಇಲ್ಲಿ ಎಲ್ಲರೂ ಸೇರಿ ಇಂಥ ಒಂದು ಭವನವನ್ನು ನಿರ್ಮಾಣ ಮಾಡಿದ್ದೀರಿ, ಸುಂದರವಾಗಿರ್ತಕ್ಕಂಥ ಭವನ ನಿರ್ಮಾಣ ಮಾಡಿದ್ದೀರಿ, ಬಹಳ ಸಂತೋಷ ಅನ್ನಿಸ್ತದೆ. ಅದನ್ನು ಸಾರ್ಥಕ್ಯಪಡಿಸ್ಕೊಳ್ತಕ್ಕಂಥದ್ದು ನಿಮ್ಮೆಲ್ಲರ ಕರ್ತವ್ಯ. ಕಾರ್ಯಕರ್ತರು ಮುಂದಿನ ದಿನಗಳಲ್ಲಿ ಇಲ್ಲಿ ಅನೇಕ ವಿಧವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ನಡೆಯುವಾಗ ಎಲ್ಲರಿಗೆ ಅವರವರ ಸ್ಥಾನಮಾನಗಳನ್ನು ಅಂದರೆ ಆರ್ಥಿಕ ಶಕ್ತಿಗಳನ್ನು ನೋಡಿ ಸಹಕಾರವನ್ನು ನೀಡಿದಾಗ ಅದು ಕೂಡ ಸಮಾಜಕ್ಕೆ ವಿಶೇಷವಾಗಿರ್ತಕ್ಕಂಥ ಕೊಡುಗೆಯನ್ನೇ ಕೊಟ್ಟಂತೆ ಆಗ್ತದೆ. ಹಾಗಂತ ಹೇಳಿ ಇರುವವರು ಎಲ್ಲ ಹಾಗೆ ಕೇಳ್ತಕ್ಕಂಥದ್ದಲ್ಲ, ಅವರು ಕೂಡ ಸಮಾಜಕ್ಕೆ ಇರುವವರು ಹಾಗೆ ಕೇಳಿದಾಗ ಅದು ದಾನ ಅಂತ ಅನ್ನಿಸ್ಕೊಳ್ಳೋದಿಲ್ಲ, ಸತ್ಕಾರ್ಯ ಅಂತ ಸತ್ಪಾತ್ರ ದಾನ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಇರುವವರು ಕೊಡಬೇಕು, ಇಲ್ಲದವರಿಗೆ ಹಂಚಬೇಕು. ಆಗ ಮಾತ್ರ ಸಮಾಜದಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳಿಕ್ಕಾಗ್ತದೆ. ಅಂಥ ದೃಷ್ಟಿಯಲ್ಲಿ ಈ ಭವನವನ್ನು ಭಾಳ ಯಶಸ್ವಿಕರವಾಗಿ ನಡೆಸಿದ್ದೀರಿ ಬಂಧುಗಳೇ. ನಮ್ಮ ಶ್ರೀಮಠದಲ್ಲಿ ಅರೇಮಾದನಹಳ್ಳಿ ವಿಶ್ವಕರ್ಮ ಜಗದ್ಗುರು ಸುಜ್ಞಾನ ಪ್ರಭು ಪೀಠ ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನಲ್ಲಿ ಅರೇಮಾದನಹಳ್ಳಿ ಮಹಾಸಂಸ್ಥಾನದಲ್ಲಿದೆ. 999 ವರ್ಷಗಳ ಹಿಂದೆ ಅಂದರೆ 1000 ವರ್ಷದ
ವರ್ಷದ ಅಂಚಿನಲ್ಲಿರ್ತಕ್ಕಂಥ ನಮ್ಮ ಮೂಲ ಗುರುಗಳು ಅವರು ಅಂದು ಅಲ್ಲಿ ಬಂದು ಮಠವನ್ನು ಸ್ಥಾಪಿಸಿ ಅಲ್ಲಿಂದ ಮಠ ಮುಂದುವರಿಯುತ್ತೆ. ಅಲ್ಲಿಂದ 16 ಗುರುಗಳ ಅಧಿಷ್ಠಾನಗಳು ಕೂಡ ಅಲ್ಲಿದ್ದಾವೆ. ನಾವು 18ನೇ ಪೀಠಾಧಿಕಾರಿಗಳು. ಕಳೆದ ತಿಂಗಳು ಜನವರಿ 26ನೇ ತಾರೀಕು ಫಾಲ್ಗುಣ ಶುಕ್ಲ ದಶಮಿಯ ದಿನ ನಮ್ಮ ಉತ್ತರಾಧಿಕಾರಿಗಳಿಗೆ ಸನ್ಯಾಸ ದೀಕ್ಷೆಯನ್ನೂ ಕೂಡ ಕೊಟ್ಟದ್ದು ನಿಮ್ಮೆಲ್ಲರಿಗೆ ಗೊತ್ತಿರಬಹುದು, ಅಥವಾ ಗೊತ್ತಿಲ್ಲದೆ ಇರೋರಿಗೆ ನಾವೇ ಇನ್ನೊಮ್ಮೆ ನಿಮಗೆ ಜ್ಞಾಪಿಸ್ತೇವೆ ಬಂಧುಗಳೇ. ಹಾಗಾಗಿ ಅಂಥ ಮೂಲ ಮಠದ ವತಿಯಿಂದ ಸುಮಾರು 5-6 ಶಾಖಾ ಮಠಗಳಿದ್ದಾವೆ. ರಾಮನಾಥ್ಪುರ ನಮ್ಮ ಮಠದ ಪಕ್ಕದಲ್ಲೇ ಇರ್ತಕ್ಕಂಥದ್ದು ಒಂದು 20 ಕಿಲೋಮೀಟರ್ ದೂರದಲ್ಲಿ ಕಾವೇರಿ ನದಿ ತೀರದಲ್ಲಿದೆ. ಹುಣಸೂರು, ಮೈಸೂರು, ಬೆಂಗಳೂರು, ಅವೆಲ್ಲದರ ಜೊತೆಯಲ್ಲಿ ಈ ಭಾಗದಲ್ಲಿ ಕರಾವಳಿಯಲ್ಲಿ ಇರ್ತಕ್ಕಂಥ ಮತ್ತೊಂದು ಶಾಖಾ ಮಠ ಅಂತ ಅಂದರೆ ನಮ್ಮ ಈ ಹೆಬ್ರಿಯ ಪಕ್ಕದಲ್ಲಿರ್ತಕ್ಕಂಥ ಬ್ರಹ್ಮಾವರ ತಾಲೂಕು ಉಡುಪಿ ಜಿಲ್ಲೆಯಲ್ಲಿರ್ತಕ್ಕಂಥ ಕಜ್ಕೆ ಅಂತಕ್ಕಂಥ ಸ್ಥಳದಲ್ಲಿ ಅನ್ನಪೂರ್ಣೇಶ್ವರಿಯ ಕ್ಷೇತ್ರ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಅನ್ನಿಸ್ತದೆ ಬಂಧುಗಳೇ. ನಾವೇನಿಲ್ಲಿ ಶಾಖಾ ಮಠ ಮಾಡಬೇಕು ಅಂತ ಬಂದವರಲ್ಲ, ಆಕಸ್ಮಿಕವಾಗಿ ಬಂದಂಥ ದಾನಿಗಳಾದಂಥ ಕೃಷ್ಣೇಶ್ ಶೆಟ್ಟಿಯವರು, ಶ್ರೀಧರ್ ಕಾಮತ್ರವರು ಇಬ್ಬರೂ ಕೂಡ ಪ್ರಶ್ನಾ ಚಿಂತನೆಯನ್ನು ಮಾಡಿ ಆ ಸ್ಥಳದಲ್ಲಿ ಆದಿ ಶಂಕರಾಚಾರ್ಯರು ಮಧ್ಯಾಹ್ನದ ಭಿಕ್ಷೆಯನ್ನು ಸ್ವೀಕಾರ ಮಾಡುವಾಗ ಅಲ್ಲಿ ಕುಳಿತು ತಾವು ಅನ್ನಪೂರ್ಣೇಶ್ವರಿಯನ್ನು ಉಪಾಸನೆ ಮಾಡಿದರು ಅಂತಕ್ಕಂಥ ಪ್ರಶ್ನಾ ಚಿಂತನೆಗೆ ಅನುಗುಣವಾಗಿ ಅದನ್ನು ಯಾರಾದರೂ ಯತಿಗಳಿಗೆ ಕೊಟ್ಟು ಅಲ್ಲಿ ಸಾನ್ನಿಧ್ಯವನ್ನು ಮಾಡಿಸ್ಬೇಕು ಅಂತಕ್ಕಂಥ ಹುಡುಕಾಟ ಮಾಡುವಾಗ ಬಾರ್ಕೂರು ಕಾಳಿಕಾಂಬ ದೇವಸ್ಥಾನದಲ್ಲಿ ನಮ್ಮನ್ನು ಸಂಪರ್ಕ ಮಾಡಿದ್ರು. ಅಂದಿನಿಂದ ಇಂದಿನವರೆಗೆ ಸುಮಾರು 10-15 ವರ್ಷಗಳ ನಿರಂತರ ಪ್ರಯತ್ನದಲ್ಲಿ ಅಲ್ಲಿ ಒಂದು ಭವ್ಯವಾಗಿರ್ತಕ್ಕಂಥ ಅನ್ನಪೂರ್ಣೇಶ್ವರಿಯ ದೇವಾಲಯ ನಿರ್ಮಾಣ ಆಗಿದೆ. ಹಾಗಾಗಿ ಶಾಖಾ ಮಠವು ಕೂಡ ಅಲ್ಲಾಗಿದೆ. ಬಂಧುಗಳೇ, ತಾವೆಲ್ಲರೂ ಕೂಡ ಸಹಕಾರ ಮಾಡಿರ್ತಕ್ಕಂಥ ಭಾಳಷ್ಟು ಜನರು ಇಲ್ಲಿ ಉಪಸ್ಥಿತರಿದ್ದೀರಿ. ಈ ಮುಂದಿನ 5ನೇ ತಾರೀಕು ನಾವೇನು ಶಿಷ್ಯ ಸ್ವೀಕಾರವನ್ನು ಮಾಡಿಕೊಂಡಿರ್ತಕ್ಕಂಥ ಜ್ಞಾನಗಣ ವಿದ್ಯಾತೀರ್ಥ ಸ್ವಾಮಿಗಳು ಅಂತ ನಮ್ಮ ಉತ್ತರಾಧಿಕಾರಿಗಳವರ ನಾಮಕರಣ, ಅವರನ್ನು ಕೂಡ ನಾವು ಕರೆದುಕೊಂಡು ನಮ್ಮ ಅಲ್ಲಿಯ ಕಾರ್ಯಕರ್ತರು ಒಂದು ಪುರಪ್ರವೇಶ ಕಾರ್ಯಕ್ರಮವನ್ನು 5ನೇ ತಾರೀಕು, ಈ ಮುಂದೆ ಬರ್ತಕ್ಕಂಥ ಏಪ್ರಿಲ್ 5ನೇ ತಾರೀಕು ನಮ್ಮ ಶ್ರೀಮಠದಲ್ಲಿ ಏರ್ಪಡಿಸಿಕೊಂಡಿದ್ದಾರೆ. ಅವತ್ತು ಅಲ್ಲಿ ತಾವೆಲ್ಲರೂ ಕೂಡ ಆಗಮಿಸಬೇಕು ಅಂತಕ್ಕಂಥದ್ದಾಗಿ ಕೂಡ ನಾವು ಆಶಿಸಿ ಆ ಜಗನ್ಮಾತೆಯ ಪೂರ್ಣಾನುಗ್ರಹಕ್ಕೆ ಪಾತ್ರರಾಗಬೇಕು ಅಂತಕ್ಕಂಥದ್ದಾಗಿ ನಾವು ಪ್ರಾರ್ಥಿಸ್ತೇವೆ. ತಾವೆಲ್ಲರೂ ಕೂಡ ಶ್ರದ್ಧಾಭಕ್ತಿಯಿಂದ ಈ ಸಭಾಭವನದಲ್ಲಿ ಇವತ್ತು ಸೇರಿ ಈ ಭವನದ ಉದ್ಘಾಟನೆಯನ್ನು ಮಾಡಿ ಸಮಾಜದ ಏಳಿಗೆಗೆ ನೀವೆಲ್ಲರೂ ಕೂಡ ಪ್ರತಿಯೊಬ್ಬರೂ ಕೂಡ ಶ್ರಮಿಸ್ತಾ ಇದ್ದೀರಿ. ನಿಮ್ಮೆಲ್ಲರಿಗೆ ದಯಾಮಯನಾಗಿರ್ತಕ್ಕಂಥ ಪರಮಾತ್ಮನು ಸಕಲ ಸನ್ಮಂಗಳಗಳನ್ನು ನೀಡಲಿ ಅಂತಕ್ಕಂಥದ್ದಾಗಿ ಪ್ರಾರ್ಥಿಸಿ ಹರಿಸಿನ ಮಾತು ಮುಗಿಸ್ತೇವೆ. ಶುಭಂಭಯ. ಈ ಸಂದರ್ಭದಲ್ಲಿ ಕಾಳಿದಾಸನ ಒಂದು ಮಾತು ನಮಗೆ ನೆನಪಾಗುತ್ತೆ. ಮೂರ್ಧ್ನಿ ಗಂಗಾ ಪ್ರಪಾತೇನ ಧೌತ ಪಾದಾಂಬಸ ಚವಹ ಎಂಬುದಾಗಿ. ಅಂದರೆ ಭಗವಂತ ಶಿವನ ಅಂಶದಿಂದ ದುಷ್ಟರ ನಾಶಕ್ಕೋಸ್ಕರವಾಗಿ ಸಪ್ತರ್ಷಿಗಳು ಹಿಮವಂತನ ಮನೆಗೆ ಬಂದಾಗ ಅಲ್ಲಿ ಹಿಮವಂತ ಹೇಳುವಂಥ ಮಾತು, ಒಂದು, ನನ್ನ ತಲೆ ಮೇಲೆ ಗಂಗೆ ಹರಿಯುವುದರಿಂದ ನಾನು ಪುನೀತನಾಗಿದ್ದೇನೆ, ಹಾಗೆ ನಿಮ್ಮ ಪಾದಸ್ಪರ್ಶದ ಆ ನೀರಿನ ಸಿಂಚನದಿಂದ ನಾವೆಲ್ಲರೂ ಕೂಡ 2 ರೀತಿಯಿಂದಲೂ ಕೂಡ ನಾವು ಪುನೀತರಾಗಿದ್ದೇವೆ ಎಂಬುದಾಗಿ ಹೇಳ್ತಾನೆ. ಅಂತಹ ಮಾತುಗಳನ್ನು ಆಡಿಸುತ್ತಾ ಗುರುಗಳ ಒಂದು ಪಾದಸ್ಪರ್ಶದಿಂದ ಹಾಗೆ ಅವರ ಪಾದ ತೊಳೆದಂತಹ ನೀರಿನ ಸಿಂಚನದಿಂದ ಈ ಭೂಮಿ ಎನ್ನುವಂಥದ್ದು ಅತ್ಯಂತ ಪಾವನವಾಗಿದೆ ಎಂಬುದಾಗಿ ಹೇಳುತ್ತಾ ಗುರುಗಳ ಒಂದು ಆಶೀರ್ವಾದದಿಂದ ನಾವೆಲ್ಲರೂ ಕೂಡ ಪುನೀತರಾಗಿದ್ದೇವೆ. ಗುರುಗಳ ಪೂರ್ಣ ಅನುಗ್ರಹ ನಮ್ಮೆಲ್ಲರಿಗೂ ಕೂಡ ಸಿಗಲಿ ಎಂಬುದಾಗಿ ಗುರುಗಳಿಗೆ, ನಮ್ಮನ್ನು ಆಶೀರ್ವಾದಿಸಿದಂತಹ ಗುರುಗಳಿಗೆ ಮತ್ತೊಮ್ಮೆ ತುಂಬುವುದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಇದೀಗ ಧನ್ಯವಾದ ಕಾರ್ಯಕ್ರಮಗಳು. ವಿಶೇಷವಾಗಿ ಪರಮಪೂಜ್ಯರಾಗಿರ್ತಕ್ಕಂತಹ ವೇದಿಕೆಯಲ್ಲಿರುವ ಗಣ್ಯರೆಲ್ಲರೂ ನಮ್ಮ ಅಧ್ಯಕ್ಷರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ನಾನು ವಿನಂತಿಸುತ್ತೇನೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಎಲ್ಲ ಗಣ್ಯರಾಗಿರ್ತಕ್ಕಂತಹ ಶ್ರೀ ಸತೀಶ್ ಶೆಟ್ಟಿ ಕುತ್ಯಾರಬೀಡು, PW ಕಾಂಟ್ರಾಕ್ಟರ್ ಸಾಂತ್ಯರು, ಇವರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಅದೇ ರೀತಿಯಾಗಿ ಶ್ರೀ ಶಿಲ್ಪಿ ರಾಮಚಂದ್ರಾಚಾರ್ಯ ಅತ್ತೂರು, ಆಡಳಿತ ಮುಕ್ತೇಸರು, ನೆಕ್ಲಾಜೆ ಶ್ರೀ ಕಾಳಿಕಾಂಬ ದೇವಸ್ಥಾನ ಕಾರ್ಕಳ, ಇವರಿಗೂ ಕೂಡ ತುಂಬ ಹೃದಯದ ಕೃತಜ್ಞತೆಗಳು. ಶ್ರೀ ಸುರೇಶ್ ಶೆಟ್ಟಿ ಗುರ್ಮಿ, ಶಾಸಕರು, ಕಾಪು ವಿಧಾನಸಭಾ ಕ್ಷೇತ್ರ, ಇವರಿಗೂ ಕೂಡ ತುಂಬ ಹೃದಯದ ಕೃತಜ್ಞತೆಗಳು. ಶ್ರೀ ರಮೇಶ್ ಆಚಾರ್ಯ, ಕೃಷ್ಣ ಜ್ಯುವೆಲರ್ಸ್ ಹೆಬ್ರಿ, ಇವರಿಗೂ ಕೂಡ ತುಂಬ ಹೃದಯದ ಕೃತಜ್ಞತೆಗಳನ್ನು. ಹಾಗೆ ಶ್ರೀ ದಯಾನಂದ ಆಚಾರ್ಯ ಉದ್ಯಮಿ,
ಕೇರ್ಕಾಳಬೆಟ್ಟು ಉಡುಪಿ ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಶ್ರೀ ಮಾಧವ ಉಪಾಧ್ಯಾಯ ಅರ್ಚಕರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಸಾಂತ್ಯರು ಇವರಿಗೂ ಕೂಡ ತುಂಬ ಹೃದಯದ ಕೃತಜ್ಞತೆಗಳು. ಶ್ರೀ ಪ್ರಸಾದ್ ಮಲ್ಯ ಮಾಜಿ ಅಧ್ಯಕ್ಷರು ಬೈರಂಪಳ್ಳಿ ಗ್ರಾಮ ಪಂಚಾಯತ್ ಇವರಿಗೂ ಕೂಡ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಶ್ರೀ ಶ್ರೀಧರ ಶೆಟ್ಟಿ ಕುತ್ಯಾರು ಬೀಡು ಉದ್ಯಮಿಗಳು ಸಾಂತ್ಯಾರು ಇವರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಶ್ರೀ ಶ್ರೀ ಕೆ ವಿ ಶಂಕರಾಚಾರ್ಯ ಪೇತ್ರಿ ಇವರಿಗೂ ಕೂಡ ಧನ್ಯವಾದಗಳು. ಹಾಗೆ ಶ್ರೀ ಉಪೇಂದ್ರ ಆಚಾರ್ಯ ಅಧ್ಯಕ್ಷರು SK ಗೋಲ್ಡ್ ಸ್ಮಿತ್ ಸೊಸೈಟಿ ಮಂಗಳೂರು ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಶ್ರೀ ರವಿ ಕಿರಣ್ ಆಚಾರ್ಯ ದೀಪಾ ಜ್ಯುವೆಲ್ಲರ್ಸ್ ಪೆರಡೂರು ಅವರಿಗೂ ಕೂಡ ಧನ್ಯವಾದಗಳು. ಶ್ರೀ ರತ್ನಾಕರ್ ಆಚಾರ್ಯ ಕಟ್ಟೆಮಾರು ಕಾರ್ಕಳ ಮಾಜಿ ಆಡಳಿತ ಮುಕ್ತೇಸರರು ನೆಕ್ಲಾಜಿ ಶ್ರೀ ಕಾಳಿಕಾಂಬ ದೇವಸ್ಥಾನ ಕಾರ್ಕಳ ತಮಗೂ ಕೂಡ ಧನ್ಯವಾದಗಳು. ಶ್ರೀ ಸುಧಾಕರ್ ಆಚಾರ್ಯ ಮಂಜುಬೆಟ್ಟು ಉದ್ಯಮಿಗಳು ತಮಗೂ ಕೂಡ ಧನ್ಯವಾದಗಳು. ಕಾರ್ಕಳದ ಜೊತೆ ಮುಕ್ತೇಸರುಗಳಾದಂತಹ ರವಿ ಆಚಾರ್ಯ ಪೆರುವಾಜೆ ಹಾಗೂ ಸುರೇಶ್ ಆಚಾರ್ಯ ನಿಟ್ಟೆ ಇವರು ವೇದಿಕೆಗೆ ಬಂದು ನಮ್ಮ ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀ ಮಂಜುನಾಥ್ ಆಚಾರ್ಯ ಗ್ರಾಮ ಮುಕ್ತೇಸರರು ಹರಿಕಂಡಿಗೆ ತಮಗೂ ಕೂಡ ಧನ್ಯವಾದಗಳು. ಶ್ರೀಮತಿ ನಳಿನಿ ವಿಜೇಂದ್ರ ಆಚಾರ್ಯ ಅಧ್ಯಕ್ಷರು ಶ್ರೀ ವಿಶ್ವಕರ್ಮ ಮಹಿಳಾ ಮಂಡಳಿ ಕಾರ್ಕಳ ತಮಗೂ ಕೂಡ ಧನ್ಯವಾದಗಳು. ಶ್ರೀ S ಜಯಾನಂದ ಹೆಗಡೆ ಮಾಜಿ ಅಧ್ಯಕ್ಷರು ಬೈರಂಪಳ್ಳಿ ಗ್ರಾಮ ಪಂಚಾಯತ್ ತಮಗೂ ಕೂಡ ಧನ್ಯವಾದಗಳು. ಶ್ರೀ ಸತೀಶ್ ಶೆಟ್ಟಿ ಕುತ್ಯಾರು ಬೀಡು PWD ಕಾಂಟ್ರಾಕ್ಟರ್ ಸಾಂತ್ಯಾರು, ಡಾಕ್ಟರ್ ಸಂತೋಷ್ ಕುಲಾಲ್ ಸಂಸ್ಥಾಪಕರು ಶ್ರಮಿಕ ತರುಣರ ತಂಡ ಬೈರಂಪಳ್ಳಿ, ಶ್ರೀ KV ಚಂದ್ರಯ್ಯ ಆಚಾರ್ಯ ಬಾಯರ್ಬೆಟ್ಟು ಪೇತ್ರಿ ತಮಗೂ ಕೂಡ ಗೌರವಪೂರ್ವಕವಾದಂತಹ ಧನ್ಯವಾದಗಳು. ಹಾಗೆ ಇವತ್ತಿನ ಈ ನಮ್ಮ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ಸ್ವೀಕರಿಸಿಕೊಂಡಂತಹ ಮಹನೀಯರು ಶ್ರೀಮತಿ ಗುಲಾಬಿ ಆಚಾರ್ಯ ಸಾಂತ್ಯಾರು, ಸಂಘದ ಸ್ಥಾಪಕರಾದಂತಹ ದಿವಂಗತ ಲಕ್ಷ್ಮಣ್ ಆಚಾರ್ಯ ಅವರ ಪತ್ನಿ, ಶ್ರೀ ವಾಸು ಆಚಾರ್ಯ 41ನೇ ಶಿರೂರು ಸಮುದಾಯ ಭವನದ ಸ್ಥಳದಾನಿಗಳು, ಶ್ರೀ ಜನಾರ್ದನ್ ಆಚಾರ್ಯ ಹರಿಕಂಡಿಗೆ ಗ್ರಾಮ ಮುಕ್ತೇಸರರು, ಶ್ರೀ S ಕೃಷ್ಣ ಆಚಾರ್ಯ ಸಾಂತ್ಯಾರು ಗೌರವ ಸಲಹೆಗಾರರು, ಶ್ರೀ H ಜನಾರ್ದನ್ ಆಚಾರ್ಯ ಹರಿಕಂಡಿಗೆ ಹಿರಿಯ ಸದಸ್ಯರು ತಮಗೂ ಕೂಡ ಧನ್ಯವಾದವನ್ನು ಸಲ್ಲಿಸ್ತದವೆ. ಹಾಗೆ ಗೌರವ ಉಪಸ್ಥಿತಿಗಳ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದಾವೆ. ಶ್ರೀ ನಾರಾಯಣಾಚಾರ್ಯ ಭವಾನಿ ಬಿಲ್ಡರ್ಸ್ ಅಂಬಾಗಿಲು ಉಡುಪಿ ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಶ್ರೀ ಪ್ರಸಾದ್ ಶ್ರೀ ಆಚಾರ್ಯ ಸಾಯಿಕೃಪಾ ಜ್ಯುವೆಲ್ಲರ್ಸ್ ಬಜಗುಳಿ ಇವರಿಗೂ ಕೂಡ ಧನ್ಯವಾದಗಳು. ಶ್ರೀ ಪ್ರಕಾಶ್ ಆಚಾರ್ಯ ಪ್ರಕಾಶ್ ಜ್ಯುವೆಲ್ಲರ್ಸ್ ಕಾರ್ಕಳ ಹಾಗೂ ಶ್ರೀ ಸತೀಶ್ ಆಚಾರ್ಯ ಪವನ್ ಜ್ಯುವೆಲ್ಲರ್ಸ್ ಕಾರ್ಕಳ, ಶ್ರೀ ಗುರುಪ್ರಸಾದ್ ಆಚಾರ್ಯ ಗುರು ಜ್ಯುವೆಲ್ಲರಿ ಕಾರ್ಕಳ, ಶ್ರೀ ಗಿರೀಶ್ ಕೆ ಆಚಾರ್ಯ ಶಿವಪ್ರಸಾದ್ ಜ್ಯುವೆಲ್ಲರಿ ಬೀದಿನಗುಡ್ಡೆ ಉಡುಪಿ, ಶ್ರೀ ಕೆ ರಾಘವೇಂದ್ರ ಆಚಾರ್ಯ ಮತ್ತು ಸಹೋದರರು ಕಾಡಬೆಟ್ಟು ಉಡುಪಿ, ಶ್ರೀ ಸತೀಶ್ ಆಚಾರ್ಯ ಮೂರೂರು, ಶ್ರೀ ಲಕ್ಷ್ಮೀನಾರಾಯಣ ಆಚಾರ್ಯ ಬೆದ್ರಕಲ್ಯ, ಶ್ರೀಮತಿ ಶಂಕುತಲಾ ಸಾಮ್ರಾಯ ಆಚಾರ್ಯ ಶಿರ್ವ, ಶ್ರೀ ಸಂತೋಷ ಆಚಾರ್ಯ ಸಾಂತ್ಯಾರು, ಶ್ರೀ ಕೃಷ್ಣ ಆಚಾರ್ಯ ಎನ್ ಸಾಂತ್ಯಾರು ದರ್ಕಾಸು, ಆಭರಣ ವರ್ಕ್ಶಾಪ್ ಚಿನ್ನ ಕೆಲಸಗಾರರು ಉಡುಪಿ ಇವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಅಧ್ಯಕ್ಷರು ಶ್ರೀ ನವರತ್ನ ಸ್ವಸಹಾಯ ಸಂಘ ಬಂಡ್ಸಾಲೆ ಅವರಿಗೂ ಕೂಡ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಶ್ರೀ ರವಿ ಆಚಾರ್ಯ ಜೊತೆ ಮುಕ್ತೇಸರರು ಕಾರ್ಕಳ, ಶ್ರೀ ಸುರೇಶ್ ಆಚಾರ್ಯ ಜೊತೆ ಮುಕ್ತೇಸರರು ಕಾರ್ಕಳ ನಮ್ಮ ಜೊತೆಗಿದ್ದಾರೆ. ಹೆಬ್ರಿ ಸಂಘದ ಅಧ್ಯಕ್ಷರಾದಂತಹ ಕೇಶವಾಚಾರ್ಯ ಮುದ್ರಾಡಿ ಇವರು ಕೂಡ ನಮ್ಮ ಅಧ್ಯಕ್ಷರ ಹತ್ರ ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಶ್ರೀ ಈ ಸಮುದಾಯ ಭವನಕ್ಕೆ ನಮ್ಮ ಜೊತೆ ಇದ್ದು ನಮ್ಮ ಜೊತೆ ತುಂಬ ಹೃದಯ ಸಹಕಾರವನ್ನು ನೀಡಿರುತ್ತಾರೆ ಹೆಬ್ರಿ ಸಂಘದ ಅಧ್ಯಕ್ಷರು. ಹಾಗೆಯೇ ರತ್ನಾಕರಾಚಾರ್ಯ ಶಿವಪುರ ಇವರು ಕೂಡ ನಮ್ಮ ಅಧ್ಯಕ್ಷರ ಹತ್ರ ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀ ಸುರೇಂದ್ರ ಆಚಾರ್ಯ ಅನಂತ ಪುಷ್ಪ ಸಾಂತ್ಯಾರು, ಶ್ರೀ ಜನಾರ್ದನ ಆಚಾರ್ಯ ಸುಕುಮಾರ್ ಆಚಾರ್ಯ ಮುದ್ರಾಡಿ ಇವರು ಕೂಡ ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀ ವಿಜಯ ಆಚಾರ್ಯ ಗಾಣದಕೊಟ್ಟಿಗೆ ಸಾಂತ್ಯಾರು, ಶ್ರೀ ಕಾಳಯ್ಯ ಆಚಾರ್ಯ ಕುಂಟಲ್ಕಟ್ಟೆ, ಶ್ರೀ ಚಂದ್ರಯ್ಯ ಆಚಾರ್ಯ ಗಾಣದಕೊಟ್ಟಿಗೆ ಸಾಂತ್ಯಾರು ಹಾಗೂ ಶ್ರೀ ಪದ್ಮನಾಭಾಚಾರ್ಯ ಸಾಂತ್ಯಾರು, ಶ್ರೀ ಸಿಂಗಾರಿ ಬಾಬ್ರಾಯ ಆಚಾರ್ಯ 5 ಸೆಂಟ್ಸ್ ಹರಿಕಂಡಿಗೆ, ಶ್ರೀ KV ಭಾಸ್ಕರ ಆಚಾರ್ಯ ದೆಂದೂರುಕಟ್ಟೆ ಉಡುಪಿ, ಶ್ರೀ KV ಗಣೇಶ್ ಆಚಾರ್ಯ 41ನೇ ಶಿರೂರು, ಶ್ರೀ ಅಣ್ಣಪ್ಪ ಆಚಾರ್ಯ ಹಾಲಕ್ಕಿ, ಅಧ್ಯಕ್ಷರು ಶ್ರೀ ವಿಶ್ವಕರ್ಮ ಸಮಾಜೋದ್ಧಾರಕ ಸಂಘ ಹಾವಂಜೆ ಬೆಳ್ಳಂಪಳ್ಳಿ ಕುಕ್ಕಿಗಟ್ಟೆ ಇವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಹಾಗೆ ಇವತ್ತಿನ ಬೆಳಿಗ್ಗೆಯ ದಿವಸ ಕೂಡ ಹಲವಾರು ದಾನಿಗಳು ಹಣದ ಮುಖಾಂತರವಾಗಿ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ವಿಶ್ವನಾಥ್ ಆಚಾರ್ಯ ಸಾರಂಬೈಲು, ರತ್ನಾಕರ್ ಸಾಂತ್ಯಾರ್,
ಸುರೇಶ್ ಆಚಾರ್ಯ ನಿಟ್ಟೆ, ನಾಗೇಶ್ ಆಚಾರ್ಯ ಶಿರೂರು ಮಂಜುಬೆಟ್ಟು, ಪೂರ್ಣಿಮಾ ಗೋಪಾಲ್ ಆಚಾರ್ಯ ಸಾಂತ್ಯಾರು, ರಾಜೇಶ್ ಆಚಾರ್ಯ ಪೆಜತಕಟ್ಟೆ, ವಿಶ್ವನಾಥ್ ಆಚಾರ್ಯ 41ನೇ ಶಿರೂರು, ಸುರೇಶ್ ಆಚಾರ್ಯ 5 ಸೆಂಟ್ಸ್, ಲಕ್ಷ್ಮಣ್ ಆಚಾರ್ಯ ಹುಲಿಕಲ್ಲು, ಜೈಕರ್ ಆಚಾರ್ಯ ಪ್ರತೀಕ್ಷಾ ಕರಂಬಳ್ಳಿ, ಗೋಪಾಲ್ ಆಚಾರ್ಯ ಹರಿಕಂಡಿಗೆ, ವಿಶ್ವ ಬ್ರಾಹ್ಮಣ ಸಂಘ ಉಪ್ಪೂರು, ಸುಧೀರ್ ಆಚಾರ್ಯ ನಾರೇಲು, ಸೀತಾರಾಮ್ ಆಚಾರ್ಯ ಬೆದ್ರಕಲ್ಯ, ಗೋಪಾಲ್ ಕೃಷ್ಣ ಮರತ್ತೂರು, ವಾದಿರಾಜ್ ಆಚಾರ್ಯ ಸಾಂತ್ಯಾರು, ಸುಗುಣ ವಾದಿರಾಜ್ ಆಚಾರ್ಯ ಸಾಂತ್ಯಾರು, ಪ್ರಭಾಕರ್ ಆಚಾರ್ಯ ಮುಳ್ಳಾಡು, ಅಶೋಕ್ ಆಚಾರ್ಯ ಮುಳ್ಕಾಡು. ಹಾಗೆ ನಮ್ಮ ಇವತ್ತಿನ ಈ ಒಂದು ಕಾರ್ಯಕ್ರಮ ಎನ್ನುವಂಥದ್ದು ತುಳುನಾಡ ವಾರ್ತೆಯಲ್ಲಿ ನೇರ ಪ್ರಸಾರವಾಗಿ ಹೊರಹೊಮ್ತಾ ಇದೆ. ತಮಗೂ ಕೂಡ ತುಂಬ ಹೃದಯದ ಧನ್ಯವಾದವನ್ನ ಹೇಳ್ತಾ ಇದ್ದೇವೆ. ಹಾಗೆ ಬೆಳಗಿನ ಸಭಾ ಕಾರ್ಯಕ್ರಮವನ್ನ ಮುಗಿಸಿಕೊಂಡು ಮಧ್ಯಾಹ್ನದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ನಾವು ಪ್ರಾರಂಭ ಮಾಡ್ಲಿಕ್ಕಿದ್ದೇವೆ. ಹಾಗಾಗಿ ಈಗಾಗಲೇ ಅನ್ನ ಪ್ರಸಾದವನ್ನ ತಾವೆಲ್ಲರೂ ಕೂಡ ನಮ್ಮ ಜೊತೆಗಿದ್ದಾರೆ ನಿವೃತ್ತ ಪೊಲೀಸ್ ಅಧಿಕಾರಿ ಆಗಿರ್ತಕ್ಕಂತಹ ಹಾಗೂ ನಮ್ಮ ಸಂಘದ ಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಲಕ್ಷ್ಮಣಾಚಾರ್ಯ ಸಹೋದರರು ಸದಾಶಿವಾಚಾರ್ಯ ಇವರು ಕೂಡ ಇದ್ದಾರೆ. ಇವರನ್ನು ಕೂಡ ಉಪಸ್ಥಿತಿಯನ್ನು ಗುರುತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಸಂಘದ ಅಧ್ಯಕ್ಷರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮ ಸಂಘದ ಸರ್ವ ಸದಸ್ಯರುಗಳು ಗುರುಗಳ ಮಂತ್ರಾಕ್ಷತೆಯನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ವಿಶೇಷವಾಗಿ ಈ ಸಮುದಾಯ ಭವನಕ್ಕೆ ಸಹಾಯವನ್ನು ಮಾಡಿರ್ತಕ್ಕಂತಹ ಶಂಕರಾಚಾರ್ಯ ಪೇತ್ರಿ ದಂಪತಿಗಳು ಗುರುಗಳ ಫಲದಾನವನ್ನು ನೀಡಿ ಗುರುಗಳ ಮಂತ್ರಾಕ್ಷತೆಯನ್ನು ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿ. ಅವರಿಗೂ ಕೂಡ ದೇವರು ಆಯುಷ್ಯ ಆರೋಗ್ಯವನ್ನು ಕರುಣಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲ ಸದ್ಭಕ್ತ ಸಮಾಜ ಬಾಂಧವರಿಗೆ ಮತ್ತೊಮ್ಮೆ ಹಾರ್ದಿಕವಾದಂತಹ ಧನ್ಯವಾದವನ್ನು ಸಮರ್ಪಿಸುತ್ತಾ ಬಂದಂಥ ಎಲ್ಲ ಸದ್ಭಕ್ತರು ಭೋಜನದ ವ್ಯವಸ್ಥೆ ಎನ್ನುವಂಥದ್ದಿದೆ. ಎಲ್ಲ ಸದ್ಭಕ್ತರು ಭೋಜನವನ್ನು ಸ್ವೀಕರಿಸಿ ಮಧ್ಯಾಹ್ನದ ತದನಂತರದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ. ಅದನ್ನೆಲ್ಲವನ್ನು ಕೂಡ ನೋಡಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರವನ್ನು ನೀಡಿದಂತಹ ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಹೇಳ್ತಾ ಹಾಗೆ ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮಗೆ ಸೌಂಡ್ಸ್ನ ಮುಖಾಂತರವಾಗಿ ಸಹಕಾರವನ್ನು ಕೊಟ್ಟಂತ ನಮ್ಮ ಹರಿಕಂಡಿಗೆಯ ಪ್ರಸಾದ್ ಆಚಾರ್ಯ ಮೂಕಾಂಬಿಕಾ ಸೌಂಡ್ಸ್ ಆ್ಯಂಡ್ ಲೈಟ್ಸ್ ತಮಗೂ ಕೂಡ ತುಂಬ ಹೃದಯದ ಧನ್ಯವಾದವನ್ನು ತಿಳಿಸ್ತಾ ಇದ್ದಾವೆ. ಹಾಗೆ ಮಧ್ಯಾಹ್ನದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲೂ ಕೂಡ ತಮ್ಮ ಸೌಂಡ್ಸ್ನ ಮುಖಾಂತರವಾಗಿ ನಮಗೆ ಸಹಕಾರವನ್ನು ಕೊಡಲಿಕ್ಕಿದ್ದೀರಾ. ಹಾಗೆ ಊಟವನ್ನು ಸ್ವೀಕರಿಸಿಕೊಂಡು ಮಧ್ಯಾಹ್ನದ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೂ ಕೂಡ ನೆರೆದಿರುವಂಥ ಎಲ್ಲರೂ ಕೂಡ ಸಹಕಾರವನ್ನು ನೀಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದಾವೆ. ಹಾಗೆ ಮಧ್ಯಾಹ್ನದ ಕಾರ್ಯಕ್ರಮಗಳು ಭಕ್ತಿ ರಸಮಂಜರಿ ಕಾರ್ಯಕ್ರಮ 3 ಗಂಟೆಯ ನಂತರ ನಾವು ಪ್ರಾರಂಭ ಮಾಡಲಿಕ್ಕಿದ್ದೇವೆ. ಸಿಂಚನಾ ಮ್ಯೂಸಿಕಲ್ಸ್ ತಂಡದ ಗಂಗಾಧರ್ ಆಚಾರ್ಯ ಹರಿಕಂಡಿಗೆ ಮತ್ತು ಬಳಗದವರಿಂದ, ಹಾಗೆ ನಮ್ಮ ಊರಿನ ಪ್ರತಿಭೆ ಸ್ಥಳೀಯ ಮಕ್ಕಳಿಂದ ಹಾಗೂ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದಂತಹ ಸಾನ್ನಿಧ್ಯ ಆಚಾರ್ಯ ಪೆರಡೂರು ಇವರಿಂದ ನೃತ್ಯ ವೈವಿಧ್ಯ ಕಾರ್ಯಕ್ರಮ ಕೂಡ ನೆರವೇರಲಿಕ್ಕಿದೆ. ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ನೆರೆದಿರುವಂತಹ ಎಲ್ಲ ಬಾಂಧವರು ನಮ್ಮೊಂದಿಗೆ ಇದ್ದು ಕಾರ್ಯಕ್ರಮದ ಕೊನೆಯವರೆಗೂ ನಮಗೆ ಸಹಕಾರವನ್ನು ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ.
ವಿಶ್ವನಾಥಾಚಾರ್ಯ ಸಾರಂಬೈಲು ಇವರು ವೇದಿಕೆಗೆ ಬಂದು ಗುರುಗಳಲ್ಲಿ ಮಂತ್ರಾಕ್ಷರನ್ನು ಪಡೆದು ಸಂಘದ ಗೌರವವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ವಿಶ್ವನಾಥಾಚಾರ್ಯ ಸಾರಂಬೈಲು. ಹಾಗೆ ದಂಡರಂಗಡಿ ವಿಶ್ವಕರ್ಮ ಸಮಾಜ ಸೇವಾ ಸಂಘದ ಅಧ್ಯಕ್ಷರಾಗಿರ್ತಕ್ಕಂತಹ ಈಶ್ವರಾಚಾರ್ಯ ಇವರು ವೇದಿಕೆಗೆ ಆಗಮಿಸಿ ಗುರುಗಳಿಂದ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಅವರು ಹಿಂದಿನ ದಿವಸ ಈ ಸಂಘಕ್ಕೆ ಬೇಕಾಗಿರ್ತಕ್ಕಂತಹ ಅಡುಗೆ ಪಾತ್ರೆಯ ವ್ಯವಸ್ಥೆಯನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸಂಘದ ವತಿಯಿಂದ ನಮಗೆ ಕೊಟ್ಟಿದ್ದಾರೆ. ಅವರನ್ನು ನಾವು ಈ ಸಂದರ್ಭದಲ್ಲಿ ಗುರುತಿಸ್ತಾ ಇದ್ದೇವೆ. ಅವರು ವೇದಿಕೆಗೆ ಬಂದು ಗುರುಗಳಿಂದ ಸ್ಮರಣಿಕೆ ಹಾಗೆ ಗೌರವವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಈಶ್ವರಾಚಾರ್ಯ ದೊಂಡರಂಗಡಿ ವಿಶ್ವಕರ್ಮ ಸಮಾಜ ಸೇವಾ ಸಂಘದ ಅಧ್ಯಕ್ಷರು ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿ.
ಪೆರಡೂರಿನ ಸಮುದಾಯ ಭವನದ ಕಾರ್ಯಕಾರಿ ಸಮಿತಿಯಾದ ರವಿಕಿರಣ್ ಆಚಾರ್ಯ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಹಾಗೂ ಸ್ವಾಮೀಜಿಗಳ ಆಶೀರ್ವಾದ ಪಡಿಬೇಕಂತ ಅವರ ಹತ್ರ ಕೇಳಿಕೊಳ್ತಾರೆ. ಶ್ರೀ ರವಿಕಿರಣ್ ಆಚಾರ್ಯರ ಪುತ್ರರಾಗಿರ್ತಕ್ಕಂತಹ ದೀಪ ಜ್ಯುವೆಲರ್ಸ್ ಪೆರಡೂರು ಇವರು ಆಗಮಿಸಿದ್ದಾರೆ. ಇವರು ವೇದಿಕೆಗೆ ಆಗಮಿಸಿ ಗುರುಗಳಿಂದ ಮಂತ್ರಾಕ್ಷತೆಯನ್ನು ಹಾಗೆ ಸಂಘದ ಗೌರವವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಗುರುತಿಸ್ತಾ ಇದ್ದೇವೆ. ಪ್ರಭಾಕರ ಆಚಾರ್ಯ ಅಗ್ರಸಾಲೆ ಇವರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಗುರುತಿಸಿಕೊಳ್ತಾ ಇದ್ದೇವೆ.
ಆಶೀರ್ವದಿಸಿ. ಭಜನಾ ಕಾರ್ಯಕ್ರಮವನ್ನ ನೆರವೇರಿಸಿಕೊಟ್ಟಂತಹ ಮಹಿಳಾ ಮಂಡಳಿಯವರಿಗೆ ತುಂಬುರದ ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದೇವೆ. ಇದೀಗ ನಾವೆಲ್ಲರೂ ಕೂಡ ಕಾತುರದಿಂದ ಕಾಯ್ತಿರುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ನೆರೆದಿರುವಂತಹ ಎಲ್ಲರೂ ಕೂಡ ಹಸಿನರಾಗಿ ನಮ್ಮ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಸಹಕಾರವನ್ನ ಕೊಡಬೇಕು.
Test, check, check, hala. Hala, check, testing, check, hala, test, check. This is my testing, hala, check, hala, hala, check, hala. Check, hala. Check. Check, just check. Hala. This is my testing, hala, check. Hala, check. Check, test, check, hala, check, hala, check, test, check, hala, check. Hala, check. This hala, check. ಶ್ರೀ ವಿಶ್ವಕರ್ಮ ಸಮಾಜ ಸೇವಾ ಸಂಘ ರಿಜಿಸ್ಟರ್ ಹರಿಕಂಡಿಗೆ ಇದರ 41ನೇ ಶಿರೂರು ಗ್ರಾಮದ ಹರಿಕಂಡಿಗೆಯಲ್ಲಿ ನೂತನವಾಗಿ ನಿರ್ಮಿಸಿರುವಂತಹ ಈ ಒಂದು ಕಾರ್ಯಕ್ರಮ ಉದ್ಘಾಟನೆಯ ಕಾರ್ಯಕ್ರಮ ಹಾಗೆ ಸಭಾ ಕಾರ್ಯಕ್ರಮವನ್ನ ಬೆಳಿಗ್ಗೆಯ ದಿವಸ ನಾವೆಲ್ಲರೂ ಕೂಡ ಪೂರೈಸಿಕೊಂಡಿದ್ದೇವೆ ಬಂಧುಗಳೇ. ಸದೀಗ ನಾವೆಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇರುವಂತಹ ಸಭಾ ಕಾರ್ಯಕ್ರಮವನ್ನ ಮುಗಿಸಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದಾವೆ. ಓಕೆ, ಸ್ಟಾರ್ಟ್ ಮಾಡುವ ಅಲ್ವಾ? ಓಕೆ, ಒಂದು ಜೋರದ ಚಪ್ಪಾಳಿ ಕೊಡಿ ನೋಡುವ ಎಲ್ಲರೂ. ಓಕೆ, ಊಟ ಆಗಿದೆ ಅಲ್ವಾ ಎಲ್ಲರದು? ಓಕೆ, ಒಂದು ವೇಳೆ ಇದೀಗ ಗಂಗಾಧರ್ ಆಚಾರ್ಯ ಹರಿಕಂಡಿಗೆ ಇವರ ಸಾರಥ್ಯದಿಂದ ನಡೀತಿರುವಂತಹ ಸಿಂಚನ ಮ್ಯೂಸಿಕಲ್ಸ್ ತಂಡದ ಕಡೆಯಿಂದ ನಾವು ಸಂಗೀತ ರಸಮಂಜರಿ ಕಾರ್ಯಕ್ರಮವನ್ನ ನೀಡ್ತಾ ಇದ್ದೇವೆ. ಒಂದು ಜೋರದ ಚಪ್ಪಾಳಿಯನ್ನ ಕೊಡಬೇಕು. 15-16 ವರ್ಷದಿಂದ ಈ ಒಂದು ತಂಡವನ್ನ ಕಟ್ಟಿಕೊಂಡು ಹಲವಾರು ಕಡೆಗಳಲ್ಲಿ ಸಂಗೀತ ಕಾರ್ಯಕ್ರಮವನ್ನ ನೀಡ್ತಾ ಬರ್ತಿರುವಂತಹ ಗಂಗಾಧರ್ ಆಚಾರ್ಯ ಇವರ ಸಾರಥ್ಯದ ತಂಡದಿಂದ ಸಂಗೀತ ರಸಮಂಜರಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಬಂಧುಗಳೇ, ನಮ್ಮ ಮನೆಯಲ್ಲಿ ನೆರವೇರುವಂತಹ ಯಾವುದೇ ಒಂದು ಕಾರ್ಯಕ್ರಮ ಆಗಿರ್ಬೋದು, ಆ ಕಾರ್ಯಕ್ರಮದಲ್ಲಿ ಮೊದಲಿಗೆ ನಾವು ವಿಘ್ನ ವಿನಾಶಕನ ಒಂದು ಆಶೀರ್ವಾದವನ್ನ ಪಡೆದುಕೊಳ್ಳುವಂಥದ್ದು ನಮ್ಮ ಆದ್ಯ ಕರ್ತವ್ಯ. ಆ ನಿಟ್ಟಿನಲ್ಲಿ ಈ ಸಾಂಸ್ಕೃತಿಕ ಕಾರ್ಯಕ್ರಮದ ಮೊದಲ ಕಾರ್ಯಕ್ರಮ ಸಂಗೀತ ರಸಮಂಜರಿ ಕಾರ್ಯಕ್ರಮದ ಮೊದಲಿಗೆ ಗಣಪತಿಯ ಒಂದು ಸುಂದರವಾದಂತಹ ಗೀತೆಯೊಂದಿಗೆ ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತದೆ. ಸದೀಗ ಗಂಗಾಧರ್ ಆಚಾರ್ಯ ಪೇರೂರು ಅವರ ಹರಿಕಂಡಿಗೆ ಅವರ ಧ್ವನಿಯಿಂದ ಒಂದು
ಗಣಪತಿಯ ಗೀತೆಯನ್ನ ಹಾಡ್ತಾ ಇದ್ದಾರೆ. ಜೋರದ ಚಪ್ಪಾಳೆಯೊಂದಿಗೆ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತದೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಮೊದಲು ದೀಪೆ ನಿನಗೆ ಗಣನಾಥ ದೇವ, ಮೊದಲು ದೀಪೆ ನಿನಗೆ ಗಣನಾಥ ದೇವ, ಭಕ್ತ ವಿಘ್ನಗಳ ಕಾಣೆ ಗಣನಾಥ ದೇವ, ಭಕ್ತ ವಿಘ್ನಗಳ ಕಾಣೆ ಗಣನಾಥ, ಭಕ್ತ ವಿಘ್ನ ಕಾಣೆ ಗಣನಾಥ, ಮೊದಲು ದೀಪೆ ನಿನಗೆ ಗಣನಾಥ ದೇವ, ಪೂಜಿಸಿದ ಧರ್ಮರಾಯ ಸಾಧಿಸಿದ ರಾಜ್ಯವ ಗಣನಾಥ, ಪೂಜಿಸಿದ ಧರ್ಮರಾಯ ಸಾಧಿಸಿದ ರಾಜ್ಯವ ಗಣನಾಥ, ಸಾಧಿಸಿದ ರಾಜ್ಯ ಗಣನಾಥ, ಮೊದಲು ದೀಪೆ ನಿನಗೆ ಗಣನಾಥ ದೇವ, ಮೊದಲು ದೀಪೆ ನಿನಗೆ ಗಣನಾಥ ದೇವ, ಲಿಂಗದ ಭಜಿಪೆ ದೇವ ಗಣನಾಥ, ಲಿಂಗದ ಭಜಿಪೆ ದೇವ ಗಣನಾಥ, ಲಿಂಗದ ಭಜಿಪೆ ದೇವ ಗಣನಾಥ, ಮೊದಲು ದೀಪೆ ನಿನಗೆ ಗಣನಾಥ ದೇವ, ಮೊದಲು ದೀಪೆ ನಿನಗೆ ಗಣನಾಥ
महाकाय कोटि सूर्य समप्रभा निर्विघ्नं कुरु मे देव सर्वकार्येषु सर्वदा महाकाय कोटि सूर्य समप्रभा निर्विघ्नं कुरु मे देव सर्वकार्येषु ಎಸ್ ಥ್ಯಾಂಕ್ ಯು ಸೋ ಮಚ್. ಗಣಪತಿಯ ಒಂದು ಅದ್ಭುತವಾದಂತಹ ಭಕ್ತಿಪ್ರಧಾನವಾದಂತಹ ಗೀತೆಯನ್ನ ನಮ್ಮ ಗಂಗಾಧರ್ ಆಚಾರ್ಯ ಅವರ ಧ್ವನಿಯಿಂದ ಕೇಳ್ಕೊಂಡು ಬಂದ್ವಿ. ಅದೇ ರೀತಿ ಒಂದು ಪಾತ್ರಗಳು ಬಂದು ಏನೊಂದಲ್ಲೇ ಓಕೆ ಇನ್ನಿತ ಈ ಒಂಜಿ ಕಾರ್ಯಕ್ರಮಡು ಮಸ್ತ್ ಜನ ಪೊಂಜೋ ನಕ್ಲುಲ್ಲರು ಅಂಚನೆ ಅಂಜು ನಕ್ಲುಲ್ಲರು ಸಿತ್ತದಾದ ಪನ್ನಾಗ ಪೊಂಜೋ ನಕ್ಲಿಗ್ಲ ಅಂಜು ನಕ್ಲಿಗ್ಲ ಒಂಜಿ ಕಾಂಪಿಟೇಷನ್ ರೆಡಿ ಇಲ್ಲರಾ? ಓಕೆ ಸೊ ಮಾತರ್ನೆಲ್ಲ ಒಣಸಾತನ್ ಅಂದತೆ. ಓಕೆ ಸುದಾದ ಬಂದಾಗ ಏನು 3, 2, 1 ತನಪೆ ಅದಾಗ ಪೊಂಜೋ ನಕಲು ಸುರುಕು ನಿಗಲ್ಡ ಏತ್ತು ಸಾಧ್ಯನ ಆತು ಜೋರುಡು ಚಪ್ಪಾಳಿ ಕೊರೋಡು ರೆಡಿ ಇಲ್ಲರಾ? ಓಕೆ 3, 2, 1 ಪೊಂಜೋ ನಕಲು ಮಾತ್ರ. ಓಕೆ ಪುಟ್ಟ ಇರು ಪೊಂಜೋವೆ ಎದುರ್ದಾರ. ಓಕೆ ಸೊ ನೆಕ್ಸ್ಟ್ ಇತ್ತೆ ನಮ್ಮ ಅಂಜು ನಕಲ್ ರೆಡಿ ಇಲ್ಲರಾ? ಓಕೆ ಸೊ ನಮ್ಮ ಪೊಂಜೋ ನಕಲ್ಲ ಜೋರುಡು ಚಪ್ಪಾಳೆ ಕೊಡ್ತಾರೆ ಅಂಚನೆ ಅಂಜು ನಕಲ್ಲ ನಮ್ಮದೆಲ್ಲ ಕಮ್ಮಿ ಇಜ್ಜ ಅಲ್ಪ ಕೆಲವರು ಪಿದಾಯಿ ಕುಲ್ದಿತ್ತು ನಗಲಿ ಅನ್ ಚಪ್ಪಾಳೆದ ಕಾಂಪಿಟೇಷನ್ ಪನ್ಕಿನ ಅವಳೇ ಬರ್ತದೆ ಕುಲ್ಲಿಯರ್. ಓಕೆ ಸೊ ರೆಡಿನಾ? ಓಕೆ 3, 2, 1 ಎಸ್ ಥ್ಯಾಂಕ್ ಯು ಸೋ ಮಚ್. ದಾಯಿಗೆ ಚಪ್ಪಾಳಿಗೆ ಎಂಡಿ ಬನ್ನಾಗ ಕಾಂಡಿಡ್ದುಂಚಿ ಈತ ಕಾರ್ಯಕ್ರಮ ನಾಡ ಚಪ್ಪಾಳಿದ ಶಬ್ದ ಮಾತ್ರಕ್ಕೆ ಏನೊಂದಿತ್ತಜಿ ಅಲ್ಪ ಕೊರೊಂದಿತ್ತಾರೆ ಬಟ್ ಚಪ್ಪಾಳಿದ ಶಬ್ದಕ್ಕೆ ಏನಿದ್ಜಿ ಆ ನೆಟ್ಟಿಡು ಇತ್ತನಿಕಲ ಮಾತಿರ್ನೆಲ್ಲ ಇಷ್ಟದ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಖಂಡಿತವಾದಲ್ಲ ಚಪ್ಪಾಳಿದ ಸಹಕಾರ ಮಾತಿರ್ಲ ಕೊರ್ಪರ ಪನೊಂದು ಸೊ ಕಾರ್ಯಕ್ರಮ ಮುಂದುವರೆಸೊಂದು ಕಾರ್ಯಕ್ರಮದ ಬೊಂಬುದ ವ್ಯಾರಿ ಶೋಕದ ಒಂಜಿ ಪದ ರಚನಾ ಒಳ್ಳೆಯರು ಅದ್ಭುತವಾಯಿ ನಂಚಿನ ಗಾಯಕಿ ಆಯ್ತು ಒಟ್ಟಿಗೂ ಸ್ಯಾಕ್ಸೋಫೋನ್ ವಾದಕಿ ಸಹಿತ ಅರ್ನ ಧ್ವನಿಟ್ ಬಾರಿ ಶೋಕದ ಒಂಜಿ ಗೀತೆ ಎಸ್ ಮಾತಾಡ್ಲ ಒಂದು ಜೋರೇನ ಚಪ್ಪಾಳೆ ನಮ್ಮ ರಚನಾ ಮೇರೆಗೆ ಕಾರ್ಯಕ್ರಮನ ಮುಂದುವರಿಸೋದಿಲ್ಲ. ಪ್ರಭಾಕರಾಚಾರ್ಯ ಸಾಂತ್ಯಾರಿ ಇವರು ಬಂದು ನಮ್ಮ ಅಧ್ಯಕ್ಷರ ಹತ್ರ ಕಿರುಕಾಣಿಕೆಯನ್ನು ಮುಲ್ಕಾಡ್ತೀನಿ. ಹಾಗೂ ಮುಲ್ಕಾಡು ಪ್ರಭಾಕರನ್
ಎಸ್, ಥ್ಯಾಂಕ್ ಯು ಸೋ ಮಚ್. ಕಮಲದ ಮಗುದೋಳಿ ಕಮಲದ ಕಣ್ಣೋಳಿ ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನ ಹಾಡಿದ್ರು ನಮ್ಮ ರಚನಾ ಅವರಿಗೆ ಧನ್ಯವಾದವನ್ನ ಸಲ್ಲಿಸ್ತಾ, ಹಾಗೆ ನಮ್ಮ ಕಾರ್ಯಕ್ರಮವನ್ನ ಮುಂದುವರಿಸುತ್ತಾ ಇವಾಗ ಯಾರೆಲ್ಲ ಈ ಕಾರ್ಯಕ್ರಮವನ್ನ ನೋಡೋದಕ್ಕೋಸ್ಕರ ಆಗಮಿಸ್ತಾರೆ ನಮ್ಮೆಲ್ಲರನ್ನು ಕೂಡ ಪ್ರೀತಿಪೂರ್ವಕವಾಗಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ವಹಿಸ್ತಾ, ಹಾಗೆ ಕಾರ್ಯಕ್ರಮದ ಮುಂದಿನ ಒಂದು ಗೀತೆಯನ್ನ ಕೇಳ್ಕೊಂಡು ಬರುವ ಗಣಪತಿಯ ಗೀತೆ ಆಯ್ತು, ದೇವಿಯ ಗೀತೆ ಆಯ್ತು, ಸದೀಗ ಅಯ್ಯಪ್ಪನ ಒಂದು ಸುಮಧುರವಾದಂತಹ ಗೀತೆ. ದಿನೇಶ್ ಅವರಿದ್ದಾರೆ, ಒಂದು ಜೋರದ ಚಪ್ಪಾಳಿಯನ್ನ ಕೊಡಬೇಕು. ನಮ್ಮ ಸಿಂಚನ ಮ್ಯೂಸಿಕಲ್ಸ್ ತಂಡಕ್ಕೆ ಯಾವಾಗಲೂ ಕೂಡ ಸಹಕಾರವನ್ನು ಕೊಡುವಂತಹ ಒಬ್ಬರು ಅದ್ಭುತವಾದಂತಹ ಗಾಯಕರು. ಸದೀಗ ಅವರ ಧ್ವನಿಯಿಂದ ಒಂದು ಅಯ್ಯಪ್ಪನ ಭಕ್ತಿ ಪ್ರಧಾನವಾದಂತಹ ಗೀತೆ ಕಾರ್ಯಕ್ರಮವನ್ನ ಮುಂದುವರಿಸ್ತದೆ. ಕಾನನವಾಸ ಕಲಿಯುಗ ವರದ, ಕಾನನವಾಸ ಕಲಿಯುಗ ವರದ, ಕಾಲಿನ ಬಳಿ ನಾ ಬಂದೆ ನಿನ್ನ, ಕಾಲಿನ ಬಳಿ ನಾ ಬಂದೆ, ಶ್ರೀ ಕೇಶವಿಂಪಾದ ನಾ ಕಂಡೆ. ಕಾನನವಾಸ ಕಲಿಯುಗ ವರದ, ಕಾನನವಾಸ ಕಲಿಯುಗ ವರದ, ಕಾಲಿನ ಬಳಿ ನಾ ಬಂದೆ ನಿನ್ನ, ಕಾಲಿನ ಬಳಿ ನಾ ಬಂದೆ, ಶ್ರೀ ಕೇಶದಿಂಪಾದ ನಾ ಕಂಡೆ. ಕಾನನವಾಸ ಕಲಿಯುಗ ವರದ, ಕಾನನವಾಸ ಕಲಿಯುಗ ವರದ. ನಿರುಪಮ ಭಾಗ್ಯ ನಿರ್ಮಲ ದರ್ಶನ, ನಿರುಪಮ ಭಾಗ್ಯ ನಿರ್ಮಲ ದರ್ಶನ, ಕರುಣಾನಂದ ನಿನ್ನ ನಾಮ ಸಂಕೀರ್ತನ, ಅಸುಬಲ ಸಾಫಲ್ಯ ನಿನ್ನ ವರದಾನ, ಅದಕ್ಕಾಗಿ ಅವಲಂಬ ನಿನ್ನ ಸನ್ನಿಧಾನ. ಕಾನನವಾಸ ಕಲಿಯುಗ ವರದ, ಕಾನನವಾಸ ಕಲಿಯುಗ
ಎಸ್ ಥ್ಯಾಂಕ್ ಯು ಸೋ ಮಚ್ ದಿನೇಶ್ ಮರಿಗ್ಲ ಧನ್ಯವಾದಗಳು. ಇನ್ನೊಂದು ಅಂಜಲಿ ಕಾರ್ಯಕ್ರಮವನ್ನು ಮುಂದುವರಿಸೋದಿಲ್ಲ. ನಮ್ಮ ಈ ಸಮುದಾಯ ಭವನಕ್ಕೆ ಪ್ರವೀಣ್ ಆಚಾರ್ಯ ನೆಲ್ಲಿಕಾರ್ ಇದರ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಇವರು ವೇದಿಕೆ ಬಂದು ನಮ್ಮ ಅಧ್ಯಕ್ಷರ ಹತ್ರ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ನಾನು ವಿನಂತಿಸುತ್ತೇನೆ. ಹಾಗೆಯೇ ರವಿ ಆಚಾರ್ಯ ಕುಕ್ಕೆಹಳ್ಳಿ ಇವರು ಕೂಡ ವೇದಿಕೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ನಾನು ವಿನಂತಿಸ್ತೇನೆ. ಹಾಗೆಯೇ ಅರುಣಾಚಾರ್ಯ ಮುನ್ಕಿಂಜಡ್ಡಿ ಇವರು ಕೂಡ ಬಂದು ವೇದಿಕೆಯಲ್ಲಿ ಸ್ವೀಕರಿಸಬೇಕಾಗಿ ನಾನು ವಿನಂತಿಯನ್ನು ಮಾಡಿಕೊಡುತ್ತೇನೆ. ಹಾಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತದವೆ. ಬಂಧುಗಳೇ, ಇದೀಗ ಮುಂದಿನ ಒಂದು ಗೀತೆಯನ್ನ ಕೇಳ್ಕೊಂಡು ಬರುವ. ಅದಾದ ಮೇಲೆ ನಮ್ಮ ಊರಿನ ಪ್ರತಿಭೆಗಳಿಂದ ನೃತ್ಯ ಕಾರ್ಯಕ್ರಮ ಕೂಡ ನೆರವೇರಲಿಕ್ಕಿದೆ. ಒಂದು ಸಲ ನಾನು ಹೆಸರನ್ನ ಹೇಳ್ತೇನೆ, ದಯಮಾಡಿ ಆ ಮಕ್ಕಳು ನೆಕ್ಸ್ಟ್ ರೆಡಿ ಆಗಿರಬೇಕು. ತ್ರಿಷಾ, ಆದ್ಯ, ತೃಪ್ತಿ ಮಕ್ಕಳಿದ್ರೆ ದಯಮಾಡಿ ರೆಡಿ ಆಗಿರಿ. ಈ ಒಂದು ಗೀತೆ ಬಳಿಕ ನೀವು ನೆಕ್ಸ್ಟ್ ಡ್ಯಾನ್ಸ್ ಮಾಡಲಿಕ್ಕೆ ಮುಂದೆ ಬರಬೇಕು. ಹಾಗೆ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಬಂಧುಗಳೇ, ಇವತ್ತಿನ ದಿನ ವಿಶ್ವಕರ್ಮ ಸಮಾಜ ಸಂಘ ಹರಿಕಂಡಿಗೆ ಇದರ ನೂತನವಾಗಿ ನಿರ್ಮಿಸಿರುವಂತಹ ಕಟ್ಟಡದ ಉದ್ಘಾಟನೆ ಹಾಗೆ ಶುಭ ಕಾರ್ಯಕ್ರಮದ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೆರವೇರಿಸುತ್ತದೆ. ಇದೀಗ ವಿಶ್ವಕರ್ಮನ ಒಂದು ಅದ್ಭುತವಾದಂತಹ ಗೀತೆಯನ್ನ ಗಂಗಾಧರ್ ಆಚಾರ್ಯ ಅವರ ಧ್ವನಿಯಿಂದ ಕೇಳ್ಕೊಂಡು ಬರುವ. ಒಮ್ಮೆ ಜೋರದ ಚಪ್ಪಾಳೆಯನ್ನು ಕೊಡ್ತಾ ಕಾರ್ಯಕ್ರಮವನ್ನ ಮುಂದುವರಿಸುವ. ರಾಜೇಶ್ ಆಚಾರ್ಯ ರಿಜತಟ್ಟೆ ಇವರು ಬಂದು ನಮ್ಮ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಪುನೀತಾಚಾರ್ಯ ಕುಕ್ಕೆಹಳ್ಳಿ ಇವರು ಕೂಡ ನಮ್ಮ ಸಮುದಾಯ ಭವನಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರು ಸ್ವೀಕರಿಸಬೇಕಾಗಿ ನಾನು ವಿನಂತಿ ಮಾಡಿಕೊಳ್ತೇನೆ. ಭೂತಗಣಾದಿಸೇವಿತ
ನಮಾಮಿ ವಿಘ್ನೇಶ್ವರ ಪಾದ ಪಂಕಜ ನಮಾಮಿ ವಿಘ್ನೇಶ್ವರ ಪಾದ ಪಂಕಜ ನಮಾಮಿ ವಿಘ್ನೇಶ್ವರ ಪಾದ ಪಂಕಜ ವಿಶ್ವಕರ್ಮಣೆ ವಿಶ್ವರೂಪಣೆ ವಿಶ್ವದ ಸೃಷ್ಟಿಕರ್ತನೆ ವಿಶ್ವಕರ್ಮಣೆ ವಿಶ್ವರೂಪಣೆ ವಿಶ್ವದ ಸೃಷ್ಟಿಕರ್ತನೆ ವಿಶ್ವಜನೆ ವಿಶ್ವದ ಭಾರತವೇ ವಿಶ್ವಜನೆ ವಿಶ್ವಜನೆ ವಿಶ್ವದ ಭಾರತವೇ ಪಂಚಕಲಗಳ ಸೃಷ್ಟಿಕರ್ತನೆ ಪಂಚಕಲಗಳ ಸೃಷ್ಟಿಕರ್ತನೆ ವಿಶ್ವಕರ್ಮ ಪರಬ್ರಹ್ಮನೇ ವಿಶ್ವಕರ್ಮ ಪರಬ್ರಹ್ಮನೇ ವಿಶ್ವಕರ್ಮಣೆ ವಿಶ್ವರೂಪಣೆ ವಿಶ್ವದ ಸೃಷ್ಟಿಕರ್ತನೆ ವಿಶ್ವಕರ್ಮಣೆ ವಿಶ್ವರೂಪಣೆ ವಿಶ್ವದ ಸೃಷ್ಟಿಕರ್ತನೆ ವಿಶ್ವಕರ್ಮಣೆ ನಮಃ ಓಂ ವಿಶ್ವಕರ್ಮಣೆ ನಮಃ ಓಂ ವಿಶ್ವಕರ್ಮಣೆ ನಮಃ ಓಂ ವಿಶ್ವಕರ್ಮಣೆ
ಹಲೋ ಎಸ್ ಥ್ಯಾಂಕ್ ಯು ಸೋ ಮಚ್ ಜೋರಾಯಿನ ಚಪ್ಪಳಿ ಕೊರಡು ಮಾತಿರ್ಲ ಎಸ್ ದಾಯಿಗ ಪಣ್ಣಗ ಬಂದುಲೆ ಜಗತ್ತದ ಸೃಷ್ಟಿಕರ್ತ ಏರು ಪನ್ನಗ ಅವು ನಮ್ಮ ವಿಶ್ವಕರ್ಮ ದೇವರಿಗೆ ಅನಿಟ್ಟಿಡ ಈ ಒಂಜಿ ಪದನು ಬಂದು ಇತ್ತೀಚಿನ ದಿನಟು ಮಸ್ತ್ ವೈರಲ್ ಆತಿನಂಚಿನ ಒಂಜಿ ಪದ ಗಂಗಾಧರ್ ಆಚಾರ್ಯ ಮೆರ್ನದ ವನಿಟು ಬಾರಿ ಶೋಕುಡು ಆ ಗೀತೆನು ಪಂಡಿರು ಅಂಚನೆ ಇನ್ನಿತ ಕಾಂಡಿತ ದಿನಟು ಒಂಜಿ ಕಡಿಟು ಕಾರ್ಯಕ್ರಮವನ್ನು ಪೂರೈಸುದು ಮಧ್ಯಾಹ್ನದ ಪೊರ್ತು ಈ ಬಾಗಡು ಬತ್ತದ ಕಾರ್ಯಕ್ರಮನು ಕೊರೊಂದುಲ್ಲೇರು ಅಗಲ್ನ ಸಹಕಾರಗಳು ಮಾತಿರ್ಲ ಒಂಜಿ ಜೋರಾಯಿನ ಚುಪ್ಪಾಳೆನು ಕೊರ್ತು ಕಾರ್ಯಕ್ರಮದ ಮಧ್ಯದ ನನಾತ್ ಗೀತೆలను ಪನ್ಪೆರು ಇತೆ ಈ ಒಂಜಿ ವೇದಿಕೆದ ಮಿತ ನಮ್ಮ ಪುಟಾಣಿ ಬಾಲೆ ಆರಾಧ್ಯ ಆಚಾರ್ಯ ಮೆರ್ನ ಒಂಜಿ ಡ್ಯಾನ್ಸ್ ಮಲ್ಪರೆಗುಲ್ಲೆರಾರು ಎಕ್ಕಡ್ದಿಂಚು ಪನೊಂದುಲ್ಲೆರು ಅಕ್ಕ ಯಾನ್ ಡ್ಯಾನ್ಸ್ ಮಲ್ಪ ಇತ್ತ ಡ್ಯಾನ್ಸ್ ಮಲ್ಪ ಬಂದ ಐಕೆ ಅನ್ ಪಂಡೆರಡ ಮನೆ ಪಂದು ಕುಲ್ಲಿತ್ತು ಒಂಜಿ ಮೂಜಿ ಸಾಂಗ್ ಹಾಪಣು ವಾಯ್ನಾಲ್ತು ಬೊಕ್ಕ ಇರಗ ಚಾನ್ಸ್ ಕೊರ್ಪ ಬಂದು ಆ ಉಮೇಶ್ ಸುಡುಲ್ಲೆರಾರು ಅಂಚದ ಆ ಬಾಲಿ ಕೊಂಚ ಜೋರನ ಚಪ್ಪಾಳಿ ಕೊರ್ಲಿತ್ತು ಕಾ ಎಸ್ ಆರಾಧ್ಯ ಆಚಾರ್ಯ ವೇದಿಕೆದ ಮಿತ್ತು ಅಲ್ಲ ಓಕೆ ಅಂಚನೆ ನನ್ನೆಲ್ಲ ಒಂಜಾತ ಡ್ಯಾನ್ಸ್ ಕಾರ್ಯಕ್ರಮ ವೇದಿಕೆದ ಮಿತ್ತ ನೆರವೇರಿಗೊಂಡು ಇತ ವೇದಿಕೆದ ಮಿತ್ತ ಆರಾಧ್ಯ ಆಚಾರ್ಯ ಒಲ್ಲೆರ ಅಗ ಡ್ಯಾನ್ಸ್ ಆಯ್ನಂತ ಬುಕ್ಕ ತ್ರಿಷಾ ಆದ್ಯ ತೃಪ್ತಿ ರೆಡಿ ಆದಿಪ್ಪಡು ఇక్కడ ఏరు మాత పుదర్ కొర్దిస్తారు దయదీదు ವೇದಿಕೆದ ಎದುರು ಬತ್ತ ನಿಗಲ್ ರೆಡಿ ಆದಿಪ್ಪುಡು ಬತ್ತು ಪಂಡಡ ನಿಗಲ್ನ ಸಾಂಗ್ನು ದುಂಬೆ ಕೊರ್ದು ನಿಗಲ ರೆಡಿ ಆದಿಪ್ಪುಲೆ ಕಾರ್ಯಕ್ರಮನು ಮುಂದುವರ್ಸಂದುಲ್ಲ ಓಕೆ ಸೊ ಕಾರ್ಯಕ್ರಮನು ಮುಂದುವರ್ಸಂದು ಒಂಜಿ ಕ್ವಶನ್ ಕೇನುವೆಯಾನ ಓಕೆ ಬಹುಶಃ ಅರ್ನ ಸಾಂಗ್ ಸೆಟ್ ಆರ್ಗಂತ ಪೊರ್ತುಂಡು ಓಕೆ ರೆಡಿಯಾ ಓಕೆ ಸೊ ರೆಡಿ ಪುಟ್ಟ
ಹಲೋ ಎಸ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಆರಾಧ್ಯ ಅವರಿಗೆ ಒಂದು ಜೋರಾಯಿನ ಚಪ್ಪಾಳಿ ಕೊರಡು ಶೋಕುಡು ಡ್ಯಾನ್ಸ್ ಮಾಡ್ತಾರೆ ಅಂಚನೆ ಕಾರ್ಯಕ್ರಮವನ್ನು ಮುಂದುವರೆಸೊಂದು ಕಾರ್ಯಕ್ರಮದ ದುಂಬಗು ನಮ್ಮ ತ್ರಿಷಾ ಆದ್ಯ ತೃಪ್ತಿ ಮುಖಲ್ನ ಒಂಜಿ ಡ್ಯಾನ್ಸ್ ಮಲ್ಪರ್ಗೆ ರೆಡಿ ಆದುಲ್ಲೆರು ಓಕೆ ಸಾರಿ ಆತ್ಮಿಕ ಬುಕ್ಕ ಆನ್ವಿ ರೆಡಿ ಆದುಲ್ಲೆರು ಒಂದು ಜೋರಾಯಿನ ಚಪ್ಪಾಳಿ ಕೊಡು ನಮ್ಮ ಜೋಕುಲು ಬಾರಿ ಶೋಕುಡು ಡ್ರೆಸ್ ಮಲ್ತದೇರು ಸೊ ವೇದಿಕೆ ಮಿತ್ತು ಬರಂದುಲ್ಲೆರು ಜ್ವರದ ಚಪ್ಪಾಳಿ ದೊಟ್ಟುಗು ನಮ್ಮ ಕಾರ್ಯಕ್ರಮ ನಮ್ಮ ಮುಂದುವರೆಸೊಂದುಲ್ಲ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣಯ ನಿನಗೆ ನಮೋ ನಮೋ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ ಸುಂದರತರ ಪಿನಾಗಧರ ಸುಂದರತರ ಪಿನಾಗಧರ ಗಂಗಾಧರ ಗಜ ಚರ್ಮಾಂಬರಧರ ಗಂಗಾಧರ ಗಜ ಚರ್ಮಾಂಬರಧರ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ ನಟರಾಜ ನಟರಾಜ प्रणवालय पाहि परिपालय परमेशी कमलालय श्रीदेवी कुरिपिंचवे करुणांबुरासी धीम तारा जतुलतो शरणंतिने
ಹಲೋ, ಧನ್ಯವಾದಗಳು ಅನ್ವಿ ಮತ್ತು ಆತ್ಮಿಕ ಅವರಿಗೆ. ಇದೀಗ ಈ ಒಂದು ವೇದಿಕೆಯಲ್ಲಿ ಮುಂದಿನ ನಮ್ಮ ಈ ಸಮುದಾಯ ಭವನಕ್ಕೆ ಮತ್ತವರು ಕೊಡುಗೆಯನ್ನು ನೀಡಿದವರು ಸುಧಾಕರಾಚಾರ್ಯ ಧೂಪದಗಟ್ಟೆ ವೇದಿಕೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಾಗೆಯೇ ಹರಿಕಂಡಿಗೆ ಶ್ರೀಧರಾಚಾರ್ಯ ವೇದಿಕೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ವಾಸು ಆಚಾರ್ಯ ಬೆದ್ರಕಲ್ಯ ಇವರು ಕೂಡ ವೇದಿಕೆ ಬಂದು ಸ್ವೀಕರಿಸಬೇಕಾಗಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಸಂತೋಷಾಚಾರ್ಯ ಕಾಲಾಯ್ ಆಗಮಿಸಿರುವಂತಹ ಬಂಧು ಮಿತ್ರರೆಲ್ಲರೂ ಕೂಡ ಒಮ್ಮೆ ಜೋರಾದ ಚಪ್ಪಾಳಿಯನ್ನ ಕೊಡಬೇಕು. ಧನ್ಯವಾದಗಳು. ಇದೀಗ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ನಮ್ಮ ಈ ಒಂದು ವೇದಿಕೆಯಲ್ಲಿ ನಮ್ಮ ಊರಿನ ಪ್ರತಿಭೆ ಸುರೇಂದ್ರ ನಾಗಲತಾ ಆಚಾರ್ಯ ದಂಪತಿಗಳ ಪುತ್ರಿಯಾದಂತಹ ಕುಮಾರಿ ಸಾನ್ನಿಧ್ಯ ಆಚಾರ್ಯ ಅವರು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಜಿ ಕನ್ನಡ ವಾಹಿನಿಯ ಅಡಿಕೆಡಿ ಹಾಗೆ ಡ್ಯಾನ್ಸ್ ಕರ್ನಾಟಕ ಹಾಗೆ ಡ್ರಾಮಾ ಜೂನಿಯರ್ಸ್ನ ಫೈನಲಿಸ್ಟ್ ಆದಂತಹ ಕುಮಾರಿ ಸಾನ್ನಿಧ್ಯ ಆಚಾರ್ಯ ಅವರಿಗೆ ಇತ್ತೀಚಿನ ದಿನಗಳಲ್ಲಿ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತವನ್ನು ಕೂಡ ಪಡ್ಕೊಂಡಿದ್ದಾರೆ. ಸದೀಗ ಅವರ ಒಂದು ಯಕ್ಷಗಾನ ಪ್ರದರ್ಶನವನ್ನ ನೀಡಲಿಕ್ಕಿದ್ದಾರೆ. ಒಮ್ಮೆ ಜೋರದ ಚಪ್ಪಾಳಿ ಕೊಡಬೇಕು ನಮ್ಮ ಸಾನ್ನಿಧ್ಯ ಆಚಾರ್ಯ ಅವರು ಇದೀಗ ವೇದಿಕೆಯ ಮೇಲೆ ನಿಮ್ಮ ಮುಂದೆ. ನಿನ್ನ ಪಾದವ ನೆನವೇ ತರಗಡದ ತರಗಡದ ಸ್ವರ್ಣ ಚಿತ್ತ ರವಿಯೇರಿ ಬರುತ್ತೀರೇ ಸ್ವರ್ಣ ಚಿನ್ನದ ನಮ್ಮದಲ್ಲಿ ಸ್ವರ್ಣ ಚಿನ್ನದ
ಎಸ್ ಸಾನ್ನಿಧ್ಯ ಪೌಡ್ಚ್ ಅಂತಲೇ ಚೂರರೆಲ್ಲ ಉಪ್ಪುಲಿಗೆ ಮಿತ್ತು ಸಾನ್ನಿಧ್ಯ ಮಿತ್ತು ಅವಲಿ ಓಕೆ ಸೊ ಚಪ್ಪಾಳಿದ ಶಬ್ದ ಇಜ್ಜಿ ಆತ ಶೋ ಕೂಡ ಈತ ಬರ್ತು ಮೊಟ್ಟ ಭಾರಿ ಲಾಯ್ಕಡ ನಲ್ದೇರು ನಮ್ಮ ಕರಾವಳಿ ಭಾಗದ ಯಕ್ಷಗಾನ ಕಲೆನ ಬಾರಿ ಶೋ ಕೂಡ ಪ್ರದರ್ಶನ ಮಲ್ದೇರು ಎರಿಗ ಮಸ್ತ್ ಖುಷಿ ಆಂಡು ಮಸ್ತ್ ಲಾಯ್ಕಡು ಮಲ್ದಾರು ಓಕೆ ಸೊ ಮೇರೆನ ನಮ್ಮ ಡ್ಯಾನ್ಸ್ ತೂತ ನಾಟಕ ತೂತ ಯಾನ್ ಇತ್ತೆರಡು ಏನು ನೆಕ್ಸ್ಟ್ ಇರ್ನ ದಾದ ಪ್ಲಾನ್ ದಾದ ಮಲ್ಪಡು ಬಂದುಲ್ಲಾರ ಪಂಡ ಇತ್ತೆ ಒಂಜಿ ಮೂವಿ ಯಾವೊಂದುಂಡು ರವಿಚಂದ್ರನ್ ಸರ್ನೊಟ್ಟು ಮೂವಿ ಮತ್ತೊಂದುಲ್ಲೆ ಒಂದುವೇ ಬರ್ಪನ ಮೇಕ್ ರಿಲೀಸ್ ಆಪ್ ಮಾತೆಲ್ಲ ತೂಲೆ ಪಂಡ್ಗೆ ನಂಬೆ ಎಸ್ ಖಂಡಿತವಾದಲ್ಲ ಆರ್ ಪಂಡಿರು ರವಿಚಂದ್ರನ ಸರ್ ನೊಟ್ಟು ಕೊಂಚ ಮೂವಿ ಮಾಲ್ತೊಂದುಲ್ಲ ಮೇಟ್ ರಿಲೀಸ್ ಆಪಣು ಬಂದು ತಾರೀಕು ಬಂದು 8ನೇ ತಾರೀಕು ಮೇ 30ಗೆ ರಿಲೀಸ್ ಆಪ್ ಓಕೆ ಸೊ ಮೇ 30ಗೆ ಗ್ಯಾಸ್ ನಮ್ಮ ಮಾತಿರ್ಲ ಥಿಯೇಟರ್ ಪೋದು ತೋಡು ಓಕೆ ತೂಪರ ಓಕೆ ಎಸ್ ಒಂದು ಜೋರೈನ ಚಪ್ಪಾಳಿ ನಮ್ಮ ಊರದ ಪ್ರತಿಭೆ ಕಂಗ್ರ್ಯಾಚುಲೇಷನ್ಸ್ ನನ್ನಾತ್ ಇರಿಗೆ ಅವಕಾಶ ಸಿಕ್ಕಲಕ್ಕ ಅವಡು ಎಸ್ ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮನ ಮುಂದುವರಿಸೊಂದು ಕಾರ್ಯಕ್ರಮದ ದೊಂಬುದ ಒಂಜಿ ಡ್ಯಾನ್ಸ್ ಧನ್ಯ ಮೆರೆನ ಒಂಜಿ ಭರತನಾಟ್ಯ ಇತ್ತ ಪ್ರದರ್ಶನ ಹೊರಗೊಂಡು ಸೊ ಕಾರ್ಯಕ್ರಮನ ಮುಂದುವರಿಸೊಂದುಲ್ಲ ಅಂಚನೆ ಡ್ಯಾನ್ಸ್ ಮಲ್ಪನಂಚಿನ ಜೋಕುಳ್ಳು ಒಂಜಿ ವಿನಂತಿ ಸೊ ನಿಖಲ್ ರೆಡಿ ಆದಿಪ್ಪಡು ಐತ ಒಟ್ಟು ಕೊನಿಗಲ ಸಾಂಗ್ ದಾದ ಉಂಡ ಅವಿನ ಸುರುಕಿ ಅಲ್ಪ ಕೊರ್ದು ಸೆಟ್ ಮಲ್ತದ ಎರಡ ನಮ್ಮ ಟೈಮ್ಗೂ ಒವೇ ರೀತಿದ ಭಂಗ ಅಪಚಾರಿಟ್ಟು ಕಾರ್ಯಕ್ರಮ ಮುಂದುವರಿಸೋದಿಲ್ಲ ನಮ್ಮ ಈ ಸಮುದಾಯ ಭವನಕ್ಕೆ ನವರತ್ನ ಸ್ವಸಹಾಯ ಸಂಘದವರಿಂದ ನಮಗೆ ಒಂದು ಸಹಾಯವಾರ್ಥವನ್ನು ನೀಡ್ತಾ ಇದ್ದಾರೆ. ನಮ್ಮ ಅಧ್ಯಕ್ಷರು ಇದನ್ನು ಸ್ವೀಕರಿಸಬೇಕಾಗಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಾಗೆಯೇ ಒಂದು ಕಾರುಂಗುರ ಸಿಕ್ಕಿದೆ, ಅದು ಯಾರ್ದಂತ ನೋಡ್ಕೊಳ್ಳೊಮ್ಮೆ ಖಾಲಿ ಎಲ್ಲರೂ ಬೆರಳನ್ನು ನೋಡ್ಕೊಳ್ಳಿ, ಯಾರ್ದಿಲ್ಲ ಅಂತೇಳಿ ಇದ್ರೆ ಇಲ್ಲಿ ಉಂಟು ತಗೊಂಡೋಗಿ. ಹಲೋ ಎಸ್ ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮ ಮುಂದುವರಿಸೋದಿಲ್ಲ. ಓಕೆ ಸೊ ನಮ್ಮ ನೆಕ್ಸ್ಟ್ ದ ಒಂಜಿ ಭರತನಾಟ್ಯ ಅವರಿಗೊಂಡು ಧನ್ಯ. ಓಕೆ ರೆಡಿ ಇಲ್ಲರಾ? ಓಕೆ ಎಸ್ ಸಾಂಗ್ ಕೊರ ಎಸ್ ವಾಯಿನಲ್ತು ಒಕ್ಕ ಕುಡುಂಜಿ ಯಕ್ಷಗಾನ ಅವರಿಗೊಂಡು ನಮ್ಮ ಪುಟಾಣಿ ಪ್ರಸಾದ್ మీరు ఎక్కడి నుంచి వేష పాడద రెడీ ఆదులేరు ఖండితవాదుల పుట ಒಂದೊಂದು ಡ್ಯಾನ್ಸ್ ಆಯ್ಬೇಕು ಮಲ್ಪೊಲಿ. ಓಕೆ ಸೀತಾರಾಮರ ಸುಂದರ ಚರಿದೆ ಕೇಳುವೆ ಮುದತಳಿ ಕೇಳೈ ಸಖಿ. ಸೀತಾರಾಮರ ಸುಂದರ ಚರಿದೆ ಕೇಳುವೆ ಮುದತಳಿ ಕೇಳೈ ಸಖಿ. ಸುಂದರ ಚರಿದೆ ಕೇಳುವೆ ಮುದತಳಿ
Jump,
ಸಮಯವಿದು ಕಲ್ಯಾಣ ವಸಂತ ಸಮಯವಿದು ಕಲ್ಯಾಣ ವಸಂತ ಸಮಯವಿದು ಕಲ್ಯಾಣ ವಸಂತ ಎಸ್ ಥ್ಯಾಂಕ್ ಯು ಸೊ ಮಚ್ ಮಸ್ತ್ ಶೋ ಕೂಡ ನಮ್ಮ ಡ್ಯಾನ್ಸ್ ಮಾಡ್ತಾರೆ ನಮ್ಮ ಧನ್ಯತೆ ಎಸ್ ಮಾರಿ ಶೋ ಕಾತಳು ಥ್ಯಾಂಕ್ ಯು ಸೊ ಮಚ್ ಪನ್ನೊಂದು ವಂಚನೆ ಕಾರ್ಯಕ್ರಮ ಮುಂದುವರಿಸೋದಿಲ್ಲ ಸತೆ ವೇದಿಕೆಗೆ ಮಿತ್ತು ಪ್ರಸಾದ್ ಮೇರಿನ ಲೆತ್ತಂದಲ್ಲ ಒಂದು ಜೋರಾಯಿನ ಚಪ್ಪಾಳಿ ಕೊರಡು ಮಾತಿರ್ಲ ಎಸ್ ಕೊಡಂಜಿ ಯಕ್ಷಗಾನ ಕಾರ್ಯಕ್ರಮ ವಾಯ್ನಲ್ತು ಬೊಕ್ಕ ನನ್ನ ಒಂಚಿ ಡ್ಯಾನ್ಸ್ ಆಯ್ನಲ್ತು ಬೊಕ್ಕ ಕೂಡ ನಮ್ಮ ಸಂಗೀತ ರಸಮಂಜರಿ ಕಾರ್ಯಕ್ರಮ ನಮ್ಮ ಮುಂದುವರಿಸೋದಿಲ್ಲ ರಡ್ಡು ಡ್ಯಾನ್ಸ್ ರಡ್ಡು ಸಾಂಗ್ ಅಂಚ ಮುಂದುವರಿಸೋದಿಲ್ಲ ಆ ನಿಟ್ಟಡು ಜೋಕುಲು ಮಾತ್ರ ರೆಡಿ ಆದ ಪಡು ಸಹಿತ ವೇದಿಕೆದ ಮಿತ್ತು ಪ್ರಸಾದ್ ಜನರೆಲ್ಲ ಗೋಣಾಯುತನ ನೇನೆ ಇರೋ ಜನರೆಲ್ಲ ಗೋಣಾಯುತನ ಘನಮೂತಿ ಮದ ಊರ ಗಣನಾಥನ ಲಂಬೋದರನ ವಿನಾಯಕನ ಗಜಾನನ ಗೌರಿ ಸುತನ ನೆನೆಯಿರೋ ಜನರೆಲ್ಲ ನೆನೆಯಿರೋ ಜನರೆಲ್ಲ ನೆನೆಯಿರೋ ಜನರೆಲ್ಲ ಗುಣಯುತನ ನೆನೆಯಿರೋ ಜನರೆಲ್ಲ ಗುಣಯುತನ ದೇವರ ದೇವ ಕೃಪಾಕರಣ ತಾದೀಂ ತಾಂ ತಾತೈತಂ ತಾದೀಂ ತಾಂ ತಾತೈತಂ ತಾದೀಂ ತಾಂ ತಾದೀಂ ತಾಂ ತಾದೀಂ ತಾಂ ತದೇಂ ಸ್ವರ್ಣ
ಸರಸದಲ್ಲಿ ಸಾರಸ ನೇತ್ರೆಯರು ಆಡಿದರು ಆಡಿದರು ನೀರಾಟ ಆಡಿದರು ಸರಸದಲ್ಲಿ ಸಾರಸ ನೇತ್ರೆಯರು ಸರಸದಲ್ಲಿ ಸಾರಸ ನೇತ್ರೆಯರು ಹಲವಂಗದಿ ನೀರೊಳು ಮುಳುಗೇಳುತ್ತ ಹಲವಂಗದಿ ನೀರೊಳು ಮುಳುಗೇಳುತ್ತ ನೀರೊಳು ಮುಳುಗಿ ನೀರೊಳು ಮುಳುಗಿ ಏಳುತ್ತ ಹಲವಂಗದಿ ನೀರೊಳು ಮುಳುಗೇಳುತ್ತ ಜಲಕರ್ಣೆಯರೆಂದುಲು ತರುಣಿಯರು ನೀರನ್ನವಾಡಿದರು ಸರಸದಲ್ಲಿ ಸಾರಸ ನೇತ್ರೆಯರು ಸರಸದಲ್ಲಿ ಸಾರಸ ನೇತ್ರೆಯರು ಹಲವಂಗದಿ ನೀರೊಳು ಮುಳುಗೇಳುತ್ತ ಜಲಗೌಣೆಯರು ತರುಣಿಯರು ನೀರಾಟವಾಡಿದರು ಸರಸದಲ್ಲಿ ಸಾರಸ ನೇತ್ರೆಯರು ಸರಸದಲ್ಲಿ ಸಾರಸ ನೇತ್ರೆಯರು ಹಲವಂಗದಿ ನೀರೊಳು ಮುಳುಗೇಳುತ್ತ ಜಲಗೌಣೆಯರು ತರುಣಿಯರು ಹಲವಂಗದಿ ನೀರುಳು ಮುಳುಗೇಳುತ್ತ ಜಲಗೌಣೆಯರು ತರುಣಿಯರು ನೀರಾಟವಾಡಿದರು ಸರಸದಲ್ಲಿ ಸಾರಸ ನೇತ್ರೆಯರು ಸರಸದಲ್ಲಿ ಸಾರಸ ನೇತ್ರೆಯರು ಆಡಿದರು ಸಾರಸ ನೇತ್ರೆಯರು ದುಂಬುದ ಡ್ಯಾನ್ಸ್ ಟೈಮ್ ವೇಸ್ಟ್ ಮಲ್ಪನ ಬುಡ್ಚಿ ನನ್ನಲ್ಲ ಒಂಜಾತ್ ಡ್ಯಾನ್ಸ್ ಆಯ್ತು ಒಟ್ಟಿಗೂ ನಮ್ಮ ಸಂಗೀತ ರಸಮಂಜರಿ ಕಾರ್ಯಕ್ರಮನ ನಮ್ಮ ನೆರವೇರಿಸಲಿಗುಲ್ಲ ಆ ನಿಟ್ಟಿಡಿತ್ತ ವೇದಿಕೆದ ಮಿತ್ತು ತ್ರಿಷಾ ಆದ್ಯ ತೃಪ್ತಿದ ಇದು ಬೇಗ ವೇದಿಕೆದ ಮಿತ್ತು ಬರಡು ಒಂದೊಂಜಿ ಡ್ಯಾನ್ಸ್ ಆಯ್ನಲ್ತು ಬೊಕ್ಕ ನಮ್ಮ ಸಿಂಗಿಂಗ್ ದಂಚಿ ಪೊಂದುಲ್ಲ ಕಾರ್ಯಕ್ರಮನ ಮುಂದುವರ್ಸೊಂದುಲ್ಲ वक्रतुण्ड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि गानचतुराय गानप्राणाय गानान्तरात्मने
उत्सुक मनसे गुरुपूजिताय गुरुदैवताय गुरुकुलस्थायिने गुरुविक्रमाय गुह्यप्रवराय गुरवे गुणगुरवे गुरुदैत्यकलक्षेत्रे गुरुधर्मसदाराध्याय गुरुपुत्रपरित्रात्रे गुरुपाखण्डखण्डकाय गीतसाराय गीततत्त्वाय गीतगोत्राय धीमहि गूढगुल्फाय गन्धमत्ताय गोजयप्रदाय धीमहि गुणातीताय गुणाधीशाय गुणप्रविष्टाय धीमहि सर्वराजाय गन्धाय सर्वगानश्रवणप्रणयिने गुणवते गणपतये एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि ಹಲೋ ಎಸ್ ಥ್ಯಾಂಕ್ ಯು ಸೋ ಮಚ್ ಒಂಜಿ ಡ್ಯಾನ್ಸ್ ಮನ್ಪಿನ ಪುರ್ಲ ಅವಡು ಪಂದಾಂಡ ಆ ಡ್ಯಾನ್ಸ್ಗೆ ತಕ್ಕ ಭಾವನೆಯನ್ನು ಕೊರ್ದು ಮಲ್ತಣ ಮಾತ್ರ ಆ ಡ್ಯಾನ್ಸ್ ಪುರ್ಲ ಅಪ್ಪನಿಗೆ ಅನಿಟ್ಟಡು ಜೋಕು ಬಾರಿ ಶೋ ಕೊಡು ಡ್ಯಾನ್ಸ್ ಮಲ್ತಾರೆ ಸಂಚನೆ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸೋದು ಇತ್ತೆ ಗಂಗಾಧರ್ ಆಚಾರ್ಯ ಮೆರೆನ ಸಿಂಚನ ಮ್ಯೂಸಿಕಲ್ಸ್ ತಂಡದ ಸಂಗೀತ ರಸಮಂಜರಿ ಕಾರ್ಯಕ್ರಮವನ್ನು ಮುಂದುವರಿಸೋದು ದುಮ್ಮದ ಒಂಜಿ ಯುಗಳ ಗೀತೆನ ಕೆನ್ನದು ಬರ್ಕ ಭಕ್ತಿಪದನವಾಯಿನ ಅಂಚಿನ ಒಂಜಿ ಗೀತೆ ಬಂಗಾರು ಮನಸ್ಸದ ನಮ್ಮಗು ಪನ್ಪುನಂಚಿನ ಗೀತೆ ಖಂಡಿತವಾದಲ್ಲ ನಮ್ಮ ಮಾತು ಇಲ್ಲ ಯೂಟ್ಯೂಬ್ ಈ ಒಂಜಿ ಗೀತೆನ ಕೇಂದ್ರ ಪಟ್ಲ ಸತೀಶ್ ಭಾಗವತರ್ ಅಂಚನೆ ವಿದ್ಯಾ ಸುವರ್ಣ ಪಂತಿನಂಚಿನ ಈ ಒಂಜಿ ಗೀತೆ ಈತ ನಮ್ಮ ತಂಡದ ಗಾಯಕರ ನಂಚಿನ ದಿನೇಶ್ ಕರ್ಕೇರ ಅಂಚನರ್ನ ಒಟ್ಟಿಗೂ ರಚನಾ ಮುಕಲ್ನ ಧ್ವನಿಟು ಈ ಒಂಜಿ ಗೀತೆ ಜೊರೆನ ಚಪ್ಪಾಳೆ ಒಟ್ಟಿಗೂ ನಮ್ಮ ಕಾರ್ಯಕ್ರಮ ನಮ್ಮ ಮುಂದುವರಿಸೋದಿಲ್ಲ. ನಮ್ಮ ಈ ಸಂಸ್ಥೆಗೆ ಸುಂದರಿ ಆಚಾರ್ಯ ಪಿಚತಕಟ್ಟೆ ಇವರು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಾಗೆಯೇ ಹರೀಶ್ ಆಚಾರ್ಯ, ಪ್ರಭಾಕರಾಚಾರ್ಯ ಕುಕ್ಕೆಹಳ್ಳಿ, ಶೇಖರಾಚಾರ್ಯ ಕುಕ್ಕೆಹಳ್ಳಿ, ಕಸ್ತೂರಿ ಭಟ್ ಸಾಂತ್ಯಾರು. ಆದಷ್ಟು ಬೇಗ ಬರಬೇಕು. ಸುರೇಶ್ ಆಚಾರ್ಯ ಶ್ರೀದುರ್ಗ ಪೇತ್ರಿ ಇವರು ಕೂಡ ವೇದಿಕೆ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಸ್ಟಾರ್ಟ್ ಮಾಡಿ ಗಂಗಾಧರ್ ಇಜ್ಜೆ ರಕ್ಲಿ
ಮನದೆ ನಗದುಂಬು ಬಂಗಾರು ಮನಸ್ಸದ ನಮ್ಮದು ಆ ಏಳು ಲೋಕ ಶರಣಾದು ಲೋಕನು ಮುದ್ರಿಡು ತುಂಬೊಂದಿನ ಮಹಿಮೆನ ಕೇಂದ್ರಗ ಮಹಿಮೆನ ಬಂಗಾರು ಮನಸ್ಸದ ನಮ್ಮದು ಆ ಏಳು ಲೋಕ ಶರಣಾದು ಆಯಿವೆ ಕಾಲದ ಈ ಕ್ಷೇತ್ರವು ಕೊಲ್ಲೂರು ಮೂಲಂದ ಕತೆ ಪಂಪುಡು ತಲಪಾಡಿಯ ಪೆನ ಆಲಿಲೆನ ಕಣನೀರು ಜಪುಡಾಡು ಕೊಂಡಾಡುಡು ಬಂಗಾರು ಮನಸ್ಸದ ನಮ್ಮ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ ನಮಸ್ತಸ್ಯೈ 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 ನಮೋ ಥ್ಯಾಂಕ್ ಯು ಹಲೋ ಎಸ್ ಸರ್ ಮಸ್ತ್ ಶೋಕ ಆತಂಡು ಬಾರಿ ಶೋಕುಡು ಈ ಒಂಜಿ ಗೀತೆನು ಬಂಡೇರು ಬಂಗಾರು ಮನಸ್ಸದ ಇಲ್ಲಿ ನಮ್ಮ ಮಗು ನಮ್ಮ ರಚನಾ ಅಂಜನೆ ದಿನೇಶ್ ಮಿರಿಗೆ ಧನ್ಯವಾದನು ಪನೊಂದು ಕಾರ್ಯಕ್ರಮವನ್ನು ಮುಂದುವರಿಸೋದು ಕಾರ್ಯಕ್ರಮದ ದುಂಬುದ ಒಂಜಿ ಪದ ಶ್ರೀ ಮಂಜುನಾಥ ಚಿತ್ರದ ಒಂಜಿ ಅದ್ಭುತವಾಯಿನ ಅಂಚಿನ ಗೀತೆ ಆನಂದ ಪರಮಾನಂದ ಪನ್ಪುನಂಚಿನ ಗೀತೆ ಗಂಗಾಧರ್ ಆಚಾರ್ಯ ಪೆರಡೂರು ಅಂಚಿನ ನೊಟ್ಟುಗು ಯಾನ ಕೀರ್ತಿ ಆಚಾರ್ಯ ಪೆರಡೂರು.
ಪರಮಾನಂದ ಪರಮಾನಂದ ಆನಂದ ಪರಮಾನಂದ ಪರಮಾನಂದ ತಾಯಿ ತಂದ ಜನ್ಮದಿಂದ ಪರಮಾನಂದ ಗುರು ತಂದ ಪುಣ್ಯದಿಂದ ಪರಮಾನಂದ ಸರಿ ಸರಿಗ ಮನರು ಸರಿ 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 ಪರಮಾನಂದ ಪರಮಾನಂದ ಬಾವಿನ ಜೊತೆ ಬಂದ ಸಕಲ ಕುಸುಮನಾದ ಧರ್ಮಾನಂದ ಹೃದಯದ ನೋವನ್ನು ಪ್ರೀತಿಯ ಸೊತೆ ಮಾಡಿ ಕಾಲ್ವರನಿಸುವುದೇ ಮನುಜಾನಂದ ಬೆಲ್ಲದ ಕಣದೊಳಗೆ ಬೇವಿನ ನೆಲೆಯಿರುವ ನಮ್ಮ ಈ ಸಂಸ್ಥೆಗೆ ಮಧ್ಯಾಹ್ನ ಅತಿಥಿಗಳಲ್ಲಿ ಬರಬೇಕಿದ್ದ ಸಂತೋಷ್ ಕುಮಾರ್ ಸಾಂತ್ಯಾರಿ ಅವರು ಬರಬೇಕಿತ್ತು. ಆದರೆ ಈಗ ನಮ್ಮ ಈ ಸಂಸ್ಥೆಗೆ ಆಗಮಿಸಿದರೆ
ಆಗಮಿಸಿದ ನಿಮಗೆ ನಮ್ಮ ಹೃತ್ಪೂರ್ವಕ ಸ್ವಾಗತವನ್ನು ನಿಮಗೆ ಬಯಸ್ತಿದ್ದೇನೆ. ನಮ್ಮ ಅಧ್ಯಕ್ಷರ ಹತ್ರ ಒಂದು ಕಿರು ಕಾಣಿಕೆಯನ್ನು ನೀವು ಸ್ವೀಕರಿಸಬೇಕಾಗಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ವೇದಿಕೆ ಬನ್ನಿ ಸರ್. ಎಲ್ಲರೂ ಚಪ್ಪಾಳೆ ಮೂಲಕ ಇವರನ್ನು ವೇದಿಕೆಗೆ ಸ್ವಾಗತಿಸಬೇಕಾಗಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಲೋ, ಧನ್ಯವಾದಗಳು. ಕಾರ್ಯಕ್ರಮವನ್ನು ಮುಂದುವರಿಸಿದವೆ. ಇದೀಗ ಮತ್ತೊಂದು ನೃತ್ಯಕ್ಕಾಗಿ ಅನುಷ್ ಮತ್ತು ಈಕ್ಷಿತ್ ಅವರನ್ನು ವಿನಂತಿ ಮಾಡ್ತಿದ್ದೇವೆ. ಸುರೇಶ್ ಆಚಾರ್ಯ ಸಾರಂಬಾಯಿಲಿ ಇವರು ಕೂಡ ವೇದಿಕೆ ಬಂದು ನಮ್ಮ ಅಧ್ಯಕ್ಷರ ಹತ್ರ ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ನಾನು ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. जश्नबाजी की शाम है, जश्नबाजी की शाम है, दिल के ताल पे ठुमके लगाए ताल मारा, शैतानियत महफिल रंगीन हुई, टूटे का न हुआ मैं बेशौकीन हुई. दुनिया चलती है तो चले, दुनिया चलती है तो चले, रात भर जालिमा के संग नचे ताल मारा. நாடின் நன்மகனே பொன்மகனே முத்தாயவனே, இன்னும் சூரியனும் சந்திரனும் முன்னாயவனே, காலம் காத்து வச்ச ரக்ஷகனே சிம்ஹாரகனே, எங்கள் கண்ணனாய் வந்தவனே. பயமே மாறிப்போ நீ அண்ணன் வந்தால் கும்பிட்டு மெல்ல, இருட்டு சிட்டி வாழும் ராஜாவுக்கு எல்லாரும் சொல்ல, இவனை தொழுவானா என்னும் ஜனத்தை
லைஃப் சுகுனு நைட்டானா கனவுல வாரதிய பிரைட்டானா யோசிக்கிற உன்னை பத்திய மண்டையில படி பொண்ணு ஏறலடி அழகுல ஒன்ன மிஞ்ச ஆளடி மிலிக்கு இதாய நெஞ்ச குளக்கே சிறுக்கி பட்டிய முட்டை கலக்கி அழகி போவாத ரொம்ப விலகி சிறுங்கி போராத என்ன முழங்கி லல்லா ಹಲೋ, ಧನ್ಯವಾದಗಳು ಅನುಷ್ ಮತ್ತು ಈಕ್ಷಿತ್ ಅವರಿಗೆ. ಸದೀಗ ಈ ವೇದಿಕೆಯ ಮೇಲೆ ಮತ್ತೊಂದು ಯಕ್ಷಗಾನ ಪ್ರದರ್ಶನವನ್ನು ನೀಡಲಿಕ್ಕಿದ್ದಾರೆ ವೈಷ್ಣವಿ ಹಾಗೆ ಸುಹಾಸಿನಿ ಅವರು. ಲಂಬೋದರನ ವಿನಾಯಕನ ಗಜಾನನ ಗೌರಿ ಸುತನ ನೆನೆಯಿರೋ ಜನರೆಲ್ಲ ನೆನೆಯಿರೋ ಜನರೆಲ್ಲ ನೆನೆಯಿರೋ ಜನರೆಲ್ಲ ಗುಣಯುತನ ನೆನೆಯಿರೋ ಜನರೆಲ್ಲ ಗುಣಯುತನ. ಯಕ್ಷಗಾನ ಶ್ರೀ ಗುರುಗಣಾಧಿಪತಯೇ ನಮಃ.
ಸರಸದಲ್ಲಿ ಸಾರಸ ನೇತ್ರೆಯರು ಆಡಿದರು ಆಡಿದರು ನೀರಾಟ ಆಡಿದರು ಸರಸದಲ್ಲಿ ಸಾರಸ ನೇತ್ರೆಯರು ಸರಸದಲ್ಲಿ ಸಾರಸ ನೇತ್ರೆಯರು ನಮ್ಮ ಈ ಸಮುದಾಯ ಭವನಕ್ಕೆ ಪೆರಡೂರು ಕ್ಷೇತ್ರದ ಶಾಂತರಾಮ್ ಸೂಡು ಆಗಮಿಸಿದ ನಮಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ವೇದಿಕೆ ಬಂದು ನಮ್ಮ ಅಧ್ಯಕ್ಷರ ಹತ್ರ ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಎಲ್ಲರೂ ಚಪ್ಪಾಳೆ ಮೂಲಕ ಅವರನ್ನು ಸ್ವಾಗತಿಸಬೇಕಾಗಿ ನಾನು ವಿನಂತಿಸ್ತೇನೆ. ಅಲ್ಲ ಎಸ್ ಧನ್ಯವಾದಗಳು ಅಂಚನೆ ಬಂದುಲೆ ಇತ್ತೆ ಒಂಜಿ ಯಕ್ಷಗಾನ ಪ್ರದರ್ಶನ ಕೊರಿಯರು ವೈಷ್ಣವಿ ಬೊಕ್ಕ ಸುಹಾಸಿನಿ ಮುಗುಲ ಅಮ್ಮ ಮಗಲ್ಗೆ ಸೊ ವೇಷ ಪಾಡ್ದಿನ ಹೆಸರು ಗೊತ್ತಾಗ್ತದೆ ಅಂಚದು ಬಾರಿ ಶೋ ಕೂಡ ನಾಲ್ದರ ಒಂಜಿ ಜೋರಾಯಿನ ಚಪ್ಪಾಳಿ. ಎಸ್ ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮನ ಮುಂದುವರಿಸೊಂದು ಇತ್ತೆ ಕೂಡ ನಮ್ಮ ಸಂಗೀತ ರಸಮಂಜರಿ ಕಾರ್ಯಕ್ರಮ ನಮ್ಮ ಮುಂದುವರಿಸೊಂದಿಲ್ಲ. ನಮ್ಮ ಸಿಂಚನ ಮ್ಯೂಸಿಕಲ್ಸ್ ತಂಡದ ಸಂಗೀತ ರಸಮಂಜರಿ ಕಾರ್ಯಕ್ರಮದ ಅದೊಂದು ಒಜಿ ಸಾಂಗ್ ರೂಪನೊಂದು ನನ್ನೆಲ್ಲ ಒಂಜಾತ್ ಡ್ಯಾನ್ಸ್ ಕಾರ್ಯಕ್ರಮ ಈ ವೇದಿಕೆದ ಮಿತ್ತ ನೆರವೇರಿಕೊಂಡು ಆ ನಿಟ್ಟಿಡು ಏರು ಮಾತ್ರ ಬತ್ತು ಸೇರಿದರು ಐದೈದು ಕಾರ್ಯಕ್ರಮದ ಕಡೆಯ ಮುಟ್ಟಲ್ಲ ನಿಗಳು ಮಾತ್ರ ನಮಗೆ ಸಹಕಾರನ ಕೊರು. ಓಕೆ ಸಪೋರ್ಟ್ ಮಾಡ್ಕೋರತ್ತಾ? ಓಕೆ ಒಂದು ಜೋರಾಯಿನ ಚಪ್ಪಾಳೆ ಕೊರ್ಲಿದ್ದಕ್ಕ ಮಾತಿರಲ್ಲ. ಎಸ್ ಥ್ಯಾಂಕ್ ಯು ಸೋ ಮಚ್. ವೇದಿಕೆದ ಮೆತ್ತ ದಿನೇಶ್ ಕರ್ಕೇರ ಅಂಚನೆ ರಚನಾ ಮುಕಲ್ನ ಧ್ವನಿಟ್ಟು ಕೂಡ ಬಾರಿ ಶೋಕದ ಗೀತೆಲು ಪನಗುಲರು ಅಂಚನೆ ನಮ್ಮ ಈ ಕಾರ್ಯಕ್ರಮನ ನಮ್ಮ ಮುಂದುವರಿಸೊಂದಿಲ್ಲ. नागेन्द्रहाराय त्रिलोचनाय भस्म
पद्मांगरागाय महेश्वराय नित्याय शुद्धाय दिगंबराय तस्मै नकाराय नमः शिवाय नमः ಚಿಂತೆಯಾಗೆ ಮಾಡುತ್ತಿದ್ದೆ ಚಿನ್ಮಯನಿದ್ದಾನೆ ಚಿಂತೆಯಾಗಿ ಮಾಡುತ್ತಿದ್ದೆ ಚಿನ್ಮಯನಿದ್ದಾನೆ ನಿನ್ನ ಚಿಂತೆಯ ಬಿಡಿಸುವ ಗೌರಿ ನಿನ್ನ ಚಿಂತೆಯ ಬಿಡಿಸುವ ಗೌರಿ ಕಾದಲಿದ್ದಾನೆ ಚಿಂತೆಯ ಬಿಡಿಸುವ ಗೌರಿ ಕಾತನಿದ್ದಾನೆ ಚಿಂತೆಯಾಗೆ ಮಾಡುತ್ತಿದ್ದೆ ಚಿನ್ಮಯನಿದ್ದಾನೆ ಚಿಂತೆಯಾಗಿ ಮಾಡುತ್ತಿದ್ದೆ ಚಿನ್ಮಯನಿದ್ದಾನೆ ಎಳ್ಳು ಕೊನೆಯು ಮುಳ್ಳು ಮೊನೆಯು ಪೊಳ್ಳು ಬಿಡದೆ ಒಳಗೆ ಹೊರಗೆ ಎಲ್ಲ ತಾವಿನಲ್ಲೂ ಗೌರಿ ವಲ್ಲಭರಿದ್ದಾನೆ ಚಿಂತೆಯಾಗೆ ಮಾಡುತ್ತಿದ್ದೆ ಚಿನ್ಮಯನಿದ್ದಾನೆ ಚಿಂತೆಯಾಗಿ ಮಾಡುತ್ತಿದ್ದೆ ಚಿನ್ಮಯನಿದ್ದಾನೆ ಹಿಂದೆ ನಿನ್ನ ಸಲಹಿದರ್ಯಾರು ಮುಂದೆ ನಿನ್ನ ಸಲಹುವರ್ಯಾರು ಅಂದಿಗೂ ಇಂದಿಗೂ ಇಂದಿಗೂ ಎಂದಿ ವಾಹನ ನೀತಾನೆ ಚಿಂತೆಯಾಗೆ ಮಾಡುತ್ತಿದ್ದೆ ಚಿನ್ಮಯನಿದ್ದಾನೆ ಚಿಂತೆಯಾಗಿ ಮಾಡುತ್ತಿದ್ದೆ ಚಿನ್ಮಯನಿದ್ದಾನೆ ನಾನು ನೀನು ಎಂಬೋ ಉಭಯ ದೀನ ಗುಣಗಳೆಲ್ಲ ಕಳೆದು ಭಯ ಹೀನ ಗುಣಗಳೆಲ್ಲ ಬಳಿದು ಆನಂದ ಸುಖ ಸಂಪೂರ್ಣ ಸುಖ ಸಂಪೂರ್ಣನಿದ್ದಾನೆ ಚಿಂತೆಯಾಗೆ ಮಾಡುತ್ತಿದ್ದೆ ಚಿನ್ಮಯನಿದ್ದಾನೆ ಚಿಂತೆಯಾಗಿ ಮಾಡುತ್ತಿದ್ದೆ ಚಿನ್ಮಯನಿದ್ದಾನೆ ನಿನ್ನ ಚಿಂತೆಯ ಬಿಡಿಸುವ
ಚಿಂತೆಯ ಬಿಡಿಸುವ ಗೌರಿ ಕಾಂತನಿ ತಾನೇ ಚಿಂತೆಯಾಕೆ ಮಾಡುತ್ತಿದ್ದೆ ಮಯನೇ ತಾನೇ ಹಲೋ ಎಸ್ ಥ್ಯಾಂಕ್ ಯು ಸೊ ಮಚ್ ಇವರಿಗಳ ಬಾರಿ ಶೋಕದ ಪದ ಅತೆ ಶೋಕುಡು ಪ್ರಸ್ತುತಪಡಿಸ್ಯಾರ ಇವರಿಗಳ ಧನ್ಯವಾದನು ಪನೊಂದು ಅಂಚನೆ ಬಂದುಲೆ ನಮ್ಮ ಇನಿತ ಈ ಒಂಜಿ ಕಾರ್ಯಕ್ರಮ ತುಳುನಾಡ ವಾರ್ತಾ ಈ ಒಂಜಿ ಚಾನಲ್ ನೇರ ಪ್ರಸಾರ ಆವೊಂದುಂಡು ನಮ್ಮ ಯೂಟ್ಯೂಬ್ ನೀವು ಓಪನ್ ಮಲ್ತನ ಖಂಡಿತ ಬಾದಲ್ಲ ಈ ಕಾರ್ಯಕ್ರಮ ನೇರ ಪ್ರಸಾರ ಆವೊಂದುಂಡು ಆಯ್ನಾತ್ ಅವಿನ ಶೇರ್ ಮಲ್ಪಲೆ ಪ್ರಯತ್ನ ಮಲ್ಪದ ಪನಗ ಇಡೀಗ ಬತ್ತದ ಕಾರ್ಯಕ್ರಮ ತೂವರೆ ಆ ಒಂದೇ ನಗಲದ ಇದ್ದಿದ್ದು ಇಲ್ಲಡ್ಲ ತೂವಲಿ ಪರಿಪೂರ್ಣದ ಕಾರ್ಯಕ್ರಮ ನಮ್ಮ ಇವಾಗಡೆ ನೆರವೇರನುಂಡು ಸೊ ಕಾರ್ಯಕ್ರಮ ಮುಂದುವರಿಸಂದು ಕಾರ್ಯಕ್ರಮದ ದುಂಬುದ ಒಂಜಿ ದೇವಿನ ಭಕ್ತಿದ ಸುಗಿತು ಗಂಗಾಧರ್ ಆಚಾರ್ಯ ಮೇರ್ನ ಧ್ವನಿಟಿಕೆನದು ಬರ್ಕ ಕಾರ್ಯಕ್ರಮ ಮುಂದುವರಿಸಂದರ ಅಂಚನೆ ನನ್ನತ್ ಡ್ಯಾನ್ಸ್ ಕಾರ್ಯಕ್ರಮ ನೆರವೇರಿಗೊಂಡು ಓಕೆ ಜೋಕುಲ್ ಮಾತ ರೆಡಿ ಆದು ಉಳ್ಳೇರು ದಯದಿದ್ದು ರೆಡಿ ಆದಿತ್ತಿನಾಗಲ್ಲ ನಿಗಲ್ಲ ಸಾಂಗ್ ಪಸೋದು ಅಲ್ಪ ಕೊರುಡು ಬಂದಕ್ಕೇನದಿಲ್ಲ ಟೈಮ್ ವೇಸ್ಟ್ ಮಲ್ಪನ ಬಿಡ್ಚಿ ನನ್ನಲ್ಲ ಒಂಜತ್ತು ಡ್ಯಾನ್ಸ್ ಆವರೆಗೊಂಡು ಆ ನಿಟ್ಟಿಡು ರೆಡಿ ಆದಿತ್ತದು ನಿಗಲ್ಲ ಸಾಂಗ್ನೆಲ್ಲ ರೆಡಿ ಮಲ್ತದೀವಿ ಒಂದ್ಲೆ ಪನ್ನೊಂದು ಕಾರ್ಯಕ್ರಮದ ಮುಂದುವರ್ಸಂದಿಲ್ಲ
ಅಲ್ಲ, ಈ ಸಜ್ಜರದ ಚಪಾಳಿ ಮರುಳು ಮಾಡಿ ಕೊಂಡೆಯಲ್ಲಿ ಮಾಯಾದೇವಿ ಎನ್ನುವಂಥ ಒಂದು ಅದ್ಭುತವಾದಂತಹ ಗೀತೆಯನ್ನ ಕೇಳ್ಕೊಂಡು ಬಂದ್ವಿ ಬಂಧುಗಳೇ. ಹಾಗೆ ನಮ್ಮ ಈ ಕಾರ್ಯಕ್ರಮವನ್ನು ಕೂಡ ನಾವು ಮುಂದುವರಿಸ್ತೇವೆ. ನಮ್ಮ ಈ ಸಮುದಾಯ ಭವನಕ್ಕೆ ಶ್ರೀನಿವಾಸಾಚಾರ್ಯ ಕುತ್ಯಾರು ಇವರು ನಮ್ಮ ಅಧ್ಯಕ್ಷರ ಹತ್ರ ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಾಗೆಯೇ ಕೃಷ್ಣಾಚಾರ್ಯ ಸಾಂತ್ಯಾರ ದರ್ಕಾಸ್, ಹಾಗೆಯೇ ವಾದರಾಜಾಚಾರ್ಯ ಸಾಂತ್ಯಾರ ದರ್ಕಾಸ್ ಇವರೆಲ್ಲರೂ ಬಂದು ಅಧ್ಯಕ್ಷರ ಹತ್ರ ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಪ್ರಶಾಂತ ಸೌಮ್ಯ ಮಾರ್ಪಳ್ಳಿ ಉಡುಪಿ ಇವರು ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಕೃಷ್ಣಾಚಾರ್ಯ ಸಾಂತ್ಯಾರ ದರ್ಕಾಸ್, ಹಾಗೆಯೇ ವಾದರಾಜಾಚಾರ್ಯ ಸಾಂತ್ಯಾರ ದರ್ಕಾಸ್ ಹಾಗೆ ಕಾರ್ಯಕ್ರಮವನ್ನು ಮುಂದುವರಿಸುತ್ತವೆ ಬಂಧುಗಳೇ. ಇದೀಗ ಶ್ರೀ ವಿಶ್ವಕರ್ಮ ಬ್ರಾಹ್ಮಣ ಸಮಾಜ ಸಂಘ ಹಾಗೆ ಗಾಯತ್ರಿ ಮಹಿಳಾ ಮಂಡಳಿ ದೊಂಡರಂಗಡಿ ಇದೀಗ ಈ ಒಂದು ವೇದಿಕೆಯ ಮೇಲೆ ಶ್ರೀ ವಿಶ್ವಕರ್ಮ ಬ್ರಾಹ್ಮಣ ಸಮಾಜ ಸಂಘ ಹಾಗೆ ಗಾಯತ್ರಿ ಮಹಿಳಾ ಮಂಡಳಿ ದೊಂಡರಂಗಡಿ ಇದರ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಅವರು ನೀಡಲಿಕ್ಕಿದ್ದಾರೆ. ಅದರ ಒಂದು ನಿರೂಪಣೆಯನ್ನ ಈಶ್ವರ್ ಆಚಾರ್ಯ ದೊಂಡರಂಗಡಿ ಅವರು ಮಾಡ್ಲಿಕ್ಕಿದ್ದಾರೆ. ಸದೀಗ ಅವರೀಗ ಆ ಒಂದು ಸಂಘದವರಿಗೆ ಜೋರಾದ ಚಪ್ಪಾಳಿಯನ್ನ ಕೊಡ್ತಾ ವೇದಿಕೆಯನ್ನ ಅವರಿಗಾಗಿ ಬಿಟ್ಟು ಕೊಡ್ತಾ ಇದ್ದಾನೆ. ವೇದಾಂತಾಚಾರ್ಯ ಮಾಚಾರ್ಯಂ ಭಾಸ್ಕರಂ ಜ್ಞಾನ ಭಾಸ್ಕರಂ ಧರ್ಮ ಸಂಸ್ಥಾಪಿನಂ ಒಂದೇ ಕಾಳಹಸ್ತಾಂ ಜಗದ್ಗುರುಂ. ಶ್ರೀ ಗುರುಭ್ಯೋ ನಮಃ. ಕುಲದೇವರಾದ ಕಾಳಿಕಂಬೆ ವಿಶ್ವಕರ್ಮ ದೇವರನ್ನು ಸ್ಮರಿಸುತ್ತಾ, ಗ್ರಾಮದೊಡೆಯ ಲಕ್ಷ್ಮೀ ಜನಾರ್ದನ ದೇವರಿಗೆ ಸ್ಮರಿಸುತ್ತಾ, ವೇದಿಕೆಯ ಮುಂಭಾಗದಲ್ಲಿ ಹಾಗೆ ಹೊರಗಡೆ ಇರತಕ್ಕಂತಹ ಸಮಾಜ ಬಾಂಧವರೆಲ್ಲರಿಗೂ ವಂದಿಸಿಕೊಳ್ಳುತ್ತಾ, ಬಂಧುಗಳೇ, ಯಾವುದೇ ಒಂದು ಕಟ್ಟಡ ಕಟ್ಟುವುದು ಬಹಳ ಕಷ್ಟದ ಕೆಲಸ. ಅದಕ್ಕೆ ಬೇಕಾದಂಥ ಪರಿಕರ, ನಾನಾ ರೀತಿಯ ಸಾಮಗ್ರಿಗಳು, ನಾನಾ ರೀತಿಯ ಕೆಲಸಗಾರರು ಹಾಗೆ ಒಟ್ಟುಗೂಡಿಕೊಂಡು ಒಂದು ಕಟ್ಟಡವನ್ನು ಕಟ್ಟುವಂಥದ್ದು ಬಹಳ ಕಷ್ಟದ ಕೆಲಸ. ಬಂಧುಗಳೇ, ನಾವಿಲ್ಲಿ ನೆನಪಿಟ್ಟುಕೊಳ್ಳಬೇಕಾದಂಥ ಒಂದು ವಿಷಯ ಏನೆಂದರೆ, ಒಬ್ಬ ಕೋಟ್ಯಾಧೀಶ ಕೋಟಿ ಕಟ್ಟಲೆ ಖರ್ಚು ಮಾಡಿ ಬಹುಮಹಡಿಯ ಕಟ್ಟಡವನ್ನು ಕಟ್ತಾನೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮಹಡಿಯ ಮೇಲೆ ಮಹಡಿ ಕಟ್ಟಿ ದೊಡ್ಡ ಬಿಲ್ಡಿಂಗನ್ನು ಕಟ್ತಾನೆ. ಅದು ಅವರ ವ್ಯವಹಾರ. ಹಾಗೆಯೇ ನಾವು ವಿಶ್ವಕರ್ಮ ಸಮಾಜದವರು ಬಡವರು ಬಂಧುಗಳೇ. ಈ ನಮ್ಮ ಬಡವರು ವಿಶ್ವಕರ್ಮ ಸಮಾಜದವರು ಬೆಳಗಿಂದ ಸಾಯಂಕಾಲ ತನಕ ಕಷ್ಟಪಟ್ಟು ಬೆವರು ಸುರಿಸಿ ದುಡಿದು ರೂಪಾಯಿಗೆ ರೂಪಾಯಿ ಒಟ್ಟು ಕೊಡಿಸಿ ನಮ್ಮ ಸಮಾಜದ ಬಂಧುಗಳು ಒಟ್ಟು ಕೊಡಿಸಿ ಕಟ್ಟುವಂಥ ಒಂದು ಸಣ್ಣ ಕಟ್ಟಡ ಆಗಿರ್ಬೋದು. ಆ ಕಟ್ಟಡಕ್ಕೆ ಒಂದು ಮುಷ್ಟಿಯಷ್ಟಾದರೂ ಬೆಲೆ ಜಾಸ್ತಿ ಬಂಧುಗಳೇ. ಅದೇ ರೀತಿಯಾಗಿ ನಮ್ಮ ಈ ಹರಿಕೆಂಡಿಗೆಯ ವಿಶ್ವಕರ್ಮ ಸಮಾಜ ಬಾಂಧವರು, ವಿಶ್ವಕರ್ಮ ಸಂಘದ ಪದಾಧಿಕಾರಿಗಳು, ಅದೇ ರೀತಿಯಾಗಿ ಸದಸ್ಯರು, ಸಮಾಜ ಬಾಂಧವರು ಸೇರಿ ಈ ಒಂದು ಸಣ್ಣ ಕಟ್ಟಡವನ್ನು, ನಮ್ಮ ಸಭಾಭವನವನ್ನು, ವಿಶ್ವಕರ್ಮ ಸಮುದಾಯ ಭವನವನ್ನು ಇಂದು ವಿಶ್ವಕರ್ಮ ಸಮಾಜಕ್ಕೆ ಲೋಕಾರ್ಪಣೆ ಮಾಡಿದ್ದಾರೆ. ಈ ಒಂದು ಸಮಾರಂಭದ ಕುರಿತಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದಾರೆ. ಅದೇ ರೀತಿಯಾಗಿ ಇದರವರೆಗೆ ಕೆಲವೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದಿದೆ. ನಮ್ಮ ಶ್ರೀ ವಿಶ್ವಕರ್ಮ ಬ್ರಾಹ್ಮಣ ಸಮಾಜ ಸಂಘ ಕುಕ್ಕುಜೆ ದೊಂಡರಂಗಡಿ ಇದರ ಪರವಾಗಿ
ನಾವೊಂದು ಅರ್ಧ ಗಂಟೆಯ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡಲಿಕ್ಕಿದ್ದೇವೆ. ಇದರಲ್ಲಿ ಪ್ರಥಮವಾಗಿ ನಮ್ಮ ಮಹಿಳಾ ಸಂಘದ ಕೆಲವೊಂದು ಪುಟಾಣಿಗಳಿಂದ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಪ್ರಥಮವಾಗಿ ಪುಷ್ಪಾಂಜಲಿ ಎನ್ನುವಂಥ ಒಂದು 3 ಮಕ್ಕಳ ನಮ್ಮ ಮಹಿಳಾ ಮಕ್ಕಳ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ನಡೆಯಲಿಕ್ಕಿದೆ, ಭರತನಾಟ್ಯ ಕಾರ್ಯಕ್ರಮ. ಈ ಒಂದು ಮಕ್ಕಳು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾರೆ. ನಮ್ಮ ಈ ಸಂಸ್ಥೆಗೆ ಉಪ್ಪಿನಂಗಡಿಯಿಂದ ಹರೀಶ್ ಜಯಂತಿ ಆಚಾರ್ಯ ಇವರು ವೇದಿಕೆ ಬಂದು ನನ್ನ ಇಲ್ಲಿ ಸ್ಮರಣಿಕೆಯನ್ನು ಸ್ವೀಕರಿಸಬೇಕೆಂದು ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಇವರು ಪ್ರಥಮ ಮಹಿಳಾ ಮಂಡಳಿ ಆಗುವಾಗ ಪ್ರಧಾನ ಕಾರ್ಯದರ್ಶಿ ಆಗಿದ್ದರು. ಹಾಗೆ ಈಗ ಇವರು ಕೂಡ ಸಂಘಕ್ಕೆ ತನ್ನದಾದಂಥ ಕೊಡುಗೆಯನ್ನು ಕೊಟ್ಟವರು ಜಯಂತಿ ಹರೀಶ್ ಅವರು. ತಾರಿತ ಝಂ ತಝಂ ತರಿತ ತದಿಮಿತ ಕಿಟ ತಕ ತಕ ತದಿಗಿಣದು ತಾರಿತ ಝಂ ತಝಂ ತರಿತ ತದಿಮಿತ ಕಿಟ ತಕ ತಕ ತದಿಗಿಣದು ತಾರಿತ ಝಂ ತಝಂ ತರಿತ ತದಿಮಿತ ಕಿಟ ತಕ ತಕ ತದಿಗಿಣದು ತಾರಿತ ಝಂ ತಝಂ ತರಿತ ತದಿಮಿತ ಗಿಡ ತಕ ತಕ ತದಿಗಿಣದು ತಾರಿತ ಝಂ ತಜಂ ತದೇತ ತದಿಮಿತ ಗಿಡ ತಕ ತಕ ತದಿಗಿಣದು ತಾರಿತ ಝಂ ತಜಂ ತದೇತ ತದಿಮಿತ ಗಿಡ ತಕ ತಕ ತದಿಗಿಣದು ತಾರಿತ ಝಂ ತಜಂ ತರಿತ ತದಿಮಿತ ಗಿಡ ತಕ ತಕ ತದಿಗಿಣದು ತಾರಿತ ಝಂ ತಜಂ ತರಿತ ತದಿಮಿತ ಗಿಡ ತಕ ತಕ ತದಿಗಿಣದು ತಾರಿತ ಝಂ ತಜಂ ತರಿತ ತದಿಮಿತ ಗಿಡ ತಕ ತಕ ತದಿಗಿಣದು ತಾರಿತ ಝಂ ತಜಂ ತರಿತ ತದಿಮಿತ ಗಿಡ ತಕ ತಕ ತದಿಗಿಣದು ತಾರಿತ ಝಂ ತಜಂ ತರಿತ ತದಿಮಿತ ಗಿಡ ತಕ ತಕ ತದಿಗಿಣದು ತಜಂ ತಕಜಂ ತಕಿಟ ಜಂ ತಕ ತಕಿಟ ಜಂ ತಕಿಟ ತಗದಿಗು ತದಿಗಿಣದು ತಜಂ ತಕಜಂ ತಕಿಟ ಜಂ ತಕ ತಕಿಟ ಜಂ ತಕಿಟ ತಗದಿಗು ತದಿಗಿಣದು ತರೀತ ದಣ 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 ತಜೋಡು ಜೋಣು ಜೋಣು ತದಿಮಿರಿ ದಿಮಿತ ಗಿಡ ತಗ ತರೀತ ದಣ 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 ತಜೋಡು ಜೋಣು ಜೋಣು ತದಿಮಿರಿ ದಿಮಿತ
ತಗದಿಗು ಗಡಗಡಗಡಗಡೋಂ ತಗದಿಗು ಗಡಗಡಗಡಗಡೋಂ ತಗದಿಗು ಗಡಗಡಗಡಗಡೋಂ ತಾರಿತ ಜಂ ತಜಂ ತರಿತ ತದಿಮಿ ತಗಿಟ ತಗತ ಕದ ತದಿಗೆಡದು ತದಿಮಿ ತಗಿಟ ತಗತ ಕದ ತದಿಗೆಡದು ತದಿಮಿ ತಗಿಟ ತಗತ ಕದ ತದಿಗೆಡದು ತಾರಿತ ಜಂ ತಜಂ ತರಿತ ಪುಷ್ಪಾಂಜಲಿ ಎನ್ನುವಂತಹ ನೃತ್ಯವನ್ನು ಮಾಡಿದಂಥ ಮಕ್ಕಳಿಗೆ ನಮ್ಮ ಶ್ರೀ ವಿಶ್ವಕರ್ಮ ಬ್ರಾಹ್ಮಣ ಸಮಾಜ ಸಂಘ ಕುಕ್ಕುಜ ದಂಡರಂಗಡಿ ಹಾಗೂ ಶ್ರೀ ಹರಿಕಂಡಿ ವಿಶ್ವಕರ್ಮ ಬ್ರಾಹ್ಮಣ ಸಮಾಜ ಸಂಘ ಹರಿಕಂಡಿ ಇದರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಮುಂದಿನ ಕಾರ್ಯಕ್ರಮ ಅಷ್ಟಲಕ್ಷ್ಮಿ ವೈಭವ ಎನ್ನುವಂತಹ ನಮ್ಮ ಸಂಘದ ಮಹಿಳಾ ಮಂಡಳಿಯ ಅಧ್ಯಕ್ಷರು ಕಾವ್ಯ ಪ್ರಭಾಕರಾಚಾರ್ಯ ಇವರ ಮುಖಂಡತ್ವದಲ್ಲಿ ಅಷ್ಟಲಕ್ಷ್ಮಿ ವೈಭವ ಎನ್ನುವಂತಹ ಒಂದು ದೃಶ್ಯವನ್ನು ನಿಮ್ಮ ಮುಂದೆ ನಿಲ್ಲಿಕ್ಕಿದ್ದಾರೆ. ನಮ್ಮ ಈ ಸಮುದಾಯ ಭವನಕ್ಕೆ ವಾದರಾಜಾಚಾರ್ಯ ಶಾಂತಿರಕಸ್ ಇವರು ವೇದಿಕೆ ಬಂದು ಅವರ ಮಗನಾದ ಕೃಷ್ಣ ಆಚಾರ್ಯವರು ವೇದಿಕೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಎಲ್ಲರೂ ಸಂಜೆ ಊಟದ ವ್ಯವಸ್ಥೆ ಎಲ್ರಿಗೂ ಇದೆ, ಎಲ್ಲ ಊಟ ಮಾಡಿ ಹೋಗಬೇಕಾಗಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಸುಮನಸ ವಂದಿತ ಸುಂದರಿ ಮಾಧವಿ ಚಂದ್ರ ಸಹೋದರಿ ಹೇಮಮಯೇ ಮುನಿಗಣ ಮಂಡಿತ ಮೋಕ್ಷ ಪ್ರದಾಯಿನಿ ಮಂಜುಳ ಭಾಷಿಣಿ ವೇದನುತೆ ಪಂಕಜವಾಸಿನಿ ದೇವ ಸುಪೂಜಿತ ಸದ್ಗುಣವಶಿನಿ ಶಾಂತಿಯುತೆ ಜಯ ಜಯ ಹೇ ಮಧುಸೂದನ ಕಾಮಿನಿ ಆದಿಲಕ್ಷ್ಮೀ ಸದಾ ಪಾಲಯ ಮಾಂ. ಅಯಿ ಕಲಿ ಕಲ್ಮಶ ನಾಶಿನಿ ಕಾಮಿನಿ ವೈದಿಕ ರೂಪಿಣಿ ವೇದಮಯೇ ಕ್ಷೀರ ಸಮುದ್ಭವ ಮಂಗಳ ರೂಪಿಣಿ ಮಂತ್ರ ನಿವಾಸಿನಿ ಮಂತ್ರನುತೆ ಮಂಗಳದಾಯಿನಿ ಅಂಬುಜವಾಸಿನಿ ದೇವಗಣಾಶ್ರಿತ ಪಾದಯುತೆ
खड्गवाहिनी मोहिनी चक्रिणी रागविवर्धिनी ज्ञानमये गुणगणवारिधि लोकहितैक्षिणी स्वरसप्तभूषित गाननुते सकल सुरासुर देवमुनीश्वर मानव वन्दित पादयुते जय जय हे मधुसूदन कामिनि संतानलक्ष्मी सदा पालय माम् जय कमलासनी सद्गतिदायिनी ज्ञानविकासिनी गानमये अनुदिनमर्चित कुङ्कुमधूसर भूषितवासित वाद्यनुते कनकधरा स्तुति वैभववन्दित शङ्करदेशिक माल्यपते जय जय हे मधुसूदन कामिनि विजयलक्ष्मी सदा पालय माम् प्रणद सुरेश्वरी भारती भार्गवी शोकविनाशिनी रत्नमये मणिमय भूषित कर्णविभूषण शान्ति समावृत हास्यमुखे नवनीत भूषित कर्णविभूषण शान्ति समावृत हास्यमुखे नवनिधिदायिनी कलिमलहारिणी कामितफलप्रद हसयुते जय जय हे मधुसूदन कामिनि विद्यालक्ष्मी सदा पालय माम् धिमि धिमि दिन धिमि दिन धिमि दिन धिमि दुन्दुभिनाद सुपूर्णमये घुम घुम गुं घुम गुङ्गुम घुं घुम शङ्खनिनाद सुवाद्यनुते वेदपुराणेतिहास सुपूजित वैदिक मार्ग प्रदर्शयुते जय जय हे मधुसूदन कामिनि धनलक्ष्मी रूपेण पालय माम् जय जय हे मधुसूदन कामिनि धनलक्ष्मी रूपेण पालय माम् ಶ್ರೀ ಗಾಯತ್ರಿ ಮಹಿಳಾ ಮಂಡಳಿ ಕುಕ್ಕುಜ ದೊಂಡರಂಗಡಿ ಇದರ ಅಧ್ಯಕ್ಷರ ಒಂದು ಮುಂದಾಳತ್ವದಲ್ಲಿ ಈ ಒಂದು ನೃತ್ಯವನ್ನು ಈ ಒಂದು ವೇದಿಕೆಯಲ್ಲಿ
ನೂತನವಾದ ಈ ಒಂದು ಸಭಾಂಗಣದ ವೇದಿಕೆಯಲ್ಲಿ ಅಷ್ಟಲಕ್ಷ್ಮಿ ವೈಭವ ಎನ್ನುವಂತಹ ಒಂದು ನೃತ್ಯವನ್ನು ಪ್ರದರ್ಶನ ಮಾಡಿದ್ದೇವೆ. ಈ ಒಂದು ಪ್ರದರ್ಶನ ಮಾಡಿದ ಗಳಿಗೆಯಿಂದ ಈ ಒಂದು ಸಭಾಂಗಣದಲ್ಲಿ ಅಷ್ಟಲಕ್ಷ್ಮಿಯರು ನಲಿತ ಇರಲಿ ಎನ್ನುವಂಥ ನಮ್ಮ ಶುಭಾಶಯದೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಧನ್ಯವಾದಗಳು ಶ್ರೀ ವಿಶ್ವಕರ್ಮ ಬ್ರಾಹ್ಮಣ ಸಮಾಜ ಸಂಘ ಹಾಗೆ ಗಾಯತ್ರಿ ಮಹಿಳಾ ಮಂಡಳಿ ದಂಡರಂಗಡಿ ಅವರಿಗೆ. ಹಾಗೆ ಕಾರ್ಯಕ್ರಮವನ್ನು ಮುಂದುವರಿಸುತ್ತವೆ. ವಿಶ್ವಕರ್ಮ ಮಹಿಳಾ ಮಂಡಳಿಯ ಮಾಜಿ ಸದಸ್ಯ ಆಗಿರ್ತಕ್ಕಂಥ ಸರಸ್ವತಿ ಆಚಾರ್ಯ ಪಿಚತಟ್ಟೆ ಇವರು ವೇದಿಕೆ ಬಂದು ನಮ್ಮ ಅಧ್ಯಕ್ಷರ ಹತ್ರ ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಹಾಗೆ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇದೀಗ ಮತ್ತೊಮ್ಮೆ ನಮ್ಮ ಸಿಂಚನ ಮ್ಯೂಸಿಕಲ್ಸ್ ತಂಡದ ಸಂಗೀತ ರಸಮಂಜರಿ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಬಂಧುಗಳೇ, ಕಾರ್ಯಕ್ರಮದ ಮೊದಲಿಗೆ ನಾವು ಗಣಪತಿಯ ಗೀತೆಯನ್ನ ಕೇಳಿದ್ವಿ. ಅದಾದ ಬಳಿಕ ದೇವಿಯ ಒಂದಷ್ಟು ಗೀತೆಗಳನ್ನ ಕೇಳಿದ್ವಿ. ನಂತರದಲ್ಲಿ ಅಯ್ಯಪ್ಪನ ಒಂದು ಗೀತೆಯನ್ನ ಕೇಳಿದ್ವಿ. ಸದೀಗ ಶಾರದೀಯ ಕುರಿತಾದಂತಹ ಮತ್ತೊಂದು ಭಕ್ತಿ ಪ್ರಧಾನವಾದಂತಹ ಗೀತೆಗಾಗಿ ದಿನೇಶ್ ಇವರನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ಳುತ್ತಾ ನಿಮ್ಮೆಲ್ಲರ ಜೋರಾದ ಚಪ್ಪಾಳಿಯನ್ನ ಬೀಳ್ತಾ ನಮ್ಮ ಕಾರ್ಯಕ್ರಮವನ್ನ ನಾವು ಮುಂದುವರಿಸ್ತಾ ಇದ್ದೇವೆ. ह्रीं 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 चापतुष्टे हिमरुचिमुकुटे वल्लभी विग्रहस्ते मातर मातर नमस्ते दहन जड़ता देहि बुद्धि प्रशांति वेदांत वेद्ये परिणत पठिते मोक्षदे मुक्ति मार्गे मार्गातीत स्वरूपे भवभय वरदे शारदे शुभ्रहारी.
ಅಂಧಕಾರದಲ್ಲಿ ನೊಂದು ಬಳಲುತ್ತಿರೆ ಬಂದು ಕೈಯ ಹಿಡಿದೆ ಅಂಗೈಗಳು ಮುಂದೆ ದಾರಿ ಇದೆ ಎಂದು ನೀನೆ ನುಡಿದೆ ತಂದೆ ತಾಯಿಯ ಪುಣ್ಯವೋ ನಾನೆಂದು ಮಾಡಿದ ಪೂಜೆಯೋ ತಂದೆ ತಾಯಿಯ ಪುಣ್ಯವೋ ನಾನೆಂದು ಮಾಡಿದ ಪೂಜೆಯೋ ಇಂದು ನಿನ್ನ ಕೃಪೆಯಿಂದ ನಾನು ಆನಂದ ಪಡೆಯುವುದಿಲ್ಲ ಶಾರದೆ ದಯೆ ತೋರಿದೆ ಶಾರದೆ ದಯೆ ತೋರಿದೆ ನಿನ್ನ ಕರುಣೆಯ ಕಡಲಲ್ಲಿ ಮುಕ್ತಾದೆ ಮುಕ್ತಾದೆ ಶಾರದೆ 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 ಅಲ್ಲ, ಧನ್ಯವಾದಗಳು. ಶಾರದೆಯ ಒಂದು ಭಕ್ತಿ ಪ್ರಧಾನವಾದಂತಹ ಗೀತೆಯನ್ನ ಕೇಳ್ಕೊಂಡು ಬಂದ್ವಿ. ಹಾಗೆ ಬಂಧುಗಳೇ, ನಮ್ಮ ಈ ಕಾರ್ಯಕ್ರಮವನ್ನ ನಾವು ಮುಂದುವರಿಸ್ತದವೆ. ಕಾರ್ಯಕ್ರಮದ ಮುಂದಕ್ಕೆ ಒಂದು ಸುಮಧುರವಾದಂತಹ ಗೀತೆ. ನಮ್ಮ ಬದುಕಿನಲ್ಲಿ ನಾವು ಏನೇ ಒಂದು ಕಷ್ಟ ಬಂದರೂ ಕೂಡ ಈ ಒಂದು ಗೀತೆಯನ್ನ ಕೇಳಿದಾಗ ನಮ್ಮ ಮನಸ್ಸಿಗೆ ಆಗುವಂತಹ ಸಮಾಧಾನ ಎನ್ನುವಂಥದ್ದು ಅದೆಷ್ಟು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ಅದ್ಭುತವಾದಂತಹ ಸಾಹಿತ್ಯ ಇರುವಂತಹ ಒಂದು ಗೀತೆ. ಸಾವಧಾನದಿಂದ ಇರು ಮಾನವೇ ದೇವರು ಕೊಟ್ಟಾನು ಎನ್ನುವಂತಹ ಗೀತೆಯನ್ನ ಇದೀಗ ಗಂಗಾಧರ್ ಆಚಾರ್ಯ ಅವರ ಧ್ವನಿಯಿಂದ ಕೇಳ್ಕೊಂಡು ಬರುವ ಹಾಗೆ ಕಾರ್ಯಕ್ರಮವನ್ನ ಮುಂದುವರಿಸ್ತದವೆ. ಹಾಗೆ ಈ ಒಂದು ಗೀತೆ ಆದ ಬಳಿಕ ಕೆಲವರು ಹೇಳಿದ್ರು ಒಂದು ಡ್ಯಾನ್ಸಿಗಾಗಿ ನಾವೆಲ್ಲರೂ ಕೂಡ ಕಾದು ಕುತ್ಕೊಂಡಿದ್ದೇವೆ ಅಂತ. ಸೊ ನಮ್ಮ ಮಹಿಳಾ ಮಂಡಳಿಯವರಿಂದ ಒಂದು ಡ್ಯಾನ್ಸ್ ಕಾರ್ಯಕ್ರಮವನ್ನ ಮಾಡ್ಲಿಕ್ಕೆ ರೆಡಿ ಆಗಿದ್ದಾರೆ. ಓಕೆ, ಈ ಒಂದು ಗೀತೆ ಆದ್ಮೇಲೆ ಅವ್ರಿಗೆ ಕೂಡ ನೀವೆಲ್ಲರೂ ಸಹಕಾರವನ್ನ ಕೊಡಬೇಕು. ಕಾರ್ಯಕ್ರಮವನ್ನ ಮುಂದುವರಿಸುತ್ತಾ ಇದೀಗ ಸಾವಧಾನದಿಂದಿರು ಮನವೇ.
ಅಲ್ಲ ಬಂಧುಗಳೇ, ನಮ್ಮ ಮನಸ್ಸು ಎನ್ನುವಂಥದ್ದು ಯಾವಾಗಲೂ ಕೂಡ ಸಾವಧಾನದಿಂದ ಇರಬೇಕಂತೆ. ನಮ್ಮ ಮನಸ್ಸು ಎನ್ನುವಂಥದ್ದು ಸಮಾಧಾನದಿಂದ ಇದ್ರೆ ಆ ದೇವರು ಕೂಡ ನಮಗೆ ಕೊಡಬೇಕಾಗಿರುವ ಎಲ್ಲವನ್ನು ಕೂಡ ಕೊಡ್ತಾರೆ ಎನ್ನುವಂಥ ಒಂದು ಒಳ್ಳೆಯ ಸಂದೇಶ ಹಾಗೆ ಸಾಹಿತ್ಯ ಇರುವಂಥ ಈ ಒಂದು ಗೀತೆಯನ್ನ ಹಾಡಿದಕ್ಕಾಗಿ ಗಂಗಾಧರ್ ಆಚಾರ್ಯ ಅವರಿಗೆ ಧನ್ಯವಾದವನ್ನ ತಿಳಿಸ್ತಾ, ಹಾಗೆ ನಮ್ಮ ಕಾರ್ಯಕ್ರಮದ ಮುಂದಿನ ಒಂದು ಶಿವನ ಗೀತೆಯನ್ನ ಹಾಡುವುದಕ್ಕಾಗಿ ರಚನಾ ಇವರನ್ನ ಮಗದೊಮ್ಮೆ ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದೇವೆ. ಹಾಗೆ ಈ ಒಂದು ಗೀತೆಯ ಬಳಿಕ ನಮ್ಮ ಮಹಿಳಾ ಮಂಡಳಿ ಇವರ ಒಂದು ನೃತ್ಯ ಕಾರ್ಯಕ್ರಮವನ್ನ ನೀಡಲಿಕ್ಕಿದ್ದಾರೆ. ತಾವೆಲ್ಲರೂ ಕೂಡ ಅವರ ಒಂದು ಡ್ಯಾನ್ಸ್ ಕಾರ್ಯಕ್ರಮಕ್ಕೆ ನಿಮ್ಮ ಸಹಕಾರವನ್ನ ಕೊಡಬೇಕು. ಇದೀಗ ವೇದಿಕೆಯ ಮೇಲೆ ರಚನಾ ಅವರ ಧ್ವನಿಯಿಂದ ಶಿವನ ಒಂದು ಅದ್ಭುತವಾದಂತಹ ಗೀತೆ.
ಹಲೋ ಎಸ್ ಧನ್ಯವಾದ ವಾರಿ ಶೋಕದ ಒಂಜಿ ಪದ ಆತೆ ಶೋಕುಡು ಪ್ರಸ್ತುತಪಡಿಸ್ಯಾರ ನಮ್ಮ ರಚನಾ ಮರಿಗೆ ಧನ್ಯವಾದ ಪನೊಂದು ಅಂಚನೆ ಕಾರ್ಯಕ್ರಮವನ್ನು ಮುಂದುವರಿಸಂದುಲ್ಲ ಎಸ್ ಎಕಡೆ ಬಂದಿತ್ತೆ ವಿಶ್ವಕರ್ಮ ಮಹಿಳಾ ಮಂಡಳಿ ಮುಗಲ್ನ ನೃತ್ಯ ಕಾರ್ಯಕ್ರಮ ಈ ಒಂಜಿ ವೇದಿಕೆದ ಮಿತ್ತ ನೆರವೇರಿಗೊಂಡು ಬಂದು ಸೊಯ್ತೆ ಒಂಜಿ ಜೋರಾಯಿನ ಚಪ್ಪಾಳೆ ಕೊರಡು ಏನಿತ ಕಾಂಡೆಡ್ದು ಪತಿನ ಬಯ್ಯ ಮುಟ್ಟಲ ಮಸ್ತ್ ಬೇಲಿನ ಮಲ್ದೇರು ಅವು ಇತ್ತೆ ಅಕಲ್ನ ಒಂಜಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ವೇದಿಕೆದ ಮಿತ್ತ ತೂವರೆಗುಲ್ಲ ವೇದಿಕೆ ನಿಕ್ಲೆಗಾದ ಎಸ್ ಎಸ್
ಪೋವಡ್ಚಿ ವೇದಿಕೆದ ಮಿತ್ತು ಬರೋಡು ಮಾತಿರ್ಲ ಡ್ಯಾನ್ಸ್ ಮಲ್ತಿನ ಅಂಚಿನ 5 ಜನಲ ವೇದಿಕೆದ ಮಿತ್ತು ಬರೋಡು 5 ವೇದಿಕೆದ ಮಿತ್ತು ಬಲಿ. ಓಕೆ ಸ್ವಲ್ಪ ಒನ್ಸ್ ಮೋರ್ ಪಂದಕ್ಕೆ ಏನೊಂದುಂಡು. ಓಕೆ ಸೊ ನಿಗಲ್ಲ ಡ್ಯಾನ್ಸ್ ಎಂಚ ಆತನ ಪಂದ ಅಕಲ್ಲ ಶಿಲ್ಲೆ ಬೊಬ್ಬೆಡೆ ಎಂಕ್ಲೆ ಗೊತ್ತಾಂದುಂಡು. ಓಕೆ ಲಾಯ್ಕ್ ಆತಲ್ಲ ಡ್ಯಾನ್ಸ್. ಓಕೆ ಒಂದು ಜೋರಾಯ್ನ ಚಪ್ಪಾಳಿ. ಎಸ್ ಓಕೆ ಯಾನು ಉಷಕ್ಕಡಕೇನು ಒಂದು ಡ್ಯಾನ್ಸ್ನ ಏತ್ ಟೈಮ್ ಹಿಡ್ದಿಂಚಿರು ಪ್ರಾಕ್ಟೀಸ್ ಮಾಡ್ತಂದಿತ್ತಾರೆ ವಾರ ಶೋ ಕೂಡ ನಾಲ್ತಿದ್ದಾರೆ. ಓಕೆ ಏತ್ ಸಮಯ ಹಿಡ್ದಿಂಚಿ ಪ್ರಾಕ್ಟೀಸ್ ಮಾಡ್ತಂದಿತ್ತಾರೆ ಯಾನು ಹೊರನೆ ಪೋತೀನಿ 6 ವರನ್ನೇ ಪೋತಿನಿಗೆ ಆಂಡ್ ಅರ್ನ ಡ್ಯಾನ್ಸ್ ತುಯ್ಯಾರ. ಓಕೆ ಎಕ್ಸ್ಪ್ರೆಷನ್ ಏತ್ ಶೋ ಕೊಡ್ಕೊರಂದಿತ್ತಾರೆ ಖಾಲಿ ಉಷಕ್ಕ ಮಾತ್ರ ಆತು 4 ಜನಲ ಬಾರಿ ಶೋ ಕೊಡು ಮಲ್ದಾರ 5 ಜನಲ ಬಾರಿ ಶೋ ಕೊಡು ಡ್ಯಾನ್ಸ್ ಮಲ್ದಾರ ಅನಿಟ್ಟಡು ಮಾತಾರಿಗ್ಲ ನೀವು ಅದನ್ನು ಪನೊಂದು. ಎಸ್ ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮನ ಮುಂದುವರ್ಸಂದಿಲ್ಲ ಅಂಚನೆ ಸೊ ನಮ್ಮ ವೇದಿಕೆದ ಮಿತ್ತ ನಮ್ಮ ಸಾನ್ನಿಧ್ಯ ಆಚಾರ್ಯ ಮೆರ್ನ ಒಂಜಿ ಡ್ಯಾನ್ಸ್ ಎಕ್ಕಡೊಂಜಿ ಯಕ್ಷಗಾನ ಬಾರಿ ಶೋ ಕೊಡು ಮಲ್ದೇರು. ಸೊ ಈತ ಕುಡೊಂಜಿ ಎಕ್ಕಡೆ ಯಕ್ಷಗಾನದ ಕಾಸ್ಟ್ಯೂಮ್ ಆಂಡು ಈತ ಬೇತೆ ಕಾಸ್ಟ್ಯೂಮ್ ರೆಡಿ ಆದ ಉಳ್ಳೇರು. ಎಸ್ ವೇದಿಕೆದ ಮಿತ್ತ ನಮ್ಮ ಸಾನ್ನಿಧ್ಯ ಆಚಾರ್ಯ. ಮನಸ್ಸಿನ ನಮ್ಮ ಹುಗಿ ಹುಗಿ ಬನ್ನಿ 100 ಮೈಲಿ ಬೇಗ ಅಕಲಿಕೆ ಮಾಯ ತುಕಡಿಕೆ ಮಾಯ ಹೋಗಿಯೊಳಗೆ ಈಗ ನೀನು ತುಂಬಾ ನಿಧಾನ ಇದಾಗಿದೆ ಸಮಾನ ನನ್ನ ಜೊತೆ ಜೋಪಾನ ಸಕಾನ ಸಖತ್ತಾಗವಳೆ ಸುಮ್ನೆ ನಗ್ತಾಳೆ ಗುಲಾಬಿ ಸಾಡಿ ಅಣಿ ಲಾಲಿ ಲಾಲ ಕದ್ದು ನೋಡ್ತಾಳೆ ಮಜವಾಯಿನ ಕಿವಿಯ ಪಂಜು ಮಿಠಾಯ ಅಮ್ಮ ಪಂಜು ಮಿಠಾಯ ಬಿದ್ದೆ ಬೀಳ್ತಾಳೆ ಸಖತ್ತಾಗವಳೆ ಸುಮ್ನೆ ನಗ್ತಾಳೆ ಕದ್ದು ನೋಡ್ತಾಳೆ ಬಿದ್ದೆ ಬೀಳ್ತಾಳೆ ಸಖತ್ತಾಗವಳೆ
tomorrow, just let me know. You can be my chalo. Hey! ಅಲ್ಲ ಎಸ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಸಾನ್ನಿಧ್ಯ ಮೆರೆಗು ಎಕ್ಕಡುವರ ಸ್ಟೇಜ್ನ ಪೊಡಿ ಮಲ್ತೇರು ಇತ್ತ ಕುಡರ ಪೊಡಿ ಮಲ್ತೇರು ಎಸ್ ಥ್ಯಾಂಕ್ ಯು ಸೋ ಮಚ್ ಅಂಚನೆ ಕಾರ್ಯಕ್ರಮ ಮುಂದುವರ್ಸಂದುಲ್ಲ ಇತ್ತ ಕುಡರ ನಮ್ಮ ವೇದಿಕೆದ ಮಿತ್ ಗಾಯತ್ರಿ ಮಹಿಳಾ ಮಂಡಳಿ ದೊಂಡೆರಂಗಡಿ ಮೊಗಲ್ನ ಕಡಿತ ಒಂಜಿ ಪರ್ಫಾರ್ಮೆನ್ಸ್ ಬಾಕಿ ಉಂಡಿಗೆ ಸೊ ಕುಡರ ಈಶ್ವರ್ ಆಚಾರ್ಯ ಮೆರೆಗು ಪುರ್ದು ಕುರಂದಲ್ಲ. ಆತ್ಮೀಯರೇ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸಿಕೊಳ್ಳುತ್ತಾ ಶ್ರೀ ವಿಶ್ವಕರ್ಮ ಬ್ರಾಹ್ಮಣ ಸಮಾಜ ಸಂಘ ಕುಕ್ಕುಜ ದೊಂಡೆರಂಗಡಿ ಹಾಗೂ ಗಾಯತ್ರಿ ಮಹಿಳಾ ಮಂಡಳಿ ಕುಕ್ಕುಜ ದೊಂಡೆರಂಗಡಿ ಇದರ ವತಿಯಿಂದ ಪ್ರಸ್ತುತಪಡಿಸುವಂತಹ ಈ ಒಂದು ಭರತನಾಟ್ಯ ಕಾರ್ಯಕ್ರಮದಲ್ಲಿ ಈಗ ನಮ್ಮ ಸಂಘದ ವತಿಯಿಂದ ಕೊನೆಯ ಒಂದು ನೃತ್ಯ ಕುಮಾರಿ ದಿಯಾ ಮತ್ತು ಬಳಗದವರಿಂದ. Krishna 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 ಬಾಗಿಲನು ತೆರೆದು
ಸಹಿತ ಕ್ಷೀರವಾರಿಧಿಯೊಳಿರಲು ಪರಮ ಪದದೊಳಗೆ ವಿಷಧರನ ಕಲ್ಪದಲ್ಲಿ ಸಿರಿ ಸಹಿತ ಕ್ಷೀರವಾರಿಧಿಯೊಳಿರಲು ಹರಿರಾಜ ಕಾಷ್ಟದಲ್ಲಿ ಆದಿಮೂಲ ಎಂದು ಕರೆಯಲಾಕ್ಷಣ ಬಂದು ಕೊರದೆಯೋ ನರಹರಿಗೆ ಬಾಗಿಲನು ತೆರೆದು ಸೇವೆಯನ್ನು ಹರಿಯೇ ಕೂಗಿದರು ಧ್ವನಿ ಕೇಳಲಿಲ್ಲವೇ ನರಹರಿಯೇ ಬಾಗಿಲನು ತೆರೆದು ಕಡುಕೋಪದಿಂಧಳನು ಖಡ್ಗವನೆ ಪಿಡಿದು ನಿನ್ನೊಡೆಯ ಎಲ್ಲಿಹನೆಂದು ಸ್ತಂಭವಡಿಯೇ ದೃಢಭಕುತಿಯಾಲಿ ಶಿಶುವು ಬಿಡದೆ ನಿನ್ನನು ಭಜಿಸೆ ಸಡಗರದಿ ಸ್ತಂಭದಿಂದೊಡೆದೆಯೋ ನರಹರಿಯೇ ಬಾಗಿಲನು ತೆರೆದು ಸೇವೆಯನು ಕೊಡೋ ಹರಿಯೇ ಕೂಗಿದರು ಧ್ವನಿ ಕೇಳಲಿಲ್ಲವೇ ನರಹರಿಯೇ ಬಾಗಿಲನು ತೆರೆದು ಕುಮಾರಿ ದಿಯಾ ಇವರಿಗೆ ನಮ್ಮ ಸಂಘದ ಪರವಾಗಿ ಹಾಗೂ ಹರಿಗಿಂಡಿ ವಿಶ್ವಕರ್ಮ ಬ್ರಾಹ್ಮಣ ಸಮಾಜ ಸಂಘದ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸಿಕೊಳ್ತೇವೆ. ಒಂದು ವೇಳೆ ಈ ನಡುವೆ ಒಂದು ಪ್ರಕಟಣೆಯನ್ನು ನೀಡಲಿಕ್ಕಿದ್ದೇನೆ. ನಾನು ಇಲ್ಲಿಂದ 3 ಕಿಲೋಮೀಟರ್ ದೂರದಲ್ಲಿರತಕ್ಕಂತಹ ನಮ್ಮ ವಿಶ್ವಕರ್ಮ ಬ್ರಾಹ್ಮಣ ಸಮಾಜ ಸಂಘ ಕುಕ್ಕುಜೆ ದೊಂಡರೆಗಡಿ, ನಮ್ಮ ಈ ಒಂದು ಸಂಘದಲ್ಲಿ ಪ್ರತಿ ಶನಿವಾರ ಹಾಗೂ ಆದಿತ್ಯವಾರ ಸಾಯಂಕಾಲ 4:30ಯಿಂದ 5:30 ತನಕ ಕುಮಾರಿ ದಿಯರವರು ಭರತನಾಟ್ಯ ತರಬೇತಿಯನ್ನು ಕೊಡ್ತಾ ಇದ್ದಾರೆ. ಆಸಕ್ತಿಯುಳ್ಳವರು ಯಾರಾದರೂ ಭಾಗವಹಿಸಲಿಕ್ಕೆ ಇದ್ದರೆ ಕುಮಾರಿ ದಿಯರವರನ್ನು ಸಂಪರ್ಕಿಸ್ಬೋದು. ಪ್ರತಿ ಶನಿವಾರ ಹಾಗೂ ಭಾನುವಾರ 4:30ಯಿಂದ 5:30 ತನಕ ವಿಶ್ವಕರ್ಮ ಬ್ರಾಹ್ಮಣ ಸಮಾಜ ಸಂಘ ಕುಕ್ಕುಜೆ ದೊಂಡರೆಗಡಿಯಲ್ಲಿ. ಹಾಗೆಯೇ ನಮ್ಮ ಈ ಒಂದು ಸಂಘಕ್ಕೆ ಇಷ್ಟು ಹೊತ್ತು ಈ ಒಂದು ಕಾರ್ಯಕ್ರಮ ನೀಡಲು ಅವಕಾಶ ಮಾಡಿಕೊಟ್ಟಂತಹ ಹರಿಕಂಡಿಗೆ ವಿಶ್ವಕರ್ಮ ಸಮಾಜ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ವಂದಿಸಿಕೊಳ್ಳುತ್ತಾ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಜೈ ಶ್ರೀ ವಿಶ್ವಕರ್ಮ. ನಮ್ಮ ಈ ಸಮುದಾಯ ಭವನಕ್ಕೆ ಜಯರಾಮಾಚಾರ್ಯ ಮಂಜುವೆಟ್ಟಿ ಇವರು ನಮ್ಮ ಈ ಅಧ್ಯಕ್ಷರ ಹತ್ರ ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅವರ ಮಗ ಧೀರಾಜ್ ಇದ್ದಾರೆ, ಬಂದು ವೇದಿಕೆ ಬಂದು ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ನಾನು ವಿನಂತಿಸ್ತೇನೆ. ಹಲೋ, ಹಲೋ. ಹಾಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತದವೆ. ಬಂಧುಗಳೇ, ಇದೀಗ ಇವತ್ತಿನ ಈ ನಮ್ಮ ಕಾರ್ಯಕ್ರಮದಲ್ಲಿ
ಶ್ರೀ ವಿಶ್ವಕರ್ಮ ಸಮಾಜ ಸೇವಾ ಸಂಘ ರಿಜಿಸ್ಟರ್ ಹರಿಕಂಡಿಗೆ 41ನೇ ಶಿರೂರು ಗ್ರಾಮದ ಹರಿಕಂಡಿಗೆಯಲ್ಲಿ ನೂತನವಾಗಿ ನಿರ್ಮಿಸಿರುವಂತಹ ಶ್ರೀ ವಿಶ್ವಕರ್ಮ ಸಮುದಾಯ ಭವನದ ಉದ್ಘಾಟನಾ ಸಮಾರಂಭ ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಿದ್ದೀರಿ. ಇವತ್ತಿನ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ರಮೇಶ್ ಆಚಾರ್ಯ ಅವರು ಹಾಗೆ ಉಷಾ ಆಚಾರ್ಯ ದಂಪತಿಗಳ ಪುತ್ರನಾದಂತಹ ಅದ್ಭುತವಾದಂತಹ ಪ್ರತಿಭೆ ಅಂತಾನೆ ಹೇಳ್ಬೋದು ಓಂಕಾರ್ ಆಚಾರ್ಯ ಅವರು ನಮ್ಮ ಜೊತೆಗೆ ಇದ್ದಾರೆ. ಸದೀಗ ಅವರ ಒಂದು ಮೋನೋ ಆಕ್ಟ್ ಅನ್ನ ನಿಮ್ಮ ವೇದಿಕೆಯ ಮೇಲೆ ನೀಡಲಿಕ್ಕಿದ್ದಾರೆ. ಖಂಡಿತವಾಗ್ಲೂ ಇವರ ಬಗ್ಗೆ ಒಂದಷ್ಟು ವಿಷಯವನ್ನ ತಿಳಿಸಲೇಬೇಕಾಗ್ತದೆ. ಮುಂಬರುವಂತಹ ದಿನಗಳಲ್ಲಿ ಉದಯೋನ್ಮುಖ ಪ್ರತಿಭೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಒಂದೆರಡು ಕಡೆಗಳಲ್ಲಿ ನಾನು ಕೂಡ ಇವರ ಕಾರ್ಯಕ್ರಮವನ್ನ ನೋಡಿದ್ದೇನೆ. ಬಹಳಷ್ಟು ಅದ್ಭುತವಾದಂತಹ ಪ್ರತಿಭೆ, ಅದು ರಂಗಭೂಮಿಯಲ್ಲಿ ಆಗಿರ್ಬೋದು ಅಥವಾ ನಟನೆಯಲ್ಲಿ ಆಗಿರ್ಬೋದು. ಅದ್ಭುತವಾದಂತಹ ಈ ಒಂದು ಪ್ರತಿಭೆ ನಿರ್ದೇಶನವನ್ನು ಕೂಡ ಮಾಡಿದ್ದಾರೆ. ಹಾಗೆ ಅವರದ್ದೇ ಆದಂತಹ ಒಂದು ಕಿರುಚಿತ್ರವನ್ನು ಕೂಡ ರಚಿಸಿದ್ದಾರೆ. ರಿದಮ್ ಎನ್ನುವಂತಹ ಚಿತ್ರವನ್ನ ತಾವೇ ಬರೆದು ರಚಿಸಿರುವಂತಹ ಚಿತ್ರ. ಹಾಗಾಗಿ ಒಂದು ಜೋರದ ಚಪ್ಪಾಳಿಯನ್ನ ಕೊಡಬೇಕು. ಹಾಗೆ ಕೆಲವೊಂದು ನಾಟಕವನ್ನು ಕೂಡ ಇವರೇ ರಚನೆ ಮಾಡಿ ಡೈರೆಕ್ಟ್ ಮಾಡಿದ್ದಾರೆ. ಸದೀಗ ಅವರ ಒಂದು ಏಕಪಾತ್ರ ಅಭಿನಯವನ್ನ ಮಾಡ್ತಾ ಇದ್ದಾರೆ. ಸದೀಗ ಓಂಕಾರ್ ಆಚಾರ್ಯ ಅವರಿಗೆ ವೇದಿಕೆಯನ್ನ ಬಿಟ್ಟುಕೊಡ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ಒಮ್ಮೆನ ಇಂಚಿ ಏಸಾರೆ ಅಂತ ಬೈಕೊಳ್ಬೇಡಿ. ಮಹಾಭಾರತದ ಕತೆ ನಮಗೆಲ್ಲರಿಗೂ ಗೊತ್ತೇ ಇದೆ. ಮಹಾಭಾರತದಲ್ಲಿ ಮುಖ್ಯವಾದ ಒಂದು ಸನ್ನಿವೇಶ ಅಂದರೆ ಕುರುಕ್ಷೇತ್ರ ಮಹಾಯುದ್ಧ. ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ನಾರಾಯಣಿ ಸೇನೆ ಶ್ರೀಕೃಷ್ಣ ಪರಮಾತ್ಮನ ವಿರುದ್ಧವಾಗಿ ಹೋರಾಡುವ ಅನಿವಾರ್ಯತೆ ಬಂದೊದಗ್ತದೆ. ಈ ಕತೆ ನಮಗೆಲ್ಲರಿಗೂ ಗೊತ್ತೇ ಇದೆ. ಈಗ ಬೀಭತ್ಸ ಕುರುಕ್ಷೇತ್ರ ಅನ್ನುವಂಥ ಒಂದು ನಾಟಕದ ಒಂದು ದೃಶ್ಯವನ್ನು ನಿಮ್ಮ ಮುಂದೆ ಏಕಪಾತ್ರಾಭಿನಯದ ಮೂಲಕ ಪ್ರಸ್ತುತಪಡಿಸಲು ಇಚ್ಛಿಸುತ್ತೇನೆ. ಇದನ್ನು ರಚಿಸಿದವರು ವೆಂಕಟೇಶ್ ಪ್ರಸಾದ್ ರಾಮಕೃಷ್ಣ ಹೆಗಡೆ ಯಲ್ಲಾಪುರ ಹಾಗೂ ನಿರ್ದೇಶಿಸಿದವರು ಗಣೇಶ್ ಸಗ್ರಿ. ಇದೇನಿದು ಕುರುಕ್ಷೇತ್ರದ ರಣಭೂಮಿ ತಂಗು ಬಡಿದಂತೆ ಸ್ತಬ್ಧವಾಗಿ ಬಿಟ್ಟಿದೆ. ಸಾಯುವವರ ಚೀರಾಟವಿಲ್ಲ, ಬದುಕಿದ್ದವರ ಹಾರಾಟವಿಲ್ಲ, ಕಲಿಪಾರ್ಥನ ಕೂರ್ಗಣಿಗಳ ಅಬ್ಬರವಿಲ್ಲ, ಭುವಿಯು ನಡುಗುವಂತೆ ಭೀಮಸೇನ ಬೊಬ್ಬಿರಿಯುತ್ತಿಲ್ಲ, ಪರಮಾತ್ಮನ ಪಾಂಚಜನ್ಯ ಮೊಳಗುತ್ತಲೇ ಇಲ್ಲ. ಯುದ್ಧ ಮುಗಿದೋಯ್ತೋ? ಅದೆಷ್ಟೋ ದಿನಗಳ ಹಸಿವಿನ ನಂತರ ಅಸಂಖ್ಯಾತ ಹೆಣಗಳ ರಾಶಿ, ಮನಸ್ಸು
ಅದಾರದು ಇತ್ತ ಕಡೆ ಬರುವಂತಿದೆ. ಮುಕುಂದ, ಕಂದ, ಮುಕುಂದ, ಎಲ್ಲಿರುವೆ ಕಂದ? ಮುಕುಂದ. ಏನಪ್ಪ, ನನ್ನ ಮಗ ಮುಕುಂದ ಯುದ್ಧಕ್ಕೆಂದು ಬಂದವ, ಇನ್ನೂ ಹಿಂತಿರುಗಲಿಲ್ಲ. ಅವನನ್ನೇನಾದರೂ ನೋಡಿದ್ದೇನಪ್ಪ? ಇಲ್ಲೇ ಎಲ್ಲೋ ಹೆಣಗಳ ರಾಶಿಯಲ್ಲಿರಬೇಕು. ಅನಿಸ್ತವೆ, ಹಾಗೆಲ್ಲ ಮಾತನಾಡಬೇಡ. ನನ್ನ ಮಗ ಮುಕುಂದ ಸಾಯಲಿಲ್ಲ. ಸರಿಯಾಗಿ ಆಲೋಚಿಸಿ ಹೇಳು. ಮುಕುಂದನೂ ಇಲ್ಲ, ಮುರಾರಿನೂ ಇಲ್ಲ. ಇಲ್ಲಿರುವುದೆಲ್ಲ ಸತ್ತ ಹೆಣಗಳಷ್ಟೇ. ಉಸಿರೇ ಇಲ್ಲದ ಕಳೆಬರಹಗಳಿಗೆ ಹೆಸರು ಬೇರೆ. ಹೇ ಮೂರ್ಖ, ಏನೇನು ಮಾತನಾಡಬೇಡ. ನನ್ನ ಮಗ ಮುಕುಂದ ಸಾಮಾನ್ಯದವನೇ. ಪ್ರಚಂಡ ನಾರಾಯಣಿ ಸೇನೆಯ ಸೈನಿಕ ಅವನು. ಸಾಯುವುದಿಲ್ಲ ಅವನು. ಕೌರವರು ಸೋತ್ಬಿಟ್ರಲ್ಲ, ಅದಕ್ಕೆ ನನಗೆ ಮುಖ ತೋರಿಸಲಿಕ್ಕಾಗುದಿಲ್ಲ ಅಂತ ಇಲ್ಲೆಲ್ಲೋ ಇರಬೇಕು. ಮುಕುಂದ, ಅತಿರಥ ಮಹಾರಥರೇ ಇಲ್ಲಿ ಸತ್ತು ಹೆಣವಾಗಿ ಬಿದ್ದಿರುವಾಗ ಇವನ ಮಗ ಮುಕುಂದನಂತೆ ನಾರಾಯಣಿ ಸೇನೆಯ ಸೈನಿಕನಂತೆ. ಹುಚ್ಚು ನಿನಗೆ, ಹೋಗು ಮನೆಗೆ. ಅಯ್ಯೋ, ಇದ್ದೊಬ್ಬ ಮಗ ಯುದ್ಧಕ್ಕೆಂದು ಬಂದವ, ಇನ್ನೂ ಹಿಂತಿರುಗಲಿಲ್ಲ ಅಲ್ಲ ಅಂತ ಅವನನ್ನು ಹುಡುಕಿಕೊಂಡು ಬಂದರೆ ನೀನು ಮುಕುಂದ, ಮುಕುಂದ, ಏನಪ್ಪ ಇದು? ಮುಕುಂದ, ಏನು ಮುಕುಂದ, ಏನು? ಬಾ, ಈ ಯುದ್ಧ ಸಾಕು. ಬಾ, ಮನೆಗೆ ಹೋಗೋಣ. ಬಾ, ದ್ವಾರಕೆಗೆ ಹೋಗೋಣ. ಮುಕುಂದ, ಸ್ವಾಮಿ ನಿಷ್ಠೆ, ದೇಶಭಕ್ತಿ ಅಂತೆಲ್ಲ ಅಂದು ಹೀಗೆ ಮಲಗಿರಬೇಕಲ್ಲ ಮುಕುಂದ. ಸಾಕು ಈ ಯುದ್ಧ. ಬಾ ಮುಕುಂದ, ಬಾ, ಮನೆಗೆ ಹೋಗೋಣ. ಇದೆಲ್ಲವೂ ಆ ತಿಳಿದವರ ಕಪಟ, ಆ ದೇವಾದಿದೇವನ ಸಂಚು, ಆ ಕೃಷ್ಣನ ಸಂಚು. ಎಲೈ ಕೃಷ್ಣ ಮುರಾರೇ, ನಿನ್ನಿಂದಲೇ ಇದೆಲ್ಲ, ನಿನ್ನಿಂದಲೇ ಇದೆಲ್ಲ ಕೃಷ್ಣ. ಕರೆದೆಯ ತಾಯಿ? ಓ ಕೃಷ್ಣ, ಇಲ್ಲ, ಇಂದು ನಿನ್ನನ್ನ ದೇವಕಿ ನಂದನ ಅಂತಾನೇ ಕರಿತೇನೆ. ಕರೆದದ್ದಲ್ಲವೋ, ಕೂಗಿದ್ದು ಒಡಲು ಸಂಕಟ ತಾಳ, ಕೂಗಿದ್ದು. ನೀನು ಹೇಗೆ ಕರೆದರು ಓಗೊಡಲು ನಾನು ಸಿದ್ಧ ತಾಯಿ. ತಾಯಿ ತಾಯಿ, ಇನ್ನಾರಿಗೆ ತಾಯಿ, ಯಾರಿಗೆ ತಾಯಿ? ಇದ್ದೊಬ್ಬ ಮಗನನ್ನು ಈ ಹಾಳು ಯುದ್ಧ ಫಲಿತಗೊಂಡ ಮೇಲೆ ಇನ್ನಾರಿಗೆ ತಾಯಿ ನಾನು? ಸಮಾಧಾನ ತಾಯಿ, ಕಳೆದುಕೊಂಡಿರುವವಳು ನೀನೊಬ್ಬಳೇ ಅಲ್ಲ. ತಾಯಿ ಗಾಂಧಾರಿ ತನ್ನ 100 ಮಕ್ಕಳನ್ನ ಕಳೆದುಕೊಂಡಿದ್ದಾಳೆ. ತಾಯಿ ಕುಂತಿ ತನ್ನ ಹಿರಿಯ ಮಗನ್ನೇ ಕಳೆದುಕೊಂಡಿದ್ದಾಳೆ. ಅವರ ಮಕ್ಕಳ ಸ್ವಾರ್ಥಕ್ಕೆ ನಡೆದ ಯುದ್ಧವಲ್ಲವೇ ಇದು? ಅಂದ ಮೇಲೆ ಅವರು ಕಳೆದುಕೊಳ್ಳಲೇಬೇಕಿತ್ತು. ಆದರೆ ನನ್ನ ಮಗನ ಸ್ವಾರ್ಥ ಏನಿತ್ತು ಇದರಲ್ಲಿ ಕೃಷ್ಣ? ಏನಿತ್ತು? ಈ ಯುದ್ಧ ನಡೆದದ್ದು ನಿನ್ನ ಸ್ವಾರ್ಥಕ್ಕಾಗಿ. ನಿಷ್ಪಕ್ಷಪಾತಿ ಎಂದು ಕರೆಸಿಕೊಳ್ಳೋ ನಿನ್ನ ಹಾಳು ಚಪಲಕ್ಕಾಗಿ ಕೃಷ್ಣ, ಹಾಳು ಚಪಲಕ್ಕಾಗಿ. ನೀನು ಪ್ರಯತ್ನ ಮಾಡಿದ್ದರೆ ಈ ಯುದ್ಧ ನಿಲ್ಲಿಸಬಹುದಿತ್ತು. ನಾನು ಪ್ರಯತ್ನ ಮಾಡಲಿಲ್ಲವೇ? ಸಂಧಾನಕ್ಕೆಂದು ದುರ್ಯೋಧನನ ಬಳಿ ಸ್ವಯಂ ನಾನೇ ತೆರಳಿ ಯುದ್ಧದ ಪರಿಣಾಮವನ್ನು ತಿಳಿಸಲಿಲ್ಲವೇ? ಯುದ್ಧ ಬೇಡವೆಂದು ಹೇಳಲಿಲ್ಲವೇ? ಅವನು ನನ್ನನ್ನೇ ಅವಮಾನಿಸಿದ, ದರ್ಪ ತೋರಿದ. ಸಾಕು ನಿನ್ನ ಕಪಟ. ಸಂಧಾನಕ್ಕೆ ತೆರಳುವ ಮುನ್ನ ದ್ರೌಪದಿಗೆ ಮಾತು ಕೊಟ್ಟವನಂತೆ ನೀನು
ಯುದ್ಧವನ್ನೇ ಕೊಂಡು ತರುವೆನೆಂದು ಎಷ್ಟೆಂದರು ಸಕಲಲೀಲ ಪಾರಂಗತನಲ್ಲವೇ ನೀನು. ನನ್ನ ಮಾತಿನಲ್ಲಿ ಎಲ್ಲಿ ಸೋಲಿಸಲಿಕ್ಕಾದೀತು ಕೃಷ್ಣ. ಆದರೆ ಒಂದಂತೂ ನಿಜ, ಈ ಯುದ್ಧ ನಡೆದದ್ದು ನಿನ್ನ ಸ್ವಾರ್ಥಕ್ಕಾಗಿ. ನಿನ್ನದೇ ಸೈನಿಕರು ನಿನ್ನ ವಿರುದ್ಧ ನಿಂತು ಹೋರಾಡುವ ಅನಿವಾರ್ಯತೆ ಬಂದದ್ದು ನಿನ್ನ ಸ್ವಾರ್ಥಕ್ಕಾಗಿ. ನನ್ನಂತ ಎಷ್ಟೋ ಹೆಂಗಳೆಯರು ಕಣ್ಣೀರು ಹಾಕ್ತಿರೋದು ನಿನ್ನ ಸ್ವಾರ್ಥಕ್ಕಾಗಿ ಕೃಷ್ಣ, ನಿನ್ನ ಸ್ವಾರ್ಥಕ್ಕಾಗಿ. ನಮ್ಮ ಪರಿವಾರದವರನ್ನೆಲ್ಲ ಕಳೆದುಕೊಂಡದ್ದು ನಿನ್ನಿಂದ ಕೃಷ್ಣ, ನಿನ್ನಿಂದ. ಇದೆಲ್ಲವನ್ನು ನೀನು ಅನುಭವಿಸಬೇಕು. ನಿನ್ನ ಪರಿವಾರವು ನಿನ್ನ ಕಣ್ಣ ಮುಂದೆಯೇ ನಾಶವಾಗಬೇಕು, ನಾಶವಾಗಬೇಕು, ಸರ್ವನಾಶವಾಗಬೇಕು. ಇದು ನನ್ನ ಶಾಪ, ನನ್ನ ಶಾಪ, ನನ್ನ ಶಾಪ. ಎಸ್, ಧನ್ಯವಾದಗಳು ಓಂಕಾರ್ ಆಚಾರ್ಯ ಅವರಿಗೆ. ಅದ್ಭುತವಾದಂತಹ ಪ್ರತಿಭೆ. ಇತ್ತೀಚಿನ ದಿನಗಳಲ್ಲಿ ಆ ಕ್ರಿಯೇಟಿವ್ ಮೈಂಡ್ ಏನು ಹೇಳ್ತೇವೆ ಆ ರೀತಿಯಾಗಿ ಅದ್ಭುತವಾದಂತಹ ಬರಹಗಳನ್ನ ನಾವೆಲ್ಲರೂ ಕೂಡ ನೋಡ್ಬೋದು. ಸಾಕಷ್ಟು ಬರವಣಿಗೆಗಳನ್ನು ಕೂಡ ಬರೆದಿದ್ದಾರೆ. ಅವರಿಗೆ ಉಜ್ವಲವಾದ ಭವಿಷ್ಯ ಇದೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದಾವೆ. ಸದೀಗ ರಶ್ಮಿ ಹಾಗೆ ತಂಡದವರಿಂದ ವೇದಿಕೆಯ ಮೇಲೆ ಮತ್ತೊಂದು ಪರ್ಫಾರ್ಮೆನ್ಸ್ ಅನ್ನ ನೀಡಲಿಕ್ಕಿದ್ದಾರೆ. ಸೊ ನಿಮ್ಮನ್ನ ವೇದಿಕೆಯ ಮೇಲೆ ಬರಮಾಡಿಕೊಳ್ತಾ ಕೆಲವೊಂದು ಡ್ಯಾನ್ಸ್ಗಳು ಬಾಕಿ ಉಳಿದಿವೆ. ಅದಾದ ಮೇಲೆ ಇವತ್ತಿನ ಈ ಕಾರ್ಯಕ್ರಮವನ್ನು ನಾವು ಮುಕ್ತಾಯ ಮಾಡ್ಲಿಕ್ಕಿದ್ದೇವೆ. ಸದೀಗ ವೇದಿಕೆಯ ಮೇಲೆ ರಶ್ಮಿ ಮತ್ತು ಈ ತಂಡ. ഞാനും വരാം തൃശൂർ പൂരം കാണാൻ. ഞാനും വരാം തൃശൂർ പൂരം കാണാൻ. പൂരമെനിക്കും കാണണ, പൂരമെനിക്കും കാണണ, പൂരമെനിക്കും കൂടണ, പൂരമെനിക്കും കൂടണ, ഇലയെനിക്കും കാണണ, ഇലയെനിക്കും കാണണ, ഇലയെനിക്കും കൊട്ടണ, ഇലയെനിക്കും കൊട്ടണ.
ಧನ್ಯವಾದಗಳು ರಶ್ಮಿ ಹಾಗೆ ತಂಡದವರಿಗೆ. ಕಾರ್ಯಕ್ರಮದ ಕೊನೆಯಲ್ಲಿ 2 ನೃತ್ಯಗಳು ಬಾಕಿ ಉಳಿದಿದೆ. ಸದೀಗ ಮತ್ತೊಂದು ಗೀತೆಯನ್ನ ಕೇಳ್ಕೊಂಡು ಬರುವ, ಅದಾದ ಮೇಲೆ 2 ನೃತ್ಯ ಬಾಕಿ ಇದೆ. ಮೌಲ್ಯ ಆಚಾರ್ಯ ಸಂತ್ಯರು ಹಾಗೆ ಅಖಿಲೇಶ್ ಅಂಡ್ ತಂಡದವರು ರೆಡಿ ಆಗಿರಬೇಕು. ಕಾರ್ಯಕ್ರಮದ ಕೊನೆಯ 2 ನೃತ್ಯ. ಇದೀಗ ವೇದಿಕೆಯಲ್ಲಿ 1 ಗೀತೆಯನ್ನ ಕೇಳ್ಕೊಂಡು ಬರುವ, ಗಂಗಾಧರ್ ಆಚಾರ್ಯ ಪೆರಡೂರು ಇವರ ಧ್ವನಿಯಿಂದ ಮತ್ತೊಂದು ಸುಮಧುರವಾದಂತಹ ಗೀತೆಯನ್ನ ಪ್ರಸ್ತುತಪಡಿಸುತ್ತವೆ.
ಅಲ್ಲ ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇದೀಗ ಮುಂದಿನ ಒಂದು ಗೀತೆ.
ಒಂದು ಬಾರಿ ಒಂದು ನೋಡಿ ಮರೆಯುವುದು ಜೀವ ಎನ್ನುವಂತಹ ಒಂದು ಅದ್ಭುತವಾದಂತಹ ರಾಯರ ಗೀತೆಯನ್ನ ಹಾಡಿದ್ರು. ಅವರಿಗೆ ಧನ್ಯವಾದವನ್ನ ತಿಳಿಸ್ತಾ ಹಾಗೆ ಕಾರ್ಯಕ್ರಮದ ಕೊನೆಯ ಒಂದು 2 ನೃತ್ಯ ಇದೀಗ ಮೌಲ್ಯ ಆಚಾರ್ಯ ಸಾಂತ್ಯಾರು ಇವರಿಂದ ಒಂದು ನೃತ್ಯ ಪ್ರದರ್ಶನವನ್ನ ನೀಡಲಿಕ್ಕಿದ್ದಾರೆ. ಅದಾದ ಮೇಲೆ ಕಾರ್ಯಕ್ರಮದ ಕೊನೆಯ ನೃತ್ಯಕ್ಕಾಗಿ ಅಖಿಲೇಶ್ ಅಂಡ್ ಟೀಮ್ನವರು ರೆಡಿಯಾಗಿದ್ದಾರೆ. ಅಶೋಕಾಚಾರ್ಯ ಮಂಜುಬೆಟ್ಟು ಇವರು ವೇದಿಕೆ ಬಂದು ನಮ್ಮ ಅಧ್ಯಕ್ಷರ ಹತ್ರ ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಾಗೆಯೇ ಸಂದೀಪಾಚಾರ್ಯ ಸಾಂತ್ಯಾರು ಇವರು ಕೂಡ ವೇದಿಕೆ ಬರಬೇಕಾಗಿ ನಾನು ವಿನಂತಿಸ್ತೇನೆ. ದಂಡ್ರಂಗಡಿ ಸಂಘದ ಅಧ್ಯಕ್ಷರಾದ ಶ್ರೀ ಈಶ್ವರ್ ಬಿ ಆಚಾರ್ಯ ಕೂಡ ವೇದಿಕೆ ಬರಬೇಕಾಗಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಸಂದೀಪಾಚಾರ್ಯ ಅವರು ನಮ್ಮ ಈ ಸಂಘಕ್ಕೆ ಕೊಡುಗೆ ಕೊಡುವುದಲ್ಲದೆ ಈ ಸೀಲಿಂಗ್ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ ನಮಗೆ. ಅವರಿಗೂ ಮತ್ತೊಮ್ಮೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ.
ಶಾರದ ನಟರಾಜನಿಗೆ ನಾಟ್ಯಾಂಜಲಿ ನಾಟ್ಯ ಕುಸುಮಾಂಜಲಿ ನಾಟ್ಯಾಂಜಲಿ ನಾಟ್ಯ ಕುಸುಮಾಂಜಲಿ. ನಾಟ್ಯೋಪಾಸನೆಯ ನಾಟ್ಯಾವಧೂತನಿಗೆ ನಾಟ್ಯಾಗಾಮ ದತ್ತ ಗುರುಮೂರ್ತಿಗೆ ಬ್ರಹ್ಮಾಂಜಲಿ ಭಕ್ತಿ ಪುಷ್ಪಾಂಜಲಿ ಬ್ರಹ್ಮಾಂಜಲಿ ಭಕ್ತಿ ಪುಷ್ಪಾಂಜಲಿ. ನಾಟ್ಯೋಪಾಸನೆಯ ನಾಟ್ಯಾವಧೂತನಿಗೆ ನಾಟ್ಯಾಗಾಮ ದತ್ತ ಗುರುಮೂರ್ತಿಗೆ ಬ್ರಹ್ಮಾಂಜಲಿ ಭಕ್ತಿ ಪುಷ್ಪಾಂಜಲಿ ಬ್ರಹ್ಮಾಂಜಲಿ ಭಕ್ತಿ ಪುಷ್ಪಾಂಜಲಿ. ಕಲೆಯೇ ಉಸಿರಾದ ಕಲಾ ಮಹಿಮರಿಗೆ ಕಲಾಭಿಜ್ಞರಿಗೆ ಕಲಾ ರಸಿಕರಿಗೆ ಕಲಾಂಜಲಿ ನೃತ್ಯ ಕಲಾಂಜಲಿ ಕಲಾಂಜಲಿ ನೃತ್ಯ ಕಲಾಂಜಲಿ. ಕಲೆಯೇ ಉಸಿರಾದ ಕಲಾ ಮಹಿಮರಿಗೆ ಕಲಾಭಿಜ್ಞರಿಗೆ ಕಲಾ ರಸಿಕರಿಗೆ ಕಲಾಂಜಲಿ ನೃತ್ಯ ಕಲಾಂಜಲಿ ಕಲಾಂಜಲಿ ನೃತ್ಯ ಕಲಾಂಜಲಿ. ಧನ್ಯವಾದಗಳು ಮೌಲ್ಯ ಆಚಾರ್ಯ ಅವರಿಗೆ. ಇದೀಗ ಈ ಕಾರ್ಯಕ್ರಮದ ಕೊನೆಯ ಒಂದು ನೃತ್ಯ ಸ್ಥಳೀಯ ಪ್ರತಿಭೆಗಳು ಅಖಿಲೇಶ್ ಆಚಾರ್ಯ ಅಂಡ್ ಟೀಮ್ನವರನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದಾವೆ. ಅಂಡ್ ಈ ಒಂದು ನೃತ್ಯದ ಬಳಿಕ ನಮ್ಮ ಇವತ್ತಿನ ಈ ಕಾರ್ಯಕ್ರಮವನ್ನ ನಾವು ಮುಕ್ತಾಯ ಮಾಡ್ಲಿಕ್ಕಿದ್ದೇವೆ. ಕಾರ್ಯಕ್ರಮದ ಕೊನೆಯ ಒಂದು ನೃತ್ಯ.
ಅಲ್ಲ ಓಕೆ ಸಗಲು ಉಂತಿನದು ನನ್ನೆಲ್ಲ ಉಂಡು ಪಂದೇನೆ ಓಕೆ ಬಾರಿ ವೇಗಡು ಮುಗಿತೇರು ಥ್ಯಾಂಕ್ ಯು ಸೋ ಮಚ್ ಅಖಿಲೇಶ್ ಆ್ಯಂಡ್ ಟೀಮ್ ದಗಳಿಗೆ ಧನ್ಯವಾದಗಳು ಪನ್ನೊಂದು ಅಂಶಲಿ ಬಂದಲೇ ನಮ್ಮ ಇನಿತ ಈ ಒಂಜಿ ಕಾರ್ಯಕ್ರಮ ಕಾಂಡಿಡ್ದು ಪತಿನ ಈತ್ತು ಪೊರ್ತು ಮುಟ್ಟ ನಮ್ಮ ಒಟ್ಟಿಗೂ ಇತ್ತದ ನಮಕ್ ಸಹಕಾರನ ಕೊರ್ನೆಂಚಿನ ಮಾತ್ರಿಗ್ಲ ಒಂಜಿ ಪಾತ್ರೆಡ್ ಧನ್ಯವಾದಗಳು ಪನ್ನೊಂದು ಇನಿತ ಈ ಕಾರ್ಯಕ್ರಮದ ಸಾಂಸ್ಕೃತಿಕ ಕಾರ್ಯಕ್ರಮಲ್ಲ ನಮ್ಮ ಮುಕ್ತಾಯ ಮಲ್ತೊಂದುಲ್ಲ ನನ್ನ ದುಂಬುದ ಪಾತ್ರೆಗ್ ಸರಡ ಕೇನಂದುಲ್ಲ ಅಶೋಕಾಚಾರ್ಯ ಬೆಳ್ಳಾರ್ಪಾಡಿ ಇವರು ವೇದಿಕೆ ಬಂದು ಸ್ಮರಣಿಕೆಯನ್ನು ತಗೊಂಡು ಹೋಗಬೇಕಾಗಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಾಗೂ ಶೇಷಗಿರಿ ಆಚಾರ್ಯ ಬೆದ್ರಗಲ್ಯ, ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಮ್ಮನ್ನೆಲ್ಲ ಇಷ್ಟರಿಗೆ ರಂಜಿಸಿ ಹಾಗೂ ಕಾರ್ಯಕ್ರಮ ನಿರೂಪಣೆ ಮಾಡಿದಂತಹ ಕೀರ್ತಿ ಆಚಾರ್ಯ ಪಕ್ಕಾಲು ನಮ್ಮ ಅಧ್ಯಕ್ಷರ ಹತ್ರ ಸ್ಮರಣಿಕೆ ಹಾಗೂ ಶಾಲನ್ನು ಹಾಗೂ ಗಂಗಾಧರಾಚಾರ್ಯ ಬನ್ಸಾಲೆ ಇವರು ಕೂಡ ವೇದಿಕೆ ಬಂದು ನಮ್ಮ ಅಧ್ಯಕ್ಷರ ಹತ್ರ ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಊಟದ ವ್ಯವಸ್ಥೆ ಇದೆ, ಎಲ್ಲರೂ ಊಟ ಮಾಡಿ ಹೋಗಬೇಕಾಗಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಾಗೆಯೇ ಪ್ರಸಾದಾಚಾರ್ಯ ಕೂಡ ವೇದಿಕೆ ಬರಬೇಕಾಗಿ ನಾನು ವಿನಂತಿಯನ್ನು ಮಾಡಿ ಕೀರ್ತಿ ಆಚಾರ್ಯ ಅವರು ನಮ್ಮ ಸಂಘದ ಅಧ್ಯಕ್ಷರ ಹತ್ರ ಹಾಗೂ ಧ್ವನಿವರ್ಧಕದ ವ್ಯವಸ್ಥೆಯನ್ನು ಮಾಡಿದಂಥ ಪ್ರಸಾದ್ ಆಚಾರ್ಯ ಅತ್ಯುತ್ತಮವಾದಂಥ ಧ್ವನಿವರ್ಧಕ, ಯಾವುದೇ ಲೋಪದೋಷಗಳಿಲ್ಲದೆ, ಹಾಗಾದರೆ ಅತ್ಯುತ್ತಮ ಪೆಂಡಾಲ್ ಹಾಗೂ ಎಲ್ಲ ಇವತ್ತಿನ ಎಲ್ಲ ಕಾರ್ಯಕ್ರಮದ ಲೈಟಿಂಗ್ ಆಗಲಿ ಯಾವುದೇ ಒಂದು ಕುಂದುಕೊರತೆಗಳ ಇಲ್ಲದೆ ನಮಗೆ ಅತ್ಯುತ್ತಮವಾಗಿ ನಿರ್ವಹಿಸಿದಂಥ ಪ್ರಸಾದ್ ಆಚಾರ್ಯ ಇವರಿಗೂ ನಾನು ಅತ್ಯುತ್ತಮ ಧನ್ಯವಾದಗಳನ್ನು ಕೂಡ ಹೇಳ್ತಾ ಇದ್ದೇನೆ. ಹಾಗೂ ಗಂಗಾಧರಾಚಾರ್ಯ ನಮ್ಮನ್ನು ಇಷ್ಟರಕ್ಕೆ ಗಾಯನದ ಲೋಕಕ್ಕೆ ಕೊಂಡೊಯ್ದಂತಹ ಗಂಗಾಧರಾಚಾರ್ಯ ಇವರಿಗೂ ಕೂಡ ಶಾಲನ್ನು ಹಾಕಿ ಸ್ಮರಣಿಕೆ ನೀಡಬೇಕಾಗಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹೀಗೆ ನಮ್ಮ ಸಂಘಕ್ಕೆ ನಿಮ್ಮ ಸಹಕಾರ ಯಾವಾಗಲೂ ಇರಿ ಅಂತ ಹೇಳಿ ಶುಭವನ್ನು ಹಾರೈಸುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಎಲ್ಲರೂ ಊಟದ ವ್ಯವಸ್ಥೆ ಇದೆ, ಊಟವನ್ನು ಎಲ್ಲರೂ ಊಟ ಮಾಡಿ ಹೋಗಬೇಕಾಗಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಯಾರು ಪಾಯಿಂಟ್ ನೇರುಲ್ಲೇರಾ ಪಾಯಿಂಟರ್ ಹದಿನ ಸರ ಮಲ್ಲ ಕರೋ ಮಲ್ಲ ರಾಘವೇಂದ್ರಾಚಾರ್ಯ ಸಾಂತ್ಯಾರು ಇವರು ವೇದಿಕೆ ಬರಬೇಕಾಗಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ನಮ್ಮ ಈ ಸಮುದಾಯದ ನಮ್ಮ ಜೊತೆ ಕೈಗೂಡಿಸಿ ನಮ್ಮ ಜೊತೆ ಬಂದು ಸಹಕರಿಸಿದ್ದಕ್ಕೆ ರಾಘವೇಂದ್ರಾಚಾರ್ಯ ಸಾಂತ್ಯಾರು ಇವರು ಕೂಡ ವೇದಿಕೆ ಬರಬೇಕಾಗಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ರಾಘು അവിടെ പോയി
ಇಜ್ಜನಾ ಇಲ್ಲಪ್ಪ ಇಲ್ಲಪ್ಪ ಈಗ ಮಾರೆ ಇಜ್ಜನ ಪಕ್ಕ ಓಕೆ ಹಾಗೂ ನಮ್ಮ ನಿನ್ನೆಯಿಂದ ಇವತ್ತಿನವರೆಗೆ ನಮ್ಮ ಸಂಘದ ಎಲ್ಲ ಮಹಿಳಾ ಸಂಘ ಮಹಿಳೆಯರಾಗಲಿ ಪುರುಷರಾಗಲಿ ಎಲ್ಲರೂ ಕೂಡ ಮಕ್ಕಳು ನಮ್ಮ ಈ ನಿನ್ನೆಯಿಂದ ಇವತ್ತಿನ ತನಕ ಅತ್ಯಂತ ನಮ್ಮೊಂದಿಗೆ ಎದ್ದು ಸಹಕರಿಸಿ ವ್ಯವಸ್ಥಿತವಾಗಿ ಮಾಡಿಕೊಳ್ಳಿಕ್ಕೆ ನಿಮ್ಮೆಲ್ಲ ಸಹಕಾರ ಇನ್ನು ಮುಂದೆ ಸದಾ ಇರಲಿ ಅಂತ ಹಾರೈಸುತ್ತಾ ನಿಮ್ಮನ್ನು ಎಲ್ಲರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುತ್ತಾ ನನ್ನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸಲಿದ್ದೇವೆ.